रोगोताचनः त्रिजयप्रणाप्तावत्तौलिं सुविक्लांशपूर्णमनेकाकल्पं बोर्गमस्तिगावीत्यर्थं नमतकनकमाला अलङ्कृताङ्गं गृह्णानु उद्यत्रविनित्यवतप्रवर्त्यम् आये सदा भयकरं सुगताञ्जलिं प्राणं अंगारवर्णमवितोण्डबहिप्रभाभिः व्याप्तं वर्षोदरवेकवीरं ध्यायेत चेतपुरोः तमुखैस्तवद्भिः आवीतवात्मवतिमें प्रतिपादयन्तम् अज्ञन्तर्गत भारतीरमणमुख्यप्राणान्तर्गत हरिणीपतिपरशुरामार्वाः राम रामार्वाः राम रामार्वाः राम रामार्वाः त्वां भार्गवार्वाः भूत्वां जगदान्नाथः यावत् होमावतानकं तावत् सम्प्रीतिपादेन परशुरामार्वाः ज्ञान आवाहनादि सर्वोपचारार्थे अक्षतपुष्पाणि समर्पयामि नमस्करोमि हरिष्यमाण प्रतिष्ठापदानो मे देवतापरिग्रहार्थम् अन्वाधानं करिष्ये समिद्वयं वादाय अत्यन्नन्वायते अग्नौ अग्नेः गर्भाधाना संस्कारार्थं समत्तव्याप्त्या षोडशवारं वाचद्रव्येण वैष्णवत्वसिद्ध्यर्थम् अष्टाकृष्णाक्षरवासुदाशाक्षमन्त्रे अष्टाष्टवारं वाचद्रव्येण पुनः समष्टिपीठमन्त्रेण दुर्वारं वाचद्रव्येण समष्ट्यारुणमन्त्रेण दुर्वारं वाचद्रव्येण पुनस्तप्रदानं लक्ष्मीन सम्मूलेन अष्टवारं वाचद्रव्येण पुनः प्रतिष्ठा होमाङ्गत्वेन हरिराज्यतरोल्लादान् सर्वान् तुलान् निवान् देहीन् तत्त्वं पुनश्चार्जमेवि दशद्रव्यैः अष्टाविंशतिवारं पुनः चतुर्शेषेण सुष्ठगतमग्निं देवान्यादेन युद्धदन्नेन रुद्रं विश्वान् देवान् तन्त्रावेण अयातमग्निमित्तमग्निमायन्दोरञ्जयिता प्राच्यदेवता च द्रव्येण जाताचारोषमेणार्थं अग्निं शिवरात्रिक्तोषवर्यारार्थं तत्त्वागतत्रेण अग्निं मन्त्रविपर्यादा दोषपर्यार एवं साङ्गोपाङ्गेन कर्मणः सद्यो यक्षे समस्तव्यार्थे भ्रमे देवतातिर्वहति अन्वाधान ಬಂಧುಗಳೇ, ಶ್ರೀ ಕಾಡಿನಾಗ ದೇವರ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳು ನಡೀತಾ ಇದೆ. ಈಗಾಗಲೇ ಮುಲ್ಕಿಜೆಟ್ಟಿನಿಂದ ಕಳಶಗಳ ಮೆರವಣಿಗೆ ವಾಹನ ಮುಲ್ಕಿಜೆಟ್ಟಿನಿಂದ ಹೊರಟಿದೆ. ಎಲ್ಲ ಸರ್ವ ಭಕ್ತಾಭಿಮಾನಿಗಳಲ್ಲಿ ವಿನಂತಿ, ತಾವು ಆದಷ್ಟು ಬೇಗನೆ 9:30 ಗಂಟೆ ಒಳಗೆ ತಾವೆಲ್ಲರೂ ಕೂಡ ತಾರ ದೇವಸ್ಥಾನದ ಸಮೀಪದಲ್ಲಿ ಒಟ್ಟಾಗಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೀವಿ. ಬಂಧುಗಳೇ, ಈಗಾಗಲೇ ಕಾಡಿನಾಗ ದೇವರ 9/2/2026 ತಾರೀಕಿನ ಸೋಮವಾರದ ಧಾರ್ಮಿಕ ವಿಧಿವಿಧಾನಗಳ ದೊಂದಿಗೆ ನಮ್ಮ ಕಾರ್ಯಕ್ರಮ ಸಾಂಗವಾಗಿ ನಡೀತಾ ಇದೆ. ಈಗಾಗಲೇ ಮುಲ್ಕಿನಜೆಟ್ಟಿನಿಂದ 35 ಕಳಶಗಳ ಒಂದು ಮೆರವಣಿಗೆ ವಾಹನ ಹೊರಟಿದೆ.
9:30 ಅದ್ದೂರಿಯ ಮೆರವಣಿಗೆಯೊಂದಿಗೆ ಕಾಡಿನಾಗ ದೇವರ ಕಳಸಗಳ ಆಗಮನವು ಸುಮಾರು 9:30 ಗಂಟೆಗೆ ತಾಣವನ್ನು ತಲುಪಲಿದೆ. ಎಲ್ಲ ಭಕ್ತಾಭಿಮಾನಿಗಳಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀವಿ, ತಾವು ಆದಷ್ಟು ಶೀಘ್ರವಾಗಿ 9:30 ಒಳಗೆ ಅಲ್ಲಿ ಸನ್ನದ್ಧರಾಗಬೇಕು. ಅಲ್ಲಿ ಈಗಾಗಲೇ ಅಲ್ಲಿ ಚಂಡೆ ವ್ಯವಸ್ಥೆ, ತಟ್ಟಿನ ವ್ಯವಸ್ಥೆ, ಭಜನೆ ವ್ಯವಸ್ಥೆ ಕೂಡ ರೆಡಿಯಾಗಿದೆ. ತಾವೆಲ್ಲರೂ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಬೇಕು. ಎರಡು ಬದಿಯಲ್ಲಿ 18 ಕಲಶಗಳ ಪೂರ್ಣತಯಾರಿ ಕೂಡ ಆಗ್ತಾ ಇದೆ. ತಾವೆಲ್ಲರೂ ಗಮನಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಆದಷ್ಟು ಶೀಘ್ರವಾಗಿ ತಾವೆಲ್ಲರೂ ಕಾಡನಾಗ ದೇವರ ಕಲಶಗಳ ಮೆರವಣಿಗೆಯಲ್ಲಿ ಭಾಗವಹಿಸುವಂತ ನಮ್ಮಲ್ಲಿ ಕೋರಿಕೊಳ್ತಾ ಇದ್ದೀವಿ. ಚಕ್ರಂ ಕರಂಕರಂ ಪ್ರಿಯಾ ಸಮೇತಂ ದಿಕ್ಕಾಂಟ್ ಕೋಟ್ಯದಿವೇದಂ ದೇದಕ್ತಿಂ ವಸೀಲ ಭಗವನ್ನಾಗತ್ರಾಷ್ಟಮಗಂ ಶ್ರೀಗಂಧವ್ಯಾಹರಂ श्रीलक्ष्मी नृसिंहं कलशमध्यसुमण्डलादावाहयामि अवायितो भव सन्तापितो भव सन्निहितो भव संवृद्धो भव सम्मुखो भव अवृतो भव पुण्यो भव वैतो भव शवत्वर्चनत्वः ಬಂಧುಗಳೇ, ಒಂದು ಅತ್ಯಂತ ಪ್ರಮುಖವಾದ ಸೂಚನೆ ಕೊಡ್ತಾ ಇದ್ದೇವೆ. ಎಲ್ಲ ವಾಹನಗಳ ಮಾಲೀಕರು ದಯವಿಟ್ಟು ಗಮನಿಸಬೇಕು. ಎಲ್ಲ ವಾಹನಗಳ ಮಾಲೀಕರು ಪಾರ್ಕಿಂಗ್ ನಲ್ಲಿ ವಾಹನಗಳು ಇಡಬೇಕು. ದಯವಿಟ್ಟು ವಿನಂತಿ ಮಾಡ್ಕೊಳ್ತಿದ್ವಿ. ಈಗಾಗಲೇ ಮೆರವಣಿಗೆಯ ವೆಹಿಕಲ್ಗಳು ಬರುವಾಗ ಸುಮಾರು 10 ರಿಂದ 20 ವೆಹಿಕಲ್ಗಳು ಜಾಮ್ ಆಗುವಂತ ಇದೆ. ದಯವಿಟ್ಟು ಮೇಲೆ ಇಡತಕ್ಕಂಥ ಎಲ್ಲ ವ್ಯಕ್ತಿಗಳು ದಯವಿಟ್ಟು ಅಣ್ಣ ಕೇಳಿ, ಎಲ್ಲ ವ್ಯಕ್ತಿಗಳು ದಯವಿಟ್ಟು ವಾಹನಗಳನ್ನು ಪಾರ್ಕಿಂಗ್ ಸ್ಥಳದಲ್ಲಿ ಇಡಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀವಿ. ದಯವಿಟ್ಟು ಪಾರ್ಕಿಂಗ್ ವ್ಯವಸ್ಥೆಗೆ ಅನುವು ಮಾಡಿಕೊಡ್ಬೇಕು. ವಾಹನದ ಎಲ್ಲ ಮಾಲೀಕರು ವಾಹನವನ್ನು ಅಲ್ಲೇ ಇಡಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಬಂಧುಗಳೇ, ಈಗಾಗಲೇ ಮುಳ್ಕಿನಜೆಟ್ಟಿಯಿಂದ 35 ಕಳಶಗಳ ಮೆರವಣಿಗೆ ವಾಹನ ಸಿದ್ಧತೆಯಿಂದ ರೆಡಿಯಾಗಿ ಹೊರಟಿದೆ. ಎಲ್ಲ ಭಕ್ತಾಭಿಮಾನಿ ವಿನಂತಿ ಮಾಡ್ಕೊಳ್ತಿದ್ದೀವಿ, ತಾವು ಆದಷ್ಟು 9:30 ಗಂಟೆ ಒಳಗೆ ತಾವು ಅಲ್ಲಿ ಸೇರಬೇಕಾಗಿ ವಿನಂತಿ ಮಾಡ್ಕೊಳ್ತೀವಿ. ದಯವಿಟ್ಟು ಎಲ್ಲರೂ ಕೂಡ ಸ್ಥಾನದಲ್ಲಿ ಒಂದಾಗಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀವಿ. ಈಗಾಗಲೇ ಕೌಂಟರ್ ವ್ಯವಸ್ಥೆ ಕೂಡ ಮಾಡಿದ್ದೀವಿ. ಮಾನ್ಯ ಶ್ರೀನಿವಾಸ ಭಂಡಾರಿ ಅವರು ಪ್ರಸ್ತುತ ಕೌಂಟರ್ ಅಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಅವರಿಗೆ ಕೂಡ ಈ ಸಂದರ್ಭದಲ್ಲಿ ವಿಶೇಷವಾದ ಸ್ವಾಗತವನ್ನು ಕೊಡ್ತೀವಿ. ಬಂಧುಗಳೇ, ವಾಹನಗಳ ದಯವಿಟ್ಟು ವಾಹನಗಳ ಪಾರ್ಕಿಂಗ್ ಅಡೆ ಇಡಬೇಕು. ದಯವಿಟ್ಟು ವಾಹನಗಳನ್ನು ದಯವಿಟ್ಟು ಪಾರ್ಕಿಂಗ್ ಅಡೆ ಇಡಬೇಕು. ಅಲ್ಲಿ ಪಾರ್ಕಿಂಗ್ ಬರ್ತಿದೆ. ವಾಹನಗಳ ಮಾಲೀಕರಿಗೆ ವಿನಂತಿ, ದಯವಿಟ್ಟು ಪಾರ್ಕಿಂಗ್ ಇಡಬೇಕು. ಈಗಾಗಲೇ 9:45 ಸುಮಾರು 20 ವಾಹನಗಳಲ್ಲಿ ಬ್ಲಾಕ್ ಆಗ್ತದೆ. ದಯವಿಟ್ಟು ಎಲ್ಲರೂ ವಾಹನವನ್ನು ಇಡಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ಬಂಧುಗಳೇ, ದಯವಿಟ್ಟು ಸೂಚನೆ ಕೊಡ್ತಾ ಇದ್ದೀವಿ. ವಾಹನ ಸಂಬಂಧಪಟ್ಟದ ವಾಹನ ಮಾಲೀಕರಿಗೆ ವಿನಂತಿ ಮಾಡ್ಕೊಳ್ತಿದ್ದೀವಿ, ತಾವೆಲ್ಲ ಪಾರ್ಕಿಂಗ್ ನಲ್ಲಿ ವಾಹನವನ್ನು ಇಡಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀವಿ. ಬಂಧುಗಳೇ, ಈಗಾಗಲೇ ಕಾಡಿನಾಗ ದೇವರ ಮೆರವಣಿಗೆ ಹೊರಟಿದೆ. ಅಲ್ಲಿಂದ 9 ಗಂಟೆಗೆ ತಾವೆಲ್ಲ ಅಭ್ರಿತಾನಕ್ಕೆ ಹೋಗ್ಬೇಕು, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ.
ಒಂದು ವರ್ಷಕ್ಕಿತ್ತಲ್ಲ ಮರ್ರೆ ನಾನು ವರ್ಷಕ್ಕೆ ಒಬ್ರು ಹೇಳಿ ವರ್ಷಲೇ ಇಲ್ಲ ಇದು ರಂಗೋಲಿ ಹಾಕೋದು ಬಿಡಿಸಕ್ಕಲ್ಲ ದರ್ಶನ ಮನೆ ಅದು ಹೌದು ಬಟ್ಟೆ ಓಡಿಸಿದೆ ಬಟ್ಟೆ ಒಂದು ಕೊಟ್ಟೆ ಮರ ಎಲ್ಲ ಬುಟ್ಟಿ ತಗೋ ಬುಟ್ಟಿ ಎಲ್ಲ ಚಟ್ಟಿ ವೈಟ್ ಅಲ್ಲ ಎರಡು ಎರಡು ತೆಗೆದಿದೆ ಅದು ಅದು ಎರಡು ತೆಗಿದೆ ಹಲೋ ಬಂಧುಗಳೇ, ದಯವಿಟ್ಟು ವಾಹನಗಳನ್ನು ಪಾರ್ಕಿಂಗ್ ವ್ಯವಸ್ಥೆ ಮಾಡಲಿಕ್ಕೆ ಬಟ್ ಅವರಿಗೆ ಸೂಚಿಸಿದ್ದೇವೆ. ಆದಷ್ಟು ನಿಮ್ಮ ವಾಹನಗಳನ್ನು ಖಾಲಿ ಮಾಡಬೇಕು. ಈಗಾಗಲೇ ಮುಳ್ಕಿಂಜಡ್ಡಿಯಿಂದ ಭವ್ಯ ಮೆರವಣಿಗೆಯಲ್ಲಿ ಕಾಡಿನ ಆಕಾರ ದೇವರ ಕಳಶಗಳು ಪ್ರಾರಂಭ ಆಗಿದೆ. ಆ ಮೆರವಣಿಗೆ ಸಾಗ್ತಾ ಇದೆ. ಎಲ್ಲ ಭಕ್ತಾಭಿಮಾನಿಗಳು ದಯವಿಟ್ಟು ಆದಷ್ಟು ಶೀಘ್ರವಾಗಿ ತಾಣದ ಕಡೆಗೆ ಹೋಗಬೇಕಾಗಿ ವಿನಂತಿ ಮಾಡಿಕೊಡ್ತಾ ಇದ್ದೀವಿ. ಕಳಸಗಳು ಅಲ್ಲೂ ಅಡೆ ಬರೋಡ ಐವತ್ತು ಕೊಡಿಯಲ್ಲ ಒಂದು ಬರಬೇಕು ಒಂದು ಕೊನೆ
नागराजाय नमः रावणेशाय हर्षकामरे श्रीवासुदेवाय नमः कामरूपिणे महाप्राणागाय नागराजाय कामरूपिणे महाप्राणागाय नागराजाय कामरूपिणे महाप्राणागाय नागराजाय कामरूपिणे ಇಲ್ಲಿ ಬಾಕ್ಸ್ ಮಾತ್ರ ಇಲ್ಲಿ ಇರುತ್ತೆ ಮಾತಾಡಿ ನೀವು ಎಲ್ಲೆಲ್ಲ ಹೋದ್ರೆ ಅಲ್ಲಿ ಕೇಳುದಿಲ್ಲ ಅಲ್ಲಿ ಬಂಧುಗಳೇ, ಈಗಾಗಲೇ ಮುಳುಕಿಜಟ್ಟಿಯಿಂದ ಕಳಶಗಳ ಮೆರವಣಿಗೆ ವಾಹನ ಹೊರಟಿದೆ. ಇನ್ನು ಕೆಲವೇ ಕೆಲವು ನಿಮಿಷಗಳಲ್ಲಿ ಕಾಡಿನಾಗ ದೇವರ ಸಾನ್ನಿಧ್ಯಕ್ಕೆ ಅದ್ದೂರಿಯ ಮೆರವಣಿಗೆಯೊಂದಿಗೆ ತಾಣಕ್ಕೆ 9:30 ಒಳಗೆ ತಲುಪುವ ನಿರೀಕ್ಷೆ ಇದೆ. ಆದ್ದರಿಂದ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಬ್ರಿ ಅರ್ಧನಾಶ ದೇವಸ್ಥಾನದ ತಾಣದ ರಸ್ತೆಯಲ್ಲಿ ಒಂದಾಗಬೇಕು ಎಂಬುದಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಬಂಧುಗಳೇ, ಈಗಾಗಲೇ 9/2/2026 ಸೋಮವಾರದಿಂದ ಮಾನ್ಯ ಹಿರಿಯ ಪುರೋಹಿತರಿಂದ ಸಂಬಂಧಪಟ್ಟಂಥ ಕಲಶಾಭಿಷೇಕ, ಕಲಶಾರಾಧನೆ, ವಿಶಂತಿ ಪೂಜೆ ಮತ್ತು ಪ್ರಸನ್ನ ಪೂಜೆ ನಡೆಯಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇದೆ. ಆದಷ್ಟು ಬೇಗನೆ ತಾವು ಹೆಬ್ರಿ ತಾಣದಿಂದ ಹೊರಡುವ ಮೆರವಣಿಗೆಗೆ ಸೇರಿಕೊಳ್ಳಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ಚಂಡೆ ತಟ್ಟಿರಾಯ ಭಜನೆ ವ್ಯವಸ್ಥೆಯನ್ನು ಮುತ್ತು ಕುಲಾಲ್ರವರು ಈ ಮೂಲಕ ವಿನಂತಿ ಮಾಡಿ ಬಂದಿರ್ತಾರೆ. ಆದಷ್ಟು ಶೀಘ್ರವಾಗಿ 9:30 ಒಳಗೆ ತಾವು ರೀಚ್ ಆಗಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೀವಿ. ಬಂಧುಗಳೇ, ದಯವಿಟ್ಟು ಆದಷ್ಟು ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಸೇರಿಕೊಳ್ಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಈ ಕಾರ್ಯಕ್ರಮಕ್ಕೆ ನನ್ನ ಮಿತ್ರ ಸೀತಾರಾಮ್ ದಿವಿಟ ಶೆಟ್ಟರು ಆಗಮಿಸಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ವಿಶೇಷವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಂಧುಗಳೇ, ಈಗಾಗಲೇ ಮುಳುಕಿಜಟ್ಟಿಯಿಂದ ನಮ್ಮ ಮೆರವಣಿಗೆ ಹೊರಟಿದೆ. ಇನ್ನು ಕೆಲವು ನಿಮಿಷಗಳ ಒಳಗೆ ತಾಣಕ್ಕೆ ತಲುಪಲಿದೆ. ಅಲ್ಲಿಂದ ಭವ್ಯ ಮೆರವಣಿಗೆಯಲ್ಲಿ ಕಾಡಿನಾಗರ ಸಾನ್ನಿಧ್ಯಕ್ಕೆ ಮೆರವಣಿಗೆ ಮುಟ್ಟತಕ್ಕಂಥ ಅವಕಾಶಗಳಿದೆ. ಮುಂದಿನ ನಮ್ಮ ಮೆರವಣಿಗೆ ತನಕ ಎಲ್ಲ ಕಾರ್ಯಕ್ರಮದ ವಿವರಗಳನ್ನು ನಮ್ಮ ಸನ್ಮಿತ್ರ ಶ್ರೀನಿವಾಸ ಭಂಡಾರಿ ಕೊಡಲಿದ್ದಾರೆ. ಮುಂದೆ ನಾನು ಮೆರವಣಿಗೆ ಕಡೆಗೆ ನಾನು ಹೋಗ್ತಾ ಇದ್ದೀನಿ.
प्रजापते श्री वासुदेवाय नमः श्री नमः कामरूपिणे महाबलानागातनन्ताय स्वाहा धन्वा 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 श्री नमः कामरूपिणे स्वाहा धन्वा श्री नमः कामरूपिणे महाबलानागातनन्ताय 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 स्वाहा श्री नमः कामरूपिणे महाबलानागातनन्ताय स्वाहा धन्वा श्री नमः कामरूपिणे महाबलानागातनन्ताय श्री नमः कामरूपिणे महाबलानागातनन्ताय स्वाहा धन्वा 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 प्रजापतये स्वाहा प्रजापते श्री वासुदेवाय नमः हरे नमः कामरूपिणे महाबलानागातपते अनन्ताय स्वाहा धन्वा श्री नमः कामरूपिणे महाबलानागातनन्ताय 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 स्वाहा धन्वा श्री नमः कामरूपिणे महाबलानागातपते अनन्ताय स्वाहा श्री नमः कामरूपिणे महाबलानागातपते अनन्ताय स्वाहा श्री नमः कामरूपिणे महाबलानागातनन्ताय 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 ಬಂಧುಗಳೇ, ಈಗಾಗಲೇ ಕಳಸಗಳ ವಾಹನ ಕನ್ನಾರುದಿಂದ ಮುಂದಕ್ಕೆ ಬಂದಿದೆ. ಇನ್ನು ಕೇವಲ 10 ನಿಮಿಷ ಒಳಗೆ ಕಬ್ರಿ ತಾಣದಲ್ಲಿ ಕಳಸಗಳ ಮೆರವಣಿಗೆ ಬರ್ತಾ ಇದೆ. ಆದಷ್ಟು ಸಂಖ್ಯೆಯಲ್ಲಿ ದಯವಿಟ್ಟು ಆದಷ್ಟು ಸಂಖ್ಯೆಯಲ್ಲಿ ತಾಣದಲ್ಲಿ ಜಮಾಯಿಸಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಬಂದ ಎಲ್ಲ ಭಕ್ತರಿಗೆ ವಿನಂತಿ ಮಾಡಿಕೊಳ್ತೀವಿ, ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ತಾಣದ ಕಡೆಗೆ ಮೆರವಣಿಗೆಯಲ್ಲಿ ಸೇರಿಕೊಳ್ಬೇಕಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತೀವಿ. ಮುಂದೆ ಆಗಾಗ ವಿಷಯಗಳನ್ನು ಪ್ರಚುರಪಡಿಸುವರೆ ಸನ್ಮಾನ್ಯ ಶ್ರೀ ಭಂಡಾರಿಯವರೊಂದಿಗೆ. कामरूपिणे महाबलानागातनन्ताय स्वाहा श्री नमः 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 कामरूपिणे महाबलानागातनन्ताय श्री नमः कामरूपिणे महाबलानागातनन्ताय स्वाहा श्री नमः कामरूपिणे महाबलानागातनन्ताय स्वाहा
ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ 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 ರಾಮದೇ ಶ್ರೀ ವಾಸುದೇವಾಯ ನಮಃ. ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಾಗರಾಜಾಯ ನಮಃ. ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ 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 ಶ್ರೀ ನಮಕಾಮರೂಪಿಣೆ ಮಹಾಬಲಾನಗ ದುರಂತ ನಗರಾಜ
ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಬಲಾಗ ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ 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 ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಗಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಗಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಶ್ರೀ ನಮ ಕಾಮರೂಪಿಣೆ ಮಹಾಗಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ಶ್ರೀ ನಮ ಕಾಮರೂಪಿಣೆ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಶ್ರೀ ನಮ ಕಾಮರೂಪಿಣೆ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಶ್ರೀ ನಮ ಕಾಮರೂಪಿಣೆ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ 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 ಶ್ರೀ ನಮ ಕಾಮರೂಪಿಣೆ ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ 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 ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಶ್ರೀ ನಮ ಕಾಮರೂಪಿಣೆ ಮಹಾಬಲಾನಾಗ ಧನಂತ ನಾಗರಾಜ 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 ಪ್ರಜಾಪತೆ ಪ್ರಜಾಪತೆ ಶ್ರೀವಾಸುದೇವಾಯ ತನ್ನೋಮ यदक्षेत्रस्य मन्त्रस्य हिरण्यगर्भोऽग्ने स्वच्छगते स्वच्छगर्भोमे विनियोग स्वच्छकृतेज्ञय स्वाहा स्वच्छकृतेज्ञय इदन्नमम निक्षणञ्च वृत्वा अनुयाजं सारज्जुं गृहीत्वा देवेभ्यः तन्नमम वसुभ्यः स्वाहा वसुभ्यः तन्नमम शुद्ध आदित्येभ्यः स्वाहा रुद्राक्षेभ्यः तन्नमम रुद्राय भगवतये स्वाहा पशुपतये रुद्राय इदन्नमम चन्द्राभागेभ्यो विश्वेभ्यो देवेभ्यो स्वाहा चन्द्राभागेभ्यो विश्वेभ्यो देवेभ्यः इदन्नमम अयाचेत्यस्य मन्त्रस्य विमतो वदन्ति प्राच्यत्राज्यो मे विनियोगः
अयसेज्ञये स्वाहा अयसेज्ञे तन्नवः देवे स्वाहा तन्नवः विष्णवे स्वाहा विष्णवे तन्नवः अग्ने स्वाहा तन्नवः वायवे स्वाहा तन्नवः सूर्यात् स्वाहा सूर्यात् तन्नवः प्रजापते स्वाहा प्रजापते श्री वासुदेवाय इदं नमः ब्रह्मस्तार्थं पुनरेव तस्मावतीरोष्ये अयसेज्ञये स्वाहा अयसेज्ञे तन्नवः देवेभ्यः स्वाहा देवेभ्यः तन्नवः विष्णवे स्वाहा विष्णवे तन्नवः अग्ने स्वाहा अग्ने तन्नवः वायवे स्वाहा तन्नवः सूर्यात् स्वाहा सूर्यात् तन्नवः प्रजापते स्वाहा प्रजापते श्री वासुदेवाय इदं नमः ज्ञाता ज्ञातो श्रवणार्थं द्वारमाज्वलं करिष्यग्ने स्वाहा तन्नवः तन्ने स्वाहा तन्नवः न्यूनातिरिक्तपर्यारार्थमेकामध्यावतं मोक्षे वैश्वानराय स्वाहा वैश्वानराय तन्नवः सुराक्षदोषप्राप्तवर्देकवारमाज्वलं करिष्यमरुत्तमरुत्तन्न यद् गुण्यार्थं व्यार्थं मोक्षे यज्ञे स्वाहा तन्नवः वये स्वाहा तन्नवः सूर्यात् स्वाहा सूर्यात् तन्नवः प्रजापते स्वाहा प्रजापते श्री वासुदेवाय तन्नमः अमृताभिधानवसे महानैवेद्यं विसर्जयामि अमृताभिधानवसे महानैवेद्यं विसर्जयामि चण्डोजातिकं समर्पयामि सर्वोपचारपूजा समर्पयामि कल्पोक्तध्यानावनाशोपचारपूजा कङ्कर्मकरिष्ये सहस्रवक्त्रं त्रिहस्तरिक्वं विशङ्कनेत्रं कपिलाटुकाढ्यं विषायुधं रोचरतं दवाहं तन्नागराजं प्रणतोत्तनित्यम् ध्यायेन संवृत्तरित्र ध्यायामि ध्यानं समर्पयामि आवाहनं समर्पयामि हस्तवर्गं समर्पयामि पादयोपाद्यं समर्पयामि ज्ञातमनियं समर्पयामि वधुवर्गं समर्पयामि गुरुराचमनं समर्पयामि दानं समर्पयामि पत्रं समर्पयामि उपवीतं समर्पयामि आदनं समर्पयामि आभरणान् समर्पयामि गन्धं समर्पयामि कृतान् समर्पयामि अलङ्कारपुष्पाणि समर्पयामि धूपाः वनस्पतिरतोत्पन्नो गन्धाढ्योतोत्सवाः आग्रे सर्वदेवानां धूपोऽयं कदां ज्योते शुक्लत्तदे रक्ता देवानां सुसंप्रियः प्रभः करो महादेजादीपोऽयं कदां धूपमाग्रापयामि दीपं दर्शयामि नैवेद्यार्थे प्रदत्तापित नारिकेलखण्डकदली परमच्यूतफला परमहानैवेद्यं निवेदयामि द्राक्षाफलगुच्छमः नैवेद्यं निवेदयामि प्राणस्वाहा पानस्वाहा व्यानस्वाहा समानस्वाहा महानैवेद्यं निवेदयामि महानैवेद्यं विसर्जयामि मन्त्रपुष्पं समर्पयामि मङ्गलनीराजनं च करिष्ये जयत्रिलोखण्डगुणोरमण्डलस्ततोदितो ज्ञानमरीचिमाली स्वभक्ताः नियन्ता महतावतारो हरिदात्मभक्तराः जयत्यजो क्षीणत्कात्मं वाहकैश्वर्यकान्तिप्रदस्ततोदितः तदा तदात्मजनदे विराप्यः कृष्णावतारो हरिकदाकराः जयते हरिरतिञ्जाः सर्वदेवैकवन्द्याः परमगुरुरवेट्टावाप्यसज्जराजान् निखिलगुणगणानो नित्यमुक्तदोषाः सरसिजनयनो श्रीपतिर्मानदो नः प्रियपत्येर्माणिक्यवैतदप्रभाजालोल्लातो वात सकलावत्यसमते जगज्जन्मस्थे प्रलयरचनाशीलवपुषे नमो अशेषाम्नाय स्मृतिदीप्ताय हरये येन प्रादुर्भाविभूमिवलये व्यस्तारिकोदन्तति प्रापोधिष्ठतिपङ्कजं करुणया प्राकाशितत्वं परं ध्वान्तं दन्तवनाय साधुरिकरत्साकारिसन्मार्गकः तेन व्यासदिवाकरेण संवात्याजिवेमानतम् व्याप्तिरिजनिरे नमः सावक्ष्येतवक्ष्येतते यावृत्तित्यविवक्षतोऽपिते दक्षन्नमैवादिते नैवाद्य प्रतिवक्षविष्टरुदलं शुद्धं प्रमाणं तमे भूयादत्तरिणयाय भगवान् आनन्दतीर्थो मुनिः स्वस्तिप्रदाभ्यः परिपालयं तां न्यायेन मार्गेण महिमहिताः गोब्राह्मणेभ्यश्चमोत्तनित्यं लोकाचमत्ताः सुखिनो भवन्तु काले वर्षपत्यन्यपृथिवीदत्यकालिनी पेटोऽयं शोपरहिताः सन्दर्भयाः अपुत्राः पुत्रिणः सन्तो पुत्रिणः सन्तो पुत्रिणः अतनास्तनाः सन्तो जीवन्तु शरदां शतम् मंगलनीराजनं समर्पयामि तत्रदाद्यमरगराकोदपरा पूजात् समर्पयामि हे अग्ने त्वं मृडनामासे मृडनामकग्ने नमः ध्यान आवाहनातरोपचारार्थे आद्यो वारवः निवेदयामि पूर्णफलहो विनियोगः इदं फलं मया देवा स्थापितं देवताशना तेन मे सफलावाप्तिः भवेत् पूर्णावती
कर्मणो विशोषितो संगताबलदर्थे पूर्णबलहोमेयाः इदं फलं मया देवः ताविदेवताजिना तेन वेदबलानात्यर्थेष्वन्निधन्वनिस्वाहा बोधिदेवपरमात्मनिधन्नवः अग्नये पृथिव्यै मातये स्वाहा अग्नये पृथिव्यमातन्नवः वायवे अन्तरिक्षाय मातये स्वाहा वाये अन्तरिक्षामातन्नवः आचार्ये मातये स्वाचार्ये मातन्नवः नक्षत्रेभ्यश्च विद्यतमातये स्वाहा नक्षत्रेभ्यो विद्यमातन्नवः अग्नये स्वाहा अग्नदन्नवः वायवे स्वाहा दन्नवः सूर्याय स्वाहा सूर्यादन्नवः प्रजापते स्वाहा प्रजापते शिवादन्नवः नमस्ते गारवत्यानस्य दक्षिणाग्ने नमः आहवन्याय महानेत्रे नमो नमः स्वाहा काण्डद्रवपाताय कर्मसुमधुरोपिणे स्वर्गास्वर्गदात्रेयज्ञेताय नमो नमः स्वाहा विज्ञेताच्युत गोविन्दा माधवानन्तकेशव कृष्णविष्णोर्षिकेश वासुदेव नमोऽस्ते स्वाहा नित्याञ्चलिगत्थातरिकाय ज्ञानमूर्तये पूर्णानन्दाय हरे सर्वैष्णवभुजे नमः स्वाहा पूर्णाधिकालत्वमुहूर्तोऽस्तु पूर्णाधिकालत्वमुहूर्तो अस्तु राज्यपात्रमुत्तरतो निधाय हरीजपूर्णपात्रं नेत् पाणिना संतुष्य प्राच्यानि समार्जयामि दक्षिणायां समार्जयामि तृतीयां समार्जयामि तृतीयां समार्जयामि ऊर्ध्वायां समार्जयामि ब्रह्मणे वरं ददामि ब्रह्मन् ब्रह्मादिमत्ते ब्रह्मन् ब्रह्मणे हनुमान् प्रार्थयामि शान्तिरत्तो वट्टिरत्तो तट्टिरत्तो वृद्धिरत्तो अविघ्नमत्तो आयुष्यमत्तो प्रतिचित् बिम्बे विशुद्धकलाभिवृद्धिरत्तो नमस्ते गारवत्या नमस्ते दक्षिणाग्ने नमः आहवनीयाय महानेत्रे नमो नमः काण्डत्रयोपाताय कर्मब्रह्मतरोपिणे स्वर्गात्वर्गदात्रेयज्ञेताय नमो नमः यज्ञेताच्युत गोविन्दमाधवान्तकेशव कृष्णविष्णुऋषिकेशवासुरे स्वस्ति श्रद्धां मेधामेश प्रज्ञां विद्यां त्रिविषयं बलम् आयुष्यं चेतारोग्यं धीमे प्रवाहन शोधकेन वाणिना त्रिम्बतावृश्च परित्रणानि प्रागादि उत्तरता वितरतेत ध्यान आवाहन सर्वोपचारार्थे आज्योपहारमहानिवेद्यं निवेदयामि कायेन वाचा मनसा इन्द्रियैर्वाभ्यात्रावरदुत्वभावः करोमि यत् सकलं वरस्मै नारायणाय समर्पयामि यजमानुद्दिश्य आचरिता शिलाभ्यं प्रतिष्ठापराङ्ग प्रतिष्ठाप्रदानहोमाख्येन कर्मणा श्रीलक्ष्मीनरसिंहप्रीयतां श्रीकृष्णार्पणमस्तु महादेव देवा तत्र चौदाजना विघ्नेश्वरता तानुपासयामि अग्निमत्यत्यन्नं कलशमध्ये प्रवाहयामि आं ह्रीं क्रों यारालवचटाः दोन्ताः प्राणाः प्राणाः जीवयचिताः सर्वेन्द्रियाणि वाङ्मनश्चक्षुश्रोत्राघ्राणैवागत्य सुखं चलं तिष्ठन्तु स्वाहा नमः कामरूपिणे महाबलानागाय स्वाहा जय जनसमादरवत्या महादेवोलविद्याय स्वाहा
काले वर्षदवर्जन्यः पृथिवी अस्याग्निं दोषोऽयं यथा सज्जनाः सन्तु अपत्यापत्नः अधुना सदा बलकवै सर्वेऽपि सन्तु सर्वे सन्तु निरामयाः सर्वे भद्राणि पश्यन्तु मा कश्चित् दुःखभाग् भवेत् सर्वे जनाः सुखिनः भवन्तु नमस्ते सन्मङ्गलानि भवन्तु मङ्गलनीराजं दर्शयामि चतुर्नामनमस्तराजोपचार पूजा वन्दनं समर्पयामि अतः प्रार्थनाम् आपादमूलपर्यन्तं गुरूणाम् आपुंसरेदं तेन विघ्नाः प्रणश्यन्ते निर्मोदताहं श्रीगुरुभ्यो नमः प्रार्थनां समर्पयामि अगजाननवद्मार्गं गजाननमहर्निशम् अनेकदन्तं भक्तानाम् एकदन्तोपास्महे महागणपतये नमः प्रार्थनां समर्पयामि हर शम्भो महादेव विश्वेश अमरवल्लभ शिवशङ्कर सर्वात्मन् नीलकण्ठनमोऽस्तुते आगाजलिङ्गेश्वरं त्र्यरुद्राय नमः प्रार्थनां समर्पयामि प्रतिष्ठाकाल अंचने ब्रह्मकलशाभिषेक पर्वकाल प्रसन्नकालावण्य आ समयं प्रार्थना ಅಂತಂದ್ರೆ ಆ ದೇವರ ಕಾರ್ಯ ನಾಗದೇವರ ಪರಿಪೂರ್ಣವಾದ ಅನುಗ್ರಹ ಮಲ್ಪೇರುವಂತ ದಿನ ಪ್ರತಿಷ್ಠಾಹಾಮ ಪ್ರಧಾನಹಾಮ ಅಂತೇಳಿ ಆಸ್ತಮ ಕಲಶಾಭಿಷೇಕ ಪಂಚಾಮೃತಾಭಿಷೇಕ ಕೂಡ ಪ್ರಸನ್ನ ಭೋಜಿತ ಅವರ ಆ ನಾಗದೇವರ ಅಂತರ್ಯಾಮಿ ಸಂಕರ್ಷಣ ಪರಮಾತ್ಮ ಸುಪ್ರಸನ್ನ ಅಪ್ಪನ ಮೂಲಕವಾಗಿ ಭಕ್ತರ ಭಟ್ಮನ ದಲಿತ ಭಕ್ತ ಕಷ್ಟಲಾರ್ಪಣೆ ಪರಿಹಾರ ಅಂಪಡಿ ಅನ್ನನೆ ಈ ಕ್ಷೇತ್ರವನ್ನು ಪ್ರಶ್ನಿಲವಾದ ನಾಗದೇವ ರಾಜ್ಯ ನಾಗದೇವರು ಎಂಥದ್ದು ಪ್ರತಿಯೊಂದು ಅಂಬನ ಕೆಲಸ ಕಾರ್ಯಕ್ಕೆ ಉತ್ತರೋತ್ತರ ಅಭಿವೃದ್ಧಿಯನ್ನೆಲ್ಲ ಪರಿಪೂರ್ಣವಾದ ಅನುಗ್ರಹ ಮಾಡಿಕೊಡುವಂಥ ಭಕ್ತಿಯ ಶ್ರದ್ಧೆಗೆ ಪ್ರಾರ್ಥನೆ ಮಾಡ್ತಾರೆ ಪ್ರಾರ್ಥನಾ ಸಮರ್ಪಯ ಪ್ರದಕ್ಷಿಣಸ್ಕಾರ ಸಮರ್ಪಯ ಸರ್ವೋಪಚಾರ ಪೂಜಾವನಮನೇನ ಅಡೆ ಬರ್ತಾನ ನಾನು ತಡೆ ಬರ್ತಾನ ಲಕ್ಷ್ಮೀಂದ್ರ ಸಿಂಹಾತ್ಮ ಕೃಷ್ಣಪ್ರಿಯದ ಕೃಷ್ಣ गोविंदाय नमः ಬರ್ತೀರಾ ಗರ್ನ ಶಬ್ದ ಗಣ್ಣತ ನಾನು 10 ನಿಮಿಷ ಬಂದೆ ಆಯ್ತಾ ಅವ್ರ ಮನೆಗೆ ಹೋಗಿ ಬರ್ತೆ
ಕಾಲ್ಚಕ್ರ ಪುಷ್ಪ ಇದೆ. ಹಾ.
ಬಂಧುಗಳೇ, ಈಗಾಗಲೇ ಕಾಡಿನಾಗದೇವರ ಕಲಶ ಅದ್ದೂರಿಯಿಂದ ಕಾಡಿನಾಗನ ಸಾನ್ನಿಧ್ಯಕ್ಕೆ ಪ್ರವೇಶ ಆಗಿದೆ. ಸಮೂಹ ಭಕ್ತರ ಸಾಕಲದೊಂದಿಗೆ ಈಗಾಗಲೇ
35 ಕಳಶಗಳು ಅದ್ದೂರಿಯ ಮೆರವಣಿಗೆ ನಡೆದಿದೆ. ಇನ್ನು ಕೆಲವು ನಿಮಿಷಗಳಲ್ಲಿ ಧಾರ್ಮಿಕ ವಿಧಿವಿಧಾನಗಳ ಮೂಲಕವಾಗಿ ಅಲ್ಲಿಯ ಪೂಜೆ ಸಲ್ಲುತ್ತದೆ. ದಯವಿಟ್ಟು ಎಲ್ಲ ಭಕ್ತಾಭಿಮಾನ ವಿನಂತಿ, ದಯವಿಟ್ಟು ಯಾರು ವೆಹಿಕಲ್ ಇದ್ದಾರೆ ಅವರು ದಯವಿಟ್ಟು ವೆಹಿಕಲ್ ಅನ್ನು ಪಾರ್ಕಿಂಗ್ ನಲ್ಲಿ ಇಡಬೇಕು. ದಯವಿಟ್ಟು ಎಲ್ಲ ಭಕ್ತರಿಗೆ ವಿನಂತಿ ಮಾಡ್ಕೊಳ್ತಿದ್ವಿ, ಬಂಧುಗಳೇ ದಯವಿಟ್ಟು ಕಡಿ ಬಿಟ್ಟು ನಿಂತ್ಕೊಳ್ಬೇಕು ಪ್ಲೀಸ್. ದಯವಿಟ್ಟು ದೇವೇಂದ್ರ ಬಂಧುಗಳೇ ದಯವಿಟ್ಟು ಸ್ವಲ್ಪ ಬದಿಸಿ ನಿಲ್ಲಬೇಕು. ದಯವಿಟ್ಟು ಪ್ಲೀಸ್ ವಿನಂತಿ ಮಾಡ್ಕೊಳ್ತಿದ್ದೀವಿ. ದಯವಿಟ್ಟು ಎಲ್ಲರಿಗೆ ನೋಡ್ತಕ್ಕಂಥ ಮುಕ್ತ ಅವಕಾಶವನ್ನು ಕೊಡಬೇಕು ವಿನಂತಿ ಮಾಡ್ತಾ, ಈಗಾಗಲೇ ಆಸನದ ವ್ಯವಸ್ಥೆ ಮಾಡಿದ್ದೀವಿ. ದಯವಿಟ್ಟು ಇಲ್ಲಿ ಪಾನಕದ ವ್ಯವಸ್ಥೆ ವಿತರಣೆ ಮಾಡ್ತಕ್ಕಂಥ ಜವಾಬ್ದಾರಿ ಕೂಡ ನಡೀತಾ ಇದೆ. ಇನ್ನೊಂದು ಬದಿಯಲ್ಲಿ ನನ್ನ ಆತ್ಮೀಯ ಮಿತ್ರ ರಂಗರಾಜ್ ಮತ್ತು ಸನ್ಮಾನ್ಯ ಭಂಡಾರಿಯವರ ಮುಖೇನವಾಗಿ ಕೌಂಟರ್ ವ್ಯವಸ್ಥೆಯಲ್ಲಿ ನಾವು ಅಣಿಯಾಗಿದ್ದೇವೆ. ದಯವಿಟ್ಟು ಯಾರಾದರೂ ಒಂದಿಗೆ ನೀಡೋರು ಇದ್ದರೆ ಕೌಂಟರ್ನಲ್ಲಿ ಹಣ ನೀಡಿ ರಸೀದಿ ಪಡ್ಕೊಳ್ಬೋದು. ಹಿಂಬದಿಂದ ಅಲ್ಲಿ ನಮ್ಮ ಕೌಂಟರ್ ಹಿಂಬದಿಯಲ್ಲಿ ಕೂತ್ಕೊಳ್ಳಿ ಜಾಗಿದೆ, ತಂಪಾದ ಜಾಗಿದೆ, ಅಲ್ಲಿ ವಿಶ್ರಾಂತಿ ಪಡ್ಕೊಳ್ಬೋದು. ಏನಾದರೂ ಸಲಹೆ ಸೂಚನೆಗಳಿದ್ದರೆ ತಮಗೆ ಹೇಳ್ಬೋದು. ಈಗಾಗಲೇ ನಮ್ಮೊಂದಿಗೆ ಹೆಬ್ರಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸನ್ಮಾನ್ಯ ತಾರನಾಥ್ ಬಂಗೇರು ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತೇವೆ. ಈ ಒಂದು ಮೆರವಣಿಗೆಯ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಹಕರಿಸಿದಂಥ ಹೆಬ್ರಿ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೆ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇವೆ. ಹೆಬ್ರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದ ಶ್ರೀಮತಿ ಸುಚಿತ್ರಾ ಮೇಡಮ್ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಕೂಡ ನಮ್ಮ ಕಮಿಟಿಯ ಒಬ್ಬರು ಉಪಾಧ್ಯಕ್ಷ ಆಗಿದ್ದಾರೆ. ಅವರು ಕೂಡ ವೆಲ್ಕಮ್ ಮಾಡ್ತೀವಿ. ದಯವಿಟ್ಟು ಸ್ವಯಂ ಸೇವಕರ ವಿನಂತಿ ದಯವಿಟ್ಟು ಆಸನದ ವ್ಯವಸ್ಥೆ ಮಾಡಲಿಕ್ಕೆ ಕುರ್ಚಿ ವ್ಯವಸ್ಥೆ ಮಾಡೋಕ್ಕೆ ವಿನಂತಿ ಮಾಡಿಕೊಳ್ತಿದ್ವಿ. ದಯವಿಟ್ಟು ಚಂದ್ರಕಾಂತ್ ದಯವಿಟ್ಟು ಆಸನದ ವ್ಯವಸ್ಥೆ ಮಾಡಿ ಪ್ಲೀಸ್. ದಯವಿಟ್ಟು ಅಡ್ಡ ನಿಲ್ಬೇಡಿ ಪ್ಲೀಸ್. ಹೊರಗಿಂದ ಪಾನಕ ವ್ಯವಸ್ಥೆ ಇದೆ, ದಯವಿಟ್ಟು ವ್ಯವಸ್ಥೆ ಮಾಡಿ. ಆಸನ ವ್ಯವಸ್ಥೆ ಮಾಡಿ ದಯವಿಟ್ಟು ಪ್ಲೀಸ್. ದಯವಿಟ್ಟು ಹಿಂಬದಿಂದ ಜಾಗಿದೆ, ಆಸನದಾಗಲಿ ಜಾಗಿದೆ, ದಯವಿಟ್ಟು ಬದಿಗೆ ನಿಲ್ಲಿ. ಎಲ್ಲರಿಗೆ ಕಾಡಿನಾಗರ ಒಂದು ಕಾರ್ಯಕರ್ತೆ ನೀಡತಕ್ಕಂಥ ಅವಕಾಶವನ್ನು ತಾವೆಲ್ಲ ಮಾಡಿಕೊಡಬೇಕು ಎಂಬುದಾಗಿ ಈ ಮೂಲಕ ವಿನಂತಿ ಮಾಡಿಕೊಳ್ತಿದ್ದೀವಿ. ಬಂಧುಗಳೇ ಆದಷ್ಟು ಆಸನದ ವ್ಯವಸ್ಥೆ ಮಾಡಿಕೊಡ್ಬೇಕು. ದಯವಿಟ್ಟು ಸಹಕರಿಸಬೇಕಾಗಿ ತಮ್ಮ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೀವಿ. ಬಂಧುಗಳೇ ಈಗಾಗಲೇ ನಮ್ಮೊಂದಿಗೆ ಅನೇಕ ಮಂದಿ ಸೇರಿಕೊಂಡಿದ್ದಾರೆ. ನನ್ನ ಆತ್ಮೀಯ ಮಿತ್ರ ದಿನೇಶ್ ಚಂದ್ರಗಡೆ ಅವರು ಕೂಡ ನಮ್ಮನ್ನು ಸೇರಿಕೊಂಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಸ್ವಾಗತವನ್ನು ಕೂಡ ಬಯಸ್ತೇವೆ. ಹರಿ ಓಂ. ಶ್ರೀ ಕಾಡ್ಯ ನಾಗದೇವರು ಬಲ್ಲೆ ಹೆಬ್ರಿ ಇದರ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನೆಗೆ ಆಗಮಿಸಿದಂಥ ಸದ್ಭಕ್ತರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ಈ ಒಂದು ಅದ್ಧೂರಿಯ ಪುರಮೆರವಣಿಗೆಯಲ್ಲಿ ನಮ್ಮೊಂದಿಗೆ ಸಹಕರಿಸಿದಂಥ ಚಂಡೆ ಬಳಗದವರು ಹಾಗೂ ಭಜನಾ ತಂಡಗಳು, ಹಾಗೆ ತಟ್ಟಿರಾಯ ಸೇವೆಯನ್ನು ನೀಡಿದಂಥವರು, ಹಾಗೆ ಕೊಂಬು ಸೇವೆಯನ್ನು ನೀಡಿದಂಥವರು, ಅಮೃತ ಭಾರತೀಯ
ಮಕ್ಕಳ ಭಜನಾ ತಂಡದವರಿಗೆ ಆತ್ಮೀಯವಾದ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಆಗಮಿಸಿದಂಥ ಸರ್ವ ಊರ ಪರವೂರ ಭಕ್ತಾದಿಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ವಂದನೆಯನ್ನು ಸಲ್ಲಿಸಿಕೊಳ್ಳುತ್ತಾ ಈಗಾಗಲೇ ಅದ್ದೂರಿಯ ಪುರಮೆರವಣಿಗೆಯೊಂದಿಗೆ ಕಳಶವನ್ನು ಸನ್ನಿಧಾನಕ್ಕೆ ತಂದಿಡಲಾಗಿದೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಿಕ್ಕಿದ್ದಾರೆ. ಪುರೋಹಿತ ವರ್ಗದವರು ನಮ್ಮೊಂದಿಗಿದ್ದಾರೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕು ಅಂತ ಸಮಿತಿಯ ಪರವಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇನ್ನೇನು ಕೆಲವು ಹೊತ್ತಿನಲ್ಲಿ ಶ್ರೀ ಕಾಡ್ಯನಾಗದೇವರ ಸಾನ್ನಿಧ್ಯದಲ್ಲಿ ಸಂದರ್ಶನ ನಡೆಯಲಿಕ್ಕಿದೆ. ತದನಂತರ ಪ್ರಸಾದ ವಿತರಣೆ ಹಾಗೆ ಮಧ್ಯಾಹ್ನ 1 ಗಂಟೆಗೆ ಸರಿಯಾಗಿ ಶ್ರೀದೇವರ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ. ಆಗಮಿಸಿದಂಥ ಎಲ್ಲ ಭಕ್ತಾದಿಗಳು ಶ್ರೀದೇವರ ಪ್ರಸಾದವನ್ನು ಸ್ವೀಕರಿಸಿಯೇ ತೆರಳಬೇಕಾಗಿ ತಮ್ಮೆಲ್ಲರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಭಜನೆಯೊಂದಿಗೆ ಮೆರವಣಿಗೆಯಲ್ಲಿ ನಮ್ಮೊಂದಿಗೆ ಭಾಗವಹಿಸಿದಂಥ ಅಮೃತ ಭಾರತಿ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿಗಳಿಗೆ ಹಾಗೆ ಬೋಧಕೇತರ ವರ್ಗದವರಿಗೆ ಸಮಿತಿಯ ಪರವಾಗಿ ವಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಈ ಒಂದು ಪುರ ಮೆರವಣಿಗೆಯಲ್ಲಿ ಶ್ರೀ ದುರ್ಗಾ ಪರಮೇಶ್ವರಿ ಗದ್ದುಗೆ ಅಮ್ಮನವರ ಭಜನಾ ಮಂಡಳಿಯ ಸದಸ್ಯರು ನಮ್ಮೊಂದಿಗೆ ಭಾಗವಹಿಸಿದ್ದಾರೆ. ಇವರಿಗೂ ಕೂಡ ಶ್ರೀದೇವರ ಹಾಗೆ ಸಮಿತಿಯ ಪರವಾಗಿ ಅನಂತ ವಂದನೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ.
ದೂರ ಇಡೋಕ್ಕಾಗ ಹೆಚ್ಚು ದೂರ ಇಡೋಕ್ಕಾಗ ಅಲ್ಲಿ ದೂರ ಮರ ದೂರ ಅಲ್ಲಿ ನೋಡ್ಬಿಟ್ಟು ನಡುತ್ತೆ ಅಲ್ಲಿ ಹೊರತಲ್ಲ ಹತ್ರ ಮಾಡ್ತಾರೆ ಅಲ್ಲಿ ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮ ಧಾರ್ಮಿಕ ವಿಧಿವಿಧಾನಗಳ ಪೂಜಾ ಕಾರ್ಯಕ್ರಮ ಕೂಡ ನಡೀತದೆ. ಆಮೇಲೆ ಭಾಳ ಸುಮೂರ್ತದಲ್ಲಿ ಕಾಡನಾಗದೇವರು ಸಾನ್ನಿಧ್ಯವನ್ನು ಸೇರಿಕೊಳ್ತಾರೆ. ಅಲ್ಲಿಂದ ಮುಂದೆ ನಮ್ಮ ಕಾರ್ಯಕ್ರಮಗಳು ನಡೀತದೆ. ತದನಂತರ ಗಂಟೆ ಒಪ್ಪಿಸುವುದು ಅಥವಾ ದರ್ಶನ ಸೇವೆ, ಏಳಿಗೆ ಕೇಳಿಕೆ, ನಂತರ ಕರೆಕ್ಟ್ 1 ಗಂಟೆಗೆ ಅನ್ನ ಸಂತರ್ಪಣೆ ನಡೆಯಲಿದೆ. 2 ರೀತಿಯ ವ್ಯವಸ್ಥೆ ಮಾಡಿದ್ದೀವಿ. ಒಂದು ಕುಳಿತುಕೊಂಡು ಊಟ ಮಾಡ್ತಕ್ಕಂಥ ವ್ಯವಸ್ಥೆ, ಇನ್ನೊಂದು ಬಫೆ ಸಿಸ್ಟಮ್ ಮಾಡಿದ್ದೀವಿ. ದಯವಿಟ್ಟು ತಾವು ವಿನಂತಿ ಮಾಡಿ ತಾವು ಸಹಕರಿಸಬೇಕು ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಕೌಂಟ್ರಲ್ಲಿ ಯಾರಾದರೂ ಹಣ ನೀಡುವರಿದ್ದರೆ ಕೌಂಟ್ರ್ ವಿಭಾಗದಲ್ಲಿ ಕೌಂಟ್ರಲ್ಲಿ ಇದೆ. ಹಾಗಾಗಿ ತಾವು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ.
ಒಂದು ಮನೆಗೆ ಒಂದು ಪ್ರಸಾದ, ಹೊರಗಿನವರಿಗೆ ಒಂದು ಪ್ರಸಾದ ಕೊಡ್ತಾ ಇದ್ವಿ. ಮುದುಕೋಲ್ ಪ್ಲೀಸ್. ಬಂಧುಗಳೇ, ತಮಗೊಂದು ಅತ್ಯಂತ ಪ್ರಮುಖವಾದ ವಿಚಾರಗಳನ್ನು ಹೇಳಿಕೆ ಬಯಸ್ತಿದ್ದೀವಿ. ದಯವಿಟ್ಟು ಪ್ರಸಾದ ತಗೊಳ್ಳಿಕ್ಕೆ ಹೋಗೋರು ಒಂದು ಮನೆಯಿಂದ ಒಬ್ಬರಿಗೆ ದಯವಿಟ್ಟು ಕೇಳ್ಕೊಳ್ಳಿ. ಒಂದು ಮನೆಯಿಂದ 5 ಜನ ಬಂದರೆ ಆ ಮನೆ ಒಂದು ವ್ಯಕ್ತಿ ಮಾತ್ರ ಪ್ರಸಾದ, ಹೊರಗಿನವ್ರಿಗೆ ಬಂದವರಿಗೆ ಒಂದು ಪ್ರಸಾದ. ಎಲ್ಲ ತೀರ್ಥ ಎಲ್ಲರೂ ತಗೊಳ್ಬೋದು, ತೊಂದರೆ ಇಲ್ಲ. ಅದು ಪ್ರಸಾದ ತಗೊಳ್ಳೋದು ಮನೆಗೊಬ್ಬರು ಮಾತ್ರ. ಬಂಧುಗಳೇ, ಈಗಾಗಲೇ ಆಸನ ವ್ಯವಸ್ಥೆ ಮಾಡಿದ್ದಾರೆ. ದಯವಿಟ್ಟು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ, ತಮಗೆಲ್ಲರಿಗೂ ಕಾಡಿನಾಗ ದೇವರ ಪುನರ್ ಪ್ರತಿಷ್ಠೆ ಮತ್ತು ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠೆ ಪರವಾಗಿ ಅತ್ಯಂತ ಆದರದಿಂದ ನಿಮ್ಮನ್ನೆಲ್ಲರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ, ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇವೆ. ಈಗಾಗಲೇ ಮುದ್ದುಕುಲಾಲರಿಗೆ ನಾವು ಸೂಚನೆ ಕೊಟ್ಟಿದ್ದೇವೆ, ಪ್ರಸಾದ ವಿತರಣೆ ವ್ಯವಸ್ಥೆಯನ್ನು ಮಾಡಬೇಕು. ಪ್ರಸಾದ ವಿತರಣೆಗೆ ಸಂಬಂಧಪಡ್ತಕ್ಕಂಥ ಗಂಧ ಪ್ರಸಾದ, ಹೂವು, ಪಂಚಗಜ್ಜೆ, ತೆಂಗಿನಕಾಯಿ ಇಷ್ಟನ್ನು ತಾವು ತಯಾರು ಮಾಡಬೇಕು. ಒಳಗಿನ ಎಲ್ಲ ಮೇಲ್ವಿಚಾರಣೆಯನ್ನು ಮಾನ್ಯ ಸುರೇಶ್ ಶೆಟ್ಟರು ನೋಡ್ಕೊಳ್ತಾರೆ. ಅಲ್ಲಿ ಅರ್ಚಕರಿಗೆ ಸಂಬಂಧಪಟ್ಟಂಥ ಸಾಮಗ್ರಿಗಳ ಬಗ್ಗೆ ಕೇಳುವುದು ಅಥವಾ ಬೇರೆ ಸ್ವಯಂ ಸೇವಕರ ಮೂಲಕ ತಂದುಕೊಡೋದು, ಎಲ್ಲ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ಉಳಿಬಿಟ್ಟು ಸುರೇಶ್ ಶೆಟ್ಟರು ಮಾಡಿಕೊಡೋರಿದ್ದಾರೆ. ದಯವಿಟ್ಟು ಸಹಕರಿಸಬೇಕು. ಏನಾದರೂ ನಿಮಗೆ ಸಂಶಯ ಬಂದರೆ ಅಥವಾ ಏನಾದ್ರು ಮಾಡಬೇಕು, ಪೂಜೆ ಮಾಡಬೇಕಿದ್ರೆ ತಾವು ಕೌಂಟ್ರಲ್ಲಿ ತಿಳಿಸಿ, ಕೌಂಟ್ರ್ ಮುಖೇನ ಚೀಟಿ ಬಂದಲ್ಲಿ ತಾವು ತಕ್ಷಣ ಬಗ್ಗೆ ನಾವು ಆ ಬಗ್ಗೆ ವ್ಯವಸ್ಥೆ ಮಾಡ್ತೇವೆ. ಎಲ್ಲ ಒಳಗಿನ ಎಲ್ಲ ವ್ಯವಸ್ಥೆಯನ್ನು ಮಾನ್ಯ ಸುರೇಶ್ ಶೆಟ್ಟರು ವಹಿಸಿಕೊಳ್ಳುವಂತೆ ವಿನಂತಿ ಮಾಡಿಕೊಳ್ಳಲಾಗಿದೆ.
ಶ್ರೀ ಕಾಡ್ಯನಾಗ ದೇವರ ಸನ್ನಿಧಿ ಬಲ್ಲೆ ಹೆಬ್ರಿ ಇದರ ಜೀರ್ಣೋದ್ಧಾರ ಮತ್ತು ಪುನಃ ಪ್ರತಿಷ್ಠಾಪನಾ ಕಾರ್ಯಕ್ರಮಗಳು ಈ ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿರುವಂತಹ ಎಲ್ಲ ಸದ್ಭಕ್ತ ಧರ್ಮಾಭಿಮಾನಿ ಬಂಧುಗಳನ್ನ ಕಾಡ್ಯನಾಗ ದೇವರ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ನಮಗೆಲ್ಲ ಸ್ವಾಗತವನ್ನ ಸಮಿತಿಯ ಪರವಾಗಿ ಬಯಸಿಕೊಳ್ಳುತ್ತಿದ್ದೇವೆ. ಈಗಾಗಲೇ ಹೆಬ್ರಿ ತಾಣ ದೇವರ ಸನ್ನಿಧಿಯ ಮುಂಭಾಗದಿಂದ ಆಗಮಿಸಿದಂತಹ ಭವ್ಯ ಕುಂಭಕಲಶ ಮೆರವಣಿಗೆ ಕ್ಷೇತ್ರ ಬಲ್ಲೆಗೆ ಆಗಮಿಸಿ ಪೌರೋಹಿತರಿಂದ ಪ್ರತಿಷ್ಠಾಪನದ ಕಾರ್ಯಕ್ರಮವನ್ನು ನಾವು ಮುಗಿಸಿಕೊಂಡು ಬರಿದ್ದೇವೆ. ತರುವಾಯದಲ್ಲಿ ಶ್ರೀದೇವರ ಮುಂಭಾಗದಲ್ಲಿ ಸಂದರ್ಶನದ ಧಾರ್ಮಿಕ ಕಾರ್ಯಕ್ರಮಗಳು ಪ್ರಾರಂಭಗೊಳ್ಳಿಕ್ಕಿದೆ. ತುಳುನಾಡಿನಲ್ಲಿ ಅತ್ಯಂತ ಪ್ರಕೃತಿ ಮಡಿನಲ್ಲಿ ಸಾಂಪ್ರದಾಯಿಕದ ಗುಡಿಯಲ್ಲಿ ನಾವೆಲ್ಲ ಕಾಟಿದೇವ ನಾಗರನ್ನ ಆರಾಧಿಸಿಕೊಂಡು ಬರುತ್ತಾ ಇದ್ದೇವೆ. ಈ ಒಂದು ವಿಶೇಷಗಳಲ್ಲಿ ವಿಶೇಷವನ್ನು ಹೊಂದಿರುವಂತಹವರು ಕಾಡ್ಯ ನಾಗ ಸನ್ನಿಧಿ. ಜಿಲ್ಲೆಯ ಉಡುಪಿ ಜಿಲ್ಲೆಯ ವಿಶೇಷವಾಗಿ ಪಶ್ಚಿಮ ಘಟ್ಟದ ತಪ್ಪಲ ಪ್ರದೇಶಗಳಲ್ಲಿ ಮಾತ್ರ ಇಂತಹ ಕಾಡ್ಯನಾಗ ಸನ್ನಿಧಿಗಳನ್ನು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಮೇರ ಸಮುದಾಯದ ಬಂಧುಗಳು ಅವೈದಿಕ ಸಂಸ್ಕೃತಿಯಲ್ಲಿ ಕಾಡ್ಯನಾಗನನ್ನ ಆರಾಧಿಸಲಾಗುತ್ತದೆ. ಈ ಒಂದು ಪುಣ್ಯ ಬಲ್ಲೆ ಕ್ಷೇತ್ರದಲ್ಲಿ ಪುರಾತನ ಹಿನ್ನೆಲೆಯ ಅನಾದಿ ಕಾಲದಿಂದ ಆರಾಧನೆಗೊಳ್ಳುತ್ತಾ ಇದ್ದು ಸಂಕೀರ್ಣ ಅವಸ್ಥೆಯಲ್ಲಿದ್ದಂತಹ ಕಂಡಂತಹ ಊರ ಸಮಾನ ಮನಸ್ಕ ಸದ್ಭಕ್ತರು ಕಾಡ್ಯ ನಾಗದೇವರ ಜೀರ್ಣೋದ್ಧಾರ ಸಮಿತಿಯನ್ನ ರಚಿಸಿಕೊಂಡು ಈ ಸಂಬಂಧವಾಗಿ ಭಕ್ತಾದಿಗಳೆಲ್ಲರೂ ಬಹಳ ಕ್ರಿಯಾಶೀಲರಾಗಿ ಒಂದು ಒಗ್ಗಟ್ಟಿನ ಪ್ರತಿಫಲವಾಗಿ ಸುಂದರ ಗುಡಿ ನಿರ್ಮಾಣಕ್ಕೆ ಕಾರ್ಯೋನ್ಮುಖವಾಯಿತು. ಆ ಮೂಲಕ ಸ್ಥಳವಂದಿಗರ ಸಹಕಾರದಲ್ಲಿ ಅತಿ ಶೀಘ್ರದಲ್ಲೇ ಸುಂದರವಾದಂತಹ ಅಭೂತಪೂರ್ವವಾದಂತಹ ಗುಡಿಯನ್ನು ನಾವೆಲ್ಲ ಕಂಡುಕೊಂಡು ಕುಂಭಕಲಶದ ಚೈತನ್ಯದೊಂದಿಗೆ ಗರ್ಭಗುಡಿಯಲ್ಲಿ ಕಾಡ್ಯನಾಗ ದೇವರು ಒಳಗೆ ವಿರಾಜಮಾನರಾಗಿದ್ದಾರೆ. ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲು ಪಡೆಯುತ್ತಿರುವಂತಹ ಎಲ್ಲ ಧರ್ಮಾಭಿಮಾನಿಗಳು ಮತ್ತೊಮ್ಮೆ ತಮಗೆಲ್ಲ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ಈ ಪುಣ್ಯ ಕಾರ್ಯಕ್ರಮದಲ್ಲಿ ತಮ್ಮ ಸಹಕಾರ ವಿವಿಧ ರೀತಿಯ ಸಹಕಾರವನ್ನು ಎಲ್ಲ ಭಗವದ್ಭಕ್ತರು ನೀಡಿದ್ದಾರೆ. ಅವರೆಲ್ಲರನ್ನ ನಾನು ಸಮಿತಿಯ ಪರವಾಗಿ ಅಭಿನಂದಿಸಿಕೊಳ್ಳುತ್ತಿದ್ದೇವೆ. ಈ ಮಧ್ಯದಲ್ಲಿ ಅಮೃತ ಭಾರತಿ ವಿದ್ಯಾ ಕೇಂದ್ರದ ಭಜನಾ ತಂಡದವರು ದೇವರ ಮುಂಭಾಗದಲ್ಲಿ ಈಗ ಭಜನಾ ಕಾರ್ಯಕ್ರಮವನ್ನು ನಡೆಸ್ತಾರೆ. ತದನಂತರದಲ್ಲಿ
ಕಾಡ್ಯನೇವರ ನಾಗದೇವರ ಗರ್ಭಗುಡಿಯ ಮುಂಭಾಗದಲ್ಲಿ ಸಂದರ್ಶನ ಸೇವೆ ಆರಂಭಗೊಳ್ಳುತ್ತದೆ. ತದನಂತರದಲ್ಲಿ ಪ್ರಸಾದ ವಿತರಣೆ ನಡೆದ ನಂತರದಲ್ಲಿ ಧಾರ್ಮಿಕ ಸಭೆ ಇದೆ. ಕಾರ್ಯಕ್ರಮದಲ್ಲಿ ಈ ಒಂದು ಅಭೂತಪೂರ್ವವಾದಂತಹ ಸುಂದರ ಗುಡಿ ನಿರ್ಮಾಣ ಹಾಗೂ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಿಗೆ ವಿಶೇಷ ಸಹಕಾರ ನೀಡಿದಂತಹ ದಾನಿಗಳಿಗೆ ಅಭಿನಂದನಾ ಕಾರ್ಯಕ್ರಮವೂ ಕೂಡ ನಡೆಯಲಿಕ್ಕಿದೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಚಾಣಕ್ಯ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನದ ಸದಸ್ಯರಿಂದ ಗಾನ ನಾಟ್ಯ ವೈಭವ ಕಾರ್ಯಕ್ರಮ ನಡೆಯಲಿಕ್ಕಿದೆ. 6 ಗಂಟೆಯಿಂದ ಸ್ಥಳೀಯ ಭಜನಾ ಮಂಡಳಿಯಿಂದ ಭಜನಾ ಕಾರ್ಯಕ್ರಮವೂ ಕೂಡ ನಡೆಯಲಿಕ್ಕಿದೆ. ಮಧ್ಯಾಹ್ನ ಶ್ರೀದೇವರ ಅನ್ನಪ್ರಸಾದದ ವಿತರಣೆಯೂ ಕೂಡ ಇದೆ. ರಾತ್ರಿಯೂ ಕೂಡ ಅನ್ನಪ್ರಸಾದದ ವಿತರಣೆ ನಡೆಯಲಿಕ್ಕಿದೆ. ಅಲ್ಲಿ ಭಗವದ್ಭಕ್ತರಲ್ಲಿ ಒಂದು ವಿಜ್ಞಾಪನೆ, ದೇವರ ಮುಂಭಾಗದಲ್ಲಿರುವಂಥ ದೊಡ್ಡ ಚಪ್ಪರ ಅಲ್ಲಿ ಹೋಮ ಆದ ಕಡೆಯಲ್ಲಿ ಸ್ವಲ್ಪ ಆಸನವನ್ನು ಭಗವದ್ಭಕ್ತರು ಸ್ವಲ್ಪ ಹಿಂದಕ್ಕೆ ಇಟ್ಟು ಸಹಕರಿಸಬೇಕು. ಮಕ್ಕಳು ಅಲ್ಲಿ ಭಜನಾ ಕಾರ್ಯಕ್ರಮವನ್ನು ನಡೆಸಲಿಕ್ಕಿದ್ದಾರೆ. ಹಾಗಾಗಿ ಸ್ವಲ್ಪ ಅವರಿಗೆ ಸ್ಥಳಾವಕಾಶದ ಒಂದು ಅನುಕೂಲ ಮಾಡಿಕೊಡಿ ಅಂತ ವಿನಂತಿಯನ್ನು ಮಾಡ್ತೇನೆ. ಬಂಧುಗಳೇ, ದರ್ಶನ ಸೇವೆ ಆದ ನಂತರ ಪ್ರಸಾದ ವಿತರಣೆ ನಡೀತದೆ. ಪ್ರಸಾದ ವಿತರಣೆಯನ್ನು ಅಲ್ಲಿ ಸಂಬಂಧಪಡ್ತಕ್ಕಂಥ ಸ್ವಯಂ ಸೇವಕರು ಅತ್ಯಂತ ಪ್ರಾಮಾಣಿಕವಾಗಿ ಸರತಿಪಕರವಾಗಿ ನಿಮಗೆ ಪ್ರಸಾದ ವಿತರಣೆ ಮಾಡಿಕೊಡ್ತಾರೆ. ಅದು ಒಂದು ವಿನಂತಿ, ದಯವಿಟ್ಟು ಒಂದು ಮನೆಯವರಿಗೆ ಒಂದು ಪ್ರಸಾದ, ಒಂದು ಮನೆಯಿಂದ 5 ಜನ ಬಂದರೆ ಆ ಮನೆಗೆ ಮಾತ್ರ ಒಂದು ಪ್ರಸಾದ, ಹೊರಗಿನ ಒಂದು ಪ್ರಸಾದ, ಈ ರೀತಿಯ ವ್ಯವಸ್ಥೆಯನ್ನು ಮಾಡಿದ್ದೇವೆ. ನಿಮ್ಗೆ ಗೊತ್ತಿದೆ, ಭಾಳಷ್ಟು ನಮಗೆ ಕೊರತೆ ಕಂಡು ಬರೋದು ತೆಂಗಿನಕಾಯಿ. ಅದರಿಂದ ಈ ತೆಂಗಿನಕಾಯಿ ಸಮಸ್ಯೆ ಭಾಳಷ್ಟು ನಮಗೆ ಸಮಸ್ಯೆ ಆಗಿ ಉಂಟಿದೆ. ಈ ದೃಷ್ಟಿಯಿಂದ ಮನೆಗೊಂದು ಪ್ರಸಾದ ಕೊಡ್ತೀವಿ, ಹೊರಗಿನ ಪ್ರಸಾದ ಕೊಡ್ತೀವಿ. ಪ್ರಸಾದ ಪಡ್ಕೊಂಡ ನಂತರವೇ ತಾವು ಅನ್ನ ಸಂತರ್ಪಣೆ ಮಾಡಬೇಕು. ಅನ್ನ ಸಂತರ್ಪಣೆ ಆದ ನಂತರ ಪ್ರಸಾದ ತಗೊಳ್ಳೋದಲ್ಲ, ಪ್ರಸಾದ ವಿತರಣೆ ಪಡ್ಕೊಂಡು ಎಲ್ಲರೂ ಕೂಡ ಅನ್ನ ಸಂತರ್ಪಣೆ ಮಾಡಬೇಕು. ನಿಮಗೆ ಪ್ರಸಾದ ವಿತರಣೆ ತಡವಾದಲ್ಲಿ ಅಲ್ಲಿ ಬಫೆ ಸಿಸ್ಟಮ್ ಕೂಡ ಮಾಡಿದ್ದೀವಿ. 2 ವಿಭಾಗ ಇದೆ. ಕುಳಿತುಕೊಳ್ಳಲಿಕ್ಕೆ ಇಚ್ಛೆ ಉಳ್ಳವರು ಕುಳಿತುಕೊಂಡು ಹೋಗಿ ತಗೊಳ್ಬೋದು, ಅಥವಾ ಇನ್ನು ಬೇಕಾದರೆ ಬಫೆ ಸಿಸ್ಟಮ್ ಇದೆ. ಆದರೆ ಒಂದು ಕಂಡೀಷನ್ ಅಂದರೆ ದಯವಿಟ್ಟು ಪ್ರಸಾದವನ್ನು ಪಡೆದುಕೊಂಡ ನಂತರ ಭೋಜನಕ್ಕೆ ಹೋಗಬೇಕು. ತಾವು ಭೋಜನಕ್ಕೆ ಹೋಗುವ ಅವಧಿಯನ್ನು ಕೂಡ ಪ್ರಕಟಿಸ್ತೇವೆ. ಒಂದು ವಿಶೇಷ ಸೂಚನೆ, ಭೋಜನ ಆದ ನಂತರ ದಯವಿಟ್ಟು ಯಾರು ಹೋಗಬಾರ್ದು. ಯಾಕಂದರೆ ಅತ್ಯಂತ ಅಮೂಲ್ಯವಾದ ಸಭಾ ಕಾರ್ಯಕ್ರಮ ನಡೀತದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಎಷ್ಟೋ ಮಂದಿ ಬಹಳ ಬಡತನ ಇರಲಿ ಶ್ರೀಮಂತಿಗೆ ಇರಲಿ ಸಾಮಾನ್ಯ ವರ್ಗದವರು ಈ ಕಾಡಿನ ಆಗರ ಗುಡಿಯನ್ನು ಎತ್ತಿ ಹಿಡಿಯುವಲ್ಲಿ ಸಹಕರಿಸಿದ್ದಾರೆ. ಅವರಿಗೆ ಒಂದು ಅಭಿನಂದನೆ ಮತ್ತು ಸನ್ಮಾನ ಕಾರ್ಯಕ್ರಮ ಇದೆ, ಅದನ್ನು ಪೂರೈಸಿಕೋಬೇಕು. ಆ ನಂತರ ಚಾಣಕ್ಯ ಸಂಸ್ಥೆಯಿಂದ ನಾಟ್ಯಗಾನ ವೈಭವ ಇದೆ. ದಯವಿಟ್ಟು ಎಲ್ಲರೂ ಸಂಜೆ ಅವರಿನ ಕಾರ್ಯಕ್ರಮದಲ್ಲಿ ಆಸೀನರಾಗಿ ನಮಗೆ ಪ್ರೋತ್ಸಾಹಿಸಬೇಕಾಗಿ ಸಮಿತಿಯ ಪರವಾಗಿ ಅತ್ಯಂತ ಕಳಕಳಿಯಲ್ಲಿ ವಿನಂತಿ ಮಾಡಿಕೊಟ್ಟಿದ್ದೇನೆ.
ಬಂಧುಗಳೇ, ಪ್ರಸಾದ ವಿತರಣೆ ಗುಡಿಯ ಬಲಭಾಗದಲ್ಲಿ ನಡೀತದೆ. ಪ್ರಸಾದ ವಿತರಣೆ ಗುಡಿಯ ಬಲಭಾಗದಲ್ಲಿ ನಡೀತದೆ. ಸ್ವಲ್ಪೊತ್ತಿನಲ್ಲಿ ದೇಣಿಗೆ ನೀಡಿದವರು ದಯವಿಟ್ಟು ಗಮನಿಸಿ, ದೇಣಿಗೆ ನೀಡಿದವರು ಪ್ರಸಾದವನ್ನು ಪಡ್ಕೊಳ್ಬೇಕು. ಯಾರು ಧನಸಹಾಯ ನೀಡಿದ್ದಾರೆ ಅವರು ಮೊತ್ತ ಪ್ರಸಾದ ಪಡ್ಕೊಳ್ಬೇಕು ವಿನಂತಿ. ಉಳಿದವರು ಪಡ್ಕೊಳ್ಬೇಕು.
ಕುಂಭಕಲಶದ ಮೆರವಣಿಗೆಯ ಭಜನೆಯೊಂದಿಗೆ ಇವತ್ತು ಕೂಡ ಸನ್ನಿಧಿಯಲ್ಲಿ ಭಜನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಂತಹ ಅಮೃತ ಭಾರತಿ ವಿದ್ಯಾಕೇಂದ್ರದ ಭಜನಾ ಮಂಡಳಿಯ ವಿದ್ಯಾರ್ಥಿಗಳಿಗೆ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ನಮ್ಮೊಂದಿಗೆ ಇವತ್ತು ಕುಂಭಕಲಶದ ಮೆರವಣಿಗೆಯಲ್ಲಿ ಗದ್ದುಗೆ ಅಮ್ಮನವರ ಭಜನಾ ಮಂಡಳಿ ಹಾಗೆ ಗದ್ದುಗೆ ಅಮ್ಮನವರ ಮಹಿಳಾ ಭಜನಾ ಮಂಡಳಿಯ ಸದಸ್ಯರು ಕೂಡ ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಅದೇ ರೀತಿ ದೇವಸ್ಥಾನದ ತಟ್ಟಿರಾಯದ ತಂಡದವರು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದಾರೆ. ಹಾಗೆ ಚಂಡೆ ವಾದನದ ತಂಡದವರು ಮೆರವಣಿಗೆಗೆ ವಿಶೇಷವಾದ ಮೆರುಗನ್ನು ನೀಡಿದವರಿದ್ದಾರೆ. ಜೊತೆಗೆ ನಮ್ಮ ಕುಂಭವನ್ನು ತರುವಂಥ ವ್ಯವಸ್ಥೆಗೆ ವಾಹನದ ವ್ಯವಸ್ಥೆಯನ್ನು ಶ್ರೀ ಲಕ್ಷ್ಮೀನಾರಾಯಣ ನಾಯಕ್ ರೈತ ಸೇವಾ ಗ್ರಾಮೋದ್ಯೋಗ ಹೆಬ್ರಿ ಮತ್ತು ಶ್ರೀ ಲಕ್ಷ್ಮಣ್ ಭಟ್ ರಾಮಾಂಜನೇಯ ಇಂಡಸ್ಟ್ರೀಸ್ ಚಾರ ಇವರು ವಾಹನದ ವ್ಯವಸ್ಥೆಯನ್ನು ಮಾಡಿ ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷವಾದಂಥ ಸಹಕಾರವನ್ನು ನೀಡಿದ್ದಾರೆ. ಅವರಿಗೆ ಕಾಡ್ಯನಾಗ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ. Namaha
ಶಿವರಾಮ್ ಸ್ವಾಮೀಜಿರು ತಾವು ದಯವಿಟ್ಟು ಕೌಂಟ್ರ್ ಬಿಟ್ಟು ಹೋಗಬಾರ್ದು ಪ್ಲೀಸ್. ಹಾಲು ಬಂಧುಗಳೇ, ಈಗಾಗಲೇ ನಮ್ಮ ಪೂಜಾ ಕಾರ್ಯಕ್ರಮಕ್ಕೆ ಅಮೃತ ಭಾರತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷರಾದಂಥ ರವಿರಾವ್ ಆಗಮಿಸಿದ್ದಾರೆ. ಅವರಿಗೆ ಸಮಿತಿಯ ಪರವಾಗಿ ಆರ್ಥಿಕವಾದ ಸುಸ್ವಾಗತವನ್ನು ಕೋರ್ತೇವೆ. ಅದರೊಟ್ಟಿಗೆ ಕಾರ್ಯದರ್ಶಿಯಾದಂಥ ಗುರುದಾಸ್ ಶೆಣಿಯವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ವಿಶೇಷವಾದ ಆದರದ ಸ್ವಾಗತವನ್ನು ಬಯಸ್ತೇವೆ. ಬಂಧುಗಳೇ, ಈಗಾಗಲೇ ನಮ್ಮ ಕಾರ್ಯಕ್ರಮ ಸುಗಮವಾಗಿ ನಡೀತಾ ಇದೆ. ಆಗಮಿಸಿದ ಎಲ್ಲ ಸರ್ವ ಭಕ್ತರಿಗೆ ಕಾಡಿನಾಗರ ಜೀರ್ಣೋದ್ಧಾರ ಮತ್ತು ಪುನರ್ಪ್ರತಿಷ್ಠಾ ಸಮಿತಿಯವರ ಪರವಾಗಿ ಅತ್ಯಂತ ಗೌರವಪೂರ್ವಕವಾದ ಅತ್ಯಂತ ಹಾರ್ದಿಕವಾದ ಸುಸ್ವಾಗತವನ್ನು ಬಯಸ್ತೇವೆ.
ಹಲೋ ನಾಗದೇವರ ಸನ್ನಿಧಿಯಲ್ಲಿ ಭಕ್ತಾದಿಗಳಿಗೆ ತೀರ್ಥ ಪ್ರಸಾದದ ವಿತರಣೆ ಈಗಾಗಲೇ ದೇವರ ಮುಂಭಾಗದಲ್ಲಿ ನಡೀತಾ ಇದೆ. ಭಗವದ್ಭಕ್ತರೆಲ್ಲರೂ ಸಾಲಾಗಿ ಬಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು. ಅದೇ ರೀತಿ ಗರ್ಭಗುಡಿಯ ಎಡಭಾಗದಲ್ಲಿ ಮನೆ ಪ್ರಸಾದದ ವಿತರಣೆಗೆ ಕೌಂಟರನ್ನು ಮಾಡಲಾಗಿದೆ. ಎಲ್ಲ ಆಗಮಿಸಿರುವಂತಹ ಸ್ಥಳವಂದಿಗ ಭಕ್ತಾದಿಗಳು ಹಾಗೂ ಎಲ್ಲ ಭಗವದ್ಭಕ್ತರು ಮನೆಗೆ ಒಬ್ಬ ಪ್ರತಿನಿಧಿಗಳಂತೆ ಆಗಮಿಸಿ ಮನೆ ಪ್ರಸಾದವನ್ನು ತಾವು ಸ್ವೀಕರಿಸಿಕೊಳ್ಳಬೇಕು. ಅದೇ ಸ್ಥಳದ ಇನ್ನೊಂದು ಪಾರ್ಶ್ವದಲ್ಲಿ ಹಣ್ಣುಕಾಯಿಯ ಸೇವೆ ಕೂಡ ಪ್ರಾರಂಭ ಆಗಿದೆ. ಭಗವದ್ಭಕ್ತರು ಯಾರು ನುಗ್ಗಲನ್ನು ಮಾಡದೆ ಸೀಮಿತ ಸ್ಥಳಾವಕಾಶದಲ್ಲಿ ತಾವೆಲ್ಲ ನಮ್ಮೊಂದಿಗೆ ಸಹಕಾರವನ್ನು ಮಾಡಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಮನೆ ಪ್ರಸಾದ ಮತ್ತು ಹಣ್ಣುಕಾಯಿಯನ್ನು ದೇವರ ಎಡಭಾಗದಲ್ಲಿ ಕೌಂಟರ್ನ ವ್ಯವಸ್ಥೆ ಮಾಡಲಾಗಿದೆ. ದೇವದ ಅರ್ಚಕರು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು ಆಗಿರುವಂಥ ವೆಂಕಟೇಶ್ ಆಚಾರ್ಯ ಅವರ ನೇತೃತ್ವದಲ್ಲಿ ಮನೆ ಪ್ರಸಾದದ ವಿತರಣೆಯನ್ನು ಮಾಡಲಾಗ್ತಾ ಇದೆ. ದಯವಿಟ್ಟು ಭಗವದ್ಭಕ್ತರು ಗಮನಿಸಿಕೊಳ್ಳಬೇಕು. ತೀರ್ಥ ಪ್ರಸಾದವನ್ನು ಸ್ವೀಕರಿಸಿದವರು ಆದಷ್ಟು ನೀವು ಹಿರಿಯ ಸದಸ್ಯರನ್ನು ಮನೆ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಅಲ್ಲಿ ಕಳಿಸಿಕೊಡಿ. ಮಕ್ಕಳು ಯಾರು ಹೋಗಬೇಡಿ. ನಿಮ್ಮ ಮನೆಯವರಿದ್ದರೆ, ನಿಮ್ಮ ಹಿರಿಯರಿದ್ದರೆ ಅಲ್ಲಿ ದೇವರ ಎಡಭಾಗದಲ್ಲಿ ಮನೆ ಪ್ರಸಾದದ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೆ ಹಣ್ಣುಕಾಯಿಯನ್ನು ಕೂಡ ಮನೆ ಪ್ರಸಾದದ ಕೌಂಟರ್ ಹತ್ತಿರ ಇನ್ನೊಂದು ಕೌಂಟರ್ ಇದೆ, ಅಲ್ಲಿ ಹಣ್ಣುಕಾಯಿಯನ್ನು ಮಾಡಲಾಗ್ತಾ ಇದೆ. ಎಲ್ಲ ಭಗವದ್ಭಕ್ತರು ತಮ್ಮ ಸೇವಾದಿಗಳನ್ನು ಮಾಡಿಕೊಳ್ಳಬೇಕು ಎನ್ನುವ ವಿನಂತಿಯನ್ನು ಮಾಡ್ತಿದ್ದೇವೆ. ಈಗಾಗಲೇ ಜೀರ್ಣೋದ್ಧಾರದ ಒಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ, ಅಂದಾಜು 15 ಲಕ್ಷಕ್ಕೂ ಹೆಚ್ಚು ಭಗವದ್ಭಕ್ತರಿಂದ ಸಹಕಾರದಿಂದ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಕಾನನದ ನಡುವೆ ಹಚ್ಚ ಹಸುರಿನ ಪರಿಸರದ ಮಧ್ಯೆ ಕಾಡ್ಯನಾಗನ ಸನ್ನಿಧಿ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಒಂದು 5 ನಿಮಿಷದಲ್ಲಿ ಕಾಡ್ಯ ನಾಗಮ್ಮ ದೇವರ ಮುಂಭಾಗದಲ್ಲಿ ಸಂದರ್ಶನ ಪ್ರಾರಂಭಗೊಳ್ಳಿಕ್ಕಿದೆ. ಸಂದರ್ಶನ ಇನ್ನು 5 ನಿಮಿಷದಲ್ಲಿ ಪ್ರಾರಂಭಗೊಳ್ಳುತ್ತದೆ. ಭಕ್ತಾದಿಗಳು ಸಾಲಾಗಿ ಬಂದು ಆದಷ್ಟು ಬೇಗ ಪ್ರಸಾದವನ್ನು, ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು. ಹಣ್ಣುಕಾಯಿಯನ್ನು ದೇವರ ಎಡಭಾಗದಲ್ಲಿ ಮತ್ತು ಮನೆ ಪ್ರಸಾದಕ್ಕೂ ಕೂಡ ಅದೇ ಭಾಗದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮನೆಯ ಹಿರಿಯ ಪ್ರತಿನಿಧಿಗಳು ಬಂದು ಮನೆ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಿ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಹೆಬ್ರಿ APM ಸಮೂಹ ಸಂಸ್ಥೆಯ ನಿರ್ದೇಶಕರಾಗಿರುವಂತಹ ಶ್ರೀಮತಿ ಭಾನು ಪಿ ಬಲ್ಲಾಲ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿದ್ದಾರೆ. ಇವರಿಗೆ ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಸ್ವಾಗತವನ್ನು ತಮಗೆ ಬಯಸ್ತಾ ಇದ್ದೇವೆ. ಅದೇ ರೀತಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರುವಂಥ ಡಾಕ್ಟರ್ ವಿದ್ಯಾಧರ ಹೆಗಡೆ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ತಮಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಹೆಬ್ರಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಭೂ ನ್ಯಾಯ ಮಂಡಳಿಯ ಪೂರ್ವ ಸದಸ್ಯರು ಆಗಿರುವಂತಹ ನೀರೆ ಕೃಷ್ಣ ಶೆಟ್ಟಿಯವರು ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಕೂಡ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಗುರುತಿಸಿಕೊಂಡು ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಲವಾರು ಸಜ್ಜನ ಭಗವದ್ಭಕ್ತರು ಆಗಮಿಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಅಲ್ಲಿ ಭಕ್ತಾದಿಗಳು ಸುಡು ಬಿಸಿಲಿನಲ್ಲಿ ನಿಂತು ತೀರ್ಥ ಪ್ರಸಾದಕ್ಕೆ ಸಾಲಾಗಿ ನಿಂತಿದ್ದಾರೆ. ಆದಷ್ಟು
ಬೇಗ ವಿತರಣೆಯನ್ನು ನಮ್ಮ ಪೌರೋಹಿತ್ಯ ತಂಡದವರು ಮಾಡಿಕೊಡ್ತಾ ಇದ್ದಾರೆ. ಹಣ್ಣುಕಾಯಿಯನ್ನು ಮಾಡಿಸುವವರು ದೇವರ ಎಡಪಾರ್ಶ್ವದಲ್ಲಿ ಹಣ್ಣುಕಾಯಿಯ ಕೌಂಟರ್ ಇದೆ ಮತ್ತು ಅಲ್ಲಿ ಪ್ರಸಾದವನ್ನು ಕೂಡ ತಾವೆಲ್ಲ ಪಡೆದುಕೊಳ್ಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅನ್ನ ಸಂತರ್ಪಣೆಯ ಪ್ರಸಾದದ ವಿನಿಯೋಗ ಎಲ್ಲ ಭಗವದ್ಭಕ್ತರಿಗೆ ನಡೀತದೆ. ಇನ್ನೊಂದು 15 ನಿಮಿಷದಲ್ಲಿ ಸಂದರ್ಶನ ಪ್ರಾರಂಭವಾದ ನಂತರ ಅನ್ನ ಸಂತರ್ಪಣೆಗಾಗಿ ಸೋಮಯಾಜಿಯವರ ಮನೆಯ ಮುಂಭಾಗದ ಅಂಗಳದಲ್ಲಿ ಭೋಜನಾಲಯದ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೇವಸ್ಥಾನದ ಬಲಭಾಗದಲ್ಲಿ ವಿಶಾಲವಾದಂತಹ ಭೋಜನದ ವಿತರಣೆಗೆ ರಘುರಾಮ್ ಸೋಮಯಾಜಿಯವರು ಮತ್ತು ಗಂಗಾಧರ ಸೋಮಯಾಜಿಯವರ ಮನೆಯ ಮುಂಭಾಗದಲ್ಲಿ ಅನ್ನ ಸಂತರ್ಪಣೆಯ ವಿನಿಯೋಗ ನಡೀತದೆ. ತದನಂತರದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ವೇದಿಕೆಯಲ್ಲಿ ನಡೆಯಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಸುಂದರವಾದ ಗುಡಿ ನಿರ್ಮಾಣಕ್ಕೆ ಸಹಕಾರವನ್ನು ನೀಡಿದಂತಹ ಧರ್ಮಾಭಿಮಾನಿ ಬಂಧುಗಳನ್ನು ಗೌರವಿಸುವ ಕಾರ್ಯಕ್ರಮವೂ ಕೂಡ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಡೆಯಲಿಕ್ಕಿದೆ. ಬಾಲಕ ದಯವಿಟ್ಟು ತಾವು ದೇವರ ಮುಂಭಾಗಕ್ಕೆ ಬರಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ದೇವರ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಭಾನು ಪೀಪಲ್ ಹಾಲ್ ಅವರು ದಯವಿಟ್ಟು ಈ ಭಾಗಕ್ಕೆ ಬನ್ನಿ. ಬಂಧುಗಳೇ, ಈಗಾಗಲೇ ಪ್ರಸಾದ ವಿತರಣೆ ನಡೀತಾ ಇದೆ. ದಯವಿಟ್ಟು ಎಲ್ಲರೂ ಪ್ರಸಾದ ವಿತರಣೆ ಪಡ್ಕೊಳ್ಬೇಕು. ಯಾರಿಗಾದರೂ ಪ್ರಸಾದ ಸಿಗದೇ ಇದ್ದರೆ ದಯವಿಟ್ಟು ಕೌಂಟ್ರಲ್ಲಿ ತಿಳಿಸ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಈಗಾಗಲೇ ಕೆಲವೇ ಹೊತ್ತಲ್ಲಿ ಅನ್ನ ಸಂತರ್ಪಣೆ ನಡೀತದೆ. ತಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಿದ್ದೀವಿ, ದಯವಿಟ್ಟು ಅನ್ನ ಸಂತರ್ಪಣೆ ಆದ ನಂತರ ಭಾರಿ ದೊಡ್ಡ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮವನ್ನು ಎಲ್ಲರೂ ವೀಕ್ಷಿಸಿ ಹೋಗಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೀವಿ. ಸಭಾ ಕಾರ್ಯಕ್ರಮದ ಧಾರ್ಮಿಕ ಸಭೆಯ ಅಧ್ಯಕ್ಷತೆಯನ್ನು ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಆಚಾರ್ಯ ಅವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಧಾರ್ಮಿಕ ಪ್ರವಚನಕಾರರಾಗಿ ವೇದಮೂರ್ತಿ ಎಡಪದವು ಶ್ರೀ ಸುಬ್ರಹ್ಮಣ್ಯ ತಂತ್ರಿ ಅವರು ಧಾರ್ಮಿಕ ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ಕಾರ್ಯಕ್ರಮದಲ್ಲಿ ಅಭ್ಯಾಗತರಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೆಬ್ರಿ ತಾಲೂಕಿನ ಯೋಜನಾಧಿಕಾರಿಯಾಗಿರುವಂತಹ ಶ್ರೀಮತಿ ಲೀಲಾವತಿ ಅವರು, ಹಾಗೆ ಹೆಬ್ರಿ ಪೊಲೀಸ್ ಠಾಣೆಯ ಉಪನಿರೀಕ್ಷಕರಾಗಿರುವಂಥ ರವಿ ಬಿಕೆ ಅವರು ಅತಿಥಿಗಳಾಗಿ ವೇದಿಕೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ನಂತರದಲ್ಲಿ ಚಾಣಕ್ಯ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನದ ಸದಸ್ಯರಿಂದ ಗಾನ ನಾಟ್ಯ ವೈಭವ ಕಾರ್ಯಕ್ರಮವು ನಡೆಯಲಿಕ್ಕಿದೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಗಿದ ನಂತರದಲ್ಲಿ
ವಿಶೇಷ ಆಕರ್ಷಣೆ. ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಭಕ್ತಿ ಸಂಗೀತ ರಸಮಂಜರಿ, ಗಾನ ನಾಟ್ಯ ವೈಭವ, ಚಾಣಕ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ತಂಡದವರಿಂದ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷ ಆಕರ್ಷಣೆಯಾಗಿ ಮಹಿಳೆ ಮತ್ತು ಪುರುಷರ ಸ್ವರದಲ್ಲಿ ಡ್ಯುಯಲ್ ವಾಯ್ಸ್ ನಲ್ಲಿ ಹಾಡುವಂಥ ಪ್ರತಿಭೆ ಎಸ್ ಜಾನಕಿ ಮತ್ತು SP ಬಾಲಸುಬ್ರಹ್ಮಣ್ಯ ಅವರ ಅನುಕರಣೆಯ ಖ್ಯಾತಿಯ ಕರುಣಾಕರ್ ಅವರಿಂದ ಗಾನಸುಧು ಕಾರ್ಯಕ್ರಮವು ಕೂಡ ನಡೆಯಲಿಕ್ಕಿದೆ. ಭಕ್ತಿ ಸಂಗೀತ ರಸಮಂಜರಿ ಗಾನ ನಾಟ್ಯ ವೈಭವದ ಈ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಮುಗಿದ ನಂತರ ಎಲ್ಲ ಕಾರ್ಯಕ್ರಮಗಳಿಗೆ ಭಗವದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮಲ್ಲಿ ಜೀರ್ಣೋದ್ಧಾರ ಸಮಿತಿ ಪರವಾಗಿ ವಿನಂತಿಸುತ್ತಿದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಹೆಬ್ರಿಯ ಯುವ ಉದ್ಯಮಿಗಳು ಶ್ರೀರಾಮ್ ಜ್ಯುವೆಲರ್ಸ್ನ ಮಾಲಕರಾಗಿರುವಂಥ S ನಾರಾಯಣ್ ಅವರು ಆಗಮಿಸಿದ್ದಾರೆ. ಈ ಧಾರ್ಮಿಕ ಕಾರ್ಯಕ್ರಮಕ್ಕೆ ನಮ್ಮ ಜೀರ್ಣೋದ್ಧಾರಕ್ಕೆ ವಿಶೇಷ ಸಹಕಾರವನ್ನು ಕೂಡ ನೀಡಿದ ದಾನಿಗಳು ತಮಗೆ ವಿಶೇಷವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಅನ್ನ ಸಂತರ್ಪಣೆ ಪ್ರಾರಂಭಗೊಳ್ತಾ ಇದೆ. ಭಗವದ್ಭಕ್ತರು ದೇವಸ್ಥಾನದ ಬಲಭಾಗದಲ್ಲಿ ಸೋಮಯಾಜಿಯವರ ವಿಶಾಲವಾದ ಅಂಗಣದಲ್ಲಿ ಭೋಜನಾಲಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಕುಳಿತುಕೊಂಡು ಊಟ ಮಾಡುವವರಿಗೂ ಹಾಗೂ ಸ್ವಯಂ ಸೇವಾ ಪದ್ಧತಿಯಲ್ಲಿ ಎರಡು ವ್ಯವಸ್ಥೆ ಕೂಡ ಇದೆ. ಭಕ್ತಾದಿಗಳು ನಮ್ಮೊಂದಿಗೆ ಶಾಂತ ರೀತಿಯಿಂದ ಸಹಕರಿಸಿ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸುತ್ತಾ ಈಗ ಚಂಡೆ ತಂಡದವರು ಮುಂದೆ ಬನ್ನಿ. ಸಂದರ್ಶನ ಪ್ರಾರಂಭ ಆಗ್ತಾ ಇದೆ. ಚಂಡೆ ತಂಡದವರು ದೇವರ ಮುಂಭಾಗಕ್ಕೆ ಬರಬೇಕು ಎನ್ನುವ ಸೂಚನೆ ಇದೆ. ಬನ್ನಿ. ಪ್ರಸಾದವನ್ನು ಸ್ವೀಕರಿಸಿರುವಂತಹ ಭಕ್ತಾದಿಗಳು ಅನ್ನ ಸಂತರ್ಪಣೆಗೆ ತೆರಳಬಹುದು. ನಂತರ ಸ್ವಲ್ಪ ನೂಕುನುಗ್ಗಲಾಗಬಹುದು. ಹಾಗಾಗಿ ಸಮಯ 1 ಗಂಟೆ ಆಗಿದೆ. ಹಾಗಾಗಿ ಅನ್ನ ಸಂತರ್ಪಣೆ ದೇವರ ಅನ್ನಪ್ರಸಾದದ ವಿತರಣೆಯನ್ನು ನಾವು ಪ್ರಾರಂಭಿಸ್ತಾ ಇದ್ದೇವೆ. ದೇವಸ್ಥಾನದ ದಕ್ಷಿಣ ಪಾರ್ಶ್ವದಲ್ಲಿ ಸೋಮಯಾಜಿಯವರ ಅಂಗಳದಲ್ಲಿ ಊಟದ ವಿತರಣೆ ನಡೀತದೆ. ಅಮೂರ್ತಗಳಿಗೆ ಇಲ್ಲಿ ನಿಂತಹ ನರಕೊರಡಿನಲ್ಲಿ ಸಂಪೂರ್ಣ ಆವೇಶ ಆಗಿ ಸತ್ಯದ ರುಟಿ ಸಾಯದ ಗಂಧ ಹಾಕಿ ಕೊಡ್ಬೇಕಂತ ನಾಗದೇವರ ಪಾದಕ್ಕೂ
ಇದ್ದಾರೆ ಸೇರಿದ್ದಾರೆ ಇದ್ದಾರೆ ಏನಾದರೂ ತೊಂದರೆ ಆಯ್ತಾ? ತೊಂದರೆ ಆಗಲಿಲ್ಲ, ಆದರೆ ಒಳ್ಳೆ ರೀತಿಯಲ್ಲಿ ಮಾಡಿಕೊಂಡಿದ್ದೀರಿ ಅಂತ ಭಕ್ತಿಯಲ್ಲಿ ಪ್ರಾರ್ಥನೆ ಮಾಡುವ. ಅನ್ನ ತನ್ನಿಂದ ಹೋಗಿ ನನ್ನ ಮನವತ್ತು ನಾನು ತನ್ನನ್ನು ತಗೊಳ್ಳು ಅಮ್ಮ ಕೂಡ ಹೆಸರು ಸ್ಥಾನದಲ್ಲಿ ಧರ್ಮ ಉಂಟು ಬಂದರು ಮುಂದೆ ಭೂಮಿಯೊಳಗೆ ಬಂದನ್ನು ನಾನು ಗೊಂತಾಯಿತು ಆ ತಿರುಪತಿಯನ್ನು ನಾನಾಗಿ ಅರ್ಥಕಾಲದಲ್ಲಿ ಉತ್ಪನ್ನ ಆಗಿ ಅಕ್ಕ ತಂಗಿಯರು ಪಾಲಾಗಿ ಹೇಳ್ಬೇಕು ಕೇವಲ ಬಲವಾಗದಲ್ಲಿ ನಾನು ನಿಂತು ಸಂತೋಷ ಆದರೆ ಒಳ್ಳೆಯದಾಯಿತು. ಅಷ್ಟೇ ಮಾಡಿದಂಥ ಕರ್ಮಾಂಗದಲ್ಲಿ ಏನೋ ಒಳ್ಳೆಯದು ಆ ರೀತಿಯಾದ ಒಂದು ಸಂತೃಪ್ತಿ ಹೊಂದಿದರೆ ಗ್ರಾಮಕ್ಕೂ ತಳಮನೆಯವರಿಗೂ ಹಾಗೂ ನಂಬಿದಂಥ ಭಕ್ತ ಕುಟುಂಬದವರಿಗೂ ಭಕ್ತ ಕುಟುಂಬದವರಿಗೂ ಮುಂದೆ ಶ್ರೇಯಸ್ಸು ಅಂತ ನಾವೆಲ್ಲ ತಿಳಿಬೇಕಾಗ್ತದೆ. ನಿಮ್ಮ ನಾಲ್ಕು ನುಡಿ ಮುಟ್ಟು ಮುಟ್ಟಿದ ಹಾಗೆ ಒಂದು ಸ್ಥಳ ಬಂದರೆ ನಾನು ಒಂದು ಹೊಟ್ಟೆ ಎಲ್ಲಾಗಿ ಆಗ್ತದೆ ಪಾಲಾಗಿ ಬಂದು ಯಾಕೆ ಅಲ್ಲಿ ನೆಲಾಗಿ ಹೌದು ಅಂತ ನಿಮ್ಮ ಬಾಯಲ್ಲಿ ನಾನು ನೋಡ್ಕೊಂಡು ಸಂತೋಷ ಆಯ್ತು ಅಂತ ಅರ್ಪಣೆ ಆಯ್ತು. ಖಂಡಿತ ಧರ್ಮ ಉಂಟು ಬಯಲುಬೇಡಿ ನೀವು ನಿಮ್ಮನ್ನು ನಾನು ಕುಳಿತೇ ನಾನು ಭೂಮಿಂದ ಹೇಗೆ ಕುಳಿತೇನೆ ಮೂರು ಸುತ್ತು ಬಲಿ ಅಜಕಾಯಿ ಮಾಡಿ ನೀರು ಚೊಂಬು ಧೂಪ ಮಾಡಿ ನೀರು ಚೊಂಬೆರಲ್ಲ ಧೂಪ ಮಾಡಿ ಅಲ್ಲಿ ಮನೆ ಪ್ರಸಾದವನ್ನು ಸ್ವೀಕರಿಸುವವರು ಗಮನಿಸಿ, ಮನೆಗೆ ಮನೆ ಹಿರಿಯ ಸದಸ್ಯರನ್ನು ಆದಷ್ಟು ಕಳಿಸಿ, ಮಕ್ಕಳು ಈ ಪ್ರಸಾದ ವಿತರಣೆ ತೀರ್ಥ ಪ್ರಸಾದವನ್ನು ಸ್ವೀಕರಿಸಿಕೊಂಡು ಬನ್ನಿ. ಮನೆಗೆ ಒಬ್ಬರು ಪ್ರತಿನಿಧಿಗಳು ಪ್ರಸಾದವನ್ನು ಸ್ವೀಕರಿಸಿ. ಹಣ್ಣುಕಾಯಿಯನ್ನು ಕೂಡ ದೇವರ ಎಡಭಾಗದಲ್ಲಿ ಹಣ್ಣುಕಾಯಿ ಕೌಂಟರ್ನಲ್ಲಿ ಹಣ್ಣುಕಾಯಿ ಮಾಡ್ತಾ ಇದ್ದಾರೆ. ತೀರ್ಥ ಪ್ರಸಾದಕ್ಕೆ ದೇವರ ಮುಂಭಾಗದಲ್ಲಿ ತೀರ್ಥ ಪ್ರಸಾದದ ವಿತರಣೆ ನಡೀತಾ ಇದೆ. ಹಾಗೆ ಅನ್ನ ಸಂತರ್ಪಣೆ ಕೂಡ ಪ್ರಾರಂಭ ಆಗಿದೆ. ದೇವರದ ದಕ್ಷಿಣ ದಿಕ್ಕಿನಲ್ಲಿ ಕುಳಿತು ಊಟ ಮಾಡುವವರಿಗೆ ಮತ್ತೆ ಸ್ವಯಂ ಸೇವಾ ಪದ್ಧತಿಯಲ್ಲಿ ಮೊಪ್ಪೆ ಎರಡೂ ಪದ್ಧತಿಯಲ್ಲಿ ಕೂಡ ಅನ್ನ ಸಂತರ್ಪಣೆಯ ವಿನಿಯೋಗದ ವ್ಯವಸ್ಥೆ ಇರ್ತದೆ. ಎಲ್ಲ ಭಗವಂತರು ಈ ಪ್ರತಿಷ್ಠೆಯ ಕಾರ್ಯಕ್ರಮದ ಅನ್ನಪ್ರಸಾದದ ವಿನಿಯೋಗದಲ್ಲಿ ತಾವೆಲ್ಲ ಭಾಗಿಗಳಾಗಬೇಕು ಎನ್ನುವ ವಿನಂತಿಯನ್ನು ನಮ್ಮಲ್ಲಿ ಜೀರ್ಣೋದ್ಧಾರ ಸಮಿತಿ ಪರವಾಗಿ ಮಾಡಿಕೊಳ್ತಾ ಇದ್ದಾರೆ. ಅನ್ನ ಸಂತರ್ಪಣೆಯ ನಂತರ ಧಾರ್ಮಿಕ ಸಭೆ ನಡೆಯಲಿಕ್ಕಿದೆ. ತದನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಚಾಣಕ್ಯ ಸಾಂಸ್ಕೃತಿಕ ಕಲಾ ಪ್ರತಿಷ್ಠಾನದ ತಂಡದವರಿಂದ ಭಕ್ತಿ ರಸಮಂಜರಿ ಗಾನ ನೃತ್ಯ ಕಾರ್ಯಕ್ರಮ ನಡೆಯಲಿಕ್ಕಿದೆ. ವಿಶೇಷ ಆಕರ್ಷಣೆಯಲ್ಲಿ 2 ಮಾದರಿಯ ಸ್ವರಗಳಲ್ಲಿ ಹಾಡುಗಾರಿಕೆಯನ್ನು ಹಾಡುವಂತಹ ಕರುಣಾಕರ್ ಅವರು ಇವರು ಆಗಮಿಸುತ್ತಿದ್ದಾರೆ. ಅವರ ಕಾರ್ಯಕ್ರಮವನ್ನು ಕೂಡ ನಾವು
ವೀಕ್ಷಿಸಿ ಆ ಕಾರ್ಯಕ್ರಮವನ್ನು ಸುಂದರವಾಗಿಸಿಕೊಳ್ಳಬೇಕು ಎನ್ನುವ ಉದ್ದೇಶವನ್ನು ಮಾಡ್ತಾ ಇದ್ದಾರೆ. ಭಗವಾನನ ಗ್ರಾಮ ಅಲ್ಲಿ ಎಷ್ಟೋ ಕಾಲದಿಂದ ಅದರಲ್ಲೇ ಆಗಿದ್ದಂತ ನಾವು ಹೋಗ್ತಾ ಇದ್ದೀವಿ. ಊರು ನಡೆದುಕೊಂಡು ಬಂದಂತ ನಾವು ಹೋಗ್ತಾ ಇದ್ದೀವಿ. ಈ ಸ್ಥಳದಲ್ಲಿ ನಿರಾಕರಿಸಲು ನಾವು ಹೋಗ್ತಾ ಇದ್ದೀವಿ. ಆವಾಗಿಂದಾಗಿ ನನ್ನ ಮಗನಿಂದ ನನ್ನ ಗ್ರಾಮಕ್ಕೆ ಬಲವಾನಿಗೆ ನನ್ನಲ್ಲಿ ಸ್ವಲ್ಪ ಕಷ್ಟವಾಗ್ತಾ ನನ್ನ ಒಳ್ಳೆ ರೀತಿಯಲ್ಲಿ ಆಗಿದೆ, ಯಾವುದೇ ಕಷ್ಟ ಕಾರ್ಪಣ್ಯಗಳು ಬರಲಿಲ್ಲ. ದೇವರ ಬಲವಾಗದಲ್ಲಿ ನಿಂತಿದ್ದಾರು ಭೂಮಿ ಹೊಡೆದುಕೊಂಡು ಒಂಬತ್ತು ఉంటాయి. వచ్చేది నాకు నెలకి అక్కడ పాలకి పైన వండుకొని ఉన్నది ఇప్పుడు ఆరోగ్య చొక్కల సంపత్తు ఖండిత ಜೀರ್ಣೋದ್ಧಾರದ ಈ ಪುಣ್ಯ ಕಾರ್ಯಕ್ರಮದಲ್ಲಿ ನಮ್ಮ ದೇಣಿಗೆಯನ್ನು ನೀಡಬಯಸುವ ಭಕ್ತರು ಸೇವಾಕರ್ತರಲ್ಲಿ ಸುದ್ದಿಯನ್ನ ಮಾಡಿಸಿಕೊಳ್ಬಹುದು. ದೇವರ ಪ್ರವೇಶದ ಗೇಟ್ನ ಎಡಭಾಗದಲ್ಲಿ ಸೇವಾ ಕೌಂಟರ್ ವ್ಯವಸ್ಥೆ ಇದೆ. ಹಾಗೆ ಮನೆ ಪ್ರಸಾದವನ್ನ ಅಲ್ಲಿ ಮನೆ ಒಬ್ರು ಕಳಿಸಿಕೊಳ್ಳಿಕ್ಕೆ ಸರತಿ ಸಾಲಿಗೆ ನಿಲ್ಲಿಸಿ ಪ್ರಸಾದವನ್ನ ಮನೆ ಪ್ರಸಾದ ಬಳಸಿಕೊಳ್ಳಿಕ್ಕೆ ಮನೆಯ ಒಬ್ಬ ಪ್ರತಿನಿಧಿಗಳು ಪ್ರಸಾದ ಸ್ವೀಕರಿಸಿ ಮಾತ್ರ ಬನ್ನಿ. ಮನೆ ಎಲ್ಲರೂ ಬಂದು ಪ್ರಸಾದ ಸ್ವೀಕರಿಸಬೇಡಿ.
ಹಾಗೆ ಹಣ್ಣುಕಾಯಿಯನ್ನು ಮಾಡಿಸುವುದು ದೇವರ ಎಡಭಾಗದಲ್ಲಿ ಹಣ್ಣುಕಾಯಿಯನ್ನ ಪುರೋಹಿತರು ಮಾಡಿಕೊಡ್ತಾ ಇದ್ದಾರೆ. ಒಳ್ಳೆ ರೀತಿಯಲ್ಲಿ ಸಂಬಂಧ ಕಾರ್ಯ ನಡೆಸಿಕೊಳ್ಬೇಕಂತ ಅವರು ನನ್ನ ಹಾಗೆ ಹೆಣ್ಣಲ್ವಾ ಹಾಗಿರುವಾಗ ಗ್ರಾಮವನ್ನು ಕುಡಿಸಬೇಕು ಅಂತ ರೈತರ ಆಗಲು ಪ್ರತಿಷ್ಠಾಪನೆಗೊಂಡಂತಹ ಕಾಡ್ಯಗಾಗದಿವರಿಗೆ ಹರಕೆಯನ್ನು ಒಪ್ಪಿಸುವುದಿದ್ರೆ ಸಂದರ್ಶನದ ಕಾರ್ಯಕ್ರಮದಲ್ಲಿ ನಾವು ತಮ್ಮ ಹರಕೆಯನ್ನ ಒಪ್ಪಿಸಬಹುದು. ಈಗ ಹರಕೆ ಒಪ್ಪಿಸುವಂತಹ ಕಾರ್ಯಕ್ರಮ ಈಗ ನಡೀತಾ ಇದೆ. ನಮ್ಮ ಹರಕೆಯನ್ನ ಸಂದರ್ಶನದ ಅವಧಿಯಲ್ಲಿ ಒಪ್ಪಿಸುವ ಅವಕಾಶ ಇದೆ. ದಯವಿಟ್ಟು ಮುಂದೆ ಬನ್ನಿ. ಹರಕೆ ಒಪ್ಪಿಸುವವರು ದೇವರ ಮುಂಭಾಗಕ್ಕೆ ಬರಬೇಕು ಎನ್ನುವ ವಿನಂತಿಯನ್ನ ಮಾಡ್ತಿದ್ದೇವೆ. ಈಗಾಗಲೇ ದೇವರ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಸದನ ಮನೆ ಯಜಮಾನಿ ನಡೀತಾ ಇದೆ. ದಯವಿಟ್ಟು ಎರಡು ರೀತಿಯ ವ್ಯವಸ್ಥೆ ಇದೆ. ಒಂದು ಕುಳಿತುಕೊಂಡು ಊಟ ಮಾಡೋ ವ್ಯವಸ್ಥೆ, ಇನ್ನೊಂದು ಸಿಸ್ಟಮ್ ಇದೆ. ದಯವಿಟ್ಟು ನಿಧಾನವಾಗಿ ಅನ್ನ ಸಂತರ್ಪಣೆಯನ್ನು ಪಡೆದು ಸಾವಿನಾಗ ದೇವರ ಪೂರ್ಣ ಮಂದಿರಕ್ಕೆ ಪಾತ್ರವಾಗಬೇಕಾಗಿ ಈ ಮೂಲಕ ನಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಬಂಧುಗಳೇ, ಮಾತಾಡಿಸಿದ ನಿಮ್ಮ ಕಿರುಗಾಡಿಗೆ ನನ್ನ ಮಾಡಿಕೊಂಡು ಈ ಗ್ರಾಮದಲ್ಲಿ ಆಗ ಮಣಿ ಬಂದ ಗಂಟೆ ಮಣಿ ಕೂಲ್ತಿಲ್ಲ ನನ್ನ ಮೇಲೆ ಅಭಿಮಾನ ಅನ್ನಕ್ಕೆ ನಾನು ಒಂದು ಕಿವಿ ಮಾತನಾಡಿ ದಯವಿಟ್ಟು ನಿಧಾನವಾಗಿ ಅತ್ಯಂತ ಸಹಾನುಭೂತಿಯಿಂದ ಅತ್ಯಂತ ಪ್ರೀತಿಯಿಂದ ಬೆಂಬಲಿಸಿದ್ದೇವೆ. ಅದೇ ರೀತಿ ನಮಗೆಲ್ಲರಿಗೂ ಶಾಂತಿ ಸಮೃದ್ಧಿ ಆರೋಗ್ಯ ಕಾಡಿನಾಗದೇವರು ಅನುಭವಿಸಿದೆ ಅಂತ ನಂಬಿಕೆ ಪರವಾಗಿ ಭಗವಂತನ ಪ್ರಾರ್ಥಿಸುತ್ತೇವೆ. ಅನಾರೋಗ್ಯದ ಪಾಲು ಯಾವಾಗಲೂ ಅನಾರೋಗ್ಯದ ಪಾಲು ಬರ್ತಾ ಉಂಟು. ಅದಕ್ಕಾಗಿ ಶ್ರೀದೇವರಿಗೆ ಕುಂಭಕಲಶದ ಹರಕೆ ಸೇವಾ ನೀಡಿದಂತಹ ಸೇವಾದಾರರು ಪ್ರಸಾದವನ್ನ ಸಂದರ್ಶನದ ಈ ಸಮಯದಲ್ಲಿ ವಿತರಣೆಯನ್ನ ಮಾಡಲಿಕ್ಕಿದ್ದೇವೆ. ಶ್ರೀದೇವರಿಗೆ ಇವತ್ತು 7 ಜಿಡೆ, 5 ಜಿಡೆ, 3 ಮತ್ತು 1 ಈ ರೀತಿಯಲ್ಲಿ ಕುಂಭಕಲಶವನ್ನ ದೇವರಿಗೆ ನಾವು ಸಮರ್ಪಿಸಿದ್ದೇವೆ. ಇದರಲ್ಲಿ ಹರಕೆಯ ಕುಂಭ ಕೂಡ ಸೇರಲ್ಪಟ್ಟಿದೆ. ಅಂತಹ ಹರಕೆ ಕುಂಭಕಲಶವನ್ನ ನೀಡಿದಂತಹ ಭಕ್ತಾದಿಗಳು ಸೇವಾದಾರರು ಸಂದರ್ಶಕರ ಮುಂಭಾಗದಲ್ಲಿ ಪ್ರಸಾದವನ್ನ ತಾವು ಪಡೆದುಕೊಳ್ಳಿಕ್ಕೆ ಮುಂಭಾಗಕ್ಕೆ ಬರಬೇಕು ಎನ್ನುವ ವಿನಂತಿಯನ್ನು ಸಮಿತಿ ಪರವಾಗಿ ಮಾಡ್ತಾರೆ.
ಪ್ರಸಾದವನ್ನು ಸ್ವೀಕರಿಸಿದಂತಹ ಭಗವದ್ಭಕ್ತರು ದೇವರ ಅನ್ನಪ್ರಸಾದದ ಸ್ವೀಕಾರಕ್ಕೆ ತಾವೆಲ್ಲ ಬರಬೇಕು ಎನ್ನುವ ವಿನಂತಿಯನ್ನು ಮಾಡ್ತಿದ್ದೇವೆ. ಸೋಮಯಾಜಿಯವರ ವಿಶಾಲವಾದ ಅಂಗಳದಲ್ಲಿ ಭೋಜನಾಲಯಕ್ಕೆ ಕುಳಿತುಕೊಂಡು ಮತ್ತು ಬಫೆ ಸ್ವಯಂ ಸೇವಾ ಪದ್ಧತಿಯಲ್ಲಿ ಎರಡು ಮಾದರಿಯಲ್ಲಿ ಅನ್ನ ಸಂತರ್ಪಣೆಯ ವಿತರಣೆ ಇದೆ. ಭಗವದ್ಭಕ್ತರು ಯಾರು ಕೂಡ ಅನ್ನ ಪ್ರಸಾದವನ್ನು ಸ್ವೀಕರಿಸದೆ ತೆರಳಬಾರದು. ತದನಂತರ ನಡೆಯುವಂತಹ ಧಾರ್ಮಿಕ ಸಭೆ ಸಾಂಸ್ಕೃತಿಕ ಕಾರ್ಯಕ್ರಮವೂ ಕೂಡ ನಾವೆಲ್ಲ ಭಾಗವಹಿಸಿ ಈ ಕಾರ್ಯಕ್ರಮವನ್ನ ಸುಂದರವಾಗಿಸಿಕೊಳ್ಬೇಕು ವಿನಂತಿಯನ್ನ ಮಾಡ್ತಾ ಸಂಜೆ 4 ಭಜನಾ ತಂಡದವರಿಂದ ವಿಶೇಷವಾದಂತಹ ಭಜನಾ ಉಳಿತ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಈ ಕಾರ್ಯಕ್ರಮಕ್ಕೂ ಕೂಡ ಭಗವದ್ಭಕ್ತರು ಉಪಸ್ಥಿತರಿದ್ದು ಈ ದೇವರ ದಂಡಪ್ರಸಾದವನ್ನು ಸ್ವೀಕರಿಸಿ ದೇವರ ಪೂರ್ಣ ಅನುಗ್ರಹಕ್ಕೆ ತಾವೆಲ್ಲ ಪಾತ್ರರಾಗಬೇಕು ಎಂಬ ವಿನಂತಿಯನ್ನು ಮಾಡ್ತೇವೆ. ಕಾಟಿನಾಗ ಅತ್ಯಂತ ಮೂಲ ನಾಗದೇವರ ಒಂದು ಮೂಲ ಆರಾಧನಾ ಪದ್ಧತಿ. ಅನಾದಿ ಕಾಲದಿಂದ ಇಲ್ಲಿ ಆರಾಧನೆಗೊಳ್ಳುತ್ತಿದ್ದಂತಹ ಈ ಕಾಟ್ಯ ಕ್ಷೇತ್ರ ಕೊಂಚ ಸಂಕೀರ್ಣತೆಯಲ್ಲಿದ್ದಾನೆ ಎನ್ನುವುದನ್ನ ಭಕ್ತರ ಗಮನಕ್ಕೆ ಒಂದು ಸೂಚನೆ ಲಭಿಸಿದ ಮುಖಾಂತರ ಈ ಸ್ಥಳವಂದಿಗಳ ಒಂದು ಒಟ್ಟಾಗಿ ನಡೆದಂತಹ ಸಭೆ ತದನಂತರದಲ್ಲಿ ನಡೆದಂತೆ ಒಂದು ದೊಡ್ಡ ಕ್ರಾಂತಿ ಅಂತ ಹೇಳ್ಬೋದು. ಬಹಳ ಕ್ಷಿಪ್ರಗತಿಯಲ್ಲಿ ಬಹಳ ಈ ಶೀಘ್ರ ವ್ಯವಸ್ಥೆಯಲ್ಲಿ ಇಲ್ಲಿ ಬೇಕಾದಂತಹ ವಿಮೋಚನಾದಿ ಕೆಲಸಗಳು ತದನಂತರ ಜೀರ್ಣೋದ್ಧಾರ, ಇಲ್ಲಿ ಸುಂದರವಾದಂತಹ ಬಾಬುಕಟ್ಟೆ, ಹಾಗೆ ಸುಂದರವಾದಂತಹ ಗುಡಿ, ಪರಿವಾರದ ಗಣಗಳಿಗೆ ಇರುವಂತಹ ಒಂದು ಸ್ಥಾನ, ಎಲ್ಲ ಒಂದು ಸುಂದರವಾದಂತಹ ವ್ಯವಸ್ಥೆ ಭಗವದ್ಭಕ್ತರು ವೆಂಕಟೇಶ್ ಆಚಾರ್ಯರ ನೇತೃತ್ವದ ಸಮಿತಿ ಬಹಳ ಸುಂದರವಾಗಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಭಗವದ್ಭಕ್ತರ ಸರಿಸುಮಾರು ಅಂದಾಜು 15 ಲಕ್ಷಕ್ಕೂ ಮಿಕ್ಕಿ ಭಕ್ತಾದಿಗಳಿಂದ ದೇಣಿಗೆ ಇಲ್ಲಿ ಹರಿದು ಬಂದಿದೆ. ಈ ಹೆಗ್ರಿ ತಾಲೂಕಿನಲ್ಲೇ ಒಂದು ಇತಿಹಾಸದಲ್ಲೇ ಇಂತಹ ಸುಂದರವಾದಂತಹ ಕಾಟಿನಾಗ ಗುಡಿ ನಿರ್ಮಾಣವಾದದ್ದು ನಾವು ಕಂಡಿಲ್ಲ. ಅಂತಹ ಒಂದು ಮಾದರಿಯಾದಂತಹ ಕಾಟಿನಾಗ ದೇವರ ಗುಡಿ ನಿರ್ಮಾಣ ಆಗಿದೆ. ಎಲ್ಲ ಶ್ರೇಯಸ್ಸು ಸ್ಥಳವಂದಿಗ ಭಕ್ತಾದಿಗಳು ಹಾಗೆ ಇದಕ್ಕೆ ಸಹಕಾರ ಮಾಡುವಂತಹ ನೆರೆಯ ಭಕ್ತಾದಿಗಳು ಇವರೆಲ್ಲರಿಗೂ ನಮ್ಮೆಲ್ಲರ ಆರಾಧಿತನಾಗಿರುವಂತಹ ಕಾಟ್ಯನಾಗ ದೇವರು ಎಲ್ಲ ಅನುಗ್ರಹವನ್ನ ಮಾಡಲಿ, ನಿಮ್ಮ ಮನದ ಅಭೀಷ್ಟವನ್ನ ಈಡೇರಿಸುವಂತಾಗಲಿ, ಸುಖ ಶಾಂತಿ ನೆಮ್ಮದಿಯನ್ನ ಆರೋಗ್ಯವನ್ನ ಆ ಕಾಟ್ಯ ಮನದ ದೇವರು ಅನುಗ್ರಹಿಸಲಿ ಎನ್ನುವ ಪ್ರಾರ್ಥನೆಯನ್ನು ಜೀವನದ ಸಮಿತಿಯ ಪರವಾಗಿ ಹಾಗೆ ಇಲ್ಲಿನ ಕಾರ್ಯಕ್ರಮ ತುಳುನಾಡ ವಾರ್ತೆಯ ಯೂಟ್ಯೂಬ್ ಚಾನೆಲ್ನಲ್ಲಿ ನೇರ ಪ್ರಸಾರ ಕೂಡ ಆಗ್ತಾ ಇದೆ. ಇದರ ಲಿಂಕ್ ಕೂಡ ನಿಮಗೆಲ್ಲ ಬಂದಿರ್ಬೋದು. ದೂರದಲ್ಲಿ ಹೊರಊರಿನಲ್ಲಿ ಹೊರದೇಶದಲ್ಲಿ ಯಾರಾದರೂ ಭಕ್ತಾದಿಗಳು ಇದ್ದರೆ, ನಿಮ್ಮ ಕುಟುಂಬಗಳಿದ್ದರೆ ಆ ಲಿಂಕ್ ಅನ್ನ ಆದಷ್ಟು ಪಸರಿಸಿ ಶೇರ್ ಮಾಡಿ. ಅಲ್ಲಿ ಈ ಕಾರ್ಯಕ್ರಮವೆಲ್ಲ ಭಗವದ್ಭಕ್ತರು ವೀಕ್ಷಿಸುವಂತ ಅವಕಾಶವನ್ನ ಸಮಿತಿ ಮಾಡಿಕೊಟ್ಟಿದೆ. ತುಳುನಾಡ ವಾರ್ತೆ ಯೂಟ್ಯೂಬ್ ವಾಹಿನಿಯಲ್ಲಿ ಇಂದಿನ ಎಲ್ಲ ಕಾರ್ಯಕ್ರಮದ ನೇರ ಪ್ರಸಾರದ ವ್ಯವಸ್ಥೆ. ಸರ್, ಮಾನ್ಯ ತಂತ್ರಿಗಳು ನಿಮ್ಮಲ್ಲಿ ಬಂದಿವೆ. ಸರ್ ಇಲ್ಲಿ ಸರ್
ಭಗವದ್ಭಕ್ತರೇ, ಇದನ್ನು ಪ್ರಕಟಣೆ ಕಾಕನಾಗದೇವರ ಸನ್ನಿಧಿ ಮಾಡಿಗೆ ಇಲ್ಲಿಯ ಸಪರಿವಾರ ದೈವಗಳ ಮತ್ತು ಕಾಕನಾಗದೇವರ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಇದೇ ಬರುವ ಫೆಬ್ರವರಿ ತಿಂಗಳ 24 ಮತ್ತು 25ರಂದು ನಡೆಯಲಿಕ್ಕಿದೆ. ಮಾಡಿಗೆ ಕಾಕನಾಗನ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶ ದೈವಗಳಿಗೆ ಬ್ರಹ್ಮಕಲಶ 24ರಂದು ವಾಸ್ತು ಹೋಮಾದಿಗಳು, ಹಾಗೆ 25ರಂದು ಪ್ರತಿಷ್ಠೆ ಮತ್ತು ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಮಧ್ಯಾಹ್ನ ಅನ್ನ ಸಂತರ್ಪಣೆ ಕೂಡ ನಡೆಯಲಿಕ್ಕಿದೆ. ಶಿವರಾಮ್ ಹೆಗ್ಡೆ ಮತ್ತು ಸಹೋದರ ಸಹೋದರಿಯರು ಮಾಡಿಗೆ ಮನೆ ಹೆಗ್ರಿ ಇವರು ನಿಮ್ಮೆಲ್ಲರನ್ನ ಈ ಮತ್ತೊಂದು ಕಾಡನಾಗದೇವರ ಪ್ರತಿಷ್ಠಾ ಕಾರ್ಯಕ್ರಮಕ್ಕೆ ಆಮಂತ್ರಿಸಿದ್ದಾರೆ. ಬಚ್ಚಪ್ಪ ಮೇಜು ವೇದಮೂರ್ತಿ, ರಮೇಶ್ ಮೇಜು ಮತ್ತು ಮಹೇಂದ್ರ ಸ್ವಾಮೀಜಿ ಅವರ ಮಾರ್ಗದರ್ಶನ ಮತ್ತು ಭಗವದ್ಗೀತೆಯಲ್ಲಿ ಕಾಡನಾಗದೇವರ ಪುನಃ ಪ್ರತಿಷ್ಠೆ ಮತ್ತು ಬ್ರಹ್ಮಕಲಶೋತ್ಸವ ನಡೆಯಲಿಕ್ಕಿದೆ. ಮಕ್ಕಳ ವಿದ್ಯಾಭ್ಯಾಸ ಭಾರತೀಯ ತುಂಬಾ ಕೆಲಸ ಕೊಟ್ಟವರು ಅಲ್ಲಿ ಯಾರ ಪ್ರಸಾದ ತಗೊಳ್ಳಿಕ್ಕೆ ಬನ್ನಿ. ಸಂದರ್ಶನದಲ್ಲಿ ಪ್ರಸಾದ ಕೊಡುವಂತ ಸಂಪ್ರದಾಯ ಇದೆ. ಅದಕ್ಕೆ ತುಂಬಾ ಕೆಲಸದ ಸೇವೆಯನ್ನು ನೀಡಿದ ಭಕ್ತರು ದೇವರ ಮುಂಭಾಗಕ್ಕೆ ಬಂದರು. ಭಜನಾ ಮಂಡಳಿಯವರು ಸ್ಮರಣಿಕೆಯನ್ನು ಸ್ವೀಕರಿಸಿದ್ದಾರೆ. ಇವರಿಗೆ ಸಮಿತಿ ಪರವಾಗಿ ಅಮೃತ ಭಾರತಿ ವಿದ್ಯಾರ್ಥಿಗಳ ಭಜನಾ ತಂಡ ನಮಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿಕೊಂಡಿದ್ದೇವೆ. ದಿನೋತ್ತರ ಆನಂದಿ ಬರುವಂತ ಹೊತ್ತಲ್ಲಿ ಕುರಾಲ್ ಮಾಡುವ ದಿನ ಉಂಟು. ಆನೆ ದಿನ ದೇವರೇ ಒಂಜಿ ಪೇರು ಕೊರ್ಲಿ ಅದಕ್ಕೆ ಪಿರಿತ ಮೂರು ಪೆತ್ತ ಬರಿ ನಲಮಲ್ಲಿ ಒಂಜಿ ಪೇರು ಕೊರ್ಲಿ ಪಕ್ಕ ಜೋಕ್ಲಿ ಕೂಡ ಎಡ್ಡೆ ಹಾಕೋದು. ಭಕ್ತಾದಿಗಳು ಗಮನಕ್ಕೆ, ಹನಿಗೂಡಿ ಹಳ್ಳ ಎನ್ನುವ ಒಂದು ಮಾತಿದೆ. ತೆನೆಗೂಡಿ ಬಳ್ಳ ಎಲ್ಲ ತಮ್ಮ ಯಥಾನುಶಕ್ತಿ ದೇಣಿಗೆಯನ್ನ ಭಗವದ್ಭಕ್ತರೆಲ್ಲ ನೀಡಿ ಒಂದು ಅಭೂತಪೂರ್ವವಾದಂತಹ ಗುಡಿ ನಿರ್ಮಾಣ ಮತ್ತು ಎಲ್ಲ ಇಲ್ಲಿ ನಿರ್ಮಾಣವಾದಂತಹ ಇತರ ಎಲ್ಲ ಕಾಮಗಾರಿಗಳ ಕಾರ್ಯಕ್ರಮಕ್ಕೆ ತಮ್ಮ ದೇಣಿಗೆಯನ್ನ ನೀಡಿದವರಿದ್ದೀರಿ. ನಮಗೆಲ್ಲವ ಭಕ್ತಾದಿಗಳಿಗೆ ಜೀರ್ಣೋದ್ಧಾರ ಸಮಿತಿ ಆಭಾರಿಯಾಗಿರ್ತದೆ. ಸಮಿತಿಯ ಒಂದು ನಿರ್ಣಯ ಮಾಡಿದಂತೆ 5,000ಕ್ಕಿಂತ ಮೇಲ್ಪಟ್ಟು ದೇಣಿಗೆಯನ್ನು ನೀಡಿದಂತಹ ಭಕ್ತಾದಿಗಳು
ದಯವಿಟ್ಟು ನಿಮಗೆ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಅತಿಥಿಗಳಿಂದ ಗಣ್ಯರಿಂದ ಗೌರವಾರ್ಪಣೆ ಕಾರ್ಯಕ್ರಮ ನಡೀಲಿಕ್ಕಿದೆ. ಹಾಗಾಗಿ ಎಲ್ಲರೂ ಅಂತ ಆ ಸಂದರ್ಭದಲ್ಲಿ ತಾವು ಉಪಸ್ಥಿತರಿರಬೇಕು ಎನ್ನುವ ವಿನಂತಿಯನ್ನು ಕಾಡ್ಯನಾಗ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ನಾವು ಮಾಡಿಕೊಳ್ತಾ ಇದ್ದೇವೆ. ಗಮನಿಸಬೇಕು, ಎಲ್ಲರೂ ದೇವರಿಗೆ ಸಮಾನರೇ. ಹಾಗಾಗಿ 5,000 ಮತ್ತು ಅದಕ್ಕಿಂತ ಮೇಲ್ಪಟ್ಟು ಭಕ್ತಾದಿಗಳು ತಮ್ಮ ದೇಣಿಗೆಯನ್ನು ನೀಡಿದವರು ದಯವಿಟ್ಟು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಅತಿಥಿಗಳಿಂದ ಗೌರವವನ್ನು ತಾವು ಸ್ವೀಕರಿಸಿಕೊಳ್ಳಿಕ್ಕೆ ಆ ಸಂದರ್ಭದಲ್ಲಿ ಹಾಜರಿರಬೇಕು ಎನ್ನುವ ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೇವೆ. ಕ್ಷೇತ್ರದಿಂದ ಪುರೋಹಿತರು ವಿಪ್ರವರು ಬಂದಿದ್ದಾರೆ. ಅವರಿಗೆ ಒಂದು ಇವತ್ತು ಕರ್ಮು ತೆಗೆದುಕೊಂಡು ಈ ಸಲ 2 ಇಟ್ಟು ಕುಂಭಕಲಶದ ಸೇವೆಯನ್ನು ನೀಡಿದವರು ಪ್ರಸಾದವನ್ನು ಸ್ವೀಕರಿಸಿಕೊಳ್ಬೇಕು. ಯಾರಾದರೂ ಬಾಕಿ ಇದ್ದರೆ ಸಂದರ್ಶಕರಲ್ಲಿ ದೇವರ ಮುಂಭಾಗಕ್ಕೆ, ಕಾಡ್ಯನಾಗದ ಮುಂಭಾಗಕ್ಕೆ ಬಂದು ಕುಂಭಕಲಶದ ಸೇವೆಯನ್ನು ನೀಡಿರುವಂತಹ ಭಕ್ತರು ತಮ್ಮ ಸೇವೆಯ ಪ್ರಸಾದವನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸುತ್ತಿದ್ದೇವೆ. ಮೂಲ ಪ್ರಸಾದ ಮಾಡಿ ಮೂಲ ಪ್ರಸಾದ ಹಲೋ, ಕುಂಭಕಲಶ ಸೇವೆಯನ್ನು ನೀಡಿದವರು, ಹರಕೆ ಕುಂಭಕಲಶ ಒಪ್ಪಿಸಿದವರು ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕು. ಕುಂಭಕಲಶದ ಸೇವೆ ನೀಡಿದ, ಹರಕೆ ಸೇವೆಯನ್ನು ನೀಡಿದ ಭಕ್ತಾದಿಗಳಲ್ಲಿ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಲಿಕ್ಕೆ ಬಾಕಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಯಾರು ಪ್ರಸಾದವನ್ನು ಪಡ್ಕೊಳ್ಳಿಕ್ಕೆ ಬಾಕಿ ಇದ್ದೀರಿ ದಯವಿಟ್ಟು ಬನ್ನಿ. ಮೂಲ ಪ್ರಸಾದ ಪ್ರಸಾದ ಬಂಡೇರಿ ಮೂಲ ಪ್ರಸಾದ
ಬಂಧುಗಳೇ, ಈಗಾಗಲೇ 2 ಸಾಲಿನಲ್ಲಿ ಅನ್ನ ಸಂತರ್ಪಣಾ ಕಾರ್ಯ ನಡೀತಾ ಇದೆ. ಒಂದು ಕಡೆಯಲ್ಲಿ ಕುಳಿತುಕೊಳ್ಳುವ ಒಂದು ಊಟ ಭೋಜನ ತಗೊಳ್ಳೋದು, ಇನ್ನೊಂದು ಬಫೆ ಸಿಸ್ಟಮ್. ದಯವಿಟ್ಟು ಈ ಎಲ್ಲ ಕಾರ್ಯಕ್ರಮ ಆದ ಮೇಲೆ ದಯವಿಟ್ಟು ತಾವು ಸಭಾ ಕಾರ್ಯಕ್ರಮ ಮತ್ತು ನಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ದಯಮಾಡಿ ನಿಲ್ಲಬೇಕು, ನಮ್ಮ ಕಾರ್ಯಕ್ರಮ ಪ್ರೋತ್ಸಾಹಿಸಬೇಕು ಎಂಬುದಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೀನಿ. ನಮ್ಮ ಕಾರ್ಯಕ್ರಮದಲ್ಲಿ ಮಾನ್ಯ ಬ್ರಹ್ಮಶ್ರೀ ನಾರಾಯಣ ಗುರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರು, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆಗಿರುವಂತಹ ಶ್ರೀ ಎಂ ಮಂಜುನಾಥ್ ಪೂಜಾರಿ ಅವರು ಈ ಕಾಟಿನಾಗ ಕ್ಷೇತ್ರದ ಸನ್ನಿಧಾನದಲ್ಲಿ ಆಗಮಿಸಿದ್ದಾರೆ. ಇವರಿಗೆ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಆಧಾರದ ಸ್ವಾಗತವನ್ನು ಎಂ ಮಂಜುನಾಥ್ ಪೂಜಾರಿ ಅವರಿಗೆ ಬಯಸಿಕೊಳ್ತಾ ಇದ್ದೇವೆ. ಐತಿಹಾಸಿಕ ಹಿನ್ನೆಲೆಯ ಪ್ರಕೃತಿಯ ಮಡಿಲಲ್ಲಿರುವಂತಹ ಸುಂದರ ಕಾನನದ ನಡುವಿರುವಂತಹ ಕಾಡ್ಯನಾಗ ಕ್ಷೇತ್ರ ಬಲ್ಲೆ ಅತ್ಯಂತ ಸುಂದರವಾಗಿ ಅಭೂತಪೂರ್ವವಾಗಿ ಜೀರ್ಣೋದ್ಧಾರಗೊಂಡು ಆ ದೇವರು ವಿರಾಜಮಾನರಾಗಿ ನಮ್ಮೆಲ್ಲರನ್ನ ಹರಸಲಿಕ್ಕೆ ಇದ್ದಾನೆ. ಈ ಕಾರ್ಯಕ್ರಮಕ್ಕೆ ಭಗವದ್ಭಕ್ತರು ತಮ್ಮ ಸ್ಥಳವಂದಿಗರು ಬಹಳಷ್ಟು ತಮ್ಮ ಯಥಾನುಶಕ್ತಿಗಿಂತ ಮೀರಿ ಧನ ಸಹಾಯವನ್ನು ನೀಡಿ ಒಂದು ವಿಶೇಷವಾದಂಥ ಅನುಗ್ರಹಕ್ಕೆ ಭಗವದ್ಭಕ್ತರೆಲ್ಲ ಪಾತ್ರರಾಗಿದ್ದಾರೆ. ಆಗಮಿಸಿದಂಥ ಭಗವದ್ಭಕ್ತರು ತಮ್ಮ ದೇಣಿಗೆಯನ್ನು ನೀಡುವವರಿಗೆ ಸೇವಾ ಕೌಂಟರ್ನಲ್ಲಿ ರಸೀದಿಯನ್ನು ನೀಡಲಾಗ್ತದೆ. ತಾವು ತದನಂತರ ತಮ್ಮ ಹಾಗೆ ಮನೆ ಪ್ರಸಾದವನ್ನು ಕೂಡ ಭಕ್ತಾದಿಗಳು ಪಡೆದುಕೊಳ್ಳಬೇಕು ಎನ್ನುವ ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಾ ಇದ್ದೇವೆ. ಇಂದಿನ ಧಾರ್ಮಿಕ ಸಭೆಯಲ್ಲಿ ಧಾರ್ಮಿಕ ಪ್ರವಚನವನ್ನು ನೀಡಲಿರುವಂತಹ ಖ್ಯಾತ ತಂತ್ರಿಗಳು ವೇದಮೂರ್ತಿ ಶ್ರೀ ಶ್ರೀ ಎಡಪದವು ಸುಬ್ರಹ್ಮಣ್ಯ ತಂತ್ರಿಯವರು ಈಗಾಗಲೇ ಈ ಕ್ಷೇತ್ರದಲ್ಲಿ ಆಗಮಿಸಿದ್ದಾರೆ. ಇವರಿಗೆ ಜೀರ್ಣೋದ್ಧಾರದ ಸಮಿತಿಯ ಪರವಾಗಿ ನಮಗೆ ವಿಶೇಷವಾದಂಥ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಿದ್ದೇವೆ. ಕುಂಭ ಕಲಶ ನೀಡಿದ ಹರಕೆ ಸೇವೆಯನ್ನು ನೀಡಿದ ಭಕ್ತರು ದಯವಿಟ್ಟು ದೇವರ ಮುಂಭಾಗದಲ್ಲಿ ಸಂದರ್ಶನ ನಡೀತಾ ಇದೆ. ತಾವು ಅಲ್ಲಿ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಲಿಕ್ಕೆ ಮುಂದೆ ಬರಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಹೆಬ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ತಾರನಾಥ್ ಎಸ್ ಬಂಗೇರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಇವರಿಗೂ ಕೂಡ ಸ್ವಾಗತವನ್ನು ಕಾಡ್ಯಮಾಗ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಬಯಸ್ತಿದ್ದೇವೆ. ಕುಂಭಕಲಶದ ಹರಕೆ ಸೇವೆಯನ್ನು ನೀಡಿದವರು ಪ್ರಸಾದವನ್ನು ಪಡೆದುಕೊಳ್ಳಿಕ್ಕೆ ಬಾಕಿ ಇದ್ರೆ ದಯವಿಟ್ಟು ಸಂದರ್ಶನದ ಈ ಸಮಯದಲ್ಲಿ ಪ್ರಸಾದ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತೇನೆ.
ಹರಕೆ ಕುಂಭಕಲಶ ನೀಡಿದ ಸೇವಾರ್ಥಿಗಳು ತಮ್ಮ ಸೇವೆಯ ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಿಕ್ಕೆ ದಯವಿಟ್ಟು ಸಂದರ್ಶನದ ಈ ಒಂದು ಅವಧಿಯಲ್ಲಿ ಮುಂದೆ ಬರಬೇಕು. ಅದೇ ರೀತಿ ಕುಂಭವನ್ನು ಹೊತ್ತಿರುವಂಥ ವಿಶೇಷವಾಗಿ ನಮ್ಮ ಮೇರ ಸಮಾಜದ ಬಂಧುಗಳು ಇವತ್ತು ಮುಣ್ಕಿನ ಜಡ್ಡಿನಿಂದ ಭಾಳ ಶ್ರದ್ಧಾಭಕ್ತಿಯಿಂದ ಕುಂಭಕಲಶವನ್ನು ತರುವಂತಹ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರೂ ಪ್ರಸಾದವನ್ನು ಪಡೆದುಕೊಳ್ಳಿಕ್ಕೆ ದೇವರ ಮುಂಭಾಗಕ್ಕೆ ಬರಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದಾರೆ.
ಈ ಕಾರ್ಯಕ್ರಮದಲ್ಲಿ ಖ್ಯಾತ ಜವಳಿ ಉದ್ಯಮಿಗಳು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಜವಳಿ ವರ್ತಕರ ಸಂಘದ ಅಧ್ಯಕ್ಷರು ಆಗಿರುವಂತಹ ಎಚ್ ಯೋಗೀಶ್ ಭಟ್ ಮಾಲಕರು ಶ್ರೀರಾಮ್ ಡ್ರೆಸ್ಸಸ್ ಇವರು ಆಗಮಿಸಿದ್ದಾರೆ. ಇವರಿಗೆ ಕಾಡ್ಯನಾಗ ಜೀರ್ಣೋದ್ಧಾರ ಸಮಿತಿ ಪರವಾಗಿ ಆಧಾರದ ಸ್ವಾಗತವನ್ನು ತಮಗೆ ಬಯಸ್ತಾ ಇದ್ದೇವೆ.
ಆಲ್. ಬಂಧುಗಳೇ, ಈಗಾಗಲೇ ಅನ್ನ ಸಂತರ್ಪಣೆ ಕಾರ್ಯ ಕಾಡಿನಾಗರ ದೇವರ ಅನುಗ್ರಹದಿಂದ ಸಾಂಗವಾಗಿ ನಡೀತಾ ಇದೆ. ಇನ್ನು ನಮ್ಮ ಸಭಾ ಕಾರ್ಯಕ್ರಮ ಇನ್ನು ಕೆಲವು ನಿಮಿಷಗಳಿಗೆ ಪ್ರಾರಂಭವಾಗ್ತದೆ. ನಮ್ಮ ಕಾರ್ಯಕ್ರಮಕ್ಕೆ ಈಗಾಗಲೇ ಮಂಗಳೂರಿನಿಂದ ನಮ್ಮೆಲ್ಲರ ಗೌರವದ ತಂತ್ರಿಗಳು, ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೇದಮೂರ್ತಿ ಎಡಪದು ತಂತ್ರಿಯವರು ಆಗಮಿಸಿದ್ದಾರೆ. ಆಮೇಲೆ ಇವತ್ತಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿಯಾದಂಥ ಶ್ರೀಮತಿ ಲೀಲಾವತಿಯರು ಕೂಡ ನಮ್ಮೊಂದಿಗೆ ಸೇರಿಕೊಳ್ಳಲಿದ್ದಾರೆ. ಗಣೇಶ್ ಜೊತೆಯಲ್ಲಿ ಬಂಧುಗಳೇ, ತದನಂತರ ಜೊತೆಲಿ ಹೆಬ್ರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿ ಅಂತ ಶ್ರೀಯುತ ಚಂದ್ರರು ಕೂಡ ನಮ್ಮೊಂದಿಗೆ ಈಗಾಗಲೇ ಅವರು ಭೋಜನ ಸ್ವೀಕರಿಸ್ತಾ ಇದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾಭಿಮಾನಿಗಳು ಆಸೀನರಾಗಬೇಕು. ಸಭೆಯ ಅಧ್ಯಕ್ಷತೆಯನ್ನು ಕಾಡಿನಾಗರ ದೇವರ ಸಮಿತಿ ಅಧ್ಯಕ್ಷರಾದ ವೆಂಕಟೇಶ್ ಆಚಾರ್ಯರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಕಾರ್ಯದರ್ಶಿಯಾಗಿ ಎಂ ಹರಿದಾಸ್ ಹೆಗಡೆ, ಕೋಶಾಧಿಕಾರಿಯಾಗಿ ಶ್ರೀನಿವಾಸ ಭಂಡಾರಿಯರು ಕೂಡ ಉಪಸ್ಥಿತಿದ್ದಾರೆ. ಉಳಿದಂತೆ ಎಲ್ಲ ವ್ಯಕ್ತಿಗಳಿಗೆ ಕೆಳಗಿಂದ ಆಸೀನರಾಗಲಿಕ್ಕೆ ಅವಕಾಶವಿದೆ. ಸಮಯದ ಅಭಾವದಿಂದ ನಮ್ಮ ಕಾರ್ಯಕ್ರಮ ಆದಷ್ಟು ಬೇಗವಾಗಿ ಮುಗಿಸಿ ಮಕ್ಕಳಿಗೆ ಚಾಣಕ್ಯ ಸಂಸ್ಥೆಯ ಮಕ್ಕಳಿಂದ ಗಾನನಾಟ ವೈಭವ ಕಾರ್ಯಕ್ರಮ ಇದೆ. ಮನೋಹರ ಅಂತ ಹೇಳ್ತಕ್ಕಂಥ ಅವರಿಂದ ಸಂಗೀತ ಕಾರ್ಯಕ್ರಮ ಇದೆ. ಒಂದು ಪುರುಷ 2 ಸ್ವರದಲ್ಲಿ ಹಾಡ್ತಕ್ಕಂಥ ವಿಶೇಷ ಆಕರ್ಷಣಾ ಕಾರ್ಯಕ್ರಮ ಕೂಡ ನಡೆಯಲಿದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಇಲ್ಲಿ ಉಪಸ್ಥಿತರಿದ್ದು ಊಟ ಆದ ನಂತರ ದಯವಿಟ್ಟು ಎಲ್ಲರೂ ಆಸೀನರಾಗಬೇಕು ವಿನಂತಿ ಮಾಡಿಕೊಳ್ತಾ, ನಮ್ಮೆಲ್ಲ ಪೂರ್ಣ ಕಾರ್ಯಕ್ರಮದ ನಂತರ 6 ಗಂಟೆ ನಂತರ 4 ಭಜನಾ ತಂಡದವರಿಂದ ವಿಶೇಷ ಆಕರ್ಷಣೆಯ ಭಜನಾ ಕಾರ್ಯಕ್ರಮ ಆಗಲಿದೆ. ತದನಂತರ ಎಲ್ಲರಿಗೂ ಕೂಡ ಊಟದ ವ್ಯವಸ್ಥೆ ಇದೆ. ಎಲ್ಲರೂ ಕೂಡ ನಮ್ಮೊಂದಿಗೆ ಸೇರಿಕೊಂಡು ಕಾಡಿನಾಗ ದೇವರ ಪಾತ್ರಕ್ಕೆ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಬಂಧುಗಳೇ, ಈಗಾಗಲೇ ಕೌಂಟರ್ನ ವ್ಯವಸ್ಥೆ ಆಗ್ತಾ ಇದೆ. ಕೌಂಟರಲ್ಲಿ ಸಂಬಂಧಪಟ್ಟತಕ್ಕಂಥ ಸಹಾಯಕಿಯರು ಈಗಾಗಲೇ ಕುಳಿತುಕೊಂಡಿದ್ದಾರೆ. ತಮ್ಮ ದೇಣಿಗೆಯನ್ನು ನೀಡಿದರೆ ಕೌಂಟರಲ್ಲಿ ಕೊಟ್ಟು ಸಹಕರಿಸಬೇಕಾಗಿ ವಿನಂತಿ ಮಾಡಿಕೊಡ್ತಿದ್ದೀವಿ.
ಅವರು ಪ್ರಸಾದ ನಾವೆಂತ ಮಾಡೋದು MC ಪ್ರಸಾದ ಬೇಡವಾ ಸುರೇಶ್ ಸುರೇಶ್ ಬೈ ಸುರೇಶ್ ಪ್ರಸಾದ ನಮಗೆ ದಯವಿಟ್ಟು ಪ್ರಸಾದ್ ಶೆಟ್ಟಿ ಅವರು ಎಲ್ಲಿದ್ರು ಕೂಡ ತಕ್ಷಣ ಹೊರಟು ಬರಬೇಕು. ಸಭಾ ವೇದಿಕೆಯ ಕಾರ್ಯಕ್ರಮದ ನಿರ್ವಹಣೆಯನ್ನು ಮಾಡ್ತಕ್ಕಂಥ ಪ್ರಸಾದ್ ಶೆಟ್ಟಿ ಅವರು ಆದಷ್ಟು ಬೇಗ ಇಲ್ಲಿ ನಮ್ಮ ಕೌಂಟ್ರಲ್ಲಿ ಸೇರಿಕೊಳ್ಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೀವಿ. ಬಂಧುಗಳೇ, ಇನ್ನು ಕೆಲವು ನಿಮಿಷಗಳಲ್ಲಿ ನಮ್ಮ ಸಭಾ ವೇದಿಕೆ ಕಾರ್ಯಕ್ರಮ ನಡೀತದೆ. ಸಮಾರಂಭದ ಅಧ್ಯಕ್ಷತೆಯನ್ನು ಸನ್ಮಾನ್ಯ ಶ್ರೀ ವೆಂಕಟೇಶಾಚಾರ್ಯ ಅವರು, ಅತಿಥಿಗಳಾಗಿ ಮುಖ್ಯ ಉಪನ್ಯಾಸಕರಾಗಿ ಎಡಪದ ಶ್ರೀ ಸುಬ್ರಹ್ಮಣ್ಯ ತಂತಿಯವರು ಈಗಾಗಲೇ ಆಗಮಿಸಿದ್ದಾರೆ. ಇನ್ನು ಕೆಲವು ನಿಮಿಷಗಳಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಅವರು ಶ್ರೀಮತಿ ಲೀಲಾವತಿಯವರು ಬರೋರಿದ್ದಾರೆ. ಈಗಾಗಲೇ ಶ್ರೀಯುತ ಚಂದ್ರರವರು ಠಾಣಾಧಿಕಾರಿ ಅವರು ಹೆಬ್ಬೆ ಪೊಲೀಸ್ ಸ್ಟೇಷನ್ ಠಾಣೆ ಅವರು ಈಗಾಗಲೇ ಮುಂದಿದ್ದಾರೆ. ಇನ್ನು ಕೆಲವು ನಿಮಿಷಗಳಲ್ಲಿ ನಮ್ಮ ಕಾರ್ಯಕ್ರಮ ಪ್ರಾರಂಭ ಆಗಲಿದೆ. ಪ್ರಾರ್ಥನೆ ಮಾಡುವಂಥ ಮಹಿಳೆಯರಿಗೆ ಒಂದು ಸೂಚನೆ, ತಾವು ರೆಡಿಯಾಗಿರಬೇಕು. ಪ್ರಾರ್ಥನೆ ಮಾಡುವ ಮಹಿಳೆಯರಿಗೆ ಒಂದು ಸೂಚನೆ, ತಾವು ರೆಡಿಯಾಗಿರಬೇಕು. ಪ್ರಾರ್ಥನೆ ಮಾಡುವ ಪುಟಾಣಿಗಳಿಗೆ ಒಂದು ಸೂಚನೆ, ತಾವು ರೆಡಿಯಾಗಿರಬೇಕು. ಬಂಧುಗಳೇ, ಊಟ ಆದರೂ ತಕ್ಷಣವೇ ನಮ್ಮ ವೇದಿಕೆಯ ಮುಂಭಾಗದಲ್ಲಿ ಕೂತ್ಕೊಳ್ಬೇಕು. ದಯವಿಟ್ಟು ಆಸೀನರಾಗಬೇಕು ವಿನಂತಿ ಮಾಡಿಕೊಳ್ತೀವಿ. ಎಲ್ಲ ಸಜ್ಜನ ಬಂಧುಗಳ ವಿನಂತಿ. ಇನ್ನು ಕೆಲವು ನಿಮಿಷಗಳಲ್ಲಿ ನಮ್ಮ ಸಭಾ ಕಾರ್ಯಕ್ರಮ ಪ್ರಾರಂಭ ಆಗಲಿದೆ. ನಾವು ಆದಷ್ಟು ಶೀಘ್ರ
ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಳ್ಳಿಕ್ಕೆ ಬಾಕಿ ಯಾರಾದರೂ ಇದ್ದರೆ ತಕ್ಷಣ ಅನ್ನಪ್ರಸಾದವನ್ನು ಸ್ವೀಕರಿಸಿಕೊಳ್ಳಿಕ್ಕೆ ತಾವೆಲ್ಲ ತೆರಳಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಸೋಮಯ್ಯಜಿ ಅವರ ವಿಶಾಲವಾದ ಅಂಗಣದಲ್ಲಿ ಭೋಜನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ದೇವಸ್ಥಾನದ ದಕ್ಷಿಣ ದಿಕ್ಕಿನಲ್ಲಿ ಭೋಜನಾಲಯಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಭಕ್ತಾದಿಗಳು ಅನ್ನಪ್ರಸಾದವನ್ನು ಎಲ್ಲರೂ ಸ್ವೀಕರಿಸಿಕೊಳ್ಬೇಕು ಎನ್ನುವ ವಿನಂತಿಯನ್ನು ತಮ್ಮಲ್ಲಿ ಮಾಡಿಕೊಳ್ತಿದ್ದೇವೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಧಾರ್ಮಿಕ ಸಭೆ ಮತ್ತು ಅಭಿನಂದನಾ ಕಾರ್ಯಕ್ರಮ ನಾವು ಪ್ರಾರಂಭಿಸಲಿಕ್ಕಿದ್ದೇವೆ. ಊಟ ಆದವರು, ಊಟ ಅನ್ನ ಸಂತರ್ಪಣೆ ದೇವರ ಅನ್ನಪ್ರಸಾದವನ್ನು ಸ್ವೀಕರಿಸಿದವರು ದಯವಿಟ್ಟು ದೇವಸ್ಥಾನದ ಸನ್ನಿಧಿಯ ಎಡಭಾಗದಲ್ಲಿ ನಿಮಗೆಲ್ಲ ಆಸನವನ್ನು ವ್ಯವಸ್ಥೆ ಮಾಡಲಾಗಿದೆ. ಅಲ್ಲಿ ತಾವೆಲ್ಲ ಆಸೀನರಾಗಬೇಕು. ಮುಂದೆ ನಡೆಯುವಂತಹ ಧಾರ್ಮಿಕ ಸಭಾ ಕಾರ್ಯಕ್ರಮ, ತದನಂತರ ನಡೆಯುವಂತಹ ಸಾಂಸ್ಕೃತಿಕ ಭಕ್ತಿ ರಸಮಂಜರಿ ಕಾರ್ಯಕ್ರಮಕ್ಕೂ ಕೂಡ ತಾವೆಲ್ಲ ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಸುಂದರವಾಗಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಈ ಒಂದು ಪುಣ್ಯ ಕಾಡ್ಯನಾಗ ಸನ್ನಿಧಿಗೆ ಹೆಬ್ರಿ ತಾಲೂಕಿನ ತಹಸೀಲ್ದಾರರು, ತಾಲೂಕು ದಂಡನಾಧಿಕಾರಿಗಳು ಆಗಿರುವಂತಹ ಎಸ್.ಎ. ಪ್ರಸಾದ್ ಸರ್ ಅವರು ಆಗಮಿಸಿದ್ದಾರೆ. ತಮಗೆ ಕ್ಷೇತ್ರದ ಪರವಾಗಿ, ಜೀರ್ಣೋದ್ಧಾರದ ಸಮಿತಿಯ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸಿಕೊಳ್ಳುತ್ತಾ ತಾವು ದೇವರ ಮುಂಭಾಗದಲ್ಲಿ ಪ್ರಸಾದವನ್ನು ಮತ್ತು ಗೌರವಾರ್ಪಣೆಯನ್ನು ಸಮಿತಿಯ ಪರವಾಗಿ ಪಡೆದುಕೊಳ್ಳಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇಂದಿನ ಕಾಡ್ಯನಾಗದೇವರ ಪ್ರತಿಷ್ಠಾ ಕಾರ್ಯಕ್ರಮದ ಪ್ರಸಾದವನ್ನು ಮನೆಗೆ ಓರ್ವ ಸದಸ್ಯರ ಪ್ರತಿನಿಧಿಗಳಿಗೆ ನೀಡುವಂತಹ ಪ್ರಸಾದವನ್ನು ಯಾರಾದರೂ ಪಡೆದುಕೊಳ್ಳಿಕ್ಕೆ ಬಾಕಿ ಇದ್ದರೆ ತಾವು ಪ್ರಸಾದವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇವೆ. ನಮ್ಮ ಈ ಕಾರ್ಯಕ್ರಮದಲ್ಲಿ ಹೊಸದಿಗಂತ ಪತ್ರಿಕೆಯ ವರದಿಗಾರರಾಗಿರುವಂತಹ ಬಾಲಚಂದ್ರ ಮುದ್ರಾಡಿ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ತಾವು ಆದಷ್ಟು ಮುಂಭಾಗಕ್ಕೆ ಬಂದು ತಾವು ಆಸೀನರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇವೆ. ಮಾಧ್ಯಮದ ಸ್ನೇಹಿತರು ಆಗಮಿಸಿದ್ದಲ್ಲಿ ದಯವಿಟ್ಟು ತಾವು ವೇದಿಕೆಯ ಎಡಭಾಗಕ್ಕೆ ಬಂದು ತಾವು ಆಸೀನರಾಗಬೇಕು ಎನ್ನುವ ವಿನಂತಿಯನ್ನು ತಮ್ಮಲ್ಲಿ ಮಾಡ್ತಿದ್ದೇವೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಕಾಡ್ಯನಾಗದೇವರು ಬಲ್ಲೆ ಹೆಬ್ರಿ ಇದರ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದ ಅಂಗವಾಗಿ ಧಾರ್ಮಿಕ ಸಭೆ ಮತ್ತು ಸನ್ಮಾನದ ಅಭಿನಂದನಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭಿಸಲಿಕ್ಕಿದ್ದೇವೆ.
ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಪ್ರಸಾದ್ ಬಂಧುಗಳೇ, ಆಸನದ ವ್ಯವಸ್ಥೆ ಕಡಿಮೆಯಾದಲ್ಲಿ ವೇದಿಕೆ ಸಮೀಪದಲ್ಲಿ ಕುರ್ಚಿ ಇಟ್ಟಿದ್ದೇವೆ. ದಯವಿಟ್ಟು ನೀವು ಸೆಟ್ ಮಾಡೋಣ. ದಯವಿಟ್ಟು ಯಾರು ಕೂಡ ನಿಲ್ಲಬಾರ್ದು. ಆಸನ ವ್ಯವಸ್ಥೆ ಇದೆ. ದಯವಿಟ್ಟು ಆಸೀನರಾಗಬೇಕಾಗಿ ವಿನಂತಿ ಮಾಡಿಕೊಳ್ತೇವೆ. ದಯವಿಟ್ಟು ಟಿ ಮಹೇಶ್ ಅವರೇ, ದಯವಿಟ್ಟು ಹಿಂಬದಿಯಲ್ಲಿ ಕುರ್ಚಿ ಇದೆ ಅಕ್ಕ, ಅದನ್ನು ಸ್ವಲ್ಪ ಎಲ್ಲ ಕುರ್ಚಿಗಳಲ್ಲಿ ಹಾಕಿ ಅಲ್ಲಿ ಆಸೀನರಾಗಲಿ ಅವಕಾಶ ಮಾಡಿಕೊಡಿ. ತಮ್ಮಲ್ಲಿ ಕೊನೆಯ ವಿನಂತಿ, ದಯವಿಟ್ಟು ಯಾರಾದರೂ ಊಟ ಆಗದವರು ಇದ್ದರೆ ದಯವಿಟ್ಟು ಅಲ್ಲಿ ಊಟದ ವ್ಯವಸ್ಥೆ ಮಾಡಿರ್ತಂಥ ಸ್ಥಳಕ್ಕೆ ಹೋಗಿ ಅನ್ನ ಸಂತರ್ಪಣೆ ಸ್ವೀಕರಿಸಬೇಕಾಗಿ ತನ್ಮೂಲಕ ವಿನಂತಿ ಮಾಡಿಕೊಳ್ತಿದ್ದೇವೆ. ಪ್ರಸಾದ್ ಸರ್, ದಯವಿಟ್ಟು ಕಾರ್ಯಕ್ರಮ ರೆಡಿ ಮಾಡಿ.
ಊಟ ಆಗಿ ಬಂದವರು ವೇದಿಕೆಯ ಮುಂಭಾಗದಲ್ಲಿ ತಾವೆಲ್ಲ ಆಸೀನರಾಗಬೇಕು ಎನ್ನುವ ವಿನಂತಿಯನ್ನು ಮಾಡ್ತಿದ್ದೇವೆ. ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೀಗ ನಾವು ಆರಂಭಗೊಳ್ಳುತ್ತದೆ. ಸಮಾರಂಭದ ಅಧ್ಯಕ್ಷತೆಯನ್ನು ಕಾಡ್ಯನಾಗ ಸನ್ನಿಧಿ ಬಲ್ಲೆ ಇದರ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಆಚಾರ್ಯ ಬೈಲುಮನೆಯವರು ವಹಿಸಿಕೊಳ್ಳಿಕ್ಕಿದ್ದಾರೆ. ಧಾರ್ಮಿಕ ಪ್ರವಚನವನ್ನು ಖ್ಯಾತ ತುಳುನಾಡಿನ ಖ್ಯಾತ ತಂತ್ರಿಗಳು ಆಗಿರುವಂತಹ ವೇದಮೂರ್ತಿ ಶ್ರೀ ಎಡಪದವು ಸುಬ್ರಹ್ಮಣ್ಯ ತಂತ್ರಿ ಅವರು ಧಾರ್ಮಿಕ ಪ್ರವಚನವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ವೇದಿಕೆಯಲ್ಲಿ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ರಘುರಾಮ ಸೋಮಯ್ಯಜಿ ಅವರು, ಮತ್ತೋರ್ವ ಗೌರವಾಧ್ಯಕ್ಷರಾಗಿರುವಂತಹ ಗಂಗಾಧರ ಸೋಮಯ್ಯಜಿ ಅವರು, ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಹೆಬ್ರಿ ತಾಲೂಕು ಯೋಜನಾಧಿಕಾರಿಯಾಗಿರುವಂತಹ ಶ್ರೀಮತಿ ಲೀಲಾವತಿ ಅವರು, ಹೆಬ್ರಿ ಪೊಲೀಸ್ ಠಾಣೆಯ ಠಾಣಾಧಿಕಾರಿಯಾಗಿರುವಂತಹ ರವಿ ಬಿಕೆ ಅವರು, ಹಾಗೆ ಹೆಬ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ತಾರನಾಥ್ ಎಸ್ ಬಂಗೇರ್ ಅವರ ಉಪಸ್ಥಿತಿಯಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅನ್ನ ಸಂತರ್ಪಣೆಯಲ್ಲಿ ಭಾಗವಹಿಸಿರುವಂಥ ಎಲ್ಲ ಸಜ್ಜನ ಬಂಧುಗಳು, ಸನ್ನಿಧಿಯ ಒಳಭಾಗದಲ್ಲಿ ನಡೆಯುವಂತಹ ಸಭಾ ಕಾರ್ಯಕ್ರಮ, ಧಾರ್ಮಿಕ ಸಭಾ ಕಾರ್ಯಕ್ರಮ ಮತ್ತು ಸಮ್ಮಾನದ ಅಭಿನಂದನಾ ಕಾರ್ಯಕ್ರಮದಲ್ಲಿ ತಾವೆಲ್ಲ ಪಾಲ್ಗೊಂಡು ನಮ್ಮ ಕಾರ್ಯಕ್ರಮವನ್ನು ಸುಂದರವಾಗಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೆ. ದಯವಿಟ್ಟು ದಯವಿಟ್ಟು ಗಂಗಾಸ್ವಾಮೀಜಿಯವರು ದಯವಿಟ್ಟು MC ಅವರನ್ನು ಕಾಣಬೇಕು. ದಯವಿಟ್ಟು ಒಂದು ನಿಮಿಷ, ಅದ ನಂತರ ಮಾತಾಡಿ.
ಕಾಡ್ಯನಾಗ ಉಡುಪಿ ಜಿಲ್ಲೆಯ ಮೂಡು ಭಾಗದಲ್ಲಿ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶಗಳಲ್ಲಿ ವಿಶೇಷವಾಗಿ ಆರಾಧನೆಗೊಳ್ಳುವಂತಹ ಪುಣ್ಯ ಸ್ಥಾನ. ವಿಶೇಷವಾಗಿ ಮೇರ ಸಮುದಾಯದವರು ಆಚರಿಸಲ್ಪಡುವಂತಹ ಪುರಾತನವಾದಂತಹ ನಾಗಾರಾಧನೆಯ ಒಂದು ಮೂಲ ರೂಪ. ದೈವತ್ವದ ಲೇಪನವಿರುವ ಅವೈದ್ವಿಕ ಸಂಸ್ಕೃತಿಯಲ್ಲಿ ಕಾಡ್ಯನಾಗನನ್ನು ಆರಾಧಿಸಲಾಗುತ್ತದೆ. ತುಳುನಾಡಿನಲ್ಲಿ ಪ್ರಕೃತಿಯ ಮಡಿಲಲ್ಲಿ ಸಾಂಪ್ರದಾಯಿಕವಂತಹ ಗುಡಿಯಲ್ಲಿ ನಾಗದೇವರಿಗೆ ಪೂಜೆ. ಕಾಡ್ಯನಾಗನು 7 ಹೆಡೆಯ ಕುಂಭದಲ್ಲಿಯೂ 5 ಹೆಡೆ 3 ಹೆಡೆ ಹಾಗೂ ಏಕ ಹೆಡೆಯ ಮಣ್ಣಿನ ಕುಂಭದಲ್ಲಿ ಆಹ್ವಾನಿತನಾಗಿ ನಮ್ಮಿಂದ ಪೂಜೆಗೊಳ್ಳುವವನು. ಇದೊಂದು ಪ್ರಕಟಣೆ. ಓರ್ವ ಆಗಮಿಸಿರುವಂತಹ ಭಕ್ತರ ಮಹಿಳೆಯ ಒಂದು ಪರ್ಸ್ ಕಳೆದು ಹೋಗಿದೆ ಅಂತೆ. ಕಪ್ಪು ವರ್ಣದ ಹಣವಿರುವ ಪರ್ಸ್ ಯಾರಾದರೂ ಸಿಕ್ಕಿದರೆ ದಯವಿಟ್ಟು ತಾವು ಇಲ್ಲಿ ಪ್ರಕಟಣಾ ವೇದಿಕೆ ಹತ್ರ ತಂದು ಕೊಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಪುರಾತನದ ಹಿನ್ನೆಲೆಯ ಅನಾದಿ ಕಾಲದಿಂದ ಆರಾಧನೆಗೊಳ್ಳುತ್ತಿರುವಂತಹ ಈ ಪುಣ್ಯಕ್ಷೇತ್ರ ಬಲ್ಲೆಯ ಕಾಡ್ಯನಾಗ. ಬಲ್ಲೆ ಎಂದಾಗ ಇನ್ನೊಂದು ನಾಗಕ್ಷೇತ್ರ ನಮಗೆ ನೆನಪಿಗೆ ಬರ್ತದೆ, ಅದು ಹೂವಿನ ಗುಂಡಿಯ ನಾಗಕ್ಷೇತ್ರ. ಹಲವಾರು ಭಕ್ತಾದಿಗಳಿಗೆ ಮೂಲ ನಾಗಸ್ಥಾನವು ಕೂಡ ಯದುವೆ ಆಗಿದೆ. ಇದೀಗ ಬಲ್ಲೆಯಲ್ಲಿ ಸುಂದರವಾದಂತಹ ಕಾಡ್ಯನಾಗನ ಗುಡಿ ನಿರ್ಮಾಣವಾಗಬೇಕೆಂಬ ದೊಡ್ಡ ಕನಸಿನೊಂದಿಗೆ ಸ್ಥಳೀಯ ಸಂಬಂಧಪಟ್ಟಂತಹ ಸ್ಥಳವಂದಿಗ ಭಕ್ತರೆಲ್ಲ ಸೇರಿ ಇವರೆಲ್ಲರ ಸಲಹೆ ಮಾರ್ಗದರ್ಶನವನ್ನು ಪಡೆದುಕೊಂಡು ಪೌರೋಹಿತ್ಯರ ಮಾರ್ಗದರ್ಶನದೊಂದಿಗೆ ಇಲ್ಲಿಯ ಆರಂಭಿಕ ವಿಧಾನ ಧಾರ್ಮಿಕ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸಿಕೊಂಡು ಕಾಡ್ಯನಾಗ ದೇವರ ಜೀರ್ಣೋದ್ಧಾರದ ಪ್ರಕ್ರಿಯೆಗೆ ಸಮಿತಿ ಮುನ್ನಡೆಯಿರುತ್ತದೆ. ದೇವರ ಅನುಗ್ರಹ, ಸಮಿತಿಯ ಕ್ರಿಯಾಶೀಲತೆ, ಸಂಬಂಧಿಸಿದ ಸ್ಥಳವಂದಿಗರ ಸಹಕಾರ, ಅದೇ ರೀತಿ ಇಲ್ಲಿಯ ಒಂದು ತಿಂಗಳು ಹೆಚ್ಚು ಸಮಯ ಇಲ್ಲಿಯ ಸ್ಥಳೀಯ ಯುವಕರ ಒಂದು ಶ್ರಮದಾನ, ಸೇವಕ ಆ ಮುಖಾಂತರ ಒಂದು ಸುಂದರವಾದಂತಹ ಕಾಡ್ಯನಾಗನ ಗುಡಿ ಎದ್ದು ನಿಂತಿದೆ. ಕಾಡ್ಯನಾಗ ದೇವರು ಗುಡಿಯೊಳಗೆ ಪ್ರತಿಷ್ಠಾಪನೆಗೊಂಡು ನಮ್ಮೆಲ್ಲರನ್ನ ಹರಸುತ್ತಿದ್ದಾನೆ. ಒಂದು ಮಾದರಿಯಾದಂತಹ ಸಂಘಟಾತ್ಮಕವಾಗಿ ಎಲ್ಲರನ್ನ ಒಂದುಗೂಡಿಸಿಕೊಂಡು ಎಲ್ಲ ಕಾರ್ಯಕ್ರಮಗಳನ್ನು ವೆಂಕಟೇಶ್ ಆಚಾರ್ಯ ಇವರ ನೇತೃತ್ವದ ತಂಡ ವಿಶೇಷವಾಗಿ ಈ ಸ್ಥಳವನ್ನು ಕೂಡ ಅವರಿಗೆ ಸಂಬಂಧಪಟ್ಟಂಥ ಸ್ಥಳವನ್ನು ಕಾಡ್ಯನಾಗ ಸನ್ನಿಧಿಗೆ ಸಂಪೂರ್ಣವಾಗಿ ನೀಡಿ ಅಲ್ಲಿಯ ಎಲ್ಲ ಕಾರ್ಯಕ್ರಮಗಳಿಗೆ ನಿನ್ನೆ ಮತ್ತು ಇವತ್ತು ನಡೆಯುವಂತಹ ಎಲ್ಲ ಧಾರ್ಮಿಕ ಕಾರ್ಯಕ್ರಮವೂ ಕೂಡ ಇದರ ನೇತೃತ್ವವನ್ನು ವಹಿಸಿಕೊಂಡು ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡು ಅಭೂತಪೂರ್ವವಾದಂತಹ ಕಾಡ್ಯನಾಗ ಗುಡಿಯನ್ನು ರಚಿಸಲು ಸಮಿತಿ ವೆಂಕಟೇಶಾಚಾರ್ಯ ಗೌರವಾಧ್ಯಕ್ಷರಾಗಿರುವಂತಹ ರಘುರಾಮ್ ಸೋಮಯ್ಯಜಿ ಮತ್ತು ಗಂಗಾಧರ ಸೋಮಯ್ಯಜಿ ಮತ್ತು ಕಾರ್ಯದರ್ಶಿಗಳಾಗಿರುವಂತಹ ಹರಿದಾಸ್ ಹೆಗಡೆ ಮಂಜಿರಬೆಟ್ಟು ಅವರು, ಹಾಗೆ ಕೋಶಾಧಿಕಾರಿಗಳಾಗಿರುವಂತಹ ಶ್ರೀನಿವಾಸ ಭಂಡಾರಿ ಅವರ ತಂಡ ಹಗಲಿರುಳು ಈ ಒಂದು ಸುಂದರವಾದ ಗುಡಿ ನಿರ್ಮಾಣಕ್ಕೆ ಇಲ್ಲಿಗೆ ಬೇಕಾದಂತಹ ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ಪೂರ್ವಭಾವಿಯಾಗಿ ನಡೆಯುವಂಥ ಎಲ್ಲ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನೆರವೇರಿಸುವ ಮುಖಾಂತರ ಎಲ್ಲರ ಪ್ರಶಂಸೆಗೆ ಪಾತ್ರರಾದಂಥವರು ಜೀರ್ಣೋದ್ಧಾರ ಕಾಡ್ಯನಾಗದ ಸಮಿತಿ ಬಲ್ಲೆ ಹೆಬ್ರಿ. ಈ ಸಮಿತಿ ಖಂಡಿತ ಸರ್ವರಿಗೂ ಮಾದರಿ. ಈಗಾಗಲೇ ಮಧ್ಯಾಹ್ನದ ಎಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ನಾವು ಮುಂದುವರಿತಾ ಇದ್ದೇವೆ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಆಚಾರ್ಯ ಅವರು ವಹಿಸಿಕೊಳ್ಳುವರಿದ್ದಾರೆ. ಹಾಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಉಪನ್ಯಾಸವನ್ನು ನೀಡುವರೆ ಈಗಾಗಲೇ ಆಗಮಿಸಿರುವಂತಹ ವೇದಮೂರ್ತಿ ಎಡಪದವು ಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರು, ಅದೇ ರೀತಿ ಅಭ್ಯಾಗತರಾಗಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ ಹೆಬ್ರಿ ತಾಲೂಕಿನ ತಹಸೀಲ್ದಾರು ತಾಲೂಕು ದಂಡಾಧಿಕಾರಿಗಳು ಆಗಿರುವಂತಹ ಎಸ್.ಎ. ಪ್ರಸಾದ್ ಅವರು, ಹಾಗೆ ಹೆಬ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂಥ ತಾರನಾಥ್ ಎಸ್ ಬಂಗೇರ್ ಅವರು, ಹಾಗೆ ಗೌರವಾಧ್ಯಕ್ಷರಾಗಿರುವಂಥ ರಘುರಾಮ್ ಸೋಮಯ್ಯಜಿ ಅವರು, ಹಾಗೆ ಗಂಗಾಧರ ಸೋಮಯ್ಯಜಿ ಮತ್ತೋರ್ವ ಗೌರವ ಅಧ್ಯಕ್ಷರು, ಇವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಈ ಭವ್ಯ ವೇದಿಕೆಗೆ ಆತ್ಮೀಯವಾಗಿ ಬರಮಾಡಿಕೊಳ್ತಾ ಇದ್ದೇನೆ. ಸಮಿತಿಯ
ಪದಾಧಿಕಾರಿಗಳು ಇವರನ್ನು ಬರಮಾಡಿಕೊಳ್ಳಬೇಕು. ಸುಬ್ರಹ್ಮಣ್ಯ ತಂತ್ರಿಯವರು, ಹಾಗೆ ವೆಂಕಟೇಶ್ ಆಚಾರ್ಯ ಅವರು, ರಘುರಾಮ್ ಸೋಮಯ್ಯಜಿ ಅವರು, ಗಂಗಾಧರ್ ಸೋಮಯ್ಯಜಿ ಅವರು, ಹಾಗೆ ಹೆಬ್ರಿಯ ತಹಸೀಲ್ದಾರ್ ಆಗಿರುವಂತಹ ಎಸ್.ಎ. ಪ್ರಸಾದ್ ಅವರು, ಇವರೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇವೆ. ಸರ್ವ ಭಗವದ್ಭಕ್ತರ ಒಂದು ಚಪ್ಪಾಳೆಯ ಸ್ವಾಗತವನ್ನು ಎಲ್ಲ ಅತಿಥಿಗಳಿಗೆ ಬಯಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಗಂಗಾಧರ ಸೋಮಯ್ಯಜಿ ಅವರು ನಮ್ಮನ್ನ ಸೇರಿಕೊಳ್ಳಬೇಕು. ಪ್ರಸಾದ್ ಸರ್ ಅವರು, ತಹಸೀಲ್ದಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನ ಸರಿ ಅವರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವಂತಹ ಶ್ರೀಮತಿ ಸುಪ್ರಿಯಾ ಇವರು ನಮ್ಮ ಜೊತೆ ಇದ್ದಾರೆ. ತಮ್ಮನ್ನು ಕೂಡ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸಿಕೊಳ್ತಾ ಇದ್ದೇವೆ. ತಾವು ವೇದಿಕೆಯಲ್ಲಿ ಆಸೀನರಾಗಬೇಕು ಎನ್ನುವ ವಿನಂತಿಯನ್ನು ಮಾಡ್ತೇವೆ. ಹಾಗೆ ಕೋಶಾಧಿಕಾರಿಯಾಗಿರುವಂತಹ ಶ್ರೀನಿವಾಸ್ ಭಂಡಾರಿಯವರು ವೇದಿಕೆಯಲ್ಲಿ ಆಸೀನರಾಗಬೇಕು. ಕಾರ್ಯದರ್ಶಿಗಳಾಗಿರುವಂತಹ ಹರಿದಾಸ್ ಹೆಗಡೆ ಅವರು, ಕುಟುಂಬದ ಒಂದು ಅಮೆಸೂತಕದ ಒಂದು ತಡೆ ಇರುವುದರಿಂದ ಅವರು ಕ್ಷೇತ್ರದ ಒಳಭಾಗಕ್ಕೆ ಆಗಮಿಸಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿಯಲ್ಲಿ ಹಗಲಿರುಳು ಶ್ರಮಿಸಿ ಕ್ಷೇತ್ರಕ್ಕೆ ವಿಶೇಷ ಕೊಡುಗೆಯನ್ನು ನೀಡಿರುವಂಥ ಹರಿದಾಸ್ ಹೆಗಡೆ ಅವರು ಹೊರಭಾಗದಲ್ಲಿದ್ದಾರೆ. ಹಾಗೆ ಶ್ರೀನಿವಾಸ್ ಭಂಡಾರಿ ಅವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಕಾರ್ಯಕ್ರಮದ ಮುಂದುವರಿದ ಭಾಗಕ್ಕೆ, ಪ್ರಾರಂಭದ ಭಾಗಕ್ಕೆ ನಾವು ತೆರಳುತ್ತಾ ಇದ್ದೇವೆ. ಪ್ರಾರ್ಥನೆಯೊಂದಿಗೆ ನಮ್ಮ ಧಾರ್ಮಿಕ ಸಭಾ ಕಾರ್ಯಕ್ರಮ ಆರಂಭಗೊಳ್ಳುತ್ತದೆ. ಅಮೃತ ಭಾರತಿ ಶಾಲೆಯ ವಿದ್ಯಾರ್ಥಿಗಳು, ಈ ಜಾಗಕ್ಕೆ ಸಂಬಂಧಪಟ್ಟ ಸ್ಥಳವಂದಿಗಳ ಮನೆಯ ಸದಸ್ಯರು ಆಗಿರುವಂತಹ ತನುಶ್ರೀ ಶೆಟ್ಟಿ ಮತ್ತು ದೀಪಶ್ರೀ ಪೂಜಾರಿಯವರು ಸ್ವಾಗತ ಪ್ರಾರ್ಥನೆಯನ್ನು ನೆರವೇರಿಸುವರೆ ತನುಶ್ರೀ ಮತ್ತು ದೀಪಶ್ರೀ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ನೀ ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಾರಂಭದಿ ಭಜಿಸುವೆ ನಿನ್ನನು, ಕಾರ್ಯಸಿದ್ಧಿಯಗೊಳಿಸೋ ವಿನಾಯಕ, ಕಾರ್ಯಸಿದ್ಧಿಯಗೊಳಿಸೋ ವಿನಾಯಕ, ಫಲದಾಯಕ ನೀನೇ ವಿನಾಯಕ, ಫಲದಾಯಕ ನೀನೇ ವಿನಾಯಕ. ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯಾರಂಭದಿ ಭಜಿಸುವೆ ನಿನ್ನನು, ವಿದ್ಯೆ ಪಾಲಿಪೋದೆ ಮಗೆ ವಿನಾಯಕ, ವಿದ್ಯೆ ಪಾಲಿಪೋದೆ ಮಗೆ ವಿನಾಯಕ, ಫಲದಾಯಕ
ಭಕ್ತಿ ಪಾಲಿಪೋದೆ ಮಗೆ ವಿನಾಯಕ ಭಕ್ತಿ ಪಾಲಿಪೋದೆ ಮಗೆ ವಿನಾಯಕ ಫಲದಾಯಕ ನೀನೇ ವಿನಾಯಕ ಫಲದಾಯಕ ನೀನೇ ವಿನಾಯಕ. ಧನ್ಯವಾದಗಳು. ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರುವಂತಾಗಲಿ ಎನ್ನುವ ಸದಾಶಯದೊಂದಿಗೆ ವಿಘ್ನ ನಿವಾರಕರನ್ನು ಪ್ರಾರ್ಥಿಸಿದ್ದ ವಿದ್ಯಾರ್ಥಿಗಳಿಗೆ ವಂದನೆಗಳನ್ನು ಅರ್ಪಿಸಿಕೊಂಡಿದ್ದೇವೆ. ಅದೇ ರೀತಿ ಸ್ಥಳ ಸಾನ್ನಿಧ್ಯದ ಕಾಡ್ಯನಾಗ ಹಾಗೂ ಸಪರಿವಾರ ದೇವರ ಅನುಗ್ರಹವನ್ನು ಕೂಡ ಪ್ರಾರ್ಥಿಸಿಕೊಂಡು ಕಾರ್ಯಕ್ರಮ ಸುಂದರವಾಗಿ ಮೂಡಿಬರಲಿ, ನಿಮ್ಮ ಆಶೀರ್ವಾದ ಇರಲಿ ಎನ್ನುವ ಪ್ರಾರ್ಥನೆಯನ್ನು ಮಾಡಿಕೊಂಡು ಇದೀಗ ನೇರವಾಗಿ ಸ್ವಾಗತ ಕಾರ್ಯಕ್ರಮಕ್ಕಾಗಿ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಗಳು ಆಗಿರುವಂತಹ ಶ್ರೀನಿವಾಸ್ ಭಂಡಾರಿ ಅವರು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಸಭಾಸದರನ್ನ ಸ್ವಾಗತವನ್ನ ಇದೀಗ ಮಾಡಲಿಕ್ಕಿದ್ದಾರೆ. ಶ್ರೀ ಕಾಡ್ಯನಾಗ ದೇವರಿಗೂ ಹಾಗೂ ಈ ಸ್ಥಳದ ಎಲ್ಲ ಸಪರಿವಾರ ದೇವತೆಗಳಿಗೂ ಮನಸಾರೆ ವಂದಿಸಿಕೊಳ್ಳುತ್ತಾ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಸ್ವಾಗತವನ್ನು ಮಾಡಲು ನಿಮ್ಮ ಮುಂದೆ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಕಾಡ್ಯನಾಗ ದೇವರ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರೂ ಆಗಿರತಕ್ಕಂಥ ವೆಂಕಟೇಶ್ ಆಚಾರ್ಯ ಇವರನ್ನು ಬಹಳ ಹೃತ್ಪೂರ್ವಕವಾಗಿ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಇವತ್ತು ಧಾರ್ಮಿಕ ಪ್ರವಚನವನ್ನು ನೀಡಲಿರುವ ಬೇರೆ ಬೇರೆ ಕಡೆಗಳಲ್ಲಿ ಧಾರ್ಮಿಕ ಪ್ರವಚನವನ್ನು ನೀಡಿದಂತಹ ಸುಬ್ರಹ್ಮಣ್ಯ ತಂತ್ರಿಗಳು ಎಡಪದವು ಇವರನ್ನು ಬಹಳ ಆತ್ಮೀಯವಾಗಿ ಸಮಿತಿಯ ಪರವಾಗಿ ಸಾರ್ವಜನಿಕರ ಪರವಾಗಿ ಸ್ವಾಗತಿಸುತ್ತಿದ್ದೇವೆ ಸರ್. ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಹಳಷ್ಟು ಕನಸನ್ನು ಇಟ್ಟುಕೊಂಡಂತಹ ಕಾಡ್ಯನಾಗ ದೇವರು ಇಲ್ಲಿ ಜೀರ್ಣೋದ್ಧಾರ ಆಗಬೇಕು ಅನ್ನುವಂತಹ ಇಚ್ಛೆಪಟ್ಟು ಊರಿನ ಸ್ಥಳವಂದಿಗರನ್ನೆಲ್ಲರನ್ನು ಒಟ್ಟುಗೂಡಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಯಶಸ್ವಿಯಾಗಿ ತನ್ನನ್ನು ತೊಡಗಿಸಿಕೊಂಡಿರತಕ್ಕಂತಹ ಗೌರವಾಧ್ಯಕ್ಷರು ರಘುರಾಮ ಸೋಮಯಾಜಿಯವರು ಅವರು ಪ್ರಸ್ತಾವನೆಯನ್ನು ಮಾಡಲಿಕ್ಕಿದ್ದಾರೆ. ಅವರನ್ನು ಸಹ ಬಹಳ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ ಇದ್ದೇನೆ ಸರ್. ನಿರಂತರವಾಗಿ ಇಲ್ಲಿ ಮಾಡತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳಿಗೆ ಬಹಳಷ್ಟು ಜನರು ಇಲ್ಲಿ ಸ್ಥಳವಂದಿಗರು ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಅವರೆಲ್ಲರಿಗೂ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಮಾತುಗಳನ್ನು ಹೇಳುತ್ತಾ ಈ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು ಇನ್ನೊಬ್ಬರು ಆಗಿರತಕ್ಕಂತಹ ರಘುರಾಮ್ ಸೋಮಯಾಜಿ ಅವರನ್ನು ಬಹಳ ಆತ್ಮೀಯವಾಗಿ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಗಂಗಾಧರ ಸೋಮಯಾಜಿ ಅವರನ್ನು ಬಹಳ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ ಸರ್. ಹಾಗೆ ಗ್ರಾಮ ಪಂಚಾಯಿತಿನ ಗೌರವಾನ್ವಿತ ಉಪಾಧ್ಯಕ್ಷರು ಆಗಿರತಕ್ಕಂತಹ ಸುಪ್ರೀತಾ ಮೇಡಮ್ ಅವರನ್ನು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಇದ್ದೇನೆ. ಹಾಗೆ ಪತ್ರಕರ್ತ ಮಿತ್ರರಾಗಿರ್ತಕ್ಕಂಥ ಬಾಲಚಂದ್ರ ಸರ್ ಅವರನ್ನು ಬಹಳ ಆತ್ಮೀಯವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಸಮಿತಿ ಒಂದು ನಿಮಿತ್ತ ಮಾತ್ರ ಇರಬಹುದು. ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು ಇಲ್ಲಿ ಮಹಿಳೆಯರು ಮತ್ತು ಪುರುಷರು ಹಗಲು ರಾತ್ರಿ ಎನ್ನದೆ ತನ್ನೆಲ್ಲ ಕೆಲಸ ಕಾರ್ಯಗಳನ್ನು ಮನೆಯಲ್ಲಿ ಬಿಟ್ಟು ಇಲ್ಲಿಯ ಕಾಡ್ಯನಾಗ ದೇವರ ಪ್ರತಿಷ್ಠಾಪನೆ ಆಗಬೇಕು, ಜೀರ್ಣೋದ್ಧಾರ ಯಶಸ್ವಿ ಆಗಬೇಕು ಅನ್ನುವಲ್ಲಿ ತಮ್ಮೆಲ್ಲರನ್ನು ತೊಡಗಿಸಿಕೊಂಡಿರ್ತಕ್ಕಂತಹ ಈ ಸ್ಥಳದ ಹಾಗೂ ಈ ವ್ಯಾಪ್ತಿಯ ಎಲ್ಲ ಪುರುಷರಿಗೂ ಮಹಿಳೆಯರಿಗೂ ಕಾರ್ಯಕರ್ತರಾಗಿ ದುಡಿದಂತಹ ತಮಗೆಲ್ಲರಿಗೂ ಬಹಳ ಭಕ್ತಿಪೂರ್ವಕವಾಗಿ ಆದರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಬಹಳಷ್ಟು ತನ್ನನ್ನು ತೊಡಗಿಸಿಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳಲ್ಲಿಯೂ ಮತ್ತು ಇಲ್ಲಿ ಎಲ್ಲರಿಗೂ ಮಾರ್ಗದರ್ಶನ ಮಾಡಿರ್ತಕ್ಕಂಥ ಈ ಸಮಿತಿಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ನಮ್ಮೆಲ್ಲರ ಪ್ರೀತಿಯ ಮಾಸ್ಟರ್ ಆಗಿರ್ತಕ್ಕಂಥ ಹರಿದಾಸ್ ಮಾಸ್ಟರ್ ಅವರಿಗೂ ಸಹ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತವನ್ನು ಕೋರಿಕೊಳ್ತೇನೆ. ಹಾಗೆ ಇಲ್ಲಿ ಬಂದಿರತಕ್ಕಂತಹ ನಮ್ಮ ಕಾಡ್ಯನಾಗ ದೇವರ ಎಲ್ಲ ಭಕ್ತಾಭಿಮಾನಿಗಳಿಗೂ ಸರ್ವರಿಗೂ ಊರ ಪರವೂರ ಮಹನೀಯರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರಿಕೊಳ್ಳುತ್ತಾ ನನ್ನ ಈ ಸ್ವಾಗತವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ವೇದಿಕೆಯಲ್ಲಿರುವಂತಹ ಗಣ್ಯ ಮಹನೀಯರಿಗೆ ಸ್ವಾಗತವನ್ನು ಬಯಸಿದಂತಹ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಗಳಿರುವಂತಹ
ಶ್ರೀನಿವಾಸ್ ಭಂಡಾರಿ ತಮಗೂ ಕೂಡ ಸರ್ವರ ಪರವಾಗಿ ಸ್ವಾಗತವನ್ನು ಬಯಸ್ಕೊಳ್ತಾ ಇದ್ದೇವೆ. ಇದೀಗ ಗೌರವದ ಶಾಲು ಮತ್ತು ಗುಲಾಬಿಯನ್ನು ನೀಡಿ ಸ್ವಾಗತಿಸುವ ಸಂದರ್ಭ. ಮೊದಲನೇದಾಗಿ ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ ವೆಂಕಟೇಶ್ ಆಚಾರ್ಯ ಅವರಿಗೆ ಮಹೇಶ್ ಗುಳಿಬೆಟ್ಟು ಇವರು ಗುಲಾಬಿ ಮತ್ತು ಗೌರವದ ಶಾಲನ್ನು ಹೊದಿಸಿ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಅದೇ ರೀತಿ ಇಂದು ಧಾರ್ಮಿಕ ಪ್ರವಚನವನ್ನು ನೀಡಲಿರುವವರು ವೇದಮೂರ್ತಿ ಎಡಪದು ಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರು. ಇವರಿಗೆ ನಮ್ಮ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ರಘುರಾಮ್ ಸೋಮಯ್ಯಜಿ ಅವರು ಗೌರವದ ಶಾಲು ಮತ್ತು ಗುಲಾಬಿಯನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿಕೊಳ್ಳಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೋರ್ವರು ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ರಘುರಾಮ್ ಸೋಮಯ್ಯಜಿ ಅವರು, ಇವರಿಗೆ ಶೇಖರ್ ಸೆರಿಗಾರ್ ಅವರು, ಅರವಿಂದ್ ಅವರು ವೇದಿಕೆಗೆ ಬಂದು ರಘುರಾಮ್ ಸೋಮಯ್ಯಜಿ ಅವರಿಗೆ ಗೌರವದ ಶಾಲು ಮತ್ತು ಪ್ರೀತಿಯ ಸಂಕೇತವಾದಂತಹ ಆತ್ಮೀಯತೆಯ ಸಂಕೇತವಾದಂತಹ ಗುಲಾಬಿಯನ್ನು ನೀಡಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸಿಕೊಳ್ತಾ ಇದ್ದೇವೆ. ಹಾಗೆ ಮತ್ತೋರ್ವ ಗೌರವಾಧ್ಯಕ್ಷರು ನಮ್ಮ ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ಬಹಳ ಸಹಕಾರವನ್ನು ನೀಡಿದವರು ಮತ್ತೋರ್ವ ಗೌರವಾಧ್ಯಕ್ಷ ಗಂಗಾಧರ ಸೋಮಯ್ಯಜಿ, ತಮಗೂ ಇವರಿಗೆ ಮಹೇಶ್ ತಾಣ ಇವರು ಗೌರವದ ಶಾಲು ಮತ್ತು ಗುಲಾಬಿಯನ್ನು ನೀಡಿ ಸ್ವಾಗತವನ್ನು ಬಯಸಲಿಕ್ಕಿದ್ದಾರೆ. ಹಾಗೆ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷೆಯಾಗಿರುವಂತಹ ಸುಪ್ರಿಯಾ ಇವರಿಗೆ ಮಹಿಳಾ ಸ್ವಯಂ ಸೇವಕರು ಆಗಿರುವಂತಹ ಸ್ಥಳಬಂದಿಗರು ಆಗಿರುವಂತಹ ಸುಜಾತ ಶ್ರೀನಿವಾಸ್ ಇವರು ಗೌರವದ ಶಾಲು ಮತ್ತು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸುವವರಿದ್ದಾರೆ. ಶ್ರೀನಿವಾಸ್ ಭಂಡಾರಿ ತಮಗೂ ಕೂಡ ನಾರಾಯಣ್ ನಾಯ್ಕ್ ಅವರು ಸಮಿತಿಯ ಹಿರಿಯ ಸದಸ್ಯರಾಗಿರುವಂತಹ ಗದ್ದುಗೆ ಮನೆ ನಾರಾಯಣ್ ನಾಯ್ಕ್ ಗುಳಿಬೆಟ್ಟು ಇವರು ವೇದಿಕೆಗೆ ಬಂದು ಶ್ರೀನಿವಾಸ್ ಭಂಡಾರಿ ಅವರಿಗೆ ಗೌರವದ ಶಾಲು ಮತ್ತು ಹೂವನ್ನು ನೀಡಿ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಧನ್ಯವಾದಗಳು. ಮುಂದೆ ಸಭಾ ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳಿಗಾಗಿ ಮಾನ್ಯ ಸಮಿತಿಯ ಗೌರವಾಧ್ಯಕ್ಷರು ಪ್ರಾಸ್ತಾವಿಕ ನುಡಿಗಾಗಿ ಮಾನ್ಯ ಗೌರವಾಧ್ಯಕ್ಷರಾಗಿರುವಂತಹ ರಘುರಾಮ ಸೋಮಯ್ಯಜಿ ಅವರು ಈ ಜೀರ್ಣೋದ್ಧಾರದ ಕನಸನ್ನು ಕಂಡವರು, ಆ ಕನಸನ್ನು ಇಂದು ನನಸಾಗಿಸಿದಂತಹ ಹಿರಿಯ ಜೀವ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ವರ್ಷ ಕೆಲಸವನ್ನು ನಿರ್ವಹಿಸಿ ನಿರ್ದೇಶಕರಾಗಿ ನಿರ್ವಹಿಸಿದಂತಹ ರಘುರಾಮ ಸೋಮಯ್ಯಜಿ ಅವರಿಂದ ಪ್ರಾಸ್ತಾವಿಕ ನುಡಿ. ನಮ್ಮ ದೇವರು ಪದ್ಮನಾಭ ಸ್ವಾಮಿಯನ್ನು ನಮಿಸುತ್ತಾ ಅರ್ಧನಾರೀಶ್ವರ ಸ್ವಾಮಿಗೆ ಶಿರಸ ನಮನಗಳನ್ನು ಸಲ್ಲಿಸುತ್ತಾ, ಇನ್ನು ಇದೇ ತಾನೇ ನಮ್ಮ ದಿವ್ಯ ಭವ್ಯ ಗುಡಿಯನ್ನು ಪ್ರವೇಶಿಸಿದಂಥ ನಮ್ಮ ದೇವರು ಕಾಡ್ಯನಾಗ ದೇವರಿಗೆ ಪ್ರಣಾಮಗಳನ್ನು ಸಲ್ಲಿಸ್ತಾ, ಈ ಕಾಡ್ಯನಾಗ ಗುಡಿಯ ಪುನಃಪ್ರತಿಷ್ಠಾ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದಾರೆ ನಮ್ಮವರೇ ಶ್ರೀ ವೆಂಕಟೇಶಾಚಾರ್ಯರು. ಇನ್ನು ಮಂಗಳೂರಿಂದ ಬಂದಿದ್ದಾರೆ ಮಹಾವಿದ್ವಾಂಸರು, ತಂತ್ರಾಗಮದಲ್ಲಿ ತಜ್ಞರು, ವಾಗ್ಮಿಗಳು, ಜ್ಞಾನಿಗಳು ಆದಂಥ ಎಡಪದವು ಸುಬ್ರಹ್ಮಣ್ಯ ತಂತ್ರಿಗಳು. ಅವರು ಬಂದದ್ದು ನಮ್ಮ ಕ್ಷೇತ್ರಕ್ಕೊಂದು ಆಶೀರ್ವಾದ. ಅವರಿಗೆ ನಮಿಸ್ತಾ, ಅವರ ಪಾಂಡಿತ್ಯಕ್ಕೆ ನಮಿಸ್ತಾ, ಇನ್ನು ಸುಪ್ರಿಯಾ ಮೇಡಮ್ ಇಲ್ಲಿದ್ದಾರೆ, ಅವರು ಪಂಚಾಯತ್ ಅಧ್ಯಕ್ಷರು, ನಮ್ಮ ಗ್ರಾಮದ ದನಿಗಳು, ಕಾರಣಾಂತರಗಳಿಂದ ಬರಲಿಕ್ಕಾಗಲಿಲ್ಲ, ಇವರು ಉಪದನಿಗಳು, ಅವರಿಗೆ ನಮಿಸ್ತಾ, ಇನ್ನು ನಮ್ಮ ಭಂಡಾರಿಯವರು ಶ್ರೀನಿವಾಸ್ ಭಂಡಾರಿಯವರು, ಅವರು ಕೋಶಾಧ್ಯಕ್ಷರು. ಕೋಶ ಇಲ್ಲ ಯಾವ ಕೆಲಸ ನಡೆಯುವುದಿಲ್ಲ, ಕೋಶ ಚೆನ್ನಾಗಿ ಕೆಲಸ ಮಾಡಿದೆ, ಆದ್ದರಿಂದ ನಮ್ಮ ಮರ್ಯಾದೆ ಉಳಿದಿದೆ, ನಮಗೆ ದೇವರ ಅನುಗ್ರಹ ಸಿಕ್ಕಿದೆ, ಅವರಿಗೂ ವಂದಿಸ್ತಾ ಒಂದು 4 ಮಾತು ಸ್ವಲ್ಪ ದೀರ್ಘವಾಗಿ ಮಾತಾಡಬೇಕಾಗ್ತದೆ. ಯಾಕಂದರೆ ಈ ಪ್ರಾಸ್ತಾವಿಕ ಮಾತಾಡುವಾಗ
ಅನೇಕ ಅಂಶ ಉಂಟು. ಈಗ ಪತ್ರಿಕಾ ಬಂಧುಗಳನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಪತ್ರಿಕಾ ವರದಿಗಾರ ಮಿತ್ರರು, ನೀವೆಲ್ಲದೆ ಪತ್ರಿಕೆಯಲ್ಲಿ ನಾವು ಏನು ಬರ್ತಾ ಇಲ್ಲ. ಈಗ ಪತ್ರಿಕೆ ಭಾಳ ಒಳ್ಳೆಯ ಮಾಧ್ಯಮ, ಈ ವಾಟ್ಸಪ್ಪು ಸಹ ಒಳ್ಳೆಯ ಮಾಧ್ಯಮ ನಮಗೆ. ಇನ್ನು ಈ ಒಂದು ಜೀರ್ಣೋದ್ಧಾರ ಪುನರ್ಪ್ರತಿಷ್ಠೆ ಇದು ಪ್ರಥಮ ಅಲ್ಲ. ಅದು ನನಗೆ ತಿಳಿದಾಗೆ, ನನಗೆ 78 ವರ್ಷ. ಈ ವರ್ಷದಲ್ಲಿ, ಈ ಪ್ರಾಯದಲ್ಲಿ ನನಗೆ ತಿಳಿದಾಗೆ ಇದು 2ನೇ ಸಲ. 1967ರಲ್ಲಿ ನಮ್ಮ ಅಣ್ಣ ಕೃಷ್ಣಮೂರ್ತಿ ಸ್ವಾಮೀಜಿ ಅಂತಿದ್ರು, ಸ್ವಲ್ಪ ವಯಸ್ಸಾದವರಿಗೆ, ಅವರೆಲ್ಲ ಕಾಮರ್ಸ್ ಲೆಕ್ಚರರ್ ಆಗಿ ಇಲ್ಲಿ ಕೆಲಸ ಮಾಡಿದರು. ಅದಕ್ಕೆ ಮೊದಲು ಮೇಸ್ಟ್ರಾಗಿಯೂ ಕೆಲಸ ಮಾಡಿದರು. ನಮಗೆ ಒಂದು ಈಗಿರುವಂಥ ಕೆಂಪು ಮಾಡಿನ ಮನೆ ಅದು ನಿರ್ಮಾಣ ಆಗುವಾಗ ನಮಗೂ ಮನೆ ಆಯಿತು. ಕಾಡಿನಾಗನಿಗೆ ಮನೆ ಇಲ್ಲ, ಚಲ್ಲಾಪಿಲ್ಲಿಯಾಗಿ ಎಲ್ಲ ಕಲಶ ಬಿದ್ದು ಹೋಗಿದೆ, ತುಂಬ ತೊಂದರೆಗಳು ಕಾಣ್ತಾ ಇದೆ ಅಂತ ಅವರು ಮನಸ್ಸು ಮಾಡಿ ಕೃಷ್ಣಮೂರ್ತಿ ಸ್ವಾಮೀಜಿಯವರ ನೇತೃತ್ವದಲ್ಲಿ ಮೊದಲನೇ ಬಾರಿಗೆ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠೆ ಆಯಿತು. ಆಗ ತೇಜ ಮೇರ ಇರಬೇಕು. ತೇಜ ಈಗ ಇರುವಂಥ ಈ ಅರ್ಚಕ ಬಂಧುಗಳಿಗೆಲ್ಲ ಹಿರಿಯರಾದವರು. ಅವರ ಕಾಲದಲ್ಲಿ ಹೆಚ್ಚಿಲ್ಲ, ಕೆಲವು ಮನೆಗೆ ಮಾತ್ರ ಹೋಗ್ತಿದ್ರು ಅವರು. ಅವರಿಗೂ ಸುಸ್ತಾಗ್ತದೆ. ಯಾಕಂದರೆ ಈಗಿನ ಹಾಗೆ ಈಗ ಒಂದು ವಾಟ್ಸಪ್ ಗ್ರೂಪ್ ತಯಾರಾಗಿದೆ. ಆಗ ಅದೇನೂ ಇಲ್ಲದಿದ್ದ ಕಾಲದಲ್ಲಿ ಒಂದು 8-10 ಮನೆಗೆ ಅವರು ತಿರುಗಾಡಿ ಅದಕ್ಕೆ ಬೇಕಾದಂಥ ಅಕ್ಕಿನ, ತೆಂಗಿನಕಾಯಿನ, ಇಂಥದ್ದೆಲ್ಲ ಸಂಗ್ರಹ ಮಾಡಿ ಭೋಗ ವರ್ಷಕ್ಕೆ 3 ಸಲ ಬರ್ತಿದ್ರು ಅವರು. ಕದ್ರು ಕಟ್ಟುವುದು, ಭೋಗ ಮತ್ತು ಇನ್ನೊಂದು ವರ್ಷಕ್ಕೆ 3 ಸಲ. ಆ ಮಾಡು ಹಂಚಿನ ಮಾಡು ಮತ್ತು ಮೋಪು, ಮರದ ಮೋಪು ಮತ್ತು ಗೋಡೆ, ಮಣ್ಣಿನ ಗೋಡೆ. ಆ ಗುಡಿ ಇತ್ತೀಚಿನವರೆಗೆ ಅದು ಬಾಳಿಕೆ ಬಂತು. ಆದರೆ ಇತ್ತೀಚೆಗೆ ಕೋತಿ ಕಾಟ ಜಾಸ್ತಿಯಾಗಿ ಯಾಕೋ ಏನೋ ಅವಕ್ಕೆ ಏನು ಸಂತೋಷ ಸಿಗ್ತದೋ ಆ ಮಾಡಿನ ಮೇಲೆ ಹತ್ತೆಲ್ಲ ಕುಣಿದಾಡೋದು. ಒಂದು ಸಂತೋಷ, ಕಾಡಿನ ಮೇಲೆ ನಾನು ಹತ್ತಿ ಕೂತೆ ಅಂತ ಕೂತ್ಬಿಟ್ಟು ಆ ಹಂಚಿನ ಚೂರಾಗುವುದು. ಹಂಚು ಭಾಳ ಗನಸ್ತಿಗಿದೆ. ಕೋತಿಗಳು ತುಂಬ ತೂಕ ಇದೆ. ಆ ಹಂಚಿನ ಪುಡಿ ಈ ಕಲಶದ ಮೇಲೆ ಬಿತ್ತು, ಕಾಡಿಯ ಕಲಶದ ಮೇಲೆ. ಕಲಶ ಎಲ್ಲ ಪುಡಿ. ಇಷ್ಟೆಲ್ಲ ಆಗುವಾಗ ನಮ್ಮಲ್ಲೇ ಕೆಲವರಿಗೆ ಸ್ವಲ್ಪ ತಾಪತ್ರಯಗಳು ಕಂಡು ಬಂತು. ಸರಿ ನಿದ್ದೆ ಬರುವುದಿಲ್ಲ, ಕೆಲವರಿಗೆ ಕಾಲು ನೋವು, ಕೆಲವರಿಗೆ ಲಕ್ವ ನಮ್ಮ ಮನೆ ಹಿಂಭಾಗದಲ್ಲಿ 3-4 ಜನಗೆ, ಸೀನಾಯಕರು, ಇನ್ನೊಬ್ಬಳು ಗಿರಿಜಾ ಹಾಂಟಿ, ಕೆಲವು ಜನರಿಗೆಲ್ಲ ಲಕ್ವ ಬಂತು. ಮತ್ತು ಕ್ರಮೇಣ ಗುಣ ಆಯಿತು ಅದು. ಇಲ್ಲೇ ನಮ್ಮ ಪಕ್ಕದ ಮನೆಯಲ್ಲಿಯೂ ಸ್ವಲ್ಪ ತೊಂದರೆ, ಇಲ್ಲೇ ಕಾಣ್ತಾ ಇರುವಂಥ ಮನೆಯಲ್ಲಿ ನಾನಾ ತಾಪತ್ರಯಗಳು. ಆಗ ನಮ್ಮದು ಇದರ ಪ್ರಧಾನ ಶಿಲ್ಪಿಗಳು ನಮ್ಮ ಮುದ್ದು ಕೃಷ್ಣ ಕುಲಾಲ್ ಅವರು ಬಂದು, ಸಾರ್ ನನಗೆ ಏನೋ ಪ್ರೇರಣೆ ಆಗಿದೆ, ಇದು ಜೀರ್ಣೋದ್ಧಾರ ಆಗಬೇಕು ಅಂತ, ನೀವೆಲ್ಲ ಸಹಕಾರ ಕೊಡ್ತೀರಾ ಕೇಳಿದ್ರು. ಖಂಡಿತ ಕೊಡ್ತಾರೆ ಅಂದೆ ನಾನು. ಯಾಕಂತ ಹೇಳಿದರೆ ಈ ಕಾಡ್ಯ ನಮ್ಮ ಕುಟುಂಬದ, ಸೋಮಾಜಿ ಕುಟುಂಬದ ಒಂದು ದೇವ ಬಂಧು ಅದು. ಆದ್ದರಿಂದ ಖಂಡಿತ ನಮ್ಮ ಸಹಾಯ ಉಂಟು ಅಂತಾಯಿತು. ಆದ್ದರಿಂದ ಇದು 59 ವರ್ಷಗಳ ನಂತರ ಈಗ ಇದು ಕಾಣ್ತಾ ಇರುವಂಥ ಜೀರ್ಣೋದ್ಧಾರ. 67ರಿಂದ 59 ವರ್ಷದ ನಂತರ ಈ ಜೀರ್ಣೋದ್ಧಾರ ಕ್ರಿಯೆ ನಡೀತಾ ಇದೆ. ಆದರೆ ಈ ಸಲದ ಒಂದು ಪುನರ್ನಿರ್ಮಾಣದ್ದು ವಿಶೇಷತೆ ಉಂಟು. ಆ ವಿಶೇಷತೆ ಏನುಂಟು ಅಂತ ನಾನು ಭಾಳ ಎಷ್ಟು ಕಡಿಮೆ ಸಮಯ ಉಪಯೋಗಿಸ್ಕೊಂಡು ಹೇಳಲಿಕ್ಕೆ ಸಾಧ್ಯ ಇದೆ ಅಷ್ಟು ಕಡಿಮೆ ಸಮಯದಲ್ಲಿ ಹೇಳ್ತೇನೆ. ಈ ಸರಿ ನಮಗೆ ಪ್ರಶ್ನಾ ಜ್ಯೋತಿಷದ ಒಂದು ಬೆಂಬಲ ಇದೆ. ನಾವು ಆರೂಢ ಪ್ರಶ್ನೆ ಇಟ್ವಿ. ಯಾಕೆ ಅಣ್ಣ ಅದನ್ನು ಮಾಡುವಾಗ ಅದು ಕೆಲವನು ಹೋಗಲಿಲ್ಲ, ಅವನು ಹೇಳಿದ್ದೇ ಆರೂಢ. ಈ ರೀತಿಯಲ್ಲಿ ಅವನು ಮುಂದುವರೆದ. ಅವನು ಸ್ವಲ್ಪ ಹಾಗೇನೆ, ಅವನು ರಫ್ ಆ್ಯಂಡ್ ಟಫ್, ಅವನು ನಡೆಸ್ಕೊಂಡು ಹೋದ. ಆದರೆ ನಾವು ಒಂದು ಆರೂಢ ಪ್ರಶ್ನೆಯ ಮಾರ್ಗದರ್ಶನದಲ್ಲಿ ಈ ಒಂದು ಜೀರ್ಣೋದ್ಧಾರ ಕ್ರಿಯೆಯನ್ನು ಪ್ರಾರಂಭ ಮಾಡಿತು. ಅಜಲು ಭಕ್ತರನ್ನು ಒಟ್ಟುಗೂಡಿಸ್ತು. ನಿಮಗೆ ಆಶ್ಚರ್ಯ ಆಗ್ಬೋದು, ಆ ಅಜಲು ಭಕ್ತರನ್ನು ಒಟ್ಟುಗೂಡಿಸಲಿಕ್ಕೆ ಮನೆಗೆಲ್ಲ ನಮ್ಮ ಸ್ವಯಂ ಸೇವಕರು ತಿರುಗಾಡಿದ್ದಾರೆ. ಆಗ ಸುಮಾರು 100 ಜನ, ಪ್ರಥಮ ಸಭೆಗೆ 100 ಜನ ಒಟ್ಟಾದರು. ಒಂದು 8-10 ಮನೆಗಳಿಗೆ ಸೀಮಿತವಾಗಿದ್ದಂಥ ಈ ಒಂದು ಅಜಲು 60-70 ಮನೆಗೆ ವಿಸ್ತರಿಸಿ ಅಲ್ಲಿ
ಆ ಮನೆಯಿಂದ ಒಬ್ಬರು ಇಬ್ಬರು 3 ಜನ ಬಂದು ಒಟ್ಟು 100 ಜನ ಒಟ್ಟಾಗಿ ನಮಗೆ ಒಂದು 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 ಐಕ್ಯಮತ್ಯ ಬಂತು ನಮ್ಮಲ್ಲಿ. ಈ ಅಜಲ್ನಲ್ಲಿ ಹೆಬ್ರಿ ತಾಣದಿಂದ 3 ಮುಡಿ ಹೊಳೆವರೆಗೆ ನಮ್ಮದು ಈ ಅಜಲಿನ ವ್ಯಾಪ್ತಿ ಬರ್ತದೆ. ಅದರಾಚೆ ನಾವು ಹೆಚ್ಚು ಮಾತಾಡಿಸಲಿಕ್ಕೆ ಕೆಲವರನ್ನು ಕರೆದಿದ್ದೇವೆ ಅನಿವಾರ್ಯವಾಗಿ. ಮತ್ತು ಯಾರನ್ನು ನಾವು ವಂತಿಗೆಗಾಗಲಿ ಬೇರೆ ಯಾವುದಕ್ಕಾಗಲಿ ಕೇಳಲಿಕ್ಕೆ ಬರಲಿಲ್ಲ. ಇನ್ನು ಈ ಪ್ರಕ್ರಿಯೆಗಳು ಸುಮಾರು ಈ ಮೀಟಿಂಗ್ ಎಲ್ಲ ಕರೆದದ್ದು ಸುಮಾರು ಅಕ್ಟೋಬರ್ ಮೊದಲ ವಾರದಲ್ಲಿ 3ನೇ ತಾರೀಕು ಅಂತ ನನ್ನ ತಮ್ಮ ಹೇಳಿದ. ಅಕ್ಟೋಬರ್ 3ರಿಂದ ಅಕ್ಟೋಬರ್ ಪೂರ್ತಿ ಹಿಡ್ಕೊಳ್ಳಿ, ಅಕ್ಟೋಬರ್, ನವಂಬರ್, ಡಿಸೆಂಬರ್ 3 ತಿಂಗಳು, ಇವತ್ತು ತಾರೀಕು 9, 3 ತಿಂಗಳು 9 ದಿವಸದಲ್ಲಿ ಇಂಥ ಒಂದು ಘನ ಕಾರ್ಯ ಆಯಿತು ಅಂದರೆ ನನಗೇ ಸೋಜಿಗ. ಈಗ ನಾವು ಅಷ್ಟು ಮಾತ್ರ ಅಲ್ಲ, ವಾಟ್ಸಪ್ ಬಲ ಇದೆ. ಈಗ ವಾಟ್ಸಪ್ ಹಾಕಿದರೆ ಎಲ್ಲ ಬಂದುಬಿಡ್ತಾರೆ. ಅದೊಂದು ನಮಗೆ ಒಂದು ನಮ್ಮ ಧನಾತ್ಮಕವಾದಂಥ ಒಂದು ಪ್ಲಸ್ ಪಾಯಿಂಟ್ ಅಂತ ಏನು ಹೇಳ್ತಾರೆ ಅದು. ಇನ್ನು ಜೀರ್ಣೋದ್ಧಾರ ಸಮಿತಿ ರಚನೆ ಮಾಡ್ತು. ಅಣ್ಣ ಇರುವಾಗ ಸಮಿತಿ ಇಲ್ಲ, ಏನಿಲ್ಲ, 1 ಮ್ಯಾನ್ ಸಮಿತಿ ಅದು. ಆದರೆ ಈಗ ಸಮಿತಿ ಆಯಿತು, ಅದಕ್ಕೊಂದು ಸಾಂಸ್ಥಿಕ ರೂಪ ಕೊಡ್ತು. ಅದಕ್ಕೊಂದು ಅಧ್ಯಕ್ಷರು, ಅದಕ್ಕೊಂದು ಕಾರ್ಯದರ್ಶಿ, ಅದಕ್ಕೊಂದು ಕೋಶಾಧಿಕಾರಿ, ಮತ್ತು ಗೌರವಾಧ್ಯಕ್ಷರು, ನಾನು ನನ್ನ ತಮ್ಮ, ಹೀಗೆಲ್ಲ ಮಾಡಿ ಅದಕ್ಕೊಂದು ಸಾಂಸ್ಥಿಕ ರೂಪ ಕೊಡ್ತಿದ್ರೆ ನಾವು ಒಬ್ಬೊಬ್ಬರೇ ಅದನ್ನು ಮಾಡಲಿಕ್ಕೆ ಹೋಗ್ತೇವೆ ಅಂತ ಹೇಳಿದರೆ ನಾವು ಎಷ್ಟೇ ಸತ್ಯ ಹರಿಶ್ಚಂದ್ರರು ಅಂದರೂ ಜನ ನಂಬುವುದಿಲ್ಲ. ಅದಕ್ಕೊಂದು ಸಂಸ್ಥೆಯನ್ನು ಮಾಡಿತು. ಮತ್ತು ಈ ಸರಿ ಆಗಿಂದಾಗ ಪರಿಶೀಲನಾ ಸಭೆ ಹೇಗೆ ಕೆಲಸ ನಡೀತು ಅದರ ಪ್ರಗತಿ ಪರಿಶೀಲನೆ ಅಷ್ಟು ಮಾತ್ರ ಅಲ್ಲ, ಇನ್ನು ಈ ಹಣಕಾಸಿನ ಸಂಗ್ರಹ ಎಷ್ಟಾಯಿತು ಪರಿಶೋಧನೆ. ನಮ್ಮ ಹರಿದಾಸ್ ಮಾಸ್ಟರ್ ಅಂತೂ ಅವರು ಯಾವ ಆಡಿಟರು ಅಲ್ಲ ಅವ್ರ ಮುಂದೆ, ಅಂಥ ಆಡಿಟರ್ ತಿಳಿತಲ್ಲ. ಅವರೆಲ್ಲ ಬೆನ್ನು ಹತ್ತಿ ಎಲ್ಲ ಅಕೌಂಟ್ಸನ್ನೆಲ್ಲ ತಗೊಂಡು ಯಾವುದೇ ಒಂದು ದುರುಪಯೋಗ, 1 ರೂಪಾಯಿ ದುರುಪಯೋಗ ಆಗಿದೆ ಅಂತ ನಾನು ನಂಬೋದಿಲ್ಲ, ಖಂಡಿತ ಆಗಲಿಲ್ಲ ಅಂತ ಹೇಳ್ತೇನೆ ನಾನು. ಜನರನ್ನು ನಂಬಿದರು. ಇನ್ನೊಂದು ಏನಂತ ಹೇಳಿದರೆ, ಸಾಮಾನ್ಯವಾಗಿ ಈ ಸಮಿತಿ ಮಾಡುವಾಗ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನದಲ್ಲಿ ಹೇಗಾಗ್ತದೆ ಅಂದರೆ, ಸಮಿತಿಯಲ್ಲಿ ಇದ್ದುಕೊಂಡು ನನಗೇನು ಲಾಭ ಸಿಗ್ತದೆ ಅಂತ ಕೇಳುವವರನ್ನು ಹಾಕ್ತಾರೆ. ಅವ್ರು ಹೇಗೋ ಬಂದು ಆ ಸ್ಥಾನವನ್ನು ಅಲಂಕರಿಸ್ತಾರೆ. ನಮ್ಮಲ್ಲಿ ಮಾತ್ರ ನನ್ನಿಂದ ಕಾಡಿನಾಗಿನಿಗೆ ಏನಾಗಬೇಕು, ಗುಡಿಗೆ ಏನಾಗಬೇಕು ಅಂಥವ್ರನ್ನು ನಾವು ಆಯ್ಕೆ ಮಾಡಿ ಆ ಸಮಿತಿಗೆ ಹಾಕ್ಕೊಂಡಿದ್ದೇವೆ. ಆದ್ದರಿಂದ ನಾವು ಕೊಡುವವರೇ ಹೊರತು ತಿಂದು ಹಾಕುವವರಲ್ಲ. ಈ ರೀತಿಯಲ್ಲಿ ಸಮಿತಿಯನ್ನು ಮಾಡಿದ್ರಿಂದ ಬಹುಶಃ ನಮ್ಮ ಒಂದು ಯಶಸ್ಸಿಗೆ ಅದು ಒಂದು ಕಾರಣ ಇರ್ಬೋದು. ಇನ್ನು ಬಲಿಷ್ಠವಾದಂಥ ಒಂದು ಸ್ವಯಂ ಸೇವಕರ ಪಡೆ ನಮ್ಮಲ್ಲಿ ನಿರ್ಮಾಣ ಆಯಿತು, ಬಹಳ ಬಲಿಷ್ಠ. ನೀವು ನಂಬಲಿಕ್ಕಿಲ್ಲ, ಆ ಸ್ವಯಂ ಸೇವಕರಿಗೆ ಈ ಕಾಟಿನಾಗ ಅದು ಆವೇಶ ಕೊಟ್ಟು ಭಾವಾವೇಶ, ಇನ್ನೊಂದು ಶಬ್ದ ಉಂಟು, ಅದು ಭಾಳ ಜಾಸ್ತಿ ಆಗಿದೆ. ಸಮೂಹ ಸನ್ನಿ ಅಲ್ಲ ಅದು. ಸಮೂಹ ಸನ್ನಿ ಅಂದರೆ ಬೇರೆ. ಒಂದು ಕ್ಲಾಸಲ್ಲಿ ಒಂದು ಮಗು ವಾಂತಿ ಶುರು ಮಾಡಿದರೆ ಅವಳಿಗೂ ವಾಂತಿ ಬರ್ತದೆ, ಅವನಿಗೂ ವಾಂತಿ, ಅದು ಸಮೂಹ ಸನ್ನಿ. ಇದು ಅದಲ್ಲ, ಭಾವಾವೇಶ ಒಂದು. ಆ ಭಾವಾವೇಶದಲ್ಲಿ ನನ್ನ ಅಂದಾಜು ಅವರವರ ಮನೆಯಲ್ಲಿ ಅವರು ಖಂಡಿತ ಇಷ್ಟು ಕೆಲಸ ಮಾಡಲಿಕ್ಕಿಲ್ಲ. ಸ್ವಂತ ಮನೆಗಳಲ್ಲಿ ಓಡಾಡ್ಕೊಂಡು ಕೆಲಸ ಮಾಡಿದರು, ಕಂಬ ಹತ್ತಿದ್ರು ತೇತಲ್ಲ, ಗುಡಿಸಿದ್ರು, ರಸ್ತೆಯನ್ನು ಗುಡಿಸಿದ್ರು. ಯಾರೊಬ್ಬರು ಪುಣ್ಯಾತ್ಮ ರಸ್ತೆ ಗುಡಿಸಿಬಿಟ್ರು, ರಸ್ತೆ ನೀರು ಹಾಕ್ಸಿದ್ರು, ಕಂಬ ನೆಟ್ಟರು, ಈ ಓಲು ಗೋಪುರ ಅದು ಮಧ್ಯರಾತ್ರಿವರೆಗೆ. ಅಷ್ಟು ಮಾತ್ರ ಅಲ್ಲ, ಅದಕ್ಕೆ ಯಾರೋ ಒಂದು ದಿವಸ ತಿಂಡಿ ಕೊಡಲಿಕ್ಕೆ ಅವರಿಗೆ ಸ್ಫೂರ್ತಿಗೆ ತಿಂಡಿ ಕೊಡಲಿಕ್ಕೆ ಪೈಪೋಟಿ. ಇವತ್ತು ನನ್ನ ಟಿಫಿನು ಅಂತ ಕಡೆಗೆ ನಮಗೆ ಎಲ್ಲರ ಆಸೆ ಪೂರೈಸಲಿಕ್ಕಾಗಲಿಲ್ಲ. ಇನ್ನೂ ಉಳ್ಕೊಂಡಿದೆ, ಆ ಆಸೆ ಇನ್ನೂ ಉಳ್ಕೊಂಡಿದೆ. ಇನ್ನು ನಾವು ಪ್ಲ್ಯಾನ್ ಮಾಡುವಾಗ ಏನು ಮಾಡಿದ್ವಿ ಅಂದರೆ, ದೂರಗಾಮಿ ಮತ್ತು ವಿಶಾಲ ದೃಷ್ಟಿಯ ಒಂದು ಯೋಜನೆ ಆಗಿತ್ತು. ದೂರಗಾಮಿ ಅಂದರೆ ಇವತ್ತು ಗುಡಿ ಕಟ್ಬೋದು, ಇದಕ್ಕೆ ಪುನಃ ಹಂಚಿ ಹಾಕಿದರೆ ಮತ್ತು ಯಥಾ ಪ್ರಕಾರ ಹಂಚೇನು ಅಲಂಕಾರಕ್ಕೆ ಹಂಚಿ ಹಾಕಿದ್ದಾರೆ, ಆದರೆ ಅದೇನು ಕೆಳಗೆ ಕಾಡಿನ ಏನು ನಿಮ್ಮ ಕಳಸದ ಮೇಲೆ ಬೀಳೋದಿಲ್ಲ ಮತ್ತು ಸ್ವಲ್ಪ ಸಮಯ ಉಳಿಬೇಕು. ಇದೆಲ್ಲ ಶಿಲೆಯಲ್ಲಿ ಕಟ್ಟಿಕೊಟ್ಟಿದ್ದಾರೆ ಶಿಲ್ಪಿ ಎಲ್ಲ ಮೇಸ್ತ್ರಿಗಳು. ಶಿಲೆ ಆಚೆಯಿಂದಲೂ ಶಿಲೆ, ಈಚೆಯಿಂದಲೂ ಶಿಲೆ, ಮಧ್ಯದಲ್ಲಿ ಕಾಂಕ್ರೀಟ್ ಇತ್ಯಾದಿ ಕಲ್ಲು ಚೂರಿಂದ ಪ್ಯಾಕ್ ಮಾಡಿದಂಥದ್ದು. ನನ್ನೊಂದು 50-60 ವರ್ಷಕ್ಕೆ
ಈ ಕಟ್ಟಡ ಶಿಥಿಲ ಆಗುವುದಿಲ್ಲ ಎನ್ನುವ ಒಂದು ದೃಢ ವಿಶ್ವಾಸ ನಮಗುಂಟು. ಇದು ದೂರಗಾಮಿ ಒಂದು ಪ್ಲ್ಯಾನ್. ಇನ್ನು ಇಲ್ಲಿ ಇದಕ್ಕೊಂದು ಆಭರಣದ ಗೋಡೆ 25 ಸೆಂಟ್ಸ್ ಜಾಗ ಇದೆ ಈ ಕಾಡಿನ ನಮಗೆ. ಇದಕ್ಕೆ ಬೇಲಿ ಏನಿಲ್ಲ. ಆಗ ಬೇಲಿಯೂ ಅಗತ್ಯ ಇಲ್ಲ, ಯಾಕಂದರೆ ಇಲ್ಲಿ ಚೆಂಡೆ ಮುಳ್ಳು ಅಂತೆಲ್ಲ ಬೆಳೀತಿತ್ತು, ಚೆಂಡೆ ಮುಳ್ಳು. ಮತ್ತೆ ಇಲ್ಲಿ ಕಾಲಿಟ್ಟರೆ ಏನು ಇರ್ತದೆ ಏನು ಇಲ್ಲಿಂದ ಇಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಜಾಗವನ್ನೆಲ್ಲ ಹಿಡಿದು ಎಲ್ಲ JCB ಇತ್ಯಾದಿಗಳೆಲ್ಲ ಮಟ್ಟ ಮಾಡಿ ಅದನ್ನು ಈಗ ಮೊದಲು ಬಲ್ಲೆ ಅಂದರೆ ಬಲ್ಲೆ ಆಗಿತ್ತು, ಈಗ ಹಾಗಲ್ಲ ಬಲೆ ಬಲೆ ಈ ಥರ ಈ ಥರ ಆಗಿದೆ ಅದು. ಇನ್ನೊಂದು ವಿಚಾರ ಹೇಳಬೇಕಿದ್ರೆ, ನಮ್ಮ ಕಾಡಿನಾಗನಿಂದ ಇಷ್ಟರೊಳಗೆ ಅವನು ಈ ಬಾಲಾಲಯ ಸಂಕೋಚದಲ್ಲಿರುವಾಗ ಕಲ್ಲಿನ ಪೊಟರೆಯಲ್ಲಿ ಅವನನ್ನೊಂದು ಏನು ಡ್ರಮ್ಮಲ್ಲಿ ಹಾಕಿ ನಾವಲ್ಲಿ ಬಾಲಾಲಯದಲ್ಲಿಟ್ಟ ಸಂಕೋಚಗೊಳಿಸಿ. ಆ ಸ್ಥಿತಿಯಲ್ಲೇ ಆ ಕಾಡಿನಾಗ ಕೆಲವು ವಿಸ್ಮಯಕಾರಿ, ನಾನು ಪವಾಡ ಅಂತ ಹೇಳಿದ್ರು, ಪವಾಡ ಅಂತ ಹೇಳಿದ್ರೆ ಕೆಲವರು ನಂಬುವುದಿಲ್ಲ, ಯಾಕಂದರೆ ಕೆಲವರು ವಿಚಾರವಾದಿಗಳು ಏನು ಪವಾಡ ಇಲ್ಲ ಏನಿಲ್ಲ ಅಂತಾರೆ. ಆದರೆ ಇದು ಪವಾಡ ನಡೆಸಿದೆ. ಅದಕ್ಕೆ ನಾನು ಮೊದಲಿಗೆ ಹೇಳುವುದೇನೆಂದರೆ, ಈ ಅವನು ಬಾಲಾಲಯದಲ್ಲಿರುವ ಬಾಲ ಕಾಡ್ಯ ಇಲ್ಲಿ ಒಂದು ಟೆಂಪ್ರರಿ ಒಂದು ತಾತ್ಕಾಲಿಕ ಮೆಟ್ಲು ಹಾಕಿದ್ರು ಆ ಮೇಲೆ ಹೊತ್ಕೊಂಡು ಹೋಗಲಿಕ್ಕೆ. ಆ ತಾತ್ಕಾಲಿಕ ಮೆಟ್ಲನ್ನು ತೆಗೆದು ಒಂದು ಪಕ್ಕಾ ಮೆಟ್ಟಲು ಕಟ್ಟಬೇಕು ಅಲ್ಲಿ ಅಂತ. ಅಲ್ಲಿ ಆ ಕಲ್ಲೆತ್ತುವಾಗ ಅಲ್ಲಿ ಒಂದು ಮರಿಕಾಳಿಂಗ, ಆ ಮರಿಕಾಡನಿಗೆ ಒಂದು ಮರಿಕಾಳಿಂಗ, ಅದರದ್ದೆಲ್ಲ ವಾಟ್ಸಪ್ನೆಲ್ಲ ಎಲ್ಲ ಹರಿದಾಡಿದೆ. ಹೇಗೆ ಗೊತ್ತು ಆ ಮರಿಗೆ ಇಲ್ಲಿ ಇದೇ ನನ್ನ ಗುಡಿ ಅಂತ ಆ ಕಾಳಿಂಗಕ್ಕೆ ಯಾರು ಹೇಳಿದರು? ಮತ್ತೇನೋ ಉಪಾಯಾಂತರದಿಂದ ವಾಟ್ಸಪ್ಪಲ್ಲಿ ಹಾಕಿದ್ದಾರೆ, ಬಹುಶಃ ಕೆಲವರಿಗೆ ಅದು ಸಿಕ್ಕಲಿಲ್ವೋ ಏನೋ. ಇದಾಗಿದೆ. ನಾನೇ ಆ ವಾಟ್ಸಪ್ ನೋಡಿದ್ದೆ, ನಾನು ಆ ದಿವಸ ಊರಲ್ಲಿ ಇರಲಿಲ್ಲ. ಮರಿಕಾಳಿಂಗ ಇತ್ತು, ದೊಡ್ಡ ಕಾಳಿಂಗ ಅಲ್ಲ, ಯಾಕಂದರೆ ಅಲ್ಲಿ ಕಾಡ್ಯನು ಅಲ್ಲಿ ಸಂಕೋಚದಲ್ಲಿರುವ ಮಗು, ಅದಕ್ಕೆ ಬಾಲಾಲಯ ಅಂತಾರೆ ದೊಡ್ಡ ದೇವಸ್ಥಾನದಲ್ಲಿ. ಬಾಲ ದೇವರನ್ನು ಒಂದು ಬಾಲಕನ ಗಾತ್ರಕ್ಕೆ ಕುಗ್ಗಿಸಿ ಸ್ಥಾಪನೆ ಮಾಡೋದು ಬಾಲಾಲಯ, ಅದಾಗಿದೆ ಅಲ್ಲಿ. ಇನ್ನೊಂದು ವಿಸ್ಮಯಕಾರಿ ಏನಂತ ಹೇಳಿದ್ರೆ, ಅದೇ ನಾನು ಈಗಲೇ ಹೇಳಿದ್ದೇನೆ, ಸ್ವಯಂ ಸೇವಕರಿಗೆ ಬಂದಂಥ ಭಾವಾವೇಶ. ಮೂರನೇದಾಗಿ ಇಲ್ಲಿ ನಮ್ಮ ಅಜಲ್ನಲ್ಲೇ ಒಂದಿಬ್ಬರು ನಮಗೆ ಮಕ್ಕಳಿಲ್ಲ ಅಂತ ಬಹಳ ಚಿಂತೆ ಪಡ್ತಾಯಿದ್ರು. ರಸ್ತೆಯಿಂದ ಆಚೆ ಒಬ್ಬರು ನಾಯಕರು, ಈಚೆ ಮಕ್ಕಳಿತ್ತು ಅವರಿಗೆ, ಇನ್ನೊಂದು ಮಗು ಬೇಕು ಅಂತಿತ್ತು. ಆ ಮಗು 11-12 ವರ್ಷ ಆದರೂ ಎರಡನೇ ಮಗು ಬರ್ತಾ ಇಲ್ಲ. ಅವರು ಏನು ಮಾಡಿದರು, ಸ್ವಲ್ಪ ಸೇವೆ ಕೊಟ್ಟರು. ಇಲ್ಲಿ ಅದೇ ಮನೆಯಲ್ಲಿ ಒಬ್ಬರು ಲಕ್ವಾ ಪೀಡಿತ ಅಜ್ಜ ಹಿರಿಯರಿದ್ದಾರೆ. ಅವರಿಗೆಂತಾರೆ ಮನೆ ಒಳಗೆಲ್ಲ ತಿರುಗಾಡ್ತಿದ್ರು, ಆದರೆ ಹೊರಗೆ ಬರುವಾಗ ಆಗೋದಿಲ್ಲ, ಬ್ಯಾಲೆನ್ಸ್ ಸಿಕ್ಕೋದಿಲ್ಲ. ಆ ಮನೆಯ ಒಂದು ಹೆಣ್ಣುಮಗಳಿಗೆ ಹ್ಯಾಪಿ ನ್ಯೂಸ್ ಬಂತು. ಇನ್ನು ಈ ಅಲ್ಲಿನ ನಾಯಕರಿಗೆ ಭಾಳ ಖುಷಿ ಆಯಿತು. ಅವರು ಸಹ ಸೇವೆ ಕೊಟ್ಟವ್ರಿ. ಅವರಿಗೂ ಈಗ ಶುಭ ಸಂದೇಶ ಬಂದಿದೆ. ತಂದೆ ತಾಯಿಗಳಿಗೆ ಶುಭ ಸಂದೇಶ. ಒಂದು ಮಗು ಇಲ್ದಿದ್ರೆ ಅದೊಂದು ದೊಡ್ಡ ಕಾಯಿಲೆ ಆಗ್ತದೆ, ಚಿಂತೆ. ಅದು ಗಂಡಸರಾದರೂ ಹೇಗಾದ್ರು ತಡ್ಕೊಳ್ತಾರೆ, ಹೆಣ್ಣು ಮಕ್ಕಳಂತೂ ಸುಸ್ತಾಗಿ ಹೋಗ್ತಾರೆ. ಅಯ್ಯೋ ನನ್ನ ಮಗಳಿಗೆ ಇನ್ನೂ ಮಗು ಇಲ್ಲ, ಏನು ಯಾರು ದೃಷ್ಟಿ ಬಿತ್ತು, ಅವ್ರು ಏನೆಲ್ಲ ಹೇಳ್ತಾರೆ. ಈ ಲಕ್ವಾಕ್ಕೆ ಸಿಕ್ಕಿದಂಥ ವೃದ್ಧರು ಮೆಲ್ಲ ಒಂದು ದಿವಸ ಅಲ್ಲಿವರೆಗೆ ಬಂದರು, ಏನೆಲ್ಲ ಆಗ್ತಾಯಿತ್ತು ನೋಡು ಅಂತ. ನಮ್ಮ ಸ್ವಯಂ ಸೇವಕರಿಗೆ ತಿಂಡಿ ಕೊಡೋದ್ರಲ್ಲಿ ಆ ಮನೆಯ ಯಜಮಾನ್ತಿ ಹೆಗ್ಗಡ್ತೇರು ಎತ್ತಿದ ಕೈ. ಪ್ರತಿ ದಿವಸ ಯಾರೇ ಇರಲಿ, ಅವ್ರು ಯಾವುದಕ್ಕೆ ಬಂದಿರಲಿ, ಅವ್ರದ್ದು ಟಿಫಿನ್ ಆ ದಿವಸ ಏನು ಗೋಳಿ ಬಜೆ ಅಂತ ಏನೆಲ್ಲ ಕೊಡ್ತಾಯಿದ್ರು ಅವರು. ಅದಕ್ಕೆ ಫಲ ಸಿಕ್ತು. ಆ ಹೆಗ್ಡೆಯರು ಅಲ್ಲಿವರೆಗೆ ಬರ್ಲಿಕ್ಕೆ ಶುರು ಮಾಡಿದ್ರು. ಮತ್ತೆ ಹೆಣಿಕೆ ಮತ್ತೊಂದು ದಿವಸ ನೋಡ್ತಾನೆ ಅವರೇ ಒಳಗೆ ಬಂದು ಅಲ್ಲಿ ಗುಡಿಯೊಳಗೆ ಅಯ್ಯ ನಮಸ್ಕಾರ ಅಂತಾರೆ. ಇದನ್ನು ನಂಬಬೇಕಾ ಬಿಡಬೇಕು. ಲಕ್ವ ಅದು ಮೆಡಿಸಿನ್ನಲ್ಲಿ, ಅದು ಯಾರೋ ಅಲ್ಲಿ ಮಾವಿನಕಟ್ಟೆ ಅಂತ ಅಲ್ಲಿ ಯಾರೋ ಮದ್ದು ಕೊಡ್ತಾರಂತೆ, ಅಲ್ಲಿ ಕೊಪ್ಪಕ್ಕೆ ಹೋಗೋ ದಾರಿಯಲ್ಲಿ. ಇಲ್ಲಿ ಅದು ವಾರಕ್ಕೆ ಒಂದು ದಿವಸ. ಇದು ಅವರಿಗೆ ಇಲ್ಲಿ ಬಂದರು ಅಂದರೆ ಅವರಿಗೆ ಲಕ್ವ ಬಹುಶಃ 90%ಇಂದ ಏನು 25%ಗೆ ಇನ್ನೂ ಕೆಳಗೆ ಇಳಿದಿದೆ. ಇದೆಲ್ಲ ಏನಿದು ಈ ಪವಾಡ, ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನು ನಮ್ಮ ಅಜಲ್ನ ಇಬ್ಬರು ಭಕ್ತರಿಗೆ ಮಂಡಿ ನೋವು, ಹೊರಗೆ ಕಾಲಿಡ್ಲಿಕ್ಕೆ ಆಗೋದಿಲ್ಲ.
ಹೊರ ಕಾಲಿಡಲಿಕ್ಕೆ ಆಗೋದು, ಮಂಡಿ ನೋಡಿ ನಡೀಲಿಕ್ಕೆ ಆಗೋದಿಲ್ಲ. ಅವರು ಸ್ವಲ್ಪ ತಿರ್ಗಾಡಿದರು, ಭಾಳ ಓಡಾಡಿದರು. ಅವರು ದೊಡ್ಡ ಸ್ವಯಂ ಸೇವಕರವರು. ಹೆಸರು ಹೇಳಿದರೆ ಅವರಿಗೆ ಬೇಜಾರಾಗ್ತದೆ, ಬೇಡ ಹೆಸರು ಹೇಳೋದಿಲ್ಲ. ಅವರಿಗೆ ಸರಿ, ಅವರಿಗಾದರೂ ನೆನಪೇ ಆಗೋದಿಲ್ಲ ಕಾಲು ನೋವಿಗೆ, ಮಂಡಿ ನೋವಿನ ನೆನಪೇ ಇಲ್ಲ ತಿಳ್ತಲ್ಲ. ಇದೆಲ್ಲ ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಇನ್ನೊಬ್ಬರು ನನ್ನ ಮಾವಲ್ಲಿ ನಮ್ಮ ಹರ್ಷ ವೈನ್ಸ್ ಅಂತ ಕೋಳಿ ಮೊಟ್ಟೆ ಎಲ್ಲ ಮಾರ್ತಾರೆ ಅಂತ, ಅವರು ಈ ಸರಾಗಿ ನಡ್ಕೊಂಡು ಹೋಗ್ತಾರೆ. ಇಂಥದ್ದೆಲ್ಲ ಇದು ನಿಜವಾದಂಥ ಒಂದು ನಮಗೆ ನಿದರ್ಶನ. ಇನ್ನು ಇಷ್ಟೆಲ್ಲ ನಾನು ಅಜಲ್ನವರ ಬಗ್ಗೆ ಹೇಳಿದೆ. ನಮ್ಮ ಕುಟುಂಬದ ಬಗ್ಗೆ ಹೇಳಬೇಕು. ಇದು ನಾನು ನಮ್ಮ ಹೆಗ್ಗಳಿಕೆ ಹೇಳ್ಕೊಳ್ಳೋಕ್ಕಿಲ್ಲ, ಅದಕ್ಕೆ ಖಂಡಿತ ಅಲ್ಲ. ಇವರು ನಮಗೇನು ಮಾಡಿದರು ನಮ್ಮ ಕುಟುಂಬಕ್ಕೆ ಅಂತ ಹೇಳಿದರೆ, ಇವನು ಯಾಕೆ ಅಷ್ಟು ದುಡ್ಡು ಕೊಟ್ಟ ಇಲ್ಲಿ ಅಂತ ಹೇಳಲಿಕ್ಕೆ ಸಕಾರಣ ಉಂಟು. ಅದನ್ನು ಸಮರ್ಥನೆ ಮಾಡಲಿಕ್ಕೆ ಮಾತ್ರ ಈ ಮಾತು ಹೇಳ್ತೇನೆ ನಾನು. ನನಗೆ ನಮ್ಮಲ್ಲಿ ನಮ್ಮ ಅಪ್ಪನಿಗೆ 5 ಮಕ್ಕಳು. ಆ 5 ಮಕ್ಕಳಲ್ಲಿ 5 ಜನ ಒಂದು ಗೌರ್ಮೆಂಟ್ ಸರ್ವೆಂಟ್ಸ್, ಇಲ್ದಿದ್ರೆ ಕ್ವಾಸಿ ಗೌರ್ಮೆಂಟ್ ಸರ್ವೆಂಟ್ಸ್. ಈ ಗಂಗಾಧರ ಕ್ವಾಸಿ ಗೌರ್ಮೆಂಟ್, ನಮ್ಮ ಮುದ್ದು ಪೂಜಾರ ಇದ್ದಾರೆ ಇಲ್ಲಿ ಗುಳಿಬೆಟ್ಟದವರು, ಅವ್ರು ಹಾಗೆ ಅವನು ಕ್ವಾಸಿ ಗೌರ್ಮೆಂಟ್. ನಮ್ಮಕ್ಕ ಟೀಚರ್, ಅಣ್ಣ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಆಗಿ ಅಲ್ಲಿ ಬೆಳ್ತಂಗಡಿಯಲ್ಲಿ ರಿಟೈರ್ ಆದ ತಿಳ್ತಲ್ಲ. ನಂದು ಆಮೇಲೆ ಹೇಳ್ತೇನೆ. ಇನ್ನು ರವಿಶಂಕರ BC ರೋಡ್ ಸ್ಟೇಷನಲ್ಲಿ ಸ್ಟೇಷನ್ ಮಾಸ್ಟರ್ ಆಗಿ ರಿಟೈರ್ ಆದ ರೈಲ್ವೇಸಲ್ಲಿ. ನನಗಂತೂ ಈ ಕಾಡೆಂದು ಭರ್ಪೂರ್ ಅನುಗ್ರಹ. ನಾನು ಹೈಸ್ಕೂಲ್, ಏಡೆಡ್ ಹೈಸ್ಕೂಲ್ನಲ್ಲಿ ಮೇಸ್ಟ್ರ್ ಆಗಿದ್ದವ 69ರಲ್ಲಿ. 69ರಿಂದ 73ರವರೆಗೆ ಮೇಸ್ಟ್ರು ನಾನು. ಆ ಮೇಸ್ಟ್ರಾಗಿ ಇದ್ದವನಿಗೆ ಪ್ರೇರಣೆ, ನೀನು KPSC ಕಟ್ಟು ಅಂತ ಕಟ್ಟಿದೆ. ಕಟ್ಟಿಕೊಳ್ಳಿ ಸೆಲೆಕ್ಟ್ ಆದೆ. ಅದು 112 ಜನರ ಒಂದು ಬ್ಯಾಚ್. ಅದರಲ್ಲಿ ನನಗೆ 7ನೇ ನಂಬರ್ ಸಿಕ್ತು. ಸೀನಿಯಾರಿಟಿಯಲ್ಲಿ ಒಳ್ಳೆ ನಂಬರ್ ಸಿಕ್ಕಿ ನಾನಾ ಕಡೆಯಲ್ಲಿ ಕೆಲಸ ಮಾಡಿ ಎಲ್ಲ ಆಯಿತು. ಆಗಲೇ MA ಆಗಿತ್ತು, BEd ಆಗಿತ್ತು. 4 ವರ್ಷ ಇಲ್ಲೇ ಜೂನಿಯರ್ ಕಾಲೇಜಲ್ಲಿ ಪ್ರಿನ್ಸಿಪಾಲ್. ಕೆಲವರಿಗೆಲ್ಲ ನಾನಿಲ್ಲಿ ಪ್ರಿನ್ಸಿಪಾಲ್, ಕೆಲವರ ಮಕ್ಕಳಿಗೆ ಪ್ರಿನ್ಸಿಪಾಲ್, ಹೀಗೆಲ್ಲ ಆದೆ. ಅಷ್ಟಕ್ಕೆ ನಿಲ್ಲಿಸಲಿಲ್ಲ ಅವನು. ಮತ್ತೆ ಕೋಲಾರ DDPI, ಮತ್ತು ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಲ್ಲಿ DDPI, ಆನಂತರ ಜಾಯಿಂಟ್ ಡೈರೆಕ್ಟರ್ ಏನೊಂದು ಕೆಲಸ. ಕಡೆಗೆ 6 ವರ್ಷ ನನಗೆ ಬೆಂಗಳೂರಿನಲ್ಲಿ ಕಮಿಷನರ್ ಆಫೀಸಲ್ಲಿ ನಿರ್ದೇಶಕನ ಕೆಲಸ. ಆ ಕೆಲಸ ಏನಂದರೆ IAS ಆಫೀಸರ್ಸ್ IAS ಮಾಡಿ ಯಾವ ಕೆಲಸಕ್ಕೆ ಸೇರ್ತಾರೋ ಅವರಿಗೆ ಸ್ಟಾರ್ಟಿಂಗ್ ಪಾಯಿಂಟ್. ನಾವು ಸರ್ವಿಸ್ ಮಾಡಿ ರಿಟೈರ್ ಆಗುವಾಗ ನಮ್ಮದು ರಿಟೈರಿಂಗ್ ಪಾಯಿಂಟ್. ಅದಕ್ಕಿಂತ ಮೇಲೆ ನಮಗೆ ಪ್ರಮೋಷನ್ ಇಲ್ಲ, ರೂಲ್ಸ್ ಎಲ್ಲ ಇಲ್ಲ, ಕೊಡ್ಲಿಕ್ಕಾಗೋದಿಲ್ಲ. ಆ ಹುದ್ದೆಗೆ ನನ್ನನ್ನು ಕೊಂಡೋಗಿ ಕೂರಿಸೋದಾ ಈ ಕಾಡ್ಯ? ಹಾಗಿದ್ರೆ ನಾನೇನು ನನಗೆ ಆಶ್ಚರ್ಯ ಆಗ್ತಾಯಿದೆ. ಅಲ್ಲೂ ಸಹ ಒಳ್ಳೆ ಕೆಲಸ ಮಾಡುವಂಥ ಅವಕಾಶ ಎಲ್ಲ ನನಗೆ ಸಿಕ್ಕಿದೆ, ಒಳ್ಳೊಳ್ಳೆ ಕೆಲಸ. ಅಲ್ಲೇನೆಂದರೆ, ನಿಮಗೆ ಉತ್ತರ ಕರ್ನಾಟಕದಲ್ಲಿ ಬಿಸಿ ಊಟದ್ದೊಂದು ಪ್ರಯೋಗ ಆಯಿತು. ಆಗ ಇಡೀ ರಾಜ್ಯದಲ್ಲಿ ಇರಲಿಲ್ಲ. ಆ ಗುಲ್ಬರ್ಗ, ಬಿಜಾಪುರ, ರಾಯಚೂರು ಈ ಜಿಲ್ಲೆಗೆ. ಅದರಲ್ಲಿ ಆ ಟೀಮಲ್ಲಿ ನಾನು ಇದ್ದೆ. ನೀಲಕೃಷ್ಣರು ಇದ್ದಿದ್ದರೆ ಅವರ ಹತ್ರ ಸಾಕ್ಷಿ ಹೇಳ್ತಿತ್ತು. ಅದನ್ನೆಲ್ಲನೂ ಓದಿ ಅವ್ರ ಮಂಡೆಯಲ್ಲಿ ಅದು ಕಂಪ್ಯೂಟರ್, ಅದು ನೀವು ಆ ಟೀಮಲ್ಲಿ ಇದ್ರಲ್ಲ ಸರ್ ಅಂತ ಇವತ್ತು ಕೇಳ್ತಾರೆ. ಅದಾಯಿತು. ಇನ್ನು ನಮ್ಮ PT ಮಾಸ್ಟರ್ ಯಾರಾದರೂ ಇದ್ದರೆ, ಇಲ್ಲಿ ಯಾರು ಇರಲಿಕ್ಕಿಲ್ಲ, ಎಲ್ಲ ಹೊರಟೋದ್ರು ಅಂತ. ಇಲ್ಲಿ ನಮ್ಮಲ್ಲಿ ಒಂದು PT ಮಾಸ್ಟ್ರಿಗೆ ಒಂದು ಎಲ್ಲ ಕಡೆಯಲ್ಲಿ ಒಂದೇ ರೂಲಲ್ಲಿ, ಕಬಡ್ಡಿ ಆಡುವಾಗ ಯಾರು ಔಟು ಯಾರಲ್ಲ, ಅವನು ಎಷ್ಟು ಶ್ವಾಸ ಇಟ್ಕೊಳ್ಬೇಕು, ಯಾವ ಗೆರೆ ಮುಟ್ಟಬೇಕು, ಒಬ್ಬೊಬ್ಬರು PT ಮಾಸ್ಟರ್ದು ಒಂದೊಂದು ರೂಲ್ ಮಾಡ್ತಾಯಿದ್ರು. ಕೆಲವರಿಗೆ ಹೊಡ್ಕೊಳ್ಳೋರೇ ಹೋಗ್ತಿತ್ತು. ಏಕರೂಪದ ಒಂದು ಕ್ರೀಡಾ ಸಂಹಿತೆ ಅಂತ, ಅದು ನಾನಲ್ಲಿದ್ದಾಗ ನನಗೆ ಹೊರಗೆ ತರಲಿಕ್ಕಾಯಿತು. ಸಂಸ್ಕೃತದ ಬಗ್ಗೆ ಏನಂದರೆ, ನಮ್ಮ ಚಾಮರಾಜ ಸಂಸ್ಕೃತ ಕಾಲೇಜು ಅಂತ ಉಂಟು ಬೆಂಗಳೂರಲ್ಲಿ, ಕೆಲವರಿಗೆ ಗೊತ್ತಿರ್ಬೋದು, ಇಲ್ಲದೇ ಇರ್ಬೋದು. ಆ ಚಾಮರಾಜ ಸಂಸ್ಕೃತ ಕಾಲೇಜು, ಅದರಲ್ಲಿ ಮಕ್ಕಳ ಸಂಖ್ಯೆ ಕಮ್ಮಿ ಆಯಿತು. ಅಲ್ಲಿ ಕೆಲವು ಪ್ರಾಧ್ಯಾಪಕರು, ಹೆಚ್ಚಿನವರು ನಮ್ಮವರೇ, ಅವ್ರದ್ದೇ ಮಿಸ್ಟೇಕ್ ಅದು. ಅವರು ಶಾಲೆ ಟೈಮಲ್ಲಿ ಬ್ರಹ್ಮತ್ವಕ್ಕೆ ಹೋಗೋದು ಮತ್ತು ಪೌರೋಹಿತ್ಯಕ್ಕೆ ಹೋಗೋದೆಲ್ಲ ಮಾಡ್ತಿದ್ರು ನಮ್ಮವರೇ. ಶಾಲೆ ಟೈಮ್ ಸಂಬಳ ಬರ್ತದೆ ಗೌರ್ಮೆಂಟಿಂದ. ಇದರಿಂದಾಗಿ ಶಿಕ್ಷಣ ಮಟ್ಟ ಕುಸಿಯಿತು. ಮಕ್ಕಳೆಲ್ಲ ಬಿಟ್ಟು ಹೋದರು. ಹೊಸ ಮಕ್ಕಳನ್ನು ಸೇರಿಸ್ಕೊಳ್ಳಿಕ್ಕೆ ಸಂಸ್ಕೃತ ಕಾಲೇಜಿಗೆ ಅವರು ಆಸಕ್ತಿ ಪಡಲಿಲ್ಲ. ಹಾಸ್ಟೆಲ್ಲಿದ್ದ ಮಕ್ಕಳಿಗೆ ಒಂದು ಫ್ಯಾನ್ ಇಲ್ಲ, ಸೊಳ್ಳೆ ಕಾಟ ಸಾರ್ ಅಂತಾರೆ. ಆಗ ಒಬ್ಬರು ಸಾಹೇಬರು ಮುಸ್ಲಿಂ, ಅವರ ಕಂಟ್ರೋಲಲ್ಲಿ ಈ ಸಂಸ್ಕೃತ ಶಾಲೆಗಳು ಬರ್ತಿತ್ತು. ಮೈನಾರಿಟಿ ಲ್ಯಾಂಗ್ವೇಜ್ ಅಂತ, ಉರ್ದು ಆ್ಯಂಡ್ ಅದರ್ ಮೈನಾರಿಟಿ ಲ್ಯಾಂಗ್ವೇಜ್. ಅವರು ಶರ ಬರೆದ್ರು, ಇಲ್ಲಿ ಮಕ್ಕಳ ಸಂಖ್ಯೆ ಇಲ್ಲ, ಇಲ್ಲಿ ಟೀಚರ್ ಸರಿ ಕೆಲಸ ಮಾಡೋದಿಲ್ಲ, ಇದನ್ನು
ಮೈಸೂರಿನ ಸಂಸ್ಕೃತ ಕಾಲೇಜು ಒಟ್ಟಿಗೆ ಮರ್ಜ್ ಮಾಡಬೇಕು ಅಂತ. ಅದರ ಅರ್ಥ ಚಾಮರಾಜ ಸಂಸ್ಕೃತ ಶಾಲೆಯನ್ನು ಮುಚ್ಚಬೇಕು ಅಂತ. ನಮಗಾಗ ವಿಜಯ ಭಾಸ್ಕರ್ ಮತ್ತೆ ಚೀಫ್ ಸೆಕ್ರೆಟರಿ ಆಗಿ ರಿಟೈರ್ ಆದರು. ಅವರು ನಮಗೆ ಕಮಿಷನರ್, ಅವರೊಂದು ರೂಪಾಯಿ ಮಾಡಿದರು ಇದನ್ನು ಮುಚ್ಚಬೇಕು ಅಂತ ಅವರು ನಿರ್ಧಾರ ಮಾಡಿದರು. ಈ ಡೈರೆಕ್ಟ್ರು ಮೈನಾರಿಟಿ ಮತ್ತು ವಿಜಯ ಭಾಸ್ಕರ್ ಕಮಿಷನರ್ ನನ್ನನ್ನು ಒಬ್ಬ ಬ್ರಾಹ್ಮಣನ ಕೈಯಿಂದ ಇದನ್ನು ಮುಚ್ಚುವುದು ಸೂಕ್ತ ಅಂತ ಬರೆಸಿಬಿಟ್ರೆ ಮತ್ತು ಅವರು ಸೇಫ್. IAS ಅಂದರೆ ಐ ಆಮ್ ಸೇಫ್, ಅದೇ IAS. ನಾನಲ್ಲಿ ಹೋದೆ, ನನಗದು ಇಷ್ಟ ಇರಲಿಲ್ಲ. ಇಷ್ಟು ಮಧ್ಯದಲ್ಲಿ ನಮ್ಮ ಪೇಜಾವರ ಸ್ವಾಮಿಗಳದೊಂದು ಫೋನ್, ಯಾರು ಮೊದಲಿನವರು ವಿಶ್ವೇಶ ತೀರ್ಥರದು ಸೋಮಯಾಜಿಗಳೇ ಅಲ್ಲಿ ಅವರಿಗೆಲ್ಲ ಹೇಳ್ಕೊಟ್ಟಿದ್ದಾರೆ. ಈ ನಮ್ಮ ಪ್ರೊಫೆಸರ್ಸ್ಗಳು ಅವರಿಗೆ ಮೈಸೂರಿಗೆ ಹೋಗಬೇಕಲ್ಲ, ಮೈಸೂರಿನೊಟ್ಟಿಗೆ ಸೇರಿದರೆ ಅಲ್ಲಿ ಸಂಸ್ಕೃತ ಕಾಲೇಜನ್ನು ಮುಚ್ಚುತ್ತಾರಂತೆ. ನೀವು ಏನಾದರೂ ಮಾಡಿ, ನಿಮ್ಮ ಹತ್ರ ಫೈಲ್ ಉಂಟಂತೆ, ನೀವು ಏನಾದರೂ ಮಾಡಿ ಆ ಸಂಸ್ಕೃತ ಕಾಲೇಜ್ ಉಳಿಸಬೇಕು. ನೋಡ್ತೇನೆ ಸ್ವಾಮಿ, ಪ್ರಯತ್ನ ಮಾಡ್ತೇನೆ ಅಂದೆ. ಇದೆಲ್ಲ ಒಟ್ಟು ಸೇರಿ ನಾನು ಶಾಲೆಗೆ ಹೋಗುವಾಗ ಸಂಸ್ಕೃತ ಟೀಚರ್ಸ್ ಇಲ್ಲ, ಅವರಿಗೆಲ್ಲ ಶೋಕಾಸ್ ನೋಟಿಸ್ ಕೊಟ್ಟರು. ಆ ಹಾಸ್ಟೆಲ್ಗೆ ನನ್ನ ಭಾವ ಒಬ್ಬರು, ಅವರು DYSP ಆಗಿ ರಿಟೈರ್ ಆದವರು. ಅವರಾಗ ಬೆಂಗಳೂರಲ್ಲಿ ಹಲಸೂರು ಗೇಟಲ್ಲಿ ಸಬ್ ಇನ್ಸ್ಪೆಕ್ಟರ್, ಅವ್ರ ಕೈಲಿ ಹೇಳಿ ಒಂದು 2-3 ಫ್ಯಾನ್ ಹಾಕಿಸಿ ಆ ಮಕ್ಕಳಿಗೆ. ಮಕ್ಕಳ ಸಂಖ್ಯೆಯು ಸ್ವಲ್ಪ ಹೆಚ್ಚಾಯಿತು, ಮೇಷ್ಟ್ರು ಸರಿ ಕೆಲಸ ಮಾಡೋಕ್ಕೆ ಶುರು ಮಾಡಿದರು. ನಾನು ಬರೆದ್ಬಿಟ್ಟೆ, ಇದು ಹೆರಿಟೇಜ್ ಅಂದರೆ ಒಂದು ಚರಿತ್ರಾರ್ಹವಾದ ಕಾಲೇಜ್. ಆ ಹೆರಿಟೇಜ್ ಸಂಸ್ಥೆಯನ್ನು ಮುಚ್ಚುವುದು ಸೂಕ್ತ ಅಲ್ಲ, ಅದನ್ನು ಇಂಪ್ರೂವ್ ಮಾಡಿ ಉಳಿಸಬೇಕು. ಈ ಚಾಮರಾಜರು ಅಂದರೆ ಈಗಿನ ರಾಜರಿಗಿಂತ ಅಲ್ಲ, ಎಷ್ಟೋ 200-300 ವರ್ಷದ್ದು. ಹಾಗೆ ನಾನು ಬರೆದೆ. ಅವರಿಗೂ ಏನು ಮಾಡಿ, ನನ್ನ ಈ ರಿಮಾರ್ಕಿಂದ ಕಾಲೇಜ್ ಮುಚ್ಚುವುದು ಸಾಧ್ಯ ಆಗಲಿಲ್ಲ. ಕಾಲಕ್ರಮೇಣದಲ್ಲಿ ಏನಾಯಿತು ಅಂದರೆ, ಯಡಿಯೂರಪ್ಪನವರ ಕಾಲದಲ್ಲಿ ಆ ಚಾಮರಾಜ ಶಾಲೆಯನ್ನು ಉನ್ನತೀಕರಿಸಿ ಸಂಸ್ಕೃತ ಯೂನಿವರ್ಸಿಟಿ ಮಾಡಿದರು. ಅದು ಸಂಸ್ಕೃತ ಯೂನಿವರ್ಸಿಟಿ ಆಯಿತು. ಸಂಸ್ಕೃತ ಯೂನಿವರ್ಸಿಟಿ ಆಗಿ ಇವತ್ತು ಸಹ ಅದು ಅದೇ ಬಿಲ್ಡಿಂಗಲ್ಲಿ ನಡೀತಾ ಇದೆ. ಇದು ನನ್ನ ಯೋಗ, ಆ ಸಂಸ್ಕೃತವನ್ನು ಉಳಿಸುವಂಥ ನನ್ನ ಯೋಗ. ಇಷ್ಟೆಲ್ಲ ನನಗಾಗಿದೆ. ಧರ್ಮಸ್ಥಳ ಗ್ರೂಪ್ನವರು ಯಾರೂ ಅವರು ಬರಲಿಲ್ಲ, ಬಂದು ಹೋಗಿದ್ದಾರಂತೆ. ಬರಲಿ ಬಿಡಲಿ, ನನಗೆ 93ರಲ್ಲಿ ನಾನು DDP ಆಗಿದ್ದಾಗ ಧರ್ಮಾಧಿಕಾರಿಗಳು ನನ್ನನ್ನು ಬೀಡೀಕರಿಸಿ ಅವರ ಬೀಡ್ನಲ್ಲಿ ಮಂಜುನಾಥನ ಅನ್ನಪ್ರಸಾದವನ್ನು ಕೊಟ್ಟಿದ್ದಾರೆ. ಅದು ಇನ್ನೊಂದು ಭಾಗ್ಯ. TN ಶೇಷನ್ ಅಂತ ಅವರು ಹಿರಿಯಟಕ ಜೂನಿಯರ್ ಕಾಲೇಜಲ್ಲಿ ಜೀರ್ಣೋದ್ಧಾರ ಆಗಿ ಒಂದು ಸಭೆ ನಡೆಸಿದಾಗ ಅವರೊಡನೆ ವೇದಿಕೆ ಹಂಚಿಕೊಳ್ಳುವ ನಾವೆಲ್ಲಿ TN ಶೇಷನ್ನಲ್ಲಿ ಬೆಂಕಿ ಉಂಡೆ. ಇಡೀ ನಮ್ಮ ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ ಅವನ ವೇದಿಕೆಯಲ್ಲಿ ನನ್ನನ್ನು ಕರೆದುಕೊಳ್ಳಿ. ಇಂಥ ಒಂದು ಯೋಗ ಅವನಿಂದ ಬಂತು ಅಂತಲೇ ನಾನು ಹೇಳಬೇಕು. ಆಯಿತು, ಇದು ಇಷ್ಟನ್ನು ನಾನು ಹೇಳಿದ ಮೇಲೆ ಇನ್ನು ಮುಂದೆ ಏನು ಅಂತ 2 ಮಾತು ಹೇಳಬೇಕಾಗ್ತದೆ. ಈ ದಿನ ಕಾಡ್ಯನಾಗ ಚಟುವಟಿಕೆಗಳ ಮುಕ್ತಾಯ ಆಯಿತೆ ಅಂತ ನೀವು ಕೇಳ್ಬೋದು. ಇನ್ನಕ್ಕೆ ಮುಗ್ಗಿಂಡತ್ತ ಮಾತ ಇಲ್ಲ, ಇದು ಮುಗ್ದದ್ದಲ್ಲ, ಇದು ಪ್ರಾರಂಭ. ಇದು ಸ್ವಾರಸ್ಯ ಇರುವುದೇ ಇನ್ನು. ಏನು ಅಂದರೆ, ಅಜನೆಲ್ಲ ಎಲ್ಲ ಸದಸ್ಯರು ಮತ್ತು ಭಕ್ತರು ದಾನಿಗಳು ಈ ಕ್ಷೇತ್ರದಲ್ಲಿ ಬಿತ್ತಿದಂಥ ಈ ಭಕ್ತಿಯ ಬೀಜ ಬೆಳೆದು ಫಲ ಕೊಡಲಿಕ್ಕೆ ಈಗ ಸಿದ್ಧ ಆಗಿದೆ. ಆಗಾಗ ನೀವು ಬರ್ತಾ ಇರಬೇಕು. ಬಂದು ನೀವು ದೇವರ ಹತ್ರ ಬೇಡುವಾಗ, ಸ್ವಾಮಿ ದೇವರೇ ಇಲ್ಲ ದೇವರ ಕಾಳಿಂಗೆ ಬರಾಡು ಮಾಡಬೇಡಿ. ಆ ರೀತಿ ನೀವು ಬೇಡ್ಕೊಂಡ್ರೆ ಅವನು ಬರೋದಿಲ್ಲ. ಅದು ಇದೆ, ಇಲ್ಲ ಇದ್ರೆ ಎಲ್ಲ ಕಾಳಿಗೆ ಬರೋದು. ಆಯಾಗ ಅಂಚನೆ ನೋಡು, ಬೇಡ. ಯಾರ ಮನೆ ಹತ್ರಕ್ಕೂ ಕಾಳಿಂಗ ಅಲ್ಲ ಬಂದರೆ ಅದನ್ನು ಕೆಟ್ಟದೇನಲ್ಲ. ನೀವೇನು ಬೇಡಬೇಕು ಅಂದರೆ ದೀರ್ಘಾಯುಷ್ಯವನ್ನು ಕೇಳಪ್ಪ. ದೀರ್ಘಾಯುಷ್ಯ, ಆರೋಗ್ಯ, ಸಂಪತ್ತು, ಸೌಭಾಗ್ಯ, ಸಂಭ್ರಮ, ಸನ್ಮತಿ, ಸದ್ಬುದ್ಧಿ, ದೈವಾನುಗ್ರಹ, ದೈವ ಬಲವನ್ನು ಸಂಗ್ರಹಿಸ್ಬೇಕು. ನೀವು ಅದನ್ನು ನೀವು ಬೇಡ್ಕೊಳ್ಳಿ, ಖಂಡಿತ ಅವನು ಕೊಡ್ತಾನೆ. ನಿಮಗೆಲ್ರಿಗೂ ಒಳ್ಳೆಯದಾಗಲಿ. ಸ್ವಲ್ಪ ಜಾಸ್ತಿ ಮಾತಾಡಿದೆ ಲೆಕ್ಕಕ್ಕಿಂತ. ಯಾಕೆ ಮಾತಾಡಿದೆ ಅಂದರೆ, ಅವನ ಗುಣಗಾನ ಮಾಡಲಿಕ್ಕಲ್ಲದೆ ನನ್ನ ಹೆಗ್ಗಳಿಕೆಗಲ್ಲ ಎನ್ನುವುದನ್ನು ಒಂದು ಸ್ಪಷ್ಟೀಕರಣ ಕೊಟ್ಟು ನಾನು ಮಾತುಗಳನ್ನು ಮುಗಿಸ್ತೇನೆ. ನಿಮಗೆಲ್ಲ ಕಾಡಿನಾಗ ಒಳ್ಳೇದು ಮಾಡಿ. ಕಾಡ್ಯನಾಗ ಜೀರ್ಣೋದ್ಧಾರ ಸಮಿತಿ ಸಾಗಿ ಬಂದ ಪಯಣ ಹಾಗೂ ಇಲ್ಲಿ ನಡೆದಂತಹ ವಿದ್ಯಮಾನ ಹಾಗೂ ಕ್ಷೇತ್ರಕ್ಕೆ ಸಲ್ಲಿಸಿದಂತಹ ಎಲ್ಲ ಸೇವಾದಾರರನ್ನು ಅಭಿನಂದಿಸಿ ತಮ್ಮ ಬಹಳ ವಿಸ್ತಾರವಾದಂತಹ ಬಹಳ ಅಗತ್ಯವೂ ಆಗಿರುವಂತಹ ತಮ್ಮ ಪ್ರಾಸ್ತಾವಿಕ ನುಡಿಗಳಿಗಾಗಿ ಹಿರಿಯರಾಗಿರುವಂತಹ ರಘುರಾಮ್ ಸೋಮಯಾಜಿ ಅವರಿಗೆ ಅನಂತ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಬಂದಳು ವೇದಿಕೆಗೆ ತಮಗೆಲ್ಲ ತಿಳಿದಿರುವಂತೆ ಈ ಬಹಳ ಪುರಾತನವಾದಂಥ ಕಾಡ್ಯನಾಗ
ಅಡಾಲ್ಬೆಟ್ಟು, ತೇಜ ಮೇರ ಇವರ ಒಂದು ಕೌಟುಂಬಿಕರು ಆರಾಧಿಸಿಕೊಂಡು ಬಂದಿರುವಂತಹ ಕಾಡ್ಯನಾಗ. ಅವರ ಸುಬದ್ದಿಗೆ, ಅವರ ವ್ಯಾಪ್ತಿಗೆ ಈ ನಾಗ ಬರ್ತದೆ. ಅವರ ವಂಶಾವಳಿಯನ್ನು ಮುಂದುವರಿಸಿಕೊಂಡು ಈಗ ಪ್ರಸ್ತುತ ರಾಜು ಮೇರ ಇವರು ಅರ್ಚಕರಾಗಿ ನಮ್ಮ ಈ ಕಾಡ್ಯನಾಗನ ಮುಂದಿನ ಪೂಜಾ ಕೈಂಕರ್ಯವನ್ನು ಮುಂದುವರಿಸಲಿಕ್ಕಿದ್ದಾರೆ. ದಯವಿಟ್ಟು ತಾವು ರಾಜು ಮೇರ ಅವರು ವೇದಿಕೆಗೆ ಬರಬೇಕು. ಮುಂದಿನ ನಮ್ಮ ಈ ಸನ್ನಿಧಿಯ ಅರ್ಚಕರು ತಾವು ವೇದಿಕೆಗೆ ಬಂದು ಆಸೀನರಾಗಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ, ಇವರಿಗೆ ನಮ್ಮ ಸಮಿತಿಯ ರಾಕೇಶ್ ಹೆಗಡೆ ಅವರು ಗೌರವದ ಶಾಲು ಮತ್ತು ಹೂವನ್ನು ನೀಡಿ ಅವರನ್ನು ಸ್ವಾಗತಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ರಾಜು ಮೇರ ಅವರು ದಯವಿಟ್ಟು ವೇದಿಕೆಗೆ ಬಂದು ಆಸೀನರಾಗಬೇಕು. ರಾಕೇಶ್ ಹೆಗಡೆ ಅವರು ಬನ್ನಿ, ಇವರಿಗೆ ಗೌರವದ ಶಾಲು ಮತ್ತು ಗುಲಾಬಿಯನ್ನು ನೀಡಿ ಸ್ವಾಗತಿಸನ್ನು ಬಯಸಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಇದೀಗ ಕಾರ್ಯಕ್ರಮದ ಪ್ರಮುಖ ಅಂಗ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ ದೀಪ ಪ್ರಜ್ವಲನೆಯ ಮುಖಾಂತರ ವೇದಿಕೆಯಲ್ಲಿರುವಂತಹ ತಂತ್ರಿಗಳು ಹಾಗೂ ಎಲ್ಲ ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಜೀರ್ಣೋದ್ಧಾರದ ಸಮಿತಿ ಮತ್ತು ಇವರ ಪರಿಶ್ರಮದ ಫಲವಾಗಿ ಕಾಡ್ಯನಾಗ ದೇವರ ಸಂಪೂರ್ಣ ಅನುಗ್ರಹದೊಂದಿಗೆ ನಿರ್ಮಾಣಗೊಂಡಿರುವಂತಹ ಭವ್ಯ ಕಾಡ್ಯನಾಗನ ಮಂದಿರ ಹಾಗೂ ಸಪರಿವಾರದ ಗುಡಿಗಳ ಈ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮದ ಧಾರ್ಮಿಕ ಸಭಾ ಕಾರ್ಯಕ್ರಮವನ್ನು ವೇದಮೂರ್ತಿ ಎಡಪದವು ಸುಬ್ರಹ್ಮಣ್ಯ ತಂತ್ರಿಯವರ ಅಮೃತಹಾಸದಿಂದ ಉದ್ಘಾಟನೆಗೊಳ್ಳುತ್ತಾ ಇದೆ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪಂ ಜ್ಯೋತಿ ಮಹೇಶ್ವರ ಎನ್ನುವಂತೆ ಪವಿತ್ರವಾದ ಜ್ಯೋತಿ ಬೆಳಗುತ್ತಿದೆ. ಈ ಬೆಳಗಿದ ಜ್ಯೋತಿ ಸದಾಕಾಲ ಪ್ರಜ್ವಲಮಾನವಾಗಿರಲಿ. ಜ್ಞಾನ ಹಾಗೂ ಅಭಿವೃದ್ಧಿಯ ಸಂಕೇತವಾದಂತಹ ಜ್ಯೋತಿ. ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಗಣ್ಯರು ದೀಪ ಪ್ರಜ್ವಲನ ಕಾರ್ಯಕ್ರಮದಲ್ಲಿ ಜೊತೆಯಾಗ್ತಾ ಇದ್ದಾರೆ. ಎಲ್ಲ ಮಹನೀಯರಿಗೆ ವಂದನೆಯನ್ನು ಸಲ್ಲಿಸಿಕೊಂಡು ದೀಪ ಪ್ರಜ್ವಲನೆಯನ್ನು ನೆರವೇರಿಸಿ ಹಾಗೆ ಇಂದಿನ ಕಾಡ್ಯನಾಗ ದೇವರ ಪುನರ್ ಪ್ರತಿಷ್ಠಾಪನೆಯ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಪ್ರವಚನವನ್ನು ನೀಡುವವರಿದ್ದಾರೆ. ವೇದಮೂರ್ತಿಗಳಾಗಿರುವಂತಹ ಶ್ರೀ ಎಡಪದವು ಸುಬ್ರಹ್ಮಣ್ಯ ತಂತ್ರಿಯವರು, ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕಾಗಿ ಸನ್ಮಾನ್ಯ ವೇದಮೂರ್ತಿ ಎಡಪವು ಶ್ರೀ ಸುಬ್ರಹ್ಮಣ್ಯ ತಂತ್ರಿಯವರು ಇದೀಗ ಪ್ರವಚನವನ್ನು ನೀಡಲಿಕ್ಕಿದ್ದಾರೆ. ಅನಂತ ಅನಂತ ದೇವೇಶ, ಅನಂತ ಫಲದಾಯಕ, ಅನಂತ ದುಃಖನಾಶಾಯ, ಅನಂತಾಯ ನಮೋ ನಮಃ. ಕಾಡ್ಯ ನಾಗದೇವರು ಪ್ರತಿಷ್ಠಾ ಮಹೋತ್ಸವ ಸಹಿತವಾದ ಆರಾಧನೆ ಎಲ್ಲ ಸೇರಿಕೊಂಡು ಧಾರ್ಮಿಕ ವಿಧಿವಿಧಾನಗಳೆಲ್ಲ ನಡೆದಿದೆ. ಆ ಪ್ರಕಾರ ವೇದಿಕೆಯಲ್ಲಿರುವಂಥ ಎಲ್ಲ ಅತಿಥಿ ಅಭ್ಯಾಗತರಿಗೆ, ಸೇರಿರುವ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಎಲ್ಲ ಅಧ್ಯಕ್ಷರ ಸದಸ್ಯರಿಗೆ ಮತ್ತು ನಾಗದೇವರ ಎಲ್ಲ ಭಕ್ತಾದಿಗಳಿಗೆ ಶ್ರೀದೇವರ ಅನುಗ್ರಹ ನಿರಂತರವಾಗಿ ಸಿಗಲಿ. ಎಲ್ಲರ ಜೀವನದಲ್ಲಿ ದುಃಖ ದೋಷಗಳು ದೂರೀಕರಣ ಆಗಿ ಭಗವಂತನ ಅನುಗ್ರಹದಿಂದ ಒಳ್ಳೆಯ ಸೌಖ್ಯ ಸೌಭಾಗ್ಯ ಸಿಗಲಿ ಅಂತೇಳಿಕೊಂಡು ದೇವರಲ್ಲಿ ಪ್ರಾರ್ಥನೆ ಮಾಡುವ. ಪರಶುರಾಮ ಕ್ಷೇತ್ರದಲ್ಲಿ ಸೃಷ್ಟಿಯ ಕಾಲದಲ್ಲಿ ಬಂದದ್ದು ಒಂದು ಬ್ರಹ್ಮ ನಾಗ, ನಾಗಬ್ರಹ್ಮ ಅಂತ ಶಬ್ದಗಳನ್ನು ಒಟ್ಟೊಟ್ಟಿಗೆ ಹೇಳಿದ್ದಾರೆ. ಇನ್ನು ಶಕ್ತಿ ರೂಪದಲ್ಲಿರುವಂಥದ್ದು ರಕ್ತೇಶ್ವರಿ ಎಂಬ ಹೆಸರಿನ ದೈವಾರಾಧನೆ. ಒಂದು ಸಾತ್ವಿಕ ಶಕ್ತಿಗಳು, ಇನ್ನೊಂದು ರಜೋಗುಣ ಶಕ್ತಿಗಳು ಅಂತ. ಯಾಕೆ ಬಂತು ಕೇಳಿದರೆ, ತಮೋಗುಣಗಳನ್ನು ದೂರೀಕರಣ ಮಾಡಲಿಕ್ಕೆ ಬೇಕಾದ ಒಂದು
ದೀಪ ಪ್ರಜ್ವಾಲನೆ ಹೀಗೆ ಆಗಿದೆ ಅಂತ. ಪಾಪೋಹಂ ಪಾಪಕರ್ಮಾಹಂ ಪಾಪಾತ್ಮ ಪಾಪ ಸಂಭವ ತ್ರಾಹಿಮಾಂ ಕೃಪಯಾ ದೇವ ಶರಣಾಗತವತ್ಸಲ ಅಂತ. ಅಧರ್ಮದಲ್ಲಿ ನಡೆಯುವಾಗ ಧರ್ಮ ಸಂಸ್ಥಾಪನೆಗೆ ಪರಶುರಾಮ ದೇವರ ಕಾರಣ ಆಗಿದೆ. ಆ ಪ್ರಕಾರ ಇಡೀ ದೋಷಯುಕ್ತವಾದ ಕ್ಷತ್ರಿಯರನ್ನು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪಾಪಕರ್ಮಗಳನ್ನು ದೂರ ಮಾಡಲಿಕ್ಕೆ ಸಾಧನೆ ಮಾಡಿಕೊಂಡು ಬಂದು ಅದರಿಂದ ಏನು ದೋಷಗಳು ಬಂದಿದ್ದ ಅಂತಾದರೆ ಪರಿಹಾರಕ್ಕೆ ಕ್ಷೇತ್ರ ಬೇಕು, ಅದು ಧರ್ಮಭೂಮಿ ಕರ್ಮಭೂಮಿ ಆಗಬೇಕು ಅಂತ ಸೃಷ್ಟಿ ಮಾಡಿದಂಥ ಒಂದು ಪುಣ್ಯಭೂಮಿ ಅಂತ ಹೇಳಿಕೊಂಡು ನಮ್ಮ ಘಟ್ಟದ ಕೆಳಗಿನ ಪ್ರದೇಶ ಸಮುದ್ರ ಪರ್ಯಂತ ಇರುವಂಥ ಸ್ಥಳಗಳಿಗೆ ಪುರಾಣ ಇತಿಹಾಸಗಳೆಲ್ಲ ಹೇಳಿಕೊಂಡು ಬಂದಿದೆ. ಆದ್ದರಿಂದ ರಾಮಕ್ಷೇತ್ರವಾದರೆ ಮೇಲೆ ಆಯಿತು, ಇದು ನಮ್ಮದು ಪರಶುರಾಮ ಕ್ಷೇತ್ರ ಅಂತ. ಕರ್ಮವನ್ನು ಸಿದ್ಧಿ ಮಾಡಿಕೊಂಡು ಭಗವಂತನನ್ನು ಒಲಿಸಿಕೊಂಡು ಸೃಷ್ಟಿಸಿದಂಥ ಒಂದು ಭೂಮಿ. ಆದ್ದರಿಂದ ಇಲ್ಲಿ ದೇವರು ಧರ್ಮ ಅಂತ ಹೇಳಿದರೆ ಅದು ಭಯಭಕ್ತಿಯಿಂದ ಕೂಡಿದಂಥ ಒಂದು ಶಕ್ತಿ. ಅಂಥ ಶಕ್ತಿಯ ಪುಣ್ಯಕ್ಷೇತ್ರದಲ್ಲಿ ಹೀಗೆ ಒಂದು ಪುರಾತನವಾದ ಪೂರ್ವಕಾಲದಿಂದ ಇದ್ದಂತಹ ಕ್ಷೇತ್ರದ ಅಭಿವೃದ್ಧಿಯ ಪಥ ದಾರಿಯನ್ನೆಲ್ಲ ಯಜಮಾನರೆಲ್ಲ ಹೇಳಿ ಆಯಿತು. ಅದರಿಂದ ಏನು ಸಾಧನೆ ಆಗ್ತದೆ ಕೇಳಿದರೆ, ಎಷ್ಟು ದೊಡ್ಡ ಒಂದು ಉದ್ಯೋಗದ ಅಭಿವೃದ್ಧಿಯೋ, DC ಪೋಸ್ಟಿನ ತನಕ ಇರುವಂಥ ಒಂದು ಯೋಗ್ಯತೆಯೋ, ಒಂದು ಸಂಸ್ಥೆಯನ್ನು ಉಳಿಸಿದ್ದು ಬೆಳೆಸಿದ್ದು ಸಾಧನೆ ಮಾಡಿದ್ದೆಲ್ಲ ರಾಯರು ಹೆಸರೆಲ್ಲ ಸ್ವಲ್ಪ ಪರಿಚಯ ಆ ಪ್ರಕಾರ ಸೋಮಯಾಜಿಗಳು ಹೇಳಿಕೊಂಡು ಬಂದರು. ಯಾಕೆಂತ ಕೇಳಿದರೆ ಪೂರ್ವದ ರಂಗಗಳು ಹೇಗೆ ಅಂತ. ಆದ್ದರಿಂದ ನಾವು ಕೇಳೋದು ಹಾಗೆಲ್ಲ, ನಮ್ಮ ಜೀವನ ಸಾರ್ಥಕ ಆಗಬೇಕು ಅಂತಾದರೆ ಭಗವಂತ ನಮ್ಮನ್ನು ಸ್ಪರ್ಶ ಮಾಡಬೇಕು, ನಾವು ಅವನನ್ನು ಸ್ಪರ್ಶ ಮಾಡಬೇಕು. ಪರಸ್ಪರಂ ಭಾವಯಂತ ಭವತ ಶ್ರೇಯಕಾಂಕ್ಷಿಣ. ಶ್ರೇಯಸ್ಸು ಬೇಕು ಅಂತಾದರೆ ಸಂತೋಷ ಬೇಕು. ಆ ಸಂತೋಷ ಪಡಿಬೇಕು ಅಂತಾದರೆ ಬೀಜ ಹಾಕಿದ ಮೇಲೆ ಅದು ಫಲ ಬರುವ ತನಕ ಸಾಧನೆ ಮಾಡಬೇಕು. ಬೀಜ ನೆನೆ ಹಾಕಬೇಕು, ಅದನ್ನು ಬಿಸಿ ಮಾಡಲಿಕ್ಕೆ ಕಟ್ಟಿಡಬೇಕು, ಮೊಳಕೆ ಬರಬೇಕು, ಮೊಳಕೆಯನ್ನು ನೆಲದಲ್ಲಿ ಸರಿ ಮಾಡಿ ನೆಡಬೇಕು, ಆಮೇಲೆ ಅಲ್ಲಿ ಬರಬೇಕು. ಅದಕ್ಕೆ ನೀರು ಹಾಕ್ತಾ ಇರಬೇಕು, ಮಾತಾಡ್ತಾ ಇರಬೇಕು. ಮನೆಯ ಹತ್ತಿರ ಇರುವ ತೆಂಗಿನ ಮರದಾಗಿ ಎಷ್ಟು ಫಲ ಬರ್ತದೆ ಅದರಲ್ಲಿ. ನಮ್ಮ ಸಂಪರ್ಕಗಳು ಅಂತ ಅರ್ಥ. ಮನುಷ್ಯನ ಮಾತು, ಕ್ರಿಯೆಗಳು, ಕರ್ಮಗಳು ಅಥವಾ ನಮ್ಮ ಚಲನವಲನಗಳು ಪ್ರಕೃತಿಯಲ್ಲಿ ಸೇರಿದಾಗ ಅದೆಲ್ಲ ಉತ್ಕೃಷ್ಟತೆಯಿಂದ ಬೆಳೀತದೆ ಅಂತ ಅರ್ಥ. ಇಲ್ಲದ್ರೆ ಕಾಡಿನಲ್ಲಿದ್ದ ಹೂವಿನಾಗಿ ಹೂವಾಗ್ತದೆ ಬರ್ತದೆ. ಅದರಿಂದ ಅದಾಗಬಾರ್ದು ಅಂತ ಅದಕ್ಕೋಸ್ಕರವಾಗಿ ಚಿಂತನೆ ಮಾಡಿದ ಋಷಿಗಳು ಧರ್ಮ ಏವ ಹತೋಹಂತಿ ಧರ್ಮೋ ರಕ್ಷತಿ ರಕ್ಷಿತಃ ಅಂತ. ಅದನ್ನು ಆ ಧರ್ಮವನ್ನು ಉಳಿಸಲಿಕ್ಕೆ ದಾರಿಗಳನ್ನು ಕರ್ಮರೂಪದಲ್ಲಿ ಹೇಳಿಕೊಂಡ್ರು. ಮಂತ್ರಾಧೀನಂತ ದೈವಕಂ, ದೇವರನ್ನು ಹೇಳಿಕೊಳ್ಳಲಿಕ್ಕೆ ಒಂದು ಶಬ್ದ ಬೇಕು. ಆ ಶಬ್ದ ಅಕ್ಷರದಿಂದ ಸೃಷ್ಟಿಯಾಗಬೇಕು. ಹೇಗೆ ಸೃಷ್ಟಿಯಾಗಿದೆ ಅಂತ ಕೇಳಿದರೆ ಓಂಕಾರ ಅಂತ ಬರ್ತದೆ. ಇದರ ಮೊದಲು ಪ್ರಾರಂಭವಾದ ಬ್ರಹ್ಮನ ನಾಭಿಯಿಂದ ಬಂದಂಥ ಒಂದು ಶಬ್ದ ಅಂತ ಅದಕ್ಕೆ ಹೇಳಿಕೊಂಡು ಬಂದಿದ್ದಾರೆ. ಖಾಲಿ ಓಂ ಅಂದರೆ ಓಂ ಮಾತ್ರ ಅಲ್ಲ, ಅದರಲ್ಲಿ ಅಕಾರ ಉಕಾರ ಮಕಾರಗಳು ಅಂತ ಹೇಗೆ ಚಿಂತನೆಗಳೆಲ್ಲ ಉಂಟು. ಅದರಿಂದ ಅದನ್ನೇ ಆತ್ಮಿಕ ಆಧ್ಯಾತ್ಮಿಕ ಅಧಿದೈವಿಕ ಹೇಳಿಕೊಂಡು ಬಂದರು. ಈ ರೀತಿಯಾಗಿ ಜಗತ್ತಿನ ಚಿಂತನೆ ಪೂರ್ವಕಾಲ ನಡೆದಾಗ ಕ್ಷೀರಸಾಗರ ಮಧ್ಯದಲ್ಲಿ ಶೇಷನಾಗಿ ಶಯನ ಆಗಿದ್ದಂಥ ಭಗವಂತ ಪರಿಕಲ್ಪನೆ ಮಾಡಿಕೊಂಡು ಸೃಷ್ಟಿಯಾದಂಥ ಈ ಭೂಮಿ, ಅದರಲ್ಲಿ ಭಗವಂತನ ಚಿಂತನೆಗಳು, ಯುಗಗಳು, ಕಾಲಗಳು ಎಲ್ಲ ನಡೀತಾ ಬಂತು ಅಂತ. ನಾವೆಲ್ಲ ದೇವತ್ವದೊಟ್ಟಿಗೆ ಸ್ಪರ್ಶ ಮಾಡಿಕೊಂಡು ಮಾತಾಡಿಕೊಂಡಿರುವಂಥ ಕಾಲ ಅದು ಕೃತಯುಗ ಅಂತ ಇತ್ತು. ಪುರಾಣಗಳೆಲ್ಲ ಹಾಗೆ ಅಲ್ಲೋ ಹೇಳಿದ್ದು. ದೇವರು ಕರೆದಾಗ ತಪಸ್ಸು ಮಾಡಿದಾಗ ಬಂದರು, ಏನು ಬೇಕು ಅಂತ ಕೇಳಿದರು, ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದು. ಆದರೆ ಈ ಭೂಮಿಯನ್ನು ಸ್ಪರ್ಶ ಮಾಡಿದಾಗ ಅದೆಲ್ಲ ನಮ್ಮ ಸತ್ವವನ್ನು ಸ್ವಲ್ಪ ಎಳೀತದೆ, ಆಕರ್ಷಣೆ ಮಾಡ್ತದೆ ಭೂಮಿ. ಗಾಳಿಯೂ ಹಾಗೆ, ಒಂದಷ್ಟು ವಿಮಾನ ಎಲ್ಲ ಹೋಗುವಾಗ ಒಂದಷ್ಟು ಸಮಯದ ನಂತರ ಗಾಳಿಯ ಆಕರ್ಷಣೆ, ಭೂಮಿಯ ಆಕರ್ಷಣೆ ಕಡಿಮೆ ಆಗ್ತದೆ ಅಂತ. ಅದರಿಂದ ಅಂಥ ಒಂದು ತತ್ವದಿಂದಾಗಿ ಲೋಕಚಕ್ರಗಳು ನಡೀಲಿಕ್ಕೆ ಶುರುವಾದ ಹಾಗೆ ಪ್ರಪಂಚದ ವ್ಯತ್ಯಾಸಗಳೆಲ್ಲ ಒಂದೊಂದು ರೀತಿಯಲ್ಲಿ ಬಂತು. ಈ ರೀತಿಯಾಗಿ ಚಿಂತನೆ ಮಾಡ್ತಾ ಇರುವ ಋಷಿಗಳು ಹೇಳುವ ಪ್ರಕಾರ ಸಾತ್ವಿಕತೆ ಬಂತು, ವ್ಯವಸ್ಥೆ ಬಂತು, ಅದರೊಟ್ಟಿಗೆ ಕತ್ತಲೆ ಬೆಳಕು. ಒಂದು ದಿನ ಆಗಬೇಕಾದರೆ ಕತ್ತಲೆ ಬೇಕು, ಬೆಳಕು ಬೇಕು ಅಂತ ಅರ್ಥ. ಕತ್ತಲೆ ಇಲ್ಲದೆಯೂ ಲೋಕ ನಡೆಯುವುದಿಲ್ಲ, ಬೆಳಕೇ ಇದ್ದರೂ ಲೋಕ ನಡೆಯುವುದಿಲ್ಲ. ಆದ್ದರಿಂದ ಅದನ್ನು ಸಮತತ್ವದಲ್ಲಿ ನೋಡಿಕೊಂಡು ಬರುವುದು ಅಂತ. ಮತ್ತು ಪುರಾಣ ಚಿಂತನೆಗಳು ಹೇಳುವುದಾಗೆ ಭೂಮಿ ಅದು ಜೀವಂತವಾಗಿ ಅಂದರೆ ಕಾಲಚಕ್ರದಲ್ಲಿ ಇರಬೇಕು ಅಂತ ಹೇಳುವಾಗ ವ್ಯವಸ್ಥೆಗಳಾಯಿತು. ಅದೇ ರೀತಿಯಾಗಿ ಪ್ರಪಂಚದಲ್ಲಿ 84 ಕೋಟಿ ಜೀವರಾಶಿಗಳು ಸೃಷ್ಟಿಯಾಯಿತು. ಅದರೊಟ್ಟಿಗೆ ಅದರಲ್ಲಿ ಸಾತ್ವಿಕ ರಾಜಸ ತಾಮಸ ಗುಣಗಳು ಬಂತು. ಅದರಲ್ಲಿ ರಾಕ್ಷಸರು, ದೇವತೆಗಳು, ಹೀಗೆ ಎಲ್ಲ ವಿಂಗಡಣೆಗಳು. ಒಳ್ಳೆಯವರಾದರೆಲ್ಲ ದೇವತೆಗಳು ಅಂತ ಹೇಳುವುದು,
ಸ್ವಲ್ಪ ಉಪದ್ರವವಾದರೆ ರಾಕ್ಷಸರು ಅಂತ ಹೇಳೋದು. ಹೀಗೆಲ್ಲ ಪರಿಕಲ್ಪನೆ ಬಂತು ಕತ್ತಲೆ ಬೆಳಕಿನ ಆಟದಾಗಿ. ಅಲ್ಲಿ ಧರ್ಮವನ್ನು ನಾಶ ಮಾಡಲಿಕ್ಕೆ ಹೊರಟಾಗ ಭಗವಂತ ವರಾಹ ರೂಪದಲ್ಲಿ ಬಂದುಕೊಂಡು ಧರ್ಮವನ್ನು ಉಳಿಸಿದ. ಅದರಲ್ಲಿ 2 ಶಕ್ತಿಗಳು. ಪೂರ್ವಕಾಲದ ಕಥೆಯೆಲ್ಲ ಹೇಳಿದರೆ ನಾಳೆ ಬೆಳಿಗ್ಗೆ ಹೇಳ್ಬೋದು. ಅಂತೂ ಜಯ ವಿಜಯರಾಗಿದ್ದವರು ಋಷಿಗಳ ದೋಷವನ್ನು ಪರಿಹರಿಸಿಕೊಳ್ಳಲಿಕ್ಕೆ ಭಗವಂತನಲ್ಲಿ ಕೇಳಿಕೊಂಡಂತೆ 3 ಜನ್ಮ ವಿರೋಧಿಗಳಾಗಿ ಸಾಕ ಅಥವಾ 7 ಜನ್ಮ ಧರ್ಮ ತಲ್ಲಿತ್ತುಕೊಂಡು ಬದುಕಿದರೆ ಆಗ್ಬೋದಾ ಅಂತ ಕೇಳಿದಾಗ ನಿಮ್ಮ ಅನುಗ್ರಹ ನಮಗೆ ಬೇಗ ನಿರಂತರವಾಗಿ ಬೇಕು ಅಂತ ಇರುವುದರಿಂದ ವಿರೋಧವಾದರೂ 3 ಜನ್ಮ ಸಾಕು ಅಂತ. ಆದರೆ ಮತ್ತೆ ಮೋಕ್ಷ ಮಾತ್ರ ನೀವೇ ಕೊಡಬೇಕು, ಒಂದು ಪ್ರಶ್ನೆ ಅದರೊಟ್ಟಿಗೆ, ದೇವರಿಗೊಂದು ಮಾತು ಆಯಿತು ಹೇಳ್ತಾರೆ ದೇವರು. ಆ ಪ್ರಕಾರವಾಗಿ ಹಿರಣ್ಯಾಕ್ಷನಿಗೆ ಹಾಗೆ ಆದರೆ ಹಿರಣ್ಯಕಶಿಪುವಿಗೆ ಅವನ ಜೀವನದ ಕೊನೆಯ ಘಟ್ಟಗಳು ಬರುವಾಗಲೇ ಅವನಿಗೆ ಸಂತತಿ ಆಯಿತು ಅಂತ ವಿಚಾರ. ಪ್ರಹ್ಲಾದ ನಾರಾಯಣ ಶರಣೆಯನ್ನು ಮಾಡಿದ. ಅದೇ ರೀತಿಯಾಗಿ ಅದಕ್ಕೂ ನಾರಾಯಣನಿಗೆ ಅಹಂಕಾರ ಬಂದ ಕೂಡಲೇ ನಾರಾಯಣ ಎಲ್ಲಿ ಅಂತ ಆಯಿತು. ಕಥೆ ಪುರಾಣ ಎಲ್ಲರಿಗೂ ಗೊತ್ತಿದ್ದದ್ದು. ಅದರಿಂದ ಎಲ್ಲಿದ್ದಾನೆ ಕೇಳಿದ ಎಲ್ಲದರಲ್ಲಿದ್ದಾನೆ. ಈ ಕಂಬದಲ್ಲಿದ್ದಾನೆ, ಹೌದು ಕಂಬದಲ್ಲಿದ್ದಾನೆ. ಬಂತು, ಆಕಾರ ಬಂತು, ವ್ಯವಸ್ಥೆ ಆಯಿತು. ಅವನಿಗೆ ಮೋಕ್ಷ ಕೊಡಲಿಕ್ಕೆ ದಾರಿ ಬೇಕಾಯಿತು. ಅದರಿಂದ ಅವಷ್ಟು ಕೇಳಿದ್ದಾನೆ, ಅಲ್ಲಿ ಸಾಯಬಾರ್ದು, ಇಲ್ಲಿ ಸಾಯಬಾರ್ದು, ಹಾಗೆ ಹೀಗೆ ಸಾಯಬಾರ್ದು. ಆ ಕೇಳಿದ್ದಕ್ಕೆಲ್ಲ ದೇವರನ್ನು ಮೋಕ್ಷ ಬರಬೇಕಲ್ಲ. ಆ ಪ್ರಕಾರ ಹೊಸ್ತಿರಲ್ಲಿ ಕೂತ್ಕೊಂಡು ಕೆಳಗೆಲ್ಲ ಒಳಗೆಲ್ಲ ಹೊರಗೆಲ್ಲ ಮೇಲೆಲ್ಲ ಎಲ್ಲ ಉಂಟಲ್ಲ ಕಥೆ ಪುರಾಣಗಳು ಹೇಳಲಿಕ್ಕೆ. ಆ ರೀತಿಯಾಗಿ ಆಯುಧಗಳು ಇರಬಾರ್ದು, ನೆಲದಲ್ಲಿ ಸ್ಪರ್ಶ ಆಗಬಾರ್ದು, ಆಕಾಶ ಇರಬಾರ್ದು. ಅದು ತೊಡೆಯಲ್ಲಿಟ್ಟುಕೊಂಡು ಮೋಕ್ಷ ಕೊಟ್ಟ ಅಂತ ಅರ್ಥ. ಪ್ರಹ್ಲಾದನ್ನು ಉದ್ಧಾರ ಮಾಡಿದ್ದು, ಮೋಕ್ಷ ಕೊಟ್ಟದ್ದು ಒಂದು ತತ್ವ. ಆದರೆ ಕೊಂದದ್ದು ಅಂತ ಶಬ್ದ ಹೇಳಲಿಕ್ಕಿಲ್ಲ. ಮೋಕ್ಷವನ್ನು ಕೊಟ್ಟದ್ದು, ಪ್ರಹ್ಲಾದನ್ನು ಉದ್ಧಾರ ಮಾಡಿದ್ದು ಅಂತ ಅರ್ಥ. ಆ ಪ್ರಕಾರ ಧರ್ಮ ನಡೆದು 2ನೇ ಅವತಾರದಲ್ಲಿ ರಾಮಾಯಣದಲ್ಲಿ ಪ್ರಶ್ನೆ ಬಂತು. 2 ಅವತಾರಕ್ಕೆ ಬರುವಾಗ ಪಾಪಕರ್ಮಗಳನ್ನು ಕಳೀಲಿಕ್ಕೆ ರಾವಣ ಕುಂಭಕರ್ಣಗಳೊಂದಾಯಿತು. ಅಲ್ಲಿಯೂ ಕೂಡ ಎಷ್ಟೋ ದೊಡ್ಡ ಜೀವನದಲ್ಲಿ ಬ್ರಹ್ಮತ್ವವನ್ನು ಒಲಿಸಿಕೊಂಡಂಥ ರಾವಣನಿಗೆ ಕುಂಭಕರ್ಣರಿಗೆ ವೇದಾದಿ ಎಲ್ಲ ಚಿಂತನೆ ಇದ್ದರೂ ಕೂಡ ನಾಶಕ್ಕೆ ದಾರಿ ಬೇಕಾಯಿತು ಅಂತ ಹೇಳಿಕೊಂಡು ರಾಮಾಯಣದ ಸೀತಾಪಹಾರದ ಎಲ್ಲ ಕಥೆಗಳು ಪುರಾಣಗಳು ಬರ್ತದೆ, ಅದಕ್ಕೆ ಸಂಬಂಧಗಳು. ಅಲ್ಲಿಯೂ ಕೂಡ ಸಾತ್ವಿಕ ರಾಜಸ ಯಾವುದು ನಡೆಯಿಲ್ಲ. ಕೊನೆಗೆ ಅವನಿಗೆ ಮೋಕ್ಷಕ್ಕೆ ಕಾಲ ಬರುವಾಗ ಒಂದು ಅವನು ಕೇಳಿಕೊಂಡದ್ದು ಹಾಗೆ, ಅದರಿಂದ ಎಲ್ಲ ಬರಬಾರ್ದು, ನರವಾನರರು ತೊಂದರೆ ಇಲ್ಲ ಅಂತ. ಸಾಮಾನ್ಯ ವ್ಯಕ್ತಿ ಶಕ್ತಿ ಇಲ್ಲದವರು ಅಂತ ಚಿಂತನೆ ಮಾಡಿದ. ಶಕ್ತಿ ಎಷ್ಟು ಉಂಟು ಅಂತ ರಾಮಾವತಾರದ ಕಥೆ ನಮಗೆ ಹೇಳ್ತದೆ. ಅದೇ ರೀತಿಯಾಗಿ ಕೃಷ್ಣ ಅವತಾರಕ್ಕೆ ಬರುವಾಗ ಪುನಃ ಅಲ್ಲಿ ಸ್ಪರ್ಶ ಆಯಿತು. ಕಂಸಾದಿಗಳನ್ನು, ದೋಷಗಳು, ತಂದೆ ತಾಯಿಗಳನ್ನು ಪೂಜಿಸುವಂಥ ವ್ಯವಸ್ಥೆ ಬಿಟ್ಟು ವಿರೋಧ ಮಾಡಿಕೊಂಡು ಹೇತುಗಳೆಲ್ಲ ಗೊತ್ತದ್ದು ಕಥೆ ಪುರಾಣ. ಅಲ್ಲಿಯೂ ಕೂಡ ಭಗವಂತ ಬಂದದ್ದು ಎಲ್ಲಿಯೋ ಹುಟ್ಟಿಕೊಂಡು ಜೈಲಿನಲ್ಲಿ ಹುಟ್ಟುವ ಪುರಾಣ ಎಲ್ಲ ಗೊತ್ತು ಅಲ್ಲ, ಎಲ್ಲರಿಗೂ ಗೊತ್ತುಂಟು. ಆದರೂ ಕೂಡ ಕೊನೆಗೆ ಶಿಶುಪಾಲ ಮತ್ತು ದಂತವಕ್ರ 2 ರಾಕ್ಷಸರು, ಈ ಸ್ವರೂಪಗಳು, ಅವರಿಗೂ ಮೋಕ್ಷವನ್ನು ಕೊಟ್ಟಿದ್ದಾನೆ. ತಾಯಿ ಹೇಳ್ತಾಳೆ ಮಕ್ಕಳನ್ನು ಕೊಲ್ಲಬೇಡ ಕೃಷ್ಣ ಅಂತ. ನಾನು ಕೊಲ್ಲುವುದಲ್ಲ, ಅವರನ್ನು ಅವರು ಕೊಂದುಕೊಂಡದ್ದು. ಈ ರೀತಿಯಾಗಿ ಎಲ್ಲ ಕಳೆದ್ರೆ ಮತ್ತೆ ಬಂದದ್ದು ಕಲಿಯುಗ. ಬಂದದ್ದೇ ಅದಕ್ಕೆ ಒಂದು ವಿಚಾರ ಉಂಟು. ಖಲು ಸರ್ವೇ ಭವಿಷ್ಯಂತಿ ಪಾಪಕರ್ಮ ಪರಾಯಣ ವೇದ ವಿದ್ಯಾ ವಿಹೀನಾಶ ತೇಷಾಂ ಶ್ರೇಯ ಕಥಂ ಭವೇತ್ ಎಂದು ಪ್ರಶ್ನೆಗಳು. ಪಾಪಕರ್ಮ 3 ಪಾಲು ಅಧರ್ಮ ಇರುವಂಥದ್ದು ಕಲಿಯುಗದಲ್ಲಿ ತತ್ವ. ಒಂದು ಕಲಿ ನಾಶ ಉಂಟು, ಯಾವಾಗ ಅಂತ ಗೊತ್ತಿಲ್ಲ. ಆದ್ದರಿಂದ ಬ್ರಹ್ಮನ ನಾಭಿಗಳ 50 ವರ್ಷ ಮುಗಿದಿದೆ ಅಂತ ಉಂಟು. ಇನ್ನು 50 ವರ್ಷದಲ್ಲಿ ನಮ್ಮ 50 ವರ್ಷ ಅಂತ ಲೆಕ್ಕ ಅಲ್ಲ, ಅದು ನಮಗೆ 365 ದಿವಸ ಆದರೆ ದೇವತೆಗಳಿಗೆ 1 ದಿವಸ ಅಂತ ಅರ್ಥ. ಅಂಥದ್ದು ಅಷ್ಟು ನಡಿಬೇಕು ಯುಗ ಧರ್ಮದ ಪ್ರವೃತ್ತಿಗೆ. ಆದ್ದರಿಂದ ಇದಕ್ಕೇನು ಮಾಡಿದ್ದಾರೆ ಋಷಿಗಳು ಕೇಳಿದರೆ, ಮನಯೇವ ಮನುಷ್ಯಾಣಂ ಕಾರಣಂ ಬಂಧಮೋಷ್ಯು, ಮನುಷ್ಯನ ಮನಸ್ಸಿನಲ್ಲಿ ದೃಢತೆಯನ್ನು ತರಬೇಕು. ಋಷಿಗಳು ಹೇಳಿದ್ದಾರೆ ನಾರಾಯಣ ಉಂಟು, ಅಥವಾ ಅದರೊಟ್ಟಿಗೆ ಸಹಸ್ರಾಕ್ಷ ಸಹಸ್ರಪಾತ್, 1000 ಮುಖಗಳು ನಮಗೆ ಅನುಗ್ರಹ ಕೊಡಲಿಕ್ಕೆ ಕಾಯ್ತಾ ಉಂಟು. ಅದನ್ನೆಲ್ಲ ನಾವು ಚಿಂತನೆ ಮಾಡುವ ಅಂತ ಹೇಳಿಕೊಂಡು ಬಂದಿದ್ದೇವೆ. ಭೂಮಿಯಿಂದ ಪ್ರಾರಂಭವಾಗಿ ಅಥವಾ ತಾಯಿಯಿಂದ ಪ್ರಾರಂಭವಾಗಿ ಜೀವನ ಕೊನೆ ಪರ್ಯಂತ ಯಾವಾಗಾದರೂ 1 ದಿವಸ ಸಂತೋಷದ ಪರಾಕಾಷ್ಠತೆ ನಮಗೆ ಸಿಗ್ತದೆ. ಆಮೇಲೆ ನಮಗೆ ಪಾಪಕರ್ಮ ಮಾಡುವ ಅವಕಾಶ ಇಲ್ಲ, ಮೋಕ್ಷ ಸಿಗ್ತದೆ ಅಂತ ಹೇಳಿಕೊಂಡು ಬಂತು. ಈ ರೀತಿಯಾಗಿ ಮನುಷ್ಯನಿಗೆ ಜೀವನದಲ್ಲಿ ಬಂದ ವ್ಯವಸ್ಥೆಗಳು ಪರಶುರಾಮ ಕ್ಷೇತ್ರದ ಈ ವ್ಯವಸ್ಥೆಯಲ್ಲಿ ಬಂದದ್ದು. ಹಾಗೆ ಮೂಲವಾಗಿ ಭೂಮಿಯನ್ನು ಪೂಜಿಸಬೇಕು ಅಂತ. ಭೂಮಿ ಅಧಿದೇವತೆಯರು ನಾಗಾದಿಗಳು. ಆ ನಾಗಾದಿಗಳ ವಾಸಸ್ಥಳದಲ್ಲಿ ನಾವು ನಮಗೆ ಬೇಕಾದಂಥದ್ದು ಮಾಡಿಕೊಂಡು ಉಪಯೋಗಿಸಿಕೊಂಡು ಬದುಕ್ತಾ ಇದ್ದೇವೆ. ಆದ್ದರಿಂದ ಅವರು 4 ಕಾಲಘಟ್ಟಗಳಲ್ಲಿ ಪೂರ್ವಕಾಲದಲ್ಲಿ ಅವರನ್ನು ದೇವತ್ವದಲ್ಲಿ ಇಟ್ಟುಕೊಳ್ಳಿಕ್ಕೆ ಗಡಿಗೆ ಮಣ್ಣಿನದ್ದೇ ಒಂದು ರೂಪ ಮಾಡಿ ಅದರಲ್ಲಿ ಬೇಕಾದ ಪೂಜಿಸಿಕೊಂಡು ಬಂದಂಥ ಕಾಲಘಟ್ಟಗಳು ಬಂತು. ತದನಂತರ ವ್ಯವಸ್ಥೆಗಳು ಮನುಷ್ಯನಿಗೆ ಬೇಕು ಇನ್ನು ಬೇಕು ಮತ್ತೊಂದು ಬೇಕು ಪುನೊಂದು ಬಂದು ಶಿಲಾಮಯದಲ್ಲಿ ಮಾಡಲಿಕ್ಕೆ ತನಕ ನಾವು ತಯಾರಾಗಿದ್ದೇವೆ. ಅದೇ ರೀತಿಯಾಗಿ ಎಲ್ಲ ದೇವತೆಗಳನ್ನು ಆ ರೀತಿ ಬಂದಿದ್ದೇವೆ. ಬಂಗಾರದ ಮೂರ್ತಿ ಮಾಡಬಹುದು, ಅನುಕೂಲ ವ್ಯವಸ್ಥೆಗಳೆಲ್ಲ ಅಂತ ಅರ್ಥ. ಆದ್ದರಿಂದ ಮನುಷ್ಯನ ಮನಸ್ಸು ವಿಶಾಲವಾದಷ್ಟು ಅದನ್ನು ದುರ್ವಿಧಿಗೆ ಬಿಡಬಾರದು ಅಂತ ಮಾತ್ರ ನಮಗಿರುವಂಥದ್ದು ಮನಸ್ಸು. ಆದ್ದರಿಂದ ಸಜ್ಜನರಾಗಿ ಬದುಕಬೇಕು. ಅದಕ್ಕೆ ಬೇಕಾದ ಅವಕಾಶಗಳು ಭಗವತ್ ಚಿಂತನೆ ಅಂತ ಅರ್ಥ. ಅದಕ್ಕೋಸ್ಕರವಾಗಿ
ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತೆ ವಿಮುಚ್ಯತೆ ನಮಸ್ತಸ್ಮೈ ವಿಷ್ಣವೇ ಪ್ರಭವಿಷ್ಣವೇ ಅಂತ ತಿಳ್ಕೊಂಡು ದಿನಾಲೂ ಒಂದು ಸ್ಮರಣೆಯನ್ನು ಮಾಡಬೇಕು. ಯಾರನ್ನು ಮಾಡುವ? ಲೋಕದ ಧರ್ಮ ರಕ್ಷಕ ವಿಷ್ಣುದೇವರು, ಅವನನ್ನೇ ಸ್ಮರಣೆ ಮಾಡುವ ಅಂತ ಅರ್ಥ. ಆದ್ದರಿಂದ ಅದನ್ನು ನಾರಾಯಣ ಶಬ್ದಕ್ಕೆ ಹೇಳಿ ಬಂದರು. ಇಡೀ ಲೋಕದ ಒಂದು ವೃತ್ತ, ಅದರಲ್ಲಿ ಭಗವಂತನ ಚಿಂತನೆ ಮಾಡಬೇಕು. ಪುರಾಣಗಳೆಲ್ಲ ಹೇಳಿಕೊಂಡು ಬಂದು ಎಲ್ಲ ನಮ್ಮ ದೇಹ ಧರ್ಮದಾಗೆ ಎಲ್ಲ ಉಂಟು. ಅದರಲ್ಲಿ ವಿಶೇಷತೆ ಅಂತ ಹೇಳಿ ಶಕ್ತಿ. ಆದ್ದರಿಂದ ಅಂಥ ಒಂದು ಪೂಜನೀಯವಾದ ವ್ಯವಸ್ಥೆ ಕಲಿಯುಗದಲ್ಲಿ ಅಗತ್ಯ ಉಂಟು. ಮನಸ್ಸನ್ನು ದೃಢತೆಯಲ್ಲಿ ಇಟ್ಟುಕೊಳ್ಳಿಕ್ಕೆ ಬೇಕಾದ ಅವಕಾಶ ಬೇಕು. ಅದರಿಂದ ಆ ದೃಢತ್ವ ಬರಬೇಕು ಅಂತಾದರೆ ಮನಸ್ಸು ದೃಢವಾಗಬೇಕು, ಸಜ್ಜನರಾಗಿ ಬದುಕಬೇಕು, ಆರೋಗ್ಯಯುಕ್ತವಾದ ಜೀವನ ಬೇಕು. ಇದಕ್ಕೆಲ್ಲ ನಮಗೆ ಬುದ್ಧಿ, ಅದನ್ನು ಕೂಡ ಲಕ್ಷ್ಮಿ ಅಂತ ಹೇಳಿದ್ರು. ನಾರಾಯಣ ಒಬ್ಬ ಇರುವುದಿಲ್ಲ, ಲಕ್ಷ್ಮಿ ಸಹಿತವಾಗಿರುವಂಥದ್ದು. ಅದರಿಂದ ಅದು ಪಾರ್ವತಿ ಪರಮೇಶ್ವರ ಸರಸ್ವತಿ ಬರಿಗೆಲ್ಲ ಬೇರೆ ಬೇರೆ ವಿಷಯ ಅದರ ಕಾಲಘಟ್ಟಗಳಲ್ಲಿ ದೇವರ ಸ್ವರೂಪಗಳನ್ನು ಹೇಳಿಕೊಂಡು ಬಂದದ್ದು. ಅಂಥ ಶಕ್ತಿಯ ಪೂಜೆ ನಮ್ಮ ಜೀವನವನ್ನು ಸಾರ್ಥಕಗೊಳಿಸ್ತದೆ ಅಂತ. ನಮ್ಮ ಧರ್ಮದಲ್ಲಿ ಋಷಿಗಳು ಹೇಳಿದ್ದಾಗ ಎಲ್ಲದರಲ್ಲಿಯೂ ದೇವತ್ವವನ್ನು ಕಾಣಬೇಕು ಅಂತ. ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ, ಕ್ರಿಮಿಗಳಲ್ಲಿ ಎಲ್ಲದರಲ್ಲಿಯೂ ಉಂಟು. ಆದ್ದರಿಂದ ಎಲ್ಲವೂ ಪರಸ್ಪರವಾದಂತಹ ಜೀವನಕ್ಕೆ ಬೇಕಾದ ದಾರಿ ಅಂತ ಅರ್ಥ. ಆದ್ದರಿಂದ ಹುಳು ಹುಪ್ಪಟೆಗಳು ಹೆಚ್ಚಾದಾಗ ಈ ನಾಗಾದಿಗಳು ಜಂತುಗಳು ತಿಂತದೆ. ಅದೇ ರೀತಿಯಾಗಿ ಅಂಥದ್ದನ್ನು ತಿನ್ನಲಿಕ್ಕೆ ಇನ್ನೊಂದು ಪಕ್ಷಿಗಳಿಗೆ ಒಂದಕ್ಕೆ ಒಂದು ಪೂರಕವಾಗಿ ಉಂಟಾಗಿ ಹೇಳಿದರೆ ಇಲ್ಲ. ಲೋಕಧರ್ಮ, ಲೋಕೋ ಭಿನ್ನ ರುಚಿ ಅಂತ. ಆದ್ದರಿಂದ ಅಂಥ ಒಂದು ಜೀವನದಲ್ಲಿ ನಾವು ಬದುಕ್ತಿರ್ತಾ ಇದ್ದೇವೆ. ಸುಖ ಎಲ್ಲಿಂಟು ಕೇಳಿದರೆ ಗೊತ್ತಿಲ್ಲದ್ದು. ಆದ್ದರಿಂದ ಸುಖ ಇರುವುದು ನಮ್ಮ ಮನಸ್ಸಿನಲ್ಲಿ, ಸುಖ ಇರುವುದು ನಮ್ಮ ಮನೆಯಲ್ಲಿ, ಸುಖ ಇರುವುದು ನಮ್ಮ ಜೀವನದಲ್ಲಿ, ಸುಖ ಇರುವುದು ನಮ್ಮ ಸ್ಥಳಗಳಲ್ಲಿ. ಅದರಿಂದ ಅಂಥ ಒಂದು ವಿಶೇಷವಾದಂಥ ಸಂದರ್ಭವನ್ನು ಋಷಿಮುನಿಗಳು ಹೇಳಿಕೊಂಡು ಬಂದು ಪ್ರತಿಯೊಂದರಲ್ಲಿ ದೇವತ್ವವನ್ನು ಕಾಣಲಿಕ್ಕೆ ಹೇಳಿಕೊಂಡು ಬಂದರು. ಅಂಥ ಪುರಾತನವಾದ ಒಂದು ವ್ಯವಸ್ಥೆಯಲ್ಲಿ ಒಂದಷ್ಟು ಜನ ಆರಾಧನೆ ಮಾಡುವುದನ್ನು ನಾವು ಇವತ್ತು ಉಳಿಸಿಕೊಳ್ಳಲಿಕ್ಕೆ, ಬೆಳೆಸಿಕೊಳ್ಳಲಿಕ್ಕೆ ಮಾಡಿದ ಪ್ರಯತ್ನ ಸಾರ್ಥಕ ಆಗಿದೆ. ಯಾರು ಹೇಳಿದ ಹಾಗೆ ಅದಕ್ಕೊಂದಷ್ಟು ಪ್ರಯತ್ನಗಳು, ಪ್ರವೃತ್ತಿಗಳು, ಅವಕಾಶಗಳು ಅದೆಲ್ಲ ಮನಸ್ಸಿಗೆ ಪೂರಕವಾಗಿ ಬಂದಿದೆ. ಆ ರೀತಿಯಾಗಿ ಶ್ರದ್ಧಾಭಕ್ತಿಯಿಂದ ಇಂಥ ಒಂದು ದೊಡ್ಡ ಕೆಲಸವನ್ನು ನೀವೆಲ್ಲ ಯಜ್ಞ ರೂಪದಲ್ಲಿ ಮಾಡಿಕೊಂಡು ಬಂದಿದ್ದೀರಿ. ಅಂದರೆ ಸ್ವಲ್ಪ ಸಮಯದಲ್ಲೇ ಇಷ್ಟೆಲ್ಲ ಆಗಿದೆ ಅಂತ ಹೇಳಿದರೆ ಆ ದೇವತಾ ಶಕ್ತಿ ಅನುಗ್ರಹಗಳು ಅಂತ ಅರ್ಥ. ಆದ್ದರಿಂದ ಜೀವನದಲ್ಲಿ ಬರುವಂಥ ದುಃಖಗಳನ್ನು ಪರಿಹರಿಸಿಕೊಳ್ಳಿಕ್ಕೆ ನೀವು ದಾರಿ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರುಣ್ಯ ಭಾವೇನ ರಕ್ಷ ರಕ್ಷ ಜನಾರ್ದನ ಅಂತ ಹೇಳಿಕೊಟ್ಟು ಬಂದದ್ದು. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ, ಎಲ್ಲರನ್ನು ದೇವರಾಗಿ ಕಾಣಬೇಕು ಅಂತ ಅರ್ಥ. ಆದ್ದರಿಂದ ಆ ಎಲ್ಲ ಪ್ರಾಣಿಗಳಿಗೆ, ಪಕ್ಷಿಗಳಿಗೆ ಕೂಡ ದೇವತ್ವವನ್ನು ಹೇಳಿಕೊಂಡು ಬಂದರು. ಕಾಗೆ ಬೇಡವಾ? ಪಿತೃಗಳನ್ನು ಪೂಜಿಸಬೇಕಾದ್ರೆ ಕಾಗೆ ಬೇಕು ಅಲ್ವಾ? ಅದೇ ರೀತಿ ಎಲ್ಲ ದೇವರು, ಶನಿದೇವರು, ಗ್ರಹಚಾರ, ತಾಪತ್ರೆ, ಶನಿ ನಮಗೇನು ಪೂಜನೀಯ ವಸ್ತು ಅಂತ ಚಿಂತನೆ ಮಾಡಿದ್ದೇವೆ. ಮಂದಾಮರೇಜ್ಯ ಭೂಪುತ್ರ ಸೂರ್ಯ ಶುಕ್ರೇಂದ್ರಜೇಂದವ ಕಮಸಃ ಶೀಘ್ರಗಳು, ಇದೆಲ್ಲ ಭೂಮಿಗೆ ಪ್ರದಕ್ಷಿಣೆ ಬರುವವರು. ಭೂಮಿ ದಿವಸಕ್ಕೆ ಒಂದು ಸುತ್ತಿ ತಿರುಗ್ತದೆ, ನಮಗೆ ಗೊತ್ತಿಲ್ಲ, ಅನುಭವ ಬರುವುದಿಲ್ಲ. ಚಂದ್ರ 27 ದಿವಸಕ್ಕೆ ಒಂದು ಪ್ರದಕ್ಷಿಣೆ ಬರ್ತಾನೆ. ಸೂರ್ಯ 1 ವರ್ಷಕ್ಕೆ ಯುಗಾದಿಯಿಂದ ಯುಗಾದಿಗೆ ಪ್ರದಕ್ಷಿಣೆ ಬರ್ತಾನೆ. ಗುರುಗ್ರಹ 12 ವರ್ಷಕ್ಕೆ ಒಂದು ಪ್ರದಕ್ಷಿಣೆ. ಶನಿಗ್ರಹ 30 ವರ್ಷಕ್ಕೊಂದು ಪ್ರದಕ್ಷಿಣೆ ಬರುವುದಂತ. ಶನೈಹಿ ಚರತಿ. ಹಾಗೆ ರಾಶಿ ವಿಂಗಡಣೆ ಮಾಡ್ತೇವೆ. ಆ ವಿಂಗಡಣೆಯನ್ನು ರಾಶಿಯಾಗಿ ಹೇಳಿಕೊಳ್ತೇವೆ. ಅದರ ಚೈತ್ರಾದಿಗಳಿಂದ ಒಂದು ರೀತಿಯಲ್ಲಿ ಹೇಳಿಕೊಡ್ತೇವೆ. 361 ಅಥವಾ 65 ದಿವಸ ಹೀಗೆಲ್ಲ ಪರಿಕಲ್ಪನೆ ಮಾಡಿಕೊಂಡು ಸೂರ್ಯನ ಒಂದು ಪಥ ಭೂಮಿಗೆ ಪ್ರದಕ್ಷಿಣೆ ಬರುವುದನ್ನು ಹೇಳಿಕೊಂಡು ಬಂದಿದ್ದೀವಿ. ಅದು ಕೂಡ ದಿವಸವೂ ಪೂಜನೀಯವೇ. ಪ್ರತಿ ತಿಂಗಳಲ್ಲಿ ಒಂದು ಹಬ್ಬ ಉಂಟು, ಪ್ರತಿ ದಿವಸದಲ್ಲಿ ಒಂದು ಹಬ್ಬ ಉಂಟು ನಮಗೆ. ನಿನ್ನೆಯಿಂದ ಇವತ್ತು ನಾವು ಒಳ್ಳೆಯದಾಗಿದ್ದೇವೆ ಅಂತ ಆಗಬೇಕು ಅಂತಾದರೆ ಇರುವಂಥದ್ದು ನಮ್ಮ ಮನಸ್ಸು. ಅದು ಪರಿವರ್ತನೆ ಆಗಬೇಕು, ಅದು ಸಾತ್ವಿಕತೆಯನ್ನು ಪಡೆಯಬೇಕು ಅಂತ ಅರ್ಥ. ಅದರಿಂದ ಆ ಕಲಿಯುಗದ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ಇರುವಂಥ ಅವಕಾಶಗಳು ಪೂಜನೀಯವಾದ ವಸ್ತುಗಳನ್ನು ಪೂಜಿಸುವುದು ಮಾತ್ರ. ಅದಕ್ಕೆ ನಮ್ಮ ಮನಸ್ಸಿನಲ್ಲಿ ಶ್ರದ್ಧೆ ಬೇಕು, ಭಕ್ತಿ ಬೇಕು, ಅದೊಂದು ಭಯ ಮಿಶ್ರಿತವಾದ ತತ್ವ ಬೇಕು ನಮ್ಮಲ್ಲಿ. ಭಯ ಅಂದರೆ ಹೆದರಿಕೆ ಅಂತ ಅರ್ಥ ಅಲ್ಲ. ಹುಲಿ ನೋಡಿದರೆ ಒಂದು ಹೆದರಿಕೆ ಬರ್ತದೆ. ಪಕ್ಕ ಶಾಲೆ ಹೋಗೋ ಮಾಸ್ಟರ್ ಕಲಿಸಿದ್ದು ಮಾಸ್ಟರ್ ನಮಸ್ಕಾರ ಅಂತ ಹೇಳ್ತೀವಿ, ಅದು ಹೆದರಿಕೆ, ಭಯ. ಆ ಗುರುಭಕ್ತಿ ಅಂತ ಅರ್ಥ. ಆ ರೀತಿಯಾದಂಥ ತತ್ವ ಜೀವನದಲ್ಲಿ ಬಂದಾಗ ನಾವು ಸಜ್ಜನರಾಗಿ ಬದುಕಲಿಕ್ಕೆ ಅವಕಾಶ ಉಂಟು ಅಂತ ಚಿಂತನೆ ಉಂಟು. ಕಾಡಿನ ನಾಗ, 9 ವಿಧದ ನಾಗರು ಪರಿವರ್ತನೆ ವ್ಯವಸ್ಥೆಗಳುಂಟಂತೆ. ಅದಕ್ಕೆ ಕಾಡಿನ ನಾಗನಾಗಿ, ಕಾಡ್ಯ ನಾಗ ಶಬ್ದಗಳಲ್ಲಿ ವ್ಯವಸ್ಥೆಗಳಲ್ಲಿ ಬಂದದ್ದಿರ್ಬೋದು, ಅಥವಾ ಇಲ್ಲೆಲ್ಲ ಕಾಳಿಂಗ ಸರ್ಪ ಇಲ್ಲಿ ಇರುವಂಥ ಕ್ಷೇತ್ರಗಳು. ಮತ್ತು ನಿಮ್ಮ ಇನ್ವಿಟೇಷನ್ ಚಿತ್ರದಲ್ಲಿ ಕಂಡದ್ದು ಕಾಳಿಂಗ ಸರ್ಪನದ್ದು ಚಿತ್ರ ಬಂದದ್ದು. ಅದರಿಂದ ಅದೆಲ್ಲ ಪರಿವರ್ತನೆ ವ್ಯವಸ್ಥೆಯಲ್ಲಿ ತತ್ವಗಳಲ್ಲಿ, ಶಕ್ತಿಗಳಲ್ಲಿರುವಂಥ ವ್ಯತ್ಯಾಸಗಳು. ಸಾಮಾನ್ಯ ನಾಗನಿಗೊಂದು ತತ್ವ ಉಂಟು. ಒಳ್ಳೆಯ ನಾಗ ಅದರಿಂದ ಇಷ್ಟು ದೊಡ್ಡದು ಮಾತ್ರ ಇರ್ತದೆ. ಇನ್ನು ಕೆಲವು 2 ಮೀಟರ್ ಎಲ್ಲ ಇರುವಂಥದ್ದು ಇರ್ತದೆ, ಅದರಲ್ಲಿ ವಿಷ ಜಂತು ಇರ್ತದೆ. ಅದರಿಂದ 84 ಕೋಟಿ ಜೀವರಾಶಿಗಳ ತತ್ವದಲ್ಲಿ ನಮ್ಮ ಮೂಲ ಸ್ವರೂಪ ಇರುವುದು
ಕಪ್ಪೆಯ ಮೊಟ್ಟೆ ಆಗಿರುವಂಥದ್ದು, ಮನುಷ್ಯನದ್ದು ಆ ರೀತಿಯಾಗಿರುವಂಥದ್ದು. ತದಂತರ ಭ್ರೂಣದ ವ್ಯವಸ್ಥೆಯಿಂದ ಅದು ವ್ಯತ್ಯಾಸಗಳು ಬರ್ತದೆ. ಅದರಿಂದ ಮೂಲತತ್ವದ ಸ್ವರೂಪದಲ್ಲಿ ಆ ರೀತಿಯಾಗಿರುವಂಥದ್ದು. ಮೊಟ್ಟೆಗಳು ಒಡೆದಾಗ ಅಲ್ಲಿ ಸಿಗುವಂಥದ್ದು ಅದೇ ರೀತಿಯ ಕಣ್ಣಿಗೆ ಕೆಲವು ಸಲ ಕಾಣ್ತದೆ, ಕೆಲವು ಕಾಣುವುದಿಲ್ಲ. ಅದರಿಂದ ಒಂದು ದೂರ ವ್ಯವಸ್ಥೆ ದೂರಬೀನಲ್ಲಿ ನೋಡುವಂಥ ಡಾಕ್ಟ್ರುಗಳೆಲ್ಲ ಹುಡುಕುವಂಥ ವ್ಯವಸ್ಥೆ ಬರುವುದು ಹಾಗದ್ದು. ಅದರಿಂದ ಎಲ್ಲದಕ್ಕೆ ಇರುವಂಥ ಒಂದು ಮೂಲ ಅದಕ್ಕೆ ಆ ಪರಮಾತ್ಮ ಹೇಳ್ತಾರೆ. ಅದರಿಂದ ಸಂತತಿ ಆಗದಿದ್ದರೂ ನಾಗಾರಾಧನೆ ಮಾಡುವ ಅಂತ. ಅದೇ ರೀತಿಯಾಗಿ ದನ ಕರು ಹಾಕದಿದ್ದರೂ ಹೀಗೊಂದು ಪ್ರಾರ್ಥನೆ ಮಾಡುವ ಸಂದರ್ಭ ಉಂಟು. ಆದ್ದರಿಂದ ನಮಗೆ ರಕ್ಷಣೆಗಿರುವಂಥದ್ದು ದೈವ ಮತ್ತು ದೇವರು ಅಂತ ಅರ್ಥ. ಅದನ್ನು ನಾವು ಗ್ರಾಮ ದೇವರಿಂದ ಪ್ರಾರ್ಥನೆ ಮಾಡ್ತೇವೆ, ಮನೆ ದೇವರ ತನಕ ತರ್ತೇವೆ. ಗ್ರಾಮ ದೈವಗಳು ಅಂತ ಇರ್ತದೆ, ಮನದೈವಗಳು ಅಂತ ಇರ್ತದೆ. ಆದ್ದರಿಂದ ಇದೆಲ್ಲ ಗುಣಧರ್ಮದಲ್ಲಿ ನಮಗೆ ನಾಳೆಯ ಬೆಳಕನ್ನು ಕಾಣಲಿಕ್ಕೆ ಇರುವಂಥ ಒಂದು ಅವಕಾಶ ಅಂತ ಹೇಳಿಕೊಂಡು ಋಷಿಗಳೆಲ್ಲ ಹೇಳಿಕೊಂಡು ಬಂದದ್ದನ್ನು ಅನುಸರಿಸಿಕೊಂಡು ಬಂದು ಹಿರಿಯರ ಪರಂಪರಾಗತವಾಗಿ ಬಂದಂತಹ ಕರ್ಮಗಳನ್ನು ನಾವೆಲ್ಲ ಮಾಡ್ತಾ ಇದ್ದೇವೆ. ಆ ಪ್ರಕಾರ ಇದೊಂದು ಪುಣ್ಯ ಭೂಮಿಯಾಗಿದೆ. ಸಾಮಾನ್ಯ ಇದ್ದದ್ದು ಇವತ್ತು ಇಷ್ಟು ರೀತಿಯಲ್ಲಿ ಇಷ್ಟು ಜನ ಸೇರಿಕೊಂಡು ವೈಭೋಗದಿಂದ ಒಂದೇ ಪಾತ್ರೆಯ ಊಟವನ್ನು ಮಾಡಿದ್ದೇವೆ, ಇದರೊಟ್ಟಿಗೆ ಸೇರಿದ್ದೇವೆ, ಕೈ ಮುಗಿದ್ದೇವೆ, ಪ್ರಸಾದ ಸ್ವೀಕಾರ ಮಾಡಿದ್ದೇವೆ ಅಂತೇಳಿದೆ. ಇದು ಒಂದು ಧರ್ಮಕ್ಷೇತ್ರ, ಧರ್ಮಸ್ಥಳ ಅಂತಲೇ ಹೇಳುವ. ಅಲ್ಲಿ ಒಂದು ಕ್ಷೇತ್ರ ವ್ಯವಸ್ಥೆ ಉಂಟು, ಹೆಸರಿನಲ್ಲಿ ಧರ್ಮಕ್ಷೇತ್ರ. ಇದು ಆಗಲಿ, ಇದರಿಂದಾಗಿ ಗ್ರಾಮ ಸುಭಿಕ್ಷೆ ಆಗಲಿ, ಎಲ್ಲರ ಕರ್ಮಗಳಲ್ಲಿ ಕೃಷಿ ಕರ್ಮಾದಿಗಳಲ್ಲಿ ಕೂಡ ಭಗವಂತನ ಅನುಗ್ರಹದಿಂದ ಸೌಭಾಗ್ಯ ಬೆಳೀಲಿ, ಜೀವನದಲ್ಲಿ ಬೇಕಾದ ಇಷ್ಟಾರ್ಥವನ್ನು ಭಗವಂತ ಅನುಗ್ರಹ ಮಾಡಲಿ ಅಂತ ಶುಭ ಹಾರೈಸ್ತಾ ಎಲ್ಲರಿಗೆ ಒಳ್ಳೆಯದಾಗಲಿ, ಗ್ರಾಮ ರಾಷ್ಟ್ರ ಸುಭಿಕ್ಷೆ ಆಗಲಿ. ಸರ್ವೇ ಜನ ಸುಖಿನೋ ಭವಂತು. ತುಳುನಾಡಿನಲ್ಲಿರುವಂತಹ ನಾಗಾರಾಧನೆಯ ಮಹತ್ವ ಮತ್ತು ಕಾಡ್ಯನಾಗದವರ ಒಂದು ವಿಶೇಷ ಶಕ್ತಿಗಳ ಬಗ್ಗೆ ಮತ್ತು ಧಾರ್ಮಿಕತೆಯ ಪುರಾಣದ ಬಗ್ಗೆಯೂ ಕೂಡ ತಮ್ಮ ಪ್ರವಚನದಲ್ಲಿ ಮಾತನಾಡಿದಂತಹ ವೇದಮೂರ್ತಿ ಎಡಪದು ಸುಬ್ರಹ್ಮಣ್ಯ ತಂತಿ ಅವರಿಗೆ ಸರ್ವರ ಪರವಾಗಿ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಕೃತಜ್ಞತೆಗಳನ್ನು ಅರ್ಪಿಸಿಕೊಂಡಿದ್ದೇವೆ. ಸ್ವಾಮಿ, ಇದೀಗ ಧಾರ್ಮಿಕ ಪ್ರವಚನವನ್ನು ನೀಡಿರುವಂತಹ ವೇದಮೂರ್ತಿ ಸುಬ್ರಹ್ಮಣ್ಯ ತಂತ್ರಿ ಅವರಿಗೆ ಜೀರ್ಣೋದ್ಧಾರ ಸಮಿತಿ ಕಾಡ್ಯನಾಗದೇವರ ಸನ್ನಿಧಿ ಬಲ್ಲೆ ಹೆಬ್ರಿಯವರ ವತಿಯಿಂದ ಗೌರವಾರ್ಪಣೆಯನ್ನು ಇದೀಗ ನಾವು ಮಾಡಲಿಕ್ಕಿದ್ದೇವೆ. ತಂತ್ರಿಯವರ ಒಂದು ಸಂಕ್ಷಿಪ್ತ ಪರಿಚಯವನ್ನು ಕಾರ್ಯದರ್ಶಿಗಳಾಗಿರುವಂತಹ ಹರಿದಾಸ ಹೆಗಡೆ ಅವರು ನೀಡಬೇಕಾಗಿ ವಿನಂತಿಸುತ್ತೇನೆ. ಬಂಧುಗಳೇ, ತಮಗೆಲ್ಲರೂ ವಂದಿಸಿ ಸನ್ಮಾನ್ಯ ವೇದಮೂರ್ತಿ ಸುಬ್ರಹ್ಮಣ್ಯ ತಂತ್ರಿಯವರ ಬಗ್ಗೆ ಸ್ವಲ್ಪ ಎರಡು ಮಾತನಾಡಲಿಕ್ಕೆ ಬಯಸ್ತೇನೆ. ತಂತ್ರಿಗಳು ಕೆಲವಾರು ದೇವಸ್ಥಾನಗಳಲ್ಲಿ ತಂತ್ರಿಗಳಾಗಿ ಕೆಲಸ ನಿರ್ವಹಿಸಿ ಕೆರವಾಶೆ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ತಂತ್ರಿಗಳಾಗಿ ಪೌರೋಹಿತ್ಯ ಸಾಗಿಸಿ ನಮಗೆಲ್ಲರಿಗೂ ಭಾಳಷ್ಟು ಮಾರ್ಗದರ್ಶನ ನೀಡಿದವರು. ಸುಮಾರು 2001ನೇ ಇಸವಿಯಲ್ಲಿ ನನ್ನ ಗೃಹ ಪ್ರವೇಶವನ್ನು ಕೂಡ ನೆರವೇರಿಸಿಕೊಟ್ಟವರು. ನನ್ನ ಮಗನ ಗೃಹ ಪ್ರವೇಶವನ್ನು ಬೆಂಗಳೂರು ನೆರವೇರಿಸಿಕೊಟ್ಟವರು. ನನ್ನ ಮನೆಯ ಮಾರ್ಕಾಂಡೆ ಹೋಮವನ್ನು ಕೂಡ ನೆರವೇರಿಸಿಕೊಟ್ಟವರು. ನಮಗೆಲ್ಲರ ಗೌರವಪೂರ್ವಕರು, ಪೂಜ್ಯನೀಯರು, ನಮಗೆಲ್ಲರಿಗೂ ಮಾರ್ಗದರ್ಶಕರು. ಅವರ ಕೈ ಕೆಳಗೆ ಸುಮಾರು 28 ವರ್ಷಗಳ ಕಾಲ ಕೆರವಾಶೆ ಮಾಲಿಂಗೇಶ್ವರ ದೇವಸ್ಥಾನದ ವಿವಿಧ ಬಾಡಿಗಳಲ್ಲಿ ಕೆಲಸ ಮಾಡಿ ಗೌರವಾನ್ವಿತ ಸುಬ್ರಹ್ಮಣ್ಯ ತಂತ್ರಿಗಳ ಆಶೀರ್ವಾದ ನಮಗೆ ಸಿಕ್ಕಿದೆ. ಅವರಿಗೆ ನಮ್ಮ ಭಕ್ತಿಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಇದೀಗ ಕಾಡ್ಯನಾಗ ಸನ್ನಿಧಿ ಬಲ್ಲೆ ಇದರ ಸಮಿತಿಯ ವತಿಯಿಂದ ಧಾರ್ಮಿಕ ಪ್ರವಚನವನ್ನು ನೀಡಿರುವಂತಹ ವೇದಮೂರ್ತಿ ಸುಬ್ರಹ್ಮಣ್ಯ ತಂತ್ರಿ ಅವರಿಗೆ ವೇದಿಕೆಯಲ್ಲಿರುವಂತಹ ಸಮಿತಿಯ ಪದಾಧಿಕಾರಿಗಳು, ಗಣ್ಯರು ಗೌರವವನ್ನು ಇದೀಗ ಸಲ್ಲಿಸಿದ್ದಾರೆ. ತುಳುನಾಡಿನ ಹಲವಾರು ಪ್ರಮುಖ ದೇವಸ್ಥಾನ ದೈವಸ್ಥಾನವನ್ನು ಕೂಡ ಪ್ರತಿಷ್ಠಾಪನೆ, ಜೀರ್ಣೋದ್ಧಾರದ ಬ್ರಹ್ಮಕಲಶೋತ್ಸವವು ಕೂಡ ವೇದಮೂರ್ತಿ ಸುಬ್ರಹ್ಮಣ್ಯ ತಂತ್ರಿ ಅವರ ಒಂದು ಮುಖಂಡತ್ವದಲ್ಲಿ ನಡೆದಿದೆ. ಆದರ್ಶೀಯರು, ಆದರಣೀಯರು, ಹಾಗೆ ಒಂದು ಜನರಾಗಿಗಳು ಆಗಿರುವಂತಹ ಸುಬ್ರಹ್ಮಣ್ಯ ತಂತ್ರಿ ಅವರು ಈ ಕ್ಷೇತ್ರಕ್ಕೆ ಆಗಮಿಸಿರುವುದು ನಮಗೆಲ್ಲ ಒಂದು ಸಿಕ್ಕಿದಂಥ ಒಂದು ಸೌಭಾಗ್ಯ ಎನ್ನುವುದಾಗಿ ನಾವು ಪರಿಗಣಿಸ್ತೇವೆ. ಸೀಮಿತ ಅವಧಿಯಲ್ಲಿ ತಮ್ಮ ಧಾರ್ಮಿಕ ಪ್ರವಚನವನ್ನು ನೀಡುವುದರ ಮುಖಾಂತರ ಈ ಕ್ಷೇತ್ರದ ಒಂದು ಹಿರಿಮೆಯನ್ನು ಹೆಚ್ಚಿಸಿ ನಮ್ಮ ಕಾರ್ಯಕ್ರಮಕ್ಕೆ ಶೋಭೆಯನ್ನು ನೀಡಿದ್ದಾರೆ. ಸಮಿತಿಯ ವತಿಯಿಂದ ಗೌರವವನ್ನು ಸ್ವೀಕರಿಸಿರುವಂತಹ ಸುಬ್ರಹ್ಮಣ್ಯ ತಂತ್ರಿ, ಎಡಪದವು ಸುಬ್ರಹ್ಮಣ್ಯ ತಂತ್ರಿ ಅವರಿಗೆ ಸಮಿತಿಯ ಪರವಾಗಿ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ.
ಒಳ್ಳೆಯದಾಗಲಿ ಎಲ್ಲರ ಮನೆಯಲ್ಲಿ ಧನ್ಯವಾದಗಳು ಸರ್. ಇದೀಗ ಈ ಅಭೂತಪೂರ್ವವಾದಂತಹ ಸುಂದರ ನಾಗದೇವರ ಗಾಡ್ಯ ನಾಗದೇವರ ಒಂದು ಜೀರ್ಣೋದ್ಧಾರದ ಕೈಂಕರ್ಯದಲ್ಲಿ ತಮ್ಮ ಸಹಕಾರವನ್ನು ನೀಡಿದಂತಹ ದಾನಿಗಳಿಗೆ ಗೌರವವನ್ನು ನೀಡುವ ಸಂದರ್ಭ. ಮೊದಲಿಗೆ ನಮಗೆಲ್ಲ ಈಗಾಗಲೇ ಪ್ರಾಸ್ತಾವಿಕವಾಗಿ ಮಾತನಾಡಿರುವಂತಹ ರಘುರಾಮ ಸೋಮಯ್ಯಜಿ ಅವರು ಈ ಜೀರ್ಣೋದ್ಧಾರ ಕಾರ್ಯಕ್ರಮದ ಒಂದು ಮಧ್ಯ ಬೆನ್ನೆಲುಬು ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ನಮಗೆಲ್ಲ ಕಾಣುತ್ತಿರುವಂತಹ ಸುಂದರ ಗರ್ಭಗುಡಿಯ ಸಂಪೂರ್ಣ ವೆಚ್ಚವನ್ನು ತಮ್ಮ ಧರ್ಮಪತ್ನಿ ದಿವಂಗತ ಲಲಿತಾ ರಘುರಾಮ್ ಸೋಮಯ್ಯಜಿ ಅವರ ಹೆಸರಿನಲ್ಲಿ ಗುಡಿ ನಿರ್ಮಾಣವನ್ನು ಮಾಡಿ ಅಂದಾಜು ಒಂದು 3,21,000 ರೂಪಾಯಿ ವೆಚ್ಚವನ್ನು ಗೌರವಾಧ್ಯಕ್ಷರಾಗಿರುವಂಥ ರಘುರಾಮ ಸೋಮಯ್ಯಜಿಯವರು ಮತ್ತು ಅವರ ಮಕ್ಕಳು ನೀಡಿ ನಮ್ಮ ಸಮಿತಿಗೆ ವಿಶೇಷವಾದ ಸಹಕಾರವನ್ನು ನೀಡಿದ್ದಾರೆ. ಮಾನ್ಯ ರಘುರಾಮ ಸೋಮಯ್ಯಜಿಯವರು ದಯವಿಟ್ಟು ತಾವು ಮುಂಭಾಗದ ಆಸನಕ್ಕೆ ಬಂದು ಕಾಡ್ಯನಾಗ ಸನ್ನಿಧಿಯ ಜೀರ್ಣೋದ್ಧಾರ ಸಮಿತಿ ನೀಡುವಂತಹ ಗೌರವವನ್ನು ತಾವು ಸ್ವೀಕರಿಸಿಕೊಳ್ಳಬೇಕು. ಸುಬ್ರಹ್ಮಣ್ಯ ತಂತ್ರಿಯವರು ಮತ್ತು ಗಣ್ಯರು ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಬಹಳ ದೊಡ್ಡ ಮಟ್ಟದ ಅಧಿಕಾರಿಯಾಗಿ ಒಬ್ಬ ಶಿಕ್ಷಣ ಇಲಾಖೆಯಲ್ಲಿ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸಿದಂತಹ ರಘುರಾಮ ಸೋಮಯ್ಯಜಿ ಅವರ ವ್ಯಕ್ತಿತ್ವ ನಮಗೆಲ್ಲ ತಿಳಿದಿರುವುದು. ಬಹಳ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ. ಒಬ್ಬ ಸಣ್ಣ ಹುಡುಗನು ಬಂದರೂ ಕೂಡ ಅವರಿಗೆ ಗೌರವವನ್ನು ನೀಡುವಂಥ ಒಂದು ದೊಡ್ಡ ವ್ಯಕ್ತಿತ್ವವನ್ನು ಹೊಂದಿರುವಂತಹ ರಘುರಾಮ ಸೋಮಯ್ಯಜಿ ಅವರು ಈ ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ದೊಡ್ಡ ಶಕ್ತಿಯಾಗಿ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿಯ ಯುವಕರೆಲ್ಲರೂ ಇವರಿಗೆ ವಿಶೇಷ ಸಹಕಾರವನ್ನು ನೀಡುವುದರ ಮುಖಾಂತರ ಸರ್ ಅವರು ಹೇಳಿದ ಹಾಗೆ ಕೇವಲ 3 ತಿಂಗಳಿನಲ್ಲೇ ಈ ಒಂದು ಅಭೂತಪೂರ್ವವಾದಂತಹ ಒಂದು ಗರ್ಭಗುಡಿ ಹಾಗೂ ಇಲ್ಲಿಯ ಎಲ್ಲ ಕಾಮಗಾರಿಗಳು ನಡೆದೆ ಅಂತ ಹೇಳಿದರೆ ರಘುರಾಮ ಸೋಮಯ್ಯಜಿ ಅವರ ಒಂದು ಭಕ್ತಿ ಮತ್ತು ಅವರ ಶಕ್ತಿ ಕೆಲಸ ಮಾಡಿದೆ ಅಂತ ಹೇಳ್ತಾ ಸುಬ್ರಹ್ಮಣ್ಯ ತಂತ್ರಿಯವರು ಮತ್ತು ಎಲ್ಲ ಗಣ್ಯರು ರಘುರಾಮ ಸೋಮಯ್ಯಜಿಯವರನ್ನು ಗೌರವಿಸಿಕೊಳ್ಳಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಉಪಾಧ್ಯಕ್ಷರಾಗಿರುವಂತಹ ಸುರೇಶ್ ಶೆಟ್ಟಿ ಅವರು ಹಾಗೆ ಕಾಮಗಾರಿಯ ನಿರ್ವಹಣೆಯನ್ನು ಮಾಡಿದಂಥ ಮುದ್ದುಕುಲ ಅವರು ಕೂಡ ನಮ್ಮ ಜೊತೆಯಾಗಿದ್ದಾರೆ. ಸರ್ ಒಂದು ನಿಮಿಷ ಸರ್. ಸರ್ ಜೀರ್ಣೋದ್ಧಾರ ಸಮಿತಿಯಲ್ಲಿ ಕಾಯ ವಾಚ ಮನಸ್ಸ ತನ್ನನ್ನು ತೊಡಗಿಸಿಕೊಂಡು ತನ್ನ ಎಲ್ಲ ಸಹಕಾರವನ್ನು ನೀಡಿದಂತಹ ರಘುರಾಮ ಸೋಮಯ್ಯಜಿ ಅವರಿಗೆ ಒಂದು ಆಶೀರ್ವಾದಪೂರ್ವಕವಾದ ಒಂದು ಗಟ್ಟಿ ಚಪ್ಪಾಳೆಯನ್ನು ಎಲ್ಲ ಭಗವದ್ಭಕ್ತರು ನೀಡಿ ಅಭಿನಂದಿಸಿಕೊಳ್ಬೇಕು ಎನ್ನುವ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಮುಂದೆ ಸೀತು ಪೂಜಾರ್ತಿ ಬಲ್ಲೆಮನೆ ಮತ್ತು ಮಕ್ಕಳು ಇವರ ಸೇವೆಗಾಗಿ ಸಮಿತಿಯ ವತಿಯಿಂದ ಗೌರವಾರ್ಪಣೆಯನ್ನು ಮಾಡುವಂಥ ಸಂದರ್ಭ. ದಯವಿಟ್ಟು ಸೀತು ಪೂಜಾರ್ತಿ ಬಲ್ಲೆ ಮನೆಯವರು ವೇದಿಕೆಗೆ ಬರಬೇಕು. ಈ ಕಾಡ್ಯನಾಗನ ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ತನ್ನ ಮಕ್ಕಳ ಮುಖಾಂತರ ದೊಡ್ಡ ಮಟ್ಟದ ಕೊಡುಗೆಯನ್ನು ಸಹಾಯಧನವನ್ನು ನೀಡಿರುವಂಥವರು ಸೀತು ಪೂಜಾರ್ತಿ ಇವರು ಸುಮಾರು 1,55,000 ಮೊತ್ತವನ್ನು ಈ ಜೀರ್ಣೋದ್ಧಾರದ ಗರ್ಭಗುಡಿಗೆ ಮತ್ತು ಇತರ ಕಾಮಗಾರಿಗಳಿಗೆ ನೀಡಿ ನಮ್ಮ ಸಮಿತಿಗೆ ಆನೆ ಬಲವನ್ನು ನೀಡಿರುವವರು. ಇವರಿಗೆ ಮಾನ್ಯ ಹಾಗೆ ಮತ್ತೋರ್ವ ದಾನಿ ಬಾವಿ ನಿರ್ಮಾಣದ ಬಗ್ಗೆ ತನ್ನ ದೇಣಿಗೆಯನ್ನು ನೀಡಿರುವಂತಹ ದಿವಂಗತ ರವಿಶಂಕರ್ ಸೋಮಯ್ಯಜಿಯವರು, ರಘುರಾಮ ಸೋಮಯ್ಯಜಿಯವರ ತಮ್ಮ, ಅವರ ಸ್ಮರಣಾರ್ಥ ಸುಜಾತ ರವಿಶಂಕರ್ ಅವರು BC ರೋಡ್ ಅವರು ಬರಬೇಕಿತ್ತು, ಅವರು ಆಗಮಿಸಿಲ್ಲ. ಅವರ ಸೇವೆಯನ್ನು ನಾವು ವಿಶೇಷವಾಗಿ ಗುರುತಿಸಿಕೊಂಡಿದ್ದೇವೆ. ಬಾವಿಯ ನಿರ್ಮಾಣದ ಸಂಪೂರ್ಣ ವೆಚ್ಚವನ್ನು ಸುಜಾತ ರವಿಶಂಕರ್ BC ರೋಡ್ ಇವರು ನಿರ್ವಹಿಸಿಕೊಟ್ಟಿದ್ದಾರೆ. ಹಾಗೆ ಮುಂದೆ ಕಮಲ ಪೂಜಾರ್ತಿ ಮತ್ತು ಮಕ್ಕಳು ಬಲ್ಲೆಮನೆ ಇವರು ನಮ್ಮ ಜೊತೆ ಇದ್ದಾರೆ. ಅವರ ಸುಪುತ್ರ ಆಸ್ಟ್ರೇಲಿಯಾದಲ್ಲಿ ಉದ್ಯೋಗಿಯಾಗಿದ್ದು ರೂಪಾಯಿ 1,01,000 ದೇಣಿಗೆಯನ್ನು ನೀಡಿ ಈ ಕಾಡ್ಯನಾಗನ ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ತನ್ನ ಸಹಾಯಧನವನ್ನು ನೀಡಿದವರು. ಹೆಬ್ರಿಯ ವಿವಿಧ ದೇವಾಲಯಗಳಿಗೆ ಹಾಗೂ ಈ ಭಾಗದ ಸಾಮಾಜಿಕ ಚಟುವಟಿಕೆಗಳಿಗೆ ಇವರ ಪುತ್ರ ಹರೀಶ್ ಪೂಜಾರಿ ಆಸ್ಟ್ರೇಲಿಯಾದ ಉದ್ಯಮಿ, ಹಾಗೆ ವಿದ್ಯಾಸಂಸ್ಥೆ ಹೆಬ್ರಿಯ ವಿವಿಧ ಸರ್ಕಾರಿ ವಿದ್ಯಾಸಂಸ್ಥೆಗಳಿಗೆ ಕೂಡ ತನ್ನ ನೆರವು ಸಹಕಾರವನ್ನು ನೀಡ್ತಾ ಬಂದಿರುವಂಥ ಓರ್ವ ಕೊಡುಗೈ ದಾನಿ ಹರೀಶ್ ಪೂಜಾರಿಯವರು. ಅವರ ಪರವಾಗಿ ಅವರ ಮಾತೃಶ್ರೀಯವರಾಗಿರುವಂತಹ ಕಮಲಾ ಪೂಜಾರ್ತಿಯವರು ಈ ಗೌರವವನ್ನು ಸ್ವೀಕರಿಸಲಿಕ್ಕಿದ್ದಾರೆ. ಇದೀಗ ಗೌರವವನ್ನು ಮಾಡುವಂತಹ ಸಮಯ.
ಸೀತು ಪೂಜಾರ್ತಿ ಬಲ್ಲೆ ಮತ್ತು ಕಮಲ ಪೂಜಾರ್ತಿ ಬಲ್ಲೆ ಇವರಿಗೆ ವಿಶೇಷವಾದ ಆರ್ಥಿಕ ಸಹಕಾರವನ್ನು ನೀಡಿರುವಂತಹ ಇರುವ ಮಹಿಳೆಯರಿಗೆ ಜೀರ್ಣೋದ್ಧಾರ ಸಮಿತಿ ಕಾಡ್ಯನಾಗ ಸನ್ನಿಧಿ ಬಲ್ಲೆ ಹೆಬ್ರಿ ವತಿಯಿಂದ ಗೌರವಾಧ್ಯಕ್ಷರು ಹಾಗೆ ಅಧ್ಯಕ್ಷರುಗಳು ಒಟ್ಟಾಗಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ತಮ್ಮ ಮಕ್ಕಳ ಮೂಲಕವಾಗಿ ತಮ್ಮ ಗರಿಷ್ಠ ದೇಣಿಗೆಯನ್ನು ನೀಡಿರುವಂತಹ ಸೀತು ಪೂಜಾತಿ ಮತ್ತು ಕಮಲ ಪೂಜಾತಿ ಅವರಿಗೆ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿಕೊಂಡು ಸಹೋದರಿಯರು ವಿಶೇಷವಾಗಿ ಸೀತು ಪೂಜಾತಿ ಮತ್ತು ಕಮಲ ಪೂಜಾತಿ ಅವರು ಸಹೋದರ ಸಹೋದರಿಯರು ಒಂದು ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿಕೊಂಡಿದ್ದೇವೆ. ನಿಮ್ಗೆ ಇನ್ನಷ್ಟು ದೇವರು ಆಯುಷ್ಯ ಆರೋಗ್ಯವನ್ನು ಭಗವಂತ ನೀಡಲಿ ಎನ್ನುವ ಆಶಯವನ್ನು ನಾವು ವ್ಯಕ್ತಪಡಿಸ್ತಾ ಇನ್ನಷ್ಟು ಧಾರ್ಮಿಕ ಕೆಲಸವನ್ನು ಮಾಡುವಂಥ ಯೋಗವನ್ನು ಆ ಕಾಡ್ಯನಾಗ ದೇವರು ಹಾಗೆ ಗ್ರಾಮ ದೇವರು ನೀಡಲಿ ಎನ್ನುವ ಪ್ರಾರ್ಥನೆ ನಮ್ಮದು. ಮಾನ್ಯ ವೇದಮೂರ್ತಿ ಎಡಬದು ಸುಬ್ರಹ್ಮಣ್ಯ ತಂತ್ರಿಯವರು ಸಮಯಕ್ಕೆ ಮೊದಲೇ ಸಾಧಾರಣ 1 ಗಂಟೆ ಸುಮಾರಿಗೆ ನಮ್ಮ ಕ್ಷೇತ್ರಕ್ಕೆ ಬಂದು ಹಲವಷ್ಟು ಹೊತ್ತು ನಮ್ಮ ಜೊತೆ ಇದ್ದರು. ಎಡಪದವಿಗೆ ಅವರು ತೆರಳಬೇಕಾಗಿದೆ, ಅನ್ಯ ಕಾರ್ಯಕ್ರಮವೂ ಕೂಡ ಇರುವುದರಿಂದ ಅವರು ನಮ್ಮಿಂದ ಇಂದು ಬೀಳ್ಕೊಡ್ತಾ ಇದ್ದಾರೆ. ಅವರಿಗೆ ಕಾಡ್ಯನಾಗ ಸನ್ನಿಧಿಯ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಈ ಸಂದರ್ಭದಲ್ಲಿ ಬಯಸಿಕೊಳ್ತಾ ಇದ್ದೇವೆ. ನಾವೆಲ್ಲ ಅವರಿಗೆ ಒಂದು ಎದ್ದು ನಿಂತು ಗೌರವವನ್ನು ಸಲ್ಲಿಸಿ ಅವರನ್ನು ನಾವು ಇಲ್ಲಿಂದ ಬೀಳ್ಕೊಡುವ. ಸುಬ್ರಹ್ಮಣ್ಯ ತಂತ್ರಿಯವರು ಅನ್ಯ ಕಾರ್ಯಕ್ರಮ ನಿಮಿತ್ತ ನಮ್ಮಿಂದ ನಿರ್ಗಮಿಸಿದವರಿದ್ದಾರೆ. ಅವರಿಗೆ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡಿದ್ದೇವೆ. ಇದೀಗ ಮತ್ತೆ ಮಹಾದಾನಿಗಳ ಗೌರವಿಸುವ ಸಮಯ. ಈಗಾಗಲೇ ಕ್ಷೇತ್ರದ ಕಾಡ್ಯನಾಗನಲ್ಲಿಗೆ ಕಾಡ್ಯ ಕಂಬ ಮತ್ತು ಬ್ರಹ್ಮ ಕಂಬದ ಕೊಡುಗೆಯನ್ನು ನೀಡಿ ಸಮಿತಿಗೆ ಆಧಾರವಾಗಿ ತಮ್ಮ ದೇವರ ಅನುಗ್ರಹಕ್ಕೆ ಪಾತ್ರರಾದವರು ಹೆಬ್ರಿ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಹಾಗೆ ಈ ಕಾಡ್ಯನಾಗ ಸನ್ನಿಧಿಯ ಒಂದು ಕಾಮಗಾರಿಗಳ ಬಗ್ಗೆ ವಿಶೇಷವಾದ ನಿಗಾವನ್ನು ಇಟ್ಟು ಕಾಳಜಿಯನ್ನು ಇಟ್ಟು ಇಲ್ಲಿಯ ಮೇಲುಸ್ತುವಾರಿಯಲ್ಲಿ ಕೂಡ ತನ್ನನ್ನು ತೊಡಗಿಸಿಕೊಂಡಿರುವಂತಹ ಗುಳಿಬೆಟ್ಟು ಸುರೇಶ್ ಶೆಟ್ಟಿ ಅವರು, ಶ್ರೀಮತಿ ಶಶಿಕಲಾ ಸುರೇಶ್ ಶೆಟ್ಟಿ ಗುಳಿಬೆಟ್ಟು ಹೆಬ್ರಿ ಇವರು ಕಾಡ್ಯನಾಗನ ಮುಂಭಾಗದ ಕಾಡ್ಯ ಕಂಬ ಮತ್ತು ಬ್ರಹ್ಮ ಕಂಬದ ಒಂದು ಸೇವೆಯನ್ನು ನೀಡಿದ್ದಾರೆ. ಸುಮಾರು 58,000 ಮೊಬಲಗು. ಇವರಿಗೆ ಇದೀಗ ಗೌರವವನ್ನು ನೀಡುವಂಥ ಸಮಯ. ದಯವಿಟ್ಟು ಸುರೇಶ್ ಶೆಟ್ಟಿ ಅವರು ವೇದಿಕೆಗೆ ಆಗಮಿಸಬೇಕು ಎನ್ನುವ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಅದೇ ರೀತಿ ಗುಡಿಯ ಸುತ್ತ ಇಂಟರ್ಲಾಕ್ ಅಳವಡಿಕೆಗೆ ಮತ್ತು ಗುಡಿಯ ಇತರ ಸೇವೆಗೆ ದಿವಂಗತ ಸುಬ್ಬಕ್ಕ ಹೆಗ್ಗಡ್ತಿ ಸ್ಮರಣಾರ್ಥ ಅವರ ಸುಪುತ್ರ ಹರಿದಾಸ್ ಹೆಗಡೆ ಅವರು ತಮ್ಮ ದೇಣಿಗೆಯನ್ನು ನೀಡಿದವರಿದ್ದಾರೆ. ₹51,455. ಅವರು ಚಿತ್ರದ ಒಳಗೆ ಆಗಮಿಸಲು ಅಸಾಧ್ಯವಾಗಿದ್ದರಿಂದ ಅವರ ಧರ್ಮಪತ್ನಿ ಲತಾ ಹರಿದಾಸ್ ಹೆಗಡೆ ಅವರು ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ಈ ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಹಾಗೆ ಮತ್ತೋರ್ವ ದಾನಿ ಹೆಬ್ರಿ ಗ್ರಾಮ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು, ಈ ಭಾಗದ ಗೌರವಾನ್ವಿತ ಸದಸ್ಯರಾಗಿರುವಂಥ ಗಣೇಶ್ ಕುಮಾರ್ ಎಚ್ ಅವರು, ತಾವು ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕು. ಈ ಕಾಮಗಾರಿಗಳ ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ₹50,000 ಮೊಬಲಗನ್ನು ನೀಡಿ ಈ ಜೀರ್ಣೋದ್ಧಾರದ ಸಮಿತಿಗೆ ಬೆಂಬಲವನ್ನು ನೀಡಿ ಕಾಡ್ಯನಾಗನ ಒಂದು ಸೇವೆಯನ್ನು ನೀಡಿದ್ದಾರೆ. ಇವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ವೇದಿಕೆಯಲ್ಲಿರುವಂತಹ ಗೌರವಾಧ್ಯಕ್ಷರು ಪದಾಧಿಕಾರಿಗಳು 3 ಮಹನೀಯರಿಗೆ ಇದೀಗ ಗೌರವವನ್ನು ಮಾಡಲಿಕ್ಕಿದ್ದಾರೆ.
ಗಣೇಶ್ ಕುಮಾರ್ ಎಚ್, ಮಾಜಿ ಉಪಾಧ್ಯಕ್ಷರು, ಈ ಭಾಗದ ಪಂಚಾಯತ್ನ ಗ್ರಾಮ ಪಂಚಾಯತ್ನ 2 ಅವಧಿಯ ಸದಸ್ಯರಾಗಿ ಗುರುತಿಸಿಕೊಂಡವರು, ಗುತ್ತಿಗೆದಾರರಾಗಿ ಕೂಡ ಗುರುತಿಸಿಕೊಂಡಂಥ ಕೊಡುಗೈ ದಾನಿ, ಸಾಮಾಜಿಕ ಮುಂದಾಳು ಗಣೇಶ್ ಕುಮಾರ್ ಎಚ್ ಅವರಿಗೆ ಕ್ಷೇತ್ರದ ಪ್ರಸಾದ ರೂಪದ ಗೌರವ ಸಮರ್ಪಣೆ. ಅದೇ ರೀತಿ ಈ ಸಮಿತಿಯಲ್ಲಿ ಕಾರ್ಯದರ್ಶಿಗಳಾಗಿ ಕೆಲವು 3-4 ತಿಂಗಳಿಂದ ಹಗಲಿರುಳು ಶ್ರಮಿಸಿರುವಂಥ ಹರಿದಾಸ್ ಹೆಗಡೆ ಅವರು, ಇಲ್ಲಿಯ ಎಲ್ಲ ವ್ಯವಸ್ಥೆಗಳಿಗೆ ಪೂರ್ವ ತಯಾರಿಗಳ ಬಗ್ಗೆ ಮುಂಚೂಣಿಯಲ್ಲಿದ್ದು ಮಾರ್ಗದರ್ಶನವನ್ನು ನೀಡಿ ತನ್ನ ನೇತೃತ್ವವನ್ನು ವಹಿಸಿಕೊಂಡಂತಹ ಹರಿದಾಸ್ ಹೆಗಡೆ ಮಂಜರಬೆಟ್ಟು ನಿವೃತ್ತ ಮುಖ್ಯೋಪಾಧ್ಯಾಯರು, ಇವರ ಪರವಾಗಿ ಲತಾ ಹರಿದಾಸ್ ಹೆಗಡೆ ನಿವೃತ್ತ ಶಿಕ್ಷಕಿ, ಇವರು ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ. ಹಾಗೆ ಮತ್ತೋರ್ವ ದಾನಿ ಸುರೇಶ್ ಶೆಟ್ಟಿ ಗುಳಿಬೆಟ್ಟು ಅವರು ಕಾಟಿನಾಗ ದೇವರ ಬ್ರಹ್ಮಕಂಬ ಹಾಗೂ ಕಾಟಿಕಂಬವನ್ನು ನೀಡಿದ ದಾನಿಗಳು. ಇಲ್ಲಿನ ಎಲ್ಲ ಕಾಮಗಾರಿಗಳ ಉಸ್ತುವಾರಿ ಮತ್ತು ನೇತೃತ್ವವನ್ನು ವಹಿಸಿಕೊಂಡು ಶೀಘ್ರಗತಿಯಲ್ಲಿ ಕೆಲಸವನ್ನು ಮಾಡುವಲ್ಲಿ ತನ್ನ ಸೇವೆಯನ್ನು ನೀಡಿರುವಂತಹ ಸುರೇಶ್ ಶೆಟ್ಟಿ ಗುಳಿಬೆಟ್ಟು ದೇಣಿಗೆಯನ್ನು ಕೂಡ ನೀಡಿ ಸಹಕರಿಸಿದ್ದಾರೆ. ಈ 3 ದಾನಿಗಳಿಗೆ ಕಾಟಿನಾಗ ಜೀರ್ಣೋದ್ಧಾರ ಸಮಿತಿಯ ವತಿಯಿಂದ ಧನ್ಯವಾದಗಳು, ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಆ ಕಾಟ್ಯನಾಗ ದೇವರ ಸಂಪೂರ್ಣ ಅನುಗ್ರಹ ತಮ್ಮ ಮೇಲಿರಲಿ, ತಮಗೆ ಇನ್ನಷ್ಟು ಸಾಮಾಜಿಕ ಧಾರ್ಮಿಕ ಕೆಲಸವನ್ನು ಮಾಡುವಂತಹ ಶಕ್ತಿಯನ್ನು ಸಪರಿವಾರ ಕಾಟ್ಯನಾಗ ದೇವರು ಗ್ರಾಮದೇವರು ನೀಡಲಿ ಎನ್ನುವ ಸಂಪ್ರಾರ್ಥನೆ ನಮ್ಮದು. ಮಾನ್ಯ ಸುಬ್ರಹ್ಮಣ್ಯ ಸಂತೆಯವರಿಗೆ ನಮ್ಮೊಂದು ಸಣ್ಣ ಕಾಣಿಕೆಯನ್ನು ನಾವು ಈ ಸಂದರ್ಭದಲ್ಲಿ ನೀಡಿತ್ತು. ಆದರೆ ಅವರು ನಮ್ಮ ಕ್ಷೇತ್ರದ ಅಭಿಮಾನದ ಮೇಲೆ ಸಂಭಾವನೆಯನ್ನು ಸ್ವೀಕರಿಸಿದೆ ಅದನ್ನು ಸಮಿತಿಗೆ ಕ್ಷೇತ್ರಕ್ಕೆ ನೀಡಿರುತ್ತಾರೆ. ಮಾನ್ಯ ಸುಬ್ರಹ್ಮಣ್ಯ ತಂತ್ರಿಯವರ ಒಂದು ಆದರ್ಶ ವ್ಯಕ್ತಿತ್ವಕ್ಕೆ ನಾವು ಅಭಿನಂದನೆಯನ್ನು ಸಮಿತಿಯ ಪರವಾಗಿ ನಾವು ಬಯಸಿಕೊಳ್ತಾ ಇದ್ದೇವೆ. ಇದೀಗ ರೂಪಾಯಿ 25,000ದಿಂದ 50,000ವರೆಗೆ ನೀಡಿ ಗೌರವ ಧನ ಸಹಾಯವನ್ನು ನೀಡಿದಂತಹ ಮಹನೀಯರುಗಳಿಗೆ ಗೌರವಾರ್ಪಣೆ. ಮೊದಲಿಗೆ ಗಂಗಾಧರ ಸೋಮಯಾಜಿ ಬಲ್ಲೆ ಹೆಬ್ರಿ ಸಮಿತಿಯ ಗೌರವಾಧ್ಯಕ್ಷರು ಕೂಡ ಹೌದು, ಅವರು ವೇದಿಕೆಯಲ್ಲಿದ್ದಾರೆ. ಗಂಗಾಧರ ಸೋಮಯಾಜಿ ಅವರಿಗೆ ರಘುರಾಮ್ ಸೋಮಯಾಜಿ ಅವರು ಮತ್ತು ವೆಂಕಟೇಶ್ ಸೋಮಯಾಜಿ ಅವರು ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. 40,000 ರೂಪಾಯಿಯನ್ನು ಗಂಗಾಧರ ಸೋಮಯಾಜಿ ಬಲ್ಲೆ ಗೌರವಾಧ್ಯಕ್ಷರು ಕಾಟಿನಾಗ ಸನ್ನಿಧಿ ಹೆಬ್ರಿ ಇವರು ನೀಡಿದ್ದಾರೆ. ಹಾಗೆ ಯಶೋಧಾ ಬಿ ಹೆಗಡೆ ಕಂಬಾರಬೆಟ್ಟು ಗುಡಿಯ ಮುಂಭಾಗದ ಗ್ರಾನೈಟ್ನ ಬಗ್ಗೆ ಸೇವೆಯನ್ನು ನೀಡಿರುವಂಥವರು ಯಶೋಧಾ ಬಿ ಹೆಗಡೆ ಕಂಬಾರಬೆಟ್ಟು ಹೆಬ್ರಿ ತಮ್ಮನ್ನ ವೇದಿಕೆಗೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೇನೆ. ಪುತ್ರ ಧೀರಜ್ ಹೆಗಡೆ ಸಿವಿಲ್ ಗುತ್ತಿಗೆದಾರರು, ಇವರು ವೇದಿಕೆಗೆ ಬಂದು ಗೌರವವನ್ನು ವೆಂಕಟೇಶ್ ಆಚಾರ್ಯ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ ಇವರಿಂದ ಸ್ವೀಕರಿಸಿಕೊಳ್ಳಬೇಕು. ಅದೇ ರೀತಿ ಸಮೃದ್ಧಿ ರಾಘವೇಂದ್ರ ಪೂಜಾರಿ ಬೈಲುಮನೆ ಹೆಬ್ರಿ ವಿಶೇಷ ಧನ ಸಹಾಯವನ್ನು ನೀಡಿದಂತಹ ಸಮೃದ್ಧಿ ರಾಘವೇಂದ್ರ ಪೂಜಾರಿ ಬೈಲುಮನೆ ತಮಗೂ ಕೂಡ ಜೀರ್ಣೋದ್ಧಾರ ಸಮಿತಿ ಪರವಾಗಿ ವಂದನೆಯನ್ನು ಸಲ್ಲಿಸಿಕೊಂಡು ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ಮಾನ್ಯ ರಘುರಾಮ್ ಸೋಮಯಾಜಿ ಅವರಿಂದ ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಸುಶೀಲಾ ಪೂಜಾರ್ತಿ ಮತ್ತು ಮಕ್ಕಳು ಗುಳಿಬೆಟ್ಟು ಹೆಬ್ರಿ ತಾವು ಕೂಡ ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶ್ರೀಮತಿ ವಿಜಯ ಮುದ್ದುನಾಯಕ್ ಬಲ್ಲೆ ಹೆಬ್ರಿ ತಮ್ಮನ್ನು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸಿಕೊಳ್ತಾ ಇದ್ದೇನೆ. ಇದು 25,000ದಿಂದ 50,000ವರೆಗೆ ಕಾಡ್ಯನಾಗನ ಜೀರ್ಣೋದ್ಧಾರಕ್ಕೆ ಧನ ಸಹಾಯವನ್ನು ನೀಡಿದಂತಹ ಮಹನೀಯರು. ದಿವಂಗತ ಕುಸುಮಾವತಿ ನಾರಾಯಣ್ ಪೂಜಾರಿ ಮಕ್ಕಳು ಇವರ ಪರವಾಗಿ ಸುಪುತ್ರ PS ಚಂದ್ರಕಾಂತ್ ಅವರು ನಮ್ಮ ಜೊತೆ ಇದ್ದಾರೆ ಮತ್ತು ಶಶಿಕಲಾ RP ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಿವಂಗತ ಕುಸುಮಾವತಿ ನಾರಾಯಣ್ ಪೂಜಾರಿ ಮತ್ತು ಮಕ್ಕಳು ಶ್ರೀಗಂಧ ಮಂಜರಬೆಟ್ಟು. ಅದೇ ರೀತಿ ಅಮೃತ ಭಾರತಿ ಸಮೂಹ ಸಂಸ್ಥೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ವಿದ್ಯಾಲಯ, ಇವರು ಕೂಡ ರೂಪಾಯಿ 25,000 ಧನ ಸಹಾಯವನ್ನು ನೀಡಿದ್ದಾರೆ. ಅದೇ ರೀತಿ ಇನ್ನೊಂದು ಪ್ರತಿಷ್ಠಿತ ವಿದ್ಯಾಸಂಸ್ಥೆ SR ಸಮೂಹ ಸಂಸ್ಥೆ, ಇವರು ಕೂಡ 25,000 ನಗದನ್ನು ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ನೀಡಿದವರಿದ್ದಾರೆ. ಹಾಗೆ ವಸಂತ ಮಾಧವ ಆಚಾರ್ಯ ಧರ್ಮದರ್ಶಿಗಳು ಶ್ರೀ ಕ್ಷೇತ್ರ ಬ್ರಹ್ಮಲಿಂಗೇಶ್ವರ ಹೂವಿನಗುಂಡಿ ಬಲ್ಲೆ ಹೆಬ್ರಿ, ಇವರು ಕೂಡ 25,000 ಧನ ಸಹಾಯವನ್ನು ನೀಡಿದ್ದಾರೆ.
ಹಾಗೆ ಗೌತಮ್ ಸೋಮಯಾಜಿ, ದಿವಂಗತ ಕೃಷ್ಣ ಸೋಮಯಾಜಿ ಅವರ ಸ್ಮರಣಾರ್ಥ ಬೆಂಗಳೂರಿನ ಗೌತಮ್ ಸೋಮಯಾಜಿ ಅವರು, ಹಾಗೆ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ವೆಂಕಟೇಶ್ ಆಚಾರ್ಯ ಅವರು ಕೂಡ 25,000 ನಗದನ್ನು ಈ ಜೀರ್ಣೋದ್ಧಾರದ ಕಾರ್ಯಕ್ರಮಕ್ಕೆ ನೀಡಿದ್ದಾರೆ. ಇವರಿಗೆ ಗೌರವಾಧ್ಯಕ್ಷರಾಗಿರುವಂತಹ ಗಂಗಾಧರ ಸೋಮಯಾಜಿ ಅವರು ಗೌರವದ ಶಾಲು ಮತ್ತು ಸ್ಮರಣಿಕೆಗಳನ್ನು ನೀಡಿ ಗೌರವಿಸ್ತಾ ಇದ್ದಾರೆ. ಗೌರವವನ್ನು ಸ್ವೀಕರಿಸಿದ ಎಲ್ಲ ದಾನಿಗಳಿಗೆ ವಂದನೆ ಸಲ್ಲಿಸ್ತಾ ಇದ್ದೇವೆ. ಇದೀಗ 5,000 ದಿವಂಗತ ಗೋವಿಂದ ಶೆಟ್ಟಿಯವರ ಸ್ಮರಣಾರ್ಥ ವನಜ ಶೆಟ್ಟಿ ಮತ್ತು ಮಕ್ಕಳು ಗುಳಿಬೆಟ್ಟು ಹೆಬ್ರಿಯವರು 25,000 ಸಹಾಯಧನವನ್ನು ಈ ಕ್ಷೇತ್ರದ ಅಭಿವೃದ್ಧಿಗೆ ನೀಡಿದ್ದಾರೆ. ಅವರ ಸುಪುತ್ರಿಯವನು ವನಜ ಶೆಟ್ಟಿ ಮತ್ತು ಅವರ ಸುಪುತ್ರಿ ಯಶವಂತಿಯವರು ಇದ್ದಾರೆ. ದಯವಿಟ್ಟು ವೇದಿಕೆಗೆ ಬಂದು ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾನೆ. ಸುರೇಶ್ ಶೆಟ್ಟಿಯವರ ಮಾತೃಶ್ರೀಯವರು ಕೂಡ ವನಜ ಶೆಟ್ಟಿ, ದಿವಂಗತ ಗೋವಿಂದ ಶೆಟ್ಟಿಯವರ ಧರ್ಮಪತ್ನಿ, ಇವರಿಗೆ ಕ್ಷೇತ್ರದ ಗೌರವಾರ್ಪಣೆ ಇದೀಗ. ರು 5,000ಕ್ಕಿಂತ ಮೇಲ್ಪಟ್ಟು ಧನ ಸಹಾಯವನ್ನು ನೀಡಿದಂತಹ ಮಹನೀಯರುಗಳನ್ನು ಇದೀಗ ವೇದಿಕೆಯ ಮೇಲೆ ಶ್ರೀ ಮುದ್ದು ಪೂಜಾರಿ ಅವರು ಕರೀತಾರೆ. ಆದಷ್ಟು ಬೇಗ ವೇದಿಕೆಗೆ ಬಂದು ಗೌರವವನ್ನು ಇದೀಗ ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಕಾಡ್ಯನಾಗನ ಸನ್ನಿಧಿ ಬಲ್ಲೆ ಹೆಬ್ರಿ ಎಲ್ಲ ಭಗವದ್ಭಕ್ತರಿಗೆ ವಂದನೆಗಳು. ನಿಮಗೆಲ್ಲ ತಿಳಿದಿರುವಂತೆ ಕಾಡ್ಯನಾಗನ ಈ ಒಂದು ಸುಂದರ ಗುಡಿ ನಿರ್ಮಾಣ ಹಾಗೂ ನಿನ್ನೆ ಹಾಗೂ ಇವತ್ತು ನಡೆದಂತಹ ಈ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಇಷ್ಟೊಂದು ಯಶಸ್ವಿಯಾಗಿ ನಡೆಯಕ್ಕೆ ಕಾರಣ ಇದಕ್ಕೆ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡು ಉದಾರವಾಗಿ ದಾನವನ್ನು ನೀಡಿದಂಥ ದಾನಿಗಳು, ಇದರಲ್ಲಿ ಸ್ಥಳೀಯರು, ಊರವರು ಹಾಗೂ ಪರವೂರೆಲ್ಲವರಿದ್ದರೆ ನಾನು ಈಗ ರೂಪಾಯಿ 5,000ದಿಂದ 25,000 ಒಳಗಡೆ ನೀಡಿದ ದಾನಿಗಳ ಹೆಸರನ್ನು ಓದಿ ಹೇಳಲಿಕ್ಕಿದ್ದೇನೆ. ಸಭೆಯಲ್ಲಿ ಇದ್ದವರೆಲ್ಲರೂ ಆದಷ್ಟು ಬೇಗನೆ ಬಂದು ಸಮಿತಿಯವರು ನೀಡುವ ಒಂದು ಚಿಕ್ಕ ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತಿದ್ದೇನೆ. ಕೃಷ್ಣನಾಯಕ್ ಗುಳಿಬೆಟ್ಟು ಹೆಬ್ರಿ, ಬೊಗ್ಗು ಪೂಜಾರಿ ಆ್ಯಂಡ್ ಸನ್ಸ್ ಗುಳಿಬೆಟ್ಟು ಹೆಬ್ರಿ, ಆನಂದ ಶಾರದ ಮರಕಾಲ ಹೆಬ್ರಿ, ವನಜ ಶೆಟ್ಟಿ ಗುಳಿಬೆಟ್ಟು ಹೆಬ್ರಿ, ಸುಬ್ರಹ್ಮಣ್ಯ ತಂತ್ರಿ, ರತ್ನಾಕರ ಹೆಗ್ಡೆ. ದಯವಿಟ್ಟು ವೇದಿಕೆ ಮುಂಭಾಗದಲ್ಲಿ ಹೆಸರು ಹೇಳಿದವರು ಇದ್ದರೆ ಬೇಗ ಬಂದು ಬೇಗ ಬನ್ನಿ. ವನಜ ಶೆಟ್ಟಿ ಅವರು ಬನ್ನಿ. ವನಜ ಶೆಟ್ಟಿ ಗುಳಿಬೆಟ್ಟು ಹೆಬ್ರಿ, ಸುಬ್ರಹ್ಮಣ್ಯ ತಂತ್ರಿ ಹೆಬ್ರಿ, ರತ್ನಾಕರ ಹೆಗ್ಡೆ, ನಾಗೇಶ್ ನಾಯಕ್ ಟಿಂಬರ್ ಮರ್ಚೆಂಟ್, ಗೋಪಾಲ ಪೂಜಾರಿ ಸ್ಮರಣಾರ್ಥ ಗುಳಿಬೆಟ್ಟು ಮಕ್ಕಳಿಂದ, ಗುಲಾಬಿ ಸದಾನಂದ ಬಲ್ಲೆ, ಜಯ ನಾಯಕ್ ಗುಳಿಬೆಟ್ಟು, ಕೃಷ್ಣ ನಾಯಕ್ ಗುಳಿಬೆಟ್ಟು, ಮಂಜುಳಾ ರಾಘವೇಂದ್ರ ನಗರ, ಸುಬ್ರಹ್ಮಣ್ಯ ಮತ್ತು ಮಕ್ಕಳು ಗುಳಿಬೆಟ್ಟು,
ವನಜ ನಾರಾಯಣ್ ನಾಯಕ್ ಗುಳಿಬೆಟ್ಟು ಹೆಬ್ರಿ, ಗೀತಾ ಸುಧಾಕರ್ ಬಲ್ಲೆ, ಸಾಧು ಪೂಜಾರಿ ಮತ್ತು ಮಕ್ಕಳು ಬಲ್ಲೆ ಹೆಬ್ರಿ, ಬೇಬಿ ಗೋವಿಂದ ಪೂಜಾರಿ ಗುಳಿಬೆಟ್ಟು ಹೆಬ್ರಿ, ನಾರಾಯಣ್ ನಾಯಕ್ ಗುಳಿಬೆಟ್ಟು, ವಸಂತ ಆಚಾರ್ಯ, ಸುಧಾಕರ್ ಪೂಜಾರಿ ಗುಳಿಬೆಟ್ಟು ಚಾರ, ನಾರಾಯಣ ಪೂಜಾರಿ ಮತ್ತು ಮಕ್ಕಳು ಬಚ್ಚಪ್ಪು ಹೆಬ್ರಿ, ದಿನಕರ್ ಶೆಟ್ಟಿ ಗುಡ್ಡೆಮನೆ, ಅಮಿತಾ ಗಣೇಶ್ KSRTC ಜಯನಗರ, ಕಾರ್ತಿಕ್ ಪೂಜಾರಿ ಈಸಿ ಲೈಫ್, ನಾರಾಯಣಾಚಾರ್ಯ ಅಂಡ್ ಫ್ಯಾಮಿಲಿ ಗುಳಿಬೆಟ್ಟು ಹೆಬ್ರಿ, ಶ್ರೀಮತಿ ಜಯಂತಿ ಮುದ್ದು ಪೂಜಾರಿ ಮತ್ತು ಮಕ್ಕಳು ಶಿವಂ ಗುಳಿಬೆಟ್ಟು ಹೆಬ್ರಿ, ಹೆಬ್ರಿ ವ್ಯವಸಾಯ ಸೇವಾ ಸಹಕಾರ ಸಂಘ ಹೆಬ್ರಿ, ಸೀತಾನದಿ ವಿಠಲ್ ಶೆಟ್ಟಿ ಮತ್ತು ಫ್ಯಾಮಿಲಿ ಅನಂತನಗರ, ರತ್ನಾಚಾರ್ ಗುಳಿಬೆಟ್ಟು ಹೆಬ್ರಿ, ಕಾಡ್ಯನಾಗ ಭಕ್ತರು ಹೆಸರು ಕೇಳಿದವರು, ಕಲ್ಯಾಣಿ ಕೂಸನಾಯಕ್ ಹೆಬ್ರಿ, ಶಾಂತ ಪೂಜಾರಿ ಪಾಂಚಜನ್ಯ ಗುಳಿಬೆಟ್ಟು, ವನಜ ಶೇರಿಗಾರ್ತಿ ಮತ್ತು ಮಕ್ಕಳು ತಾಣ, ರಾಜು ಪೂಜಾರಿ ಜರುವತ್ತು, ಸುಮಿತ್ರಾ ಶೆಟ್ಟಿ ಗುಳಿಬೆಟ್ಟು, ಜಯಂತಿ ಶಂಕರ್ ಶೆಟ್ಟಿ ತಾಣದ ಮಜಲು, ಸುಮತಿ ಕೃಷ್ಣನಾಯಕ್ ಗುಳಿಬೆಟ್ಟು, ಶ್ರೀನಿವಾಸ್ ಭಂಡಾರಿ ಹೆಬ್ರಿ, ಗ್ರಾಮ ಪಂಚಾಯತ್ ಹೆಬ್ರಿ, ಲಲಿತಾ ಗೋಪಾಲ್ ನಾಯಕ್ ಹೆಬ್ರಿ, ರಂಗರಾಜ್ BR ಬಲ್ಲೆ ಹೆಬ್ರಿ, ಗೀತಾ ಬಾಲಕೃಷ್ಣ ಗುಳಿಬೆಟ್ಟು ಬಯಲುಮನೆ, ಭೋಜ ಪೂಜಾರಿ ಮತ್ತು ಮಕ್ಕಳು ಸ್ಪಂದನ ಕನ್ಯಾನ ಹೆಬ್ರಿ, ಸುಶೀಲಾ ಮತ್ತು ಮಕ್ಕಳು ಹಂದೋಳ್ ಜಡ್ಡು, ಸುಜಾತಾ ಸೇರಿಗಾರ್ತಿ ತಾಣ ಹೆಬ್ರಿ, ಕೃಷ್ಣ ಶೆಟ್ಟಿ ವಕೀಲರು ಬಚ್ಚಪ್ಪು, ರಾಜ್ಕುಮಾರಿ ಹೆಬ್ರಿ ಪೊಲೀಸ್ ಸ್ಟೇಷನ್ ಆಫೀಸರ್ ರಾಜ್ಕುಮಾರ್, ಸುಜಾತಾ ಪ್ರದೀಪ್ ಸಾಗರ್ ಬಲ್ಲೆಮನೆ, ರಮೇಶ್ ನಾಯಕ್ ಗುಳಿಬೆಟ್ಟು ಹೆಬ್ರಿ, ಹೆಬ್ರಿ ಬ್ರದರ್ಸ್ ಕ್ರಿಕೆಟ್ ಟೀಮ್ ಹೆಬ್ರಿ, ಜಯಲಕ್ಷ್ಮಿ ಡಾಟರ್ ಆಫ್ ಆನಂದ ಪೂಜಾರಿ ಬಲ್ಲೆ ಹೆಬ್ರಿ, ಪ್ರವೀಣ್ ಹೆಗ್ಡೆ ಹೆಬ್ರಿ, ಶ್ರೀನಿವಾಸ್ ಪೂಜಾರಿ ಗುಳಿಬೆಟ್ಟು ಚಾರ, ಸುರೇಶ್ ಹೆಬ್ರಿ, ಶ್ರೀನಿವಾಸ ಉಪಾಧ್ಯಾಯ ಹೂವಿನಗುಂಡಿ ಬಲ್ಲೆ ಹೆಬ್ರಿ, ವಿದ್ಯಾಧರ ಹೆಗ್ಡೆ ಪ್ರಿನ್ಸಿಪಾಲ್ ಫಸ್ಟ್ ಗ್ರೇಡ್ ಕಾಲೇಜ್ ಹೆಬ್ರಿ, ಸುಮಿತ್ರಾ ಶೇರಿಗಾರ್ ತಾಣ ಹೆಬ್ರಿ, ವಿಜಯಕುಮಾರ್ ಶೆಟ್ಟಿ ಕಾರ್ಕಳ, ರೇಣುಕಾ ಹೆಗ್ಡೆ ಮತ್ತು ಮಕ್ಕಳು, ಸುಮತಿ ರಾಘವ ಹೆಗ್ಡೆ ಮತ್ತು ಮಕ್ಕಳು ಮಂಜರ್ಬೆಟ್ಟು ಹೆಬ್ರಿ, ರೇಖಾಯಣ್ ಶ್ರೀ ಸುರೇಶ್ ಪೂಜಾರಿ ಹುತ್ತೂರ್ಕೆ ಹೆಬ್ರಿ, ದಿವಂಗತ ತೇಜು ಮೇರಾ ಹೆಬ್ರಿ, ಶಾರದಾ ಶೆಟ್ಟಿ ಗುಳಿಬೆಟ್ಟು, ರಾಧಾ ದಿನೇಶ್ ಪೂಜಾರಿ ಮೇಲ್ಮನೆ ಹೆಬ್ರಿ, ಸುಮಂಗಲ ವಾಸುದೇವ ಪೂಜಾರಿ ಬಲ್ಲೆ ಹೆಬ್ರಿ, ಶ್ರೀನಿವಾಸ್ ಪೂಜಾರಿ ಬಲ್ಲೆಮನೆ, ಸುಮತಿ ದಿವಾಕರ್ ಶೆಟ್ಟಿ ಬೆಂಗಳೂರು, ಬಾಲಕೃಷ್ಣ ಭಟ್ ಬಲ್ಲೆ, ಉದಯಕುಮಾರ್ ಹೆಗ್ಡೆ ಮಂಜರ್ಬೆಟ್ಟು ಹೆಬ್ರಿ, ಸಂಜೀವ ನಾಯಕ್ ಆ್ಯಂಡ್ ಸನ್ಸ್ ಹಂದೋಲ್ ಜೊಡ್ ಹೆಬ್ರಿ, ಚಿನ್ನಮ್ಮ ಪೂಜಾರಿ ಅರಿಕೋಲ್ ಮನೆ ಹೆಬ್ರಿ, ಸಂಧ್ಯಾ ನಾಗರಾಜ್ ಬೇಕಲ್, ಸುಶೀಲಾ ರಾಮಕೃಷ್ಣರಾವ್ ಪಟ್ಟಾಭಿನಿಲಯ ಪಾಂಡ್ಕಲ್ಲು, ಹೆಸರು ಹೇಳಲಿಕ್ಕೆ ಇಚ್ಛಿಸಿದ ಕಾಡಿನಾಗನ ಭಕ್ತರು ಕೃಷ್ಣಾಚಾರ್ಯ ಮತ್ತು ಮಕ್ಕಳು ಮೇಲ್ಗುಳಿಬೆಟ್ಟು, ಸಾಧು ಮಡಿವಾಳ ಹೆಬ್ರಿ. ದಯವಿಟ್ಟು ಈ ಪಟ್ಟಿಯಲ್ಲಿ ಯಾರ ಹೆಸರು ಬಿಟ್ಟೋಗಿದ್ರೆ ದಯವಿಟ್ಟು ಕ್ಷಮಿಸಿ. ನಿಮಗೆಲ್ಲರಿಗೂ ಕಾಡಿನಾಗ ದೇವರು ಆಯುರ್ವೇದ ಔಷಧ ಕೊಟ್ಟು ಒಳ್ಳೆಯದು ಮಾಡಲಿ ಅಂತೇಳಿ ಸಮಿತಿಯ ಪರವಾಗಿ ಕೋರಿಕೊಳ್ತಾ ಅವಕಾಶಕ್ಕಾಗಿ ವಂದಿಸುತ್ತಿದ್ದೇನೆ. ಅಮಿತಾ ಗಣೇಶ್ ಅವರು ವೇದಿಕೆಗೆ ಬರಬೇಕು, ತಮ್ಮ ಗೌರವದ ಶಾಲನ್ನು ಸ್ವೀಕರಿಸಿಕೊಳ್ಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಹಾಗೆ ನಡುಬೀಡು ವಸಂತ್ ಶೆಟ್ಟಿ ಅವರು ವೇದಿಕೆಗೆ ಇದ್ರು ಬರಬೇಕು. ಪುರುಷೋತ್ತಮ ಹೆಗಡೆ ಬಲ್ಲೆ ಇವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ದಯವಿಟ್ಟು ಭಕ್ತಾದಿಗಳು ಅನ್ಯತಾ ಭಾವಿಸಬಾರದು. 5,000ಕ್ಕಿಂತ ಮೇಲ್ಪಟ್ಟು ದೇಣಿಗೆಯನ್ನು ನೀಡಿರುವಂತಹ ಎಲ್ಲ ಭಗವದ್ಭಕ್ತರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೇನೆ. ರಘುರಾಮ್ ದೇವಾಡಿಗ ಗುಳಿಬೆಟ್ಟು, ದಯವಿಟ್ಟು ತಾವು ಕೂಡ ವೇದಿಕೆಗೆ ಬಂದು ಸಮಿತಿಯ ಗೌರವದ ಶಾಲನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ.
ಧನ್ಯವಾದಗಳು. ಇದೀಗ 2 ವಿಶೇಷ ಗೌರವಾರ್ಪಣೆಯನ್ನು ನಾವು ಇದೀಗ ಮಾಡಲಿಕ್ಕಿದ್ದೇವೆ. ಈ ನಮಗೆಲ್ಲ ಕಂಗೊಳಿಸುತ್ತಿರುವಂತಹ ಕಾಣುತ್ತಿರುವಂತಹ ಸುಂದರ ಗುಡಿ ಬಹಳ ಕಲಾತ್ಮಕವಾಗಿ ಒಂದು ಕ್ರಿಯಾತ್ಮಕವಾಗಿ ಮೂಡಿ ಬಂದಿರುವುದು ಓರ್ವ ಕುಶಲಕರ್ಮಿಯ ಒಂದು ಕೈಚಳಕದಿಂದ. ಬಹುಶಃ ನನಗೆ ತಿಳಿದಿರುವಂತೆ ಅವರ ಒಂದು ಮೂಲ ಆಲೋಚನೆಯೇ ಈ ಒಂದು ಜೀರ್ಣೋದ್ಧಾರಕ್ಕೆ ಪ್ರೇರಣೆ ಅಂತ ಹೇಳ್ಬೋದು. ಸೋಮಯ್ಯಜಿಯವರು ಹಲವಾರು ವರ್ಷ ಆಗಬೇಕು ಅಂತ ಹೇಳಿದರು. ಅದಕ್ಕೆಲ್ಲ ಯುವ ಸಂಘಟನೆಯ ಮುಖಾಂತರ ಜೀರ್ಣೋದ್ಧಾರಕ್ಕೆ ಒಂದು ಸಂಪೂರ್ಣವಾಗಿ ತೊಡಗಿಸಿಕೊಂಡಿರುವಂತಹ ಮುದ್ದು ಕುಲಾಲ್ ಬಲ್ಲೆ ಇವರು ದಯವಿಟ್ಟು ವೇದಿಕೆಗೆ ಬರಬೇಕು. ವೈಯಕ್ತಿಕವಾಗಿ ರೂಪಾಯಿ 25,000 ನಗದು ಜೊತೆಗೆ ಇಲ್ಲಿಯ ನಮಗೆಲ್ಲ ಕಾಣುತ್ತಿರುವಂತಹ ಸುಂದರ ಗುಡಿ ನಿರ್ಮಾಣದ ಕುಶಲಕರ್ಮಿಯ ಕೆಲಸವನ್ನು ಬಹಳ ನಿಷ್ಠೆಯಿಂದ ಬಹಳ ಭಕ್ತಿಯಿಂದ ಮಾಡಿದವರು ಮುದ್ದು ಕುಲಾಲ್ ಅವರು. ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಓರ್ವ ಭಕ್ತ. ಇವರನ್ನು ನಾವು ಮೊದಲಾಗಿ ಗೌರವಿಸಲಿಕ್ಕಿದ್ದೇವೆ. ಮತ್ತೋರ್ವರು ಇವರು ಕೂಡ ಇಲ್ಲಿಯ ಜೀರ್ಣೋದ್ಧಾರದ ಕೆಲಸಗಳಿಗೆ ಯಾರು ಕೂಡ ಗುರುತಿಸಿದಂಥ ಕೆಲಸ ಎಲೆಮರೆಯ ಕಾಯಿಯಂತೆ ದಿನ ಬರುವಂಥ ಎಲ್ಲ ಸ್ವಯಂ ಸೇವಕರಿಗೆ ರಘುರಾಮ್ ಸೋಮಯ್ಯಜಿಯವರು ಹೇಳಿದಂತೆ ಲಘುಪಾರವನ್ನು ವಿತರಿಸುವ ವ್ಯವಸ್ಥೆ ಇರ್ಬೋದು, ತಂದುಕೊಡುವಂಥ ವ್ಯವಸ್ಥೆ, ಇಲ್ಲಿ ಅವರ ಯೋಗಕ್ಷೇಮವನ್ನು ವಿಚಾರಿಸಿ ಈ ಇಳಿವಯಸ್ಸಿನಲ್ಲಿ ಕೂಡ ಇಲ್ಲಿಯ ಎಲ್ಲ ಕೆಲಸಗಳಿಗೆ ಸದಾ ಸ್ಪಂದನೆಯನ್ನು ನೀಡಿದಂತಹ ಗುಲಾಬಿ ಸದಾನಂದ ಹೆಗಡೆ ಬಲ್ಲೆ ಗುಳಿಬೆಟ್ಟು ತಮ್ಮನ್ನು ಈ ಸಂದರ್ಭದಲ್ಲಿ ನಾವು ಗುರುತಿಸಲಿಕ್ಕೆ ಭಾಳ ಹೆಮ್ಮೆ ಪಡ್ತೇವೆ. ದಯವಿಟ್ಟು ತಾವು ವೇದಿಕೆಗೆ ಬಂದು ಸಮ್ಮಾನದ ಆಸನದಲ್ಲಿ ತಾವು ಆಸೀನರಾಗಬೇಕಾಗಿ ವಿನಂತಿಸ್ತಾ ಇದ್ದೇನೆ. 10,000 ನಗದು ಸಹಾಯಧನವನ್ನು ನೀಡುವುದರ ಜೊತೆಗೆ ಇಲ್ಲಿಯ ಕಾಮಗಾರಿಗಳನ್ನು ನಡೆಸುವಂತಹ ಯುವಕರಿಗೆ ಮಾರ್ಗದರ್ಶನ ಹಾಗೂ ಮನೆಯಲ್ಲಿ ಬಾವಿ ಆಗುವ ಪೂರ್ವದಲ್ಲಿ ಇಲ್ಲಿಗೆ ಬೇಕಾಗುವಂತಹ ನೀರಿನ ವ್ಯವಸ್ಥೆ, ವಿದ್ಯುತ್ತಿನ ವ್ಯವಸ್ಥೆಯನ್ನು ಕೂಡ ಗುಲಾಬಿ ಹೆಗ್ಗಡೆ ಮತ್ತು ಅವರ ಮಕ್ಕಳು ಸಹಕಾರವನ್ನು ನೀಡುವುದರ ಮುಖಾಂತರ ಈ ಜೀರ್ಣೋದ್ಧಾರ ಕೆಲಸ ಬಹಳ ಕ್ಷಿಪ್ರಗತಿಯಲ್ಲಿ ಶೀಘ್ರದಲ್ಲಿ ಆಗಲಿಕ್ಕೆ ಸಹಕಾರವನ್ನು ನೀಡಿದವರು ಮುದ್ದು ಕುಲಾಲ್. ಈಗಾಗಲೇ ಎಲ್ಲರಿಗೂ ಗೊತ್ತಿರುವಂಥವರು ಓರ್ವ ಚಿತ್ರಕಲಾವಿದನ ರೀತಿಯಲ್ಲಿ ಚಿತ್ರಕಾರನಂತೆ ಅವರ ಕುಂಚದಲ್ಲಿ ಮೂಡಿ ಬಂದಂತಹ ಕಾಡ್ಯನಾಗನನ್ನು ಕೂಡ ನಾವು ಹೊರಭಾಗದಲ್ಲಿ ಕಾಣಬಹುದು. ಅವರ ಹೆಚ್ಚಿನ ಕರಕುಶಲ ಕೆಲಸ ಅವರ ಮನೆಯಲ್ಲಿ, ಅವರ ಒಳಭಾಗದಲ್ಲಿ ಅವರ ಕಲಾತ್ಮಕವಾದ ಚಿತ್ರಣವನ್ನು ನಾವೆಲ್ಲ ಕಂಡವರಿದ್ದೇವೆ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸಕ್ರಿಯ ಸದಸ್ಯನಾಗಿದ್ದುಕೊಂಡು ಇಲ್ಲಿಯ ದ್ವಾರ ನಿರ್ಮಾಣವಿರ್ಬೋದು, ಇನ್ನಿತರ ಕಲಾತ್ಮಕ ಕೆಲಸವನ್ನು, ಚಪ್ಪರದ ಹೂವಿನ ಅಲಂಕಾರವನ್ನು ಎಲ್ಲ ರೀತಿಯಲ್ಲಿ ವಿಶೇಷವಾಗಿ ಮಾಡ್ತಾ ಬಂದಿರುವಂಥ ಮುದ್ದು ಕುಲಾಲ್ ಹಾಗೂ ಮಕ್ಕಳಿಗೆ ಲಘುಪಾರ ಮತ್ತು ನೀರು ವಿದ್ಯುತ್ ವ್ಯವಸ್ಥೆಯನ್ನು ಸಹಕಾರವನ್ನು ನೀಡಿದಂತಹ ಗುಲಾಬಿ ಹೆಗಡೆ ಇವರಿಗೆ ಜೀರ್ಣೋದ್ಧಾರ ಸಮಿತಿ ಕಾಡಿನಾಗ ಸನ್ನಿಧಿ ಇದರ ವತಿಯಿಂದ ಹೃತ್ಪೂರ್ವಕವಾದ ಗೌರವ ಸಮ್ಮಾನ ನೆರವೇರ್ತಾ ಇದೆ. ಮುದ್ದು ಕುಲಾಲ್ ಮತ್ತು ಗುಲಾಬಿ ಹೆಗ್ಡೆ ಇವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸಿಕೊಂಡು ಸಪರಿವಾರ ಸಹಿತ ಕಾಡ್ಯನಾಗ ದೇವರ ಸಂಪೂರ್ಣ ಅನುಗ್ರಹ ತಮ್ಮ ಮೇಲಿರಲಿ, ಆ ದೇವರು ನಿಮ್ಮೆಲ್ಲರ ಇಷ್ಟಾರ್ಥವನ್ನು ಈಡೇರಿಸಲಿ ಎಂಬ ಪ್ರಾರ್ಥನೆಯನ್ನು ನಾವು ಮಾಡಿಕೊಳ್ತಿದ್ದೇವೆ. ವೇದಿಕೆಯಲ್ಲಿರುವಂತಹ ಉಪಾಧ್ಯಕ್ಷರಾಗಿರುವಂತಹ ಸುಪ್ರಿಯಾ ಅವರು, ಗೌರವಾಧ್ಯಕ್ಷರಾಗಿರುವಂತಹ ಗಂಗಾಧರ ಸೋಮಯ್ಯಜಿಯವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ್ದಾರೆ. ಇದೀಗ ಅಧ್ಯಕ್ಷೀಯ ನುಡಿ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂತಹ ವೆಂಕಟೇಶಾಚಾರ್ಯ ಅವರು ಈ ಕ್ಷೇತ್ರದ ಓರ್ವ ಸ್ಥಳದಾನಿಗಳಾಗಿ ಇಲ್ಲಿಯ ಎಲ್ಲ ಜೀರ್ಣೋದ್ಧಾರಕ್ಕೆ ತನ್ನ ಬೆಂಬಲವನ್ನು, ಸಹಕಾರವನ್ನು, ನೇತೃತ್ವವನ್ನು ನೀಡಿದಂತಹ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ವೆಂಕಟೇಶಾಚಾರ್ಯ ಬೈಲುಮನೆ ಇವರು ತಮ್ಮ ಅಧ್ಯಕ್ಷೀಯ ಮಾತುಗಳನ್ನು ಆಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಗ್ರಾಮದೇವರು ಹಾಗೆ ಕುಲದೇವರು ಹಾಗೆ ಇಲ್ಲಿ ಕಾಡ್ಯ ನಾಗದೇವರಿಗೆಲ್ಲ ನಮಸ್ಕರಿಸುತ್ತಾ, ಹಾಗೆ ವೇದಿಕೆಯಲ್ಲಿ ಕುಳಿತಿರತಕ್ಕಂತಹ ಗಣ್ಯರಿಗೂ ಹಾಗೆ ಎಲ್ಲ ಸಮಸ್ತ ಭಕ್ತರಿಗೂ ವಂದಿಸುತ್ತಾ 2 ಮಾತನ್ನು ಆಡಲಿಕ್ಕೆ ಬಯಸ್ತೇನೆ. ಏನಂತೇಳಿದರೆ, ಜೀರ್ಣೋದ್ಧಾರ, ಅಜೀರ್ಣ ಪರಿಸ್ಥಿತಿ ಇದ್ದುದನ್ನು ಜೀರ್ಣೋದ್ಧಾರ ಮಾಡುವಂಥದ್ದು ನಮ್ಮ ಕರ್ತವ್ಯ. ಅದೇ ರೀತಿಯ ಕೂಡ ಎಲ್ಲರೂ ಸೇರಿ ಈ ಗ್ರಾಮಕ್ಕೆ ನಂಬಿದವರು ಎಂಬು ಕೊಡುವ ದೈವದೇವರು ಅಂದ್ಕೊಂಡು ಹೇಳಿದ ಹಾಗೆ ಇದಕ್ಕೆಲ್ಲ ಯಾರು ನಂಬಿಕೊಂಡು ಬಂದಿದ್ದೀರೋ ಅವರೆಲ್ಲ ಇದಕ್ಕೆಲ್ಲ ಸಹಕಾರವನ್ನು ನೀಡಿದ್ದಾರೆ. ಅದೇ ರೀತಿ ಕೂಡ ಅದರಿಂದ ಹೆಚ್ಚು ಪ್ರತ್ಯಕ್ಷವಾಗಿ ಬೇರೆಯವರೆಲ್ಲ ಸಮೇತ ಎಲ್ಲ ಬಹಳಷ್ಟು ಶ್ರಮವನ್ನು ವಹಿಸಿದ್ದಾರೆ. ಅದೇ ರೀತಿಯ ಕೂಡ
ನಾವು ಅದಕ್ಕೊಂದು ಮಾತು ಅಂತ ಹೇಳೋದಿದ್ದರೆ ಮಂತ್ರೇ ತೀರ್ಥೆ ದ್ವಿಜೆ ದೈವೇ ದೈವೇಜ್ಞೆ ಬೇಷೇ ಗುರು ಯಾದೃಶೀಂ ಭಾವನಾಂ ಕುರಿಯ ಸಿದ್ಧಿರ್ಭವತಿ ತಾದೃಶಿ ಅಂದ್ಕೊಂಡು ಮಂತ್ರದಲ್ಲಾಗಲಿ ಅಥವಾ ತೀರ್ಥದಲ್ಲಾಗಲಿ, ತೀರ್ಥ ಅಂದರೆ ನಾವು ಇಷ್ಟೆಲ್ಲ ಪೂಜೆ ಮಾಡಿ ನಾವು ತೀರ್ಥ ಕೊಟ್ಟಾಗ ಅದು ನೀರಂತ ಕಲ್ಪನೆ ಮಾಡಿಕೊಂಡ್ರೆ ನೀರೇ ಆಗ್ತದೆ ಹೊರತು ತೀರ್ಥ ಆಗಲಿಕ್ಕೆ ಸಾಧ್ಯ ಇಲ್ಲ. ಅಥವಾ ಭಟ್ರು ತಗೊಂಡು ಒಂದು ನೀರು ಕೊಟ್ಟರು ಕೂಡ ನಾ ತೀರ್ಥ ಅಂತ ಸ್ವೀಕಾರ ಮಾಡಿದರೆ ತೀರ್ಥದಿಂದ ಏನೆಲ್ಲ ಪುಣ್ಯಫಲ ಉಂಟು ಆ ಪುಣ್ಯಫಲ ಖಂಡಿತವಾಗಿ ಪ್ರಾಪ್ತಿಯಾಗ್ತದೆ. ಅದೇ ರೀತಿ ಕೂಡ ಅದಕ್ಕೆ ನಂಬಿಕೆ ಅಂತ ಹೇಳಿದ್ದಾರೆ. ಮಂತ್ರದಲ್ಲಾಗಲಿ ತೀರ್ಥದಲ್ಲಾಗಲಿ ದ್ವಿಜೆ ಭಟ್ರ ಹತ್ರ ಆಗಲಿ ಜ್ಯೋತಿಷ್ಯರ ಹತ್ರ ಆಗಲಿ ವೈದ್ಯರ ಹತ್ರ ಆಗಲಿ ಗುರುಗಳ ಹತ್ರ ಆಗಲಿ. ವೈದ್ಯರ ಹತ್ರ ಹೇಳೋದಾದರೆ ನಾವೊಂದು ಒಬ್ಬ ಕಾಯಿಲೆ ಬಂದು ಡಾಕ್ಟರ್ ಹತ್ರ ಹೋಗ್ತಾನೆ ಒಂದು ಔಷಧ ತಗೊಳ್ಳಿಕ್ಕೆ. ಅವನಿಗೆ ಒಂದು ಚೀಟಿಯಲ್ಲಿ ಬರೆದು ಕೊಟ್ಟರು ಇದರಲ್ಲಿ ಕಾಲಾಂಶ ಔಷಧ ತಗೊಳ್ಳಿ ಎಂಬುದಾಗಿ. ಅವನಿಗೆ ಓದಲಿಕ್ಕೆ ಬರಲಿಲ್ಲ. 4 ದಿನದಲ್ಲಿ ಅವನ ಕಾಯಿಲೆ ಗುಣ, ಚೀಟಿಯನ್ನೇ ಕಾಲಾಂಶ ಹರಿದು ತಿಂದಂತೆ 4 ದಿನದಲ್ಲಿ ಅವನ ಕಾಯಿಲೆ ಗುಣ ಆಯಿತು. ಯಾಕಂದರೆ ಆ ನಂಬಿಕೆ ಇಟ್ಟುಕೊಂಡು ಆ ಚೀಟಿಯನ್ನು ತಿಂದ 4 ದಿನದಲ್ಲಿ ಕಾಯಿಲೆ ಗುಣ ಆಯಿತು. ಅದೇ ರೀತಿಯಾಗಿ ಕೂಡ ಇನ್ನೊಂದು ಉದಾಹರಣೆ ಹೇಳುವುದಾದರೆ ಕಾಯಿಲೆ ಬಂದು ಅವನು ಹೋಗ್ತಾನೆ ಡಾಕ್ಟರ್ ಹತ್ರ, ಅವನಿಗೆ ಔಷಧಿ ಎಲ್ಲ ಕೊಡ್ತಾರೆ, ಔಷಧಿ ತಗೊಳ್ತಾನೆ. 4 ದಿನ ಆದರೂ ಕಾಯಿಲೆ ಗುಣ ಆಗೋದಿಲ್ಲ, ಮಾತ್ರ ಎಲ್ಲ ಖಾಲಿ ಆಯಿತು. ಆಮೇಲೆ ಪುನಃ ಮತ್ತೊಬ್ಬರು ಒಳ್ಳೆ ಪರಿಚಯ ಇದ್ದ ಡಾಕ್ಟರ್ ಹತ್ರ ಹೋಗ್ತಾನೆ, ಆವಾಗ ಅವರು ಕೂಡ ಅದೇ ಔಷಧಿ ಕೊಡ್ತಾರೆ. ಔಷಧಿ ಕೊಟ್ಟಾಗ 2 ದಿನದಲ್ಲಿ ಇವನ ಕಾಯಿಲೆ ಗುಣ ಆಯಿತು. ಯಾಕಂದರೆ ಈ ಡಾಕ್ಟರ್ ಮೇಲೆ ಅವನಿಗೆ ನಂಬಿಕೆ ಇತ್ತು ಜಾಸ್ತಿ. ಅದೇ ರೀತಿಯಾಗಿ ನಾವು ಯಾವುದೊಂದು ಕೆಲಸ ಮಾಡಬೇಕಾದ್ರೂ ನಂಬಿಕೆ ವಿಶ್ವಾಸ ಇದ್ದು ಕೆಲಸ ಮಾಡಿದರೆ ಅದಕ್ಕೆ ಫಲ ಸಿಗ್ತದೆ ಎಂಬುದಾಗಿ ನಾವು ಇದರಲ್ಲಿ ನೋಡಿದ್ದೇವೆ. ಅದೇ ರೀತಿಯಾಗಿ ಕೂಡ ಮಂತ್ರೇ ದ್ವಿಜೆ ದೈವೇ ಬೇಷಜ ಗುರುಗಳ ಹತ್ರ ಆಗಲಿ ಯಾದೃಶೀಂ ಭಾವನಾಂ ಕುರಿಯತ್, ಯಾವ ರೀತಿಯಾಗಿ ನಾವು ಭಾವನೆ ಇಡ್ತೇವೆ ಸಿದ್ಧಿರ್ಭವತಿ ದರ್ಶ, ಅದಕ್ಕೆ ತಕ್ಕ ಫಲ ಸಿಗಲಿಕ್ಕೆ ಸಾಧ್ಯ ಉಂಟು ಎಂಬುದಾಗಿ. ಯಾಕಂದರೆ ಅಂಗಡಿ ಸಾಮಾನು ತರಲಿಕ್ಕೆ ಎಷ್ಟು ಹಣ ಇಟ್ಕೊಂಡು ಹೋಗ್ತೇವೆ ಅದಕ್ಕೆ ಸರಿಯಾಗಿ ಸಾಮಾನು ತರಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ಕೂಡ ವಿಶ್ವಾಸ ಫಲದಕ್ಕೆ ವಿಶ್ವಾಸ ಇದ್ದು ಆ ಕೆಲಸ ಮಾಡಿದರೆ ಈ ಪೂರ್ಣ ಅದರ ಫಲ ಸಿಗ್ತದೆ ಎಂಬುದಾಗಿ ನಮಗೊಂದು ನಿದರ್ಶನ. ಅದೇ ರೀತಿಯ ಕೂಡ ಇನ್ನು ಧರ್ಮೋ ರಕ್ಷಿತ ಅಂದ್ಕೊಂಡು ನಾವು ಧರ್ಮವನ್ನು ರಕ್ಷಣೆ ಮಾಡಿದರೆ ಧರ್ಮ ನಮ್ಮನ್ನು ಖಂಡಿತವಾಗಿ ರಕ್ಷಣೆ ಮಾಡ್ತದೆ ಅಂದ್ಕೊಂಡು. ಯಾಕಂದರೆ 10 ರೂಪಾಯಿ ಸಂಪಾದನೆ ಮಾಡಿದಲ್ಲಿ 10 ಪೈಸೆ ಧರ್ಮ ಮಾಡಿದರೆ ನಾಳೆ ದಿನದಲ್ಲಿ 100 ರೂಪಾಯಿ ದಾರಿಯನ್ನು ಆ ದೇವರು ತೋರಿಸ್ತಾರೆ. ಅಥವಾ ಕಷ್ಟಕಾಲದಲ್ಲೂ ಅಥವಾ ಆಪತ್ಕಾಲದಲ್ಲೂ ಏನಾದರೂ ತೊಂದರೆ ಬಂದಾಗ ಆಪತ್ತು ಬಂದಾಗ ಖಂಡಿತವಾಗಿ ಯಾವುದೋ ಒಂದು ರೂಪದಲ್ಲಿ ಖಂಡಿತವಾಗಿ ರಕ್ಷಣೆ ಮಾಡೇ ಮಾಡ್ತಾರೆ. ಅದೇ ರೀತಿ ಕೂಡ ಅದೇ ರೀತಿಯಾಗಿ ಧರ್ಮೋ ರಕ್ಷಿತ ಅಂದ್ಕೊಂಡು ಹೇಳುವಂಥ ಒಂದು ಸೂಕ್ತಿ. ಅದೇ ರೀತಿಯ ಕೂಡ ಅದರ ಉದ್ದೇಶವಾಗಿ ಎಲ್ಲರೂ ನಂಬಿಕೆ ಇಟ್ಟುಕೊಂಡು ಸಾಧಾರಣ ಒಂದು ಜೀರ್ಣೋದ್ಧಾರ ನಾವು ತಗೊಂಡು, ನಾನೀಗ ಜಾಗ ತಗೊಂಡು 2 ವರ್ಷ ಆಯಿತು. 2 ವರ್ಷ ಆದ ಕೂಡಲೇ ಒಬ್ಬೊಬ್ಬರು ಮುಂದೆ ಬಂದರು ಜೀರ್ಣೋದ್ಧಾರ ಮಾಡುವ ಅಂದ್ಕೊಂಡು. ಅದಾಯಿತು, ನನ್ನಿಂದ ಏನೋ ಸಹಕಾರ ಆಗಬೇಕಂತ ನಾನು ಹೇಳಿದೆ, ಆಯಿತು ಅಂದ್ಕೊಂಡು. ಅದೇ ರೀತಿ ಕೂಡ ಹಾಗೆ ಎಲ್ಲ ಒಬ್ಬರು ಹೊರಟರು. ನಾವು ಸಾಧನೆ ಇಷ್ಟು ಒಳ್ಳೆಯ ರೀತಿಯಲ್ಲಿ ಆಗ್ತದೆ, ನಾವು ಕಾರ್ಯಕ್ರಮ ಎಣಿಸ್ಕೊಳ್ಳಿಲ್ಲ. ಆದರೂ ಕೂಡ ನಾವು ಏನು ಎಣಿಸ್ಕೊಂಡಿದ್ದೇವೆ ಅದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಮತ್ತು ಕೆಲಸ ಒಳ್ಳೆಯ ರೀತಿಯಲ್ಲಿ ಆಗ್ತಾ ಹೋಗ್ತು. ಎಲ್ಲರ ಸಹಕಾರ ರಾತ್ರಿ ಹಗಲು ಸಮೇತ ಇಲ್ಲಿ ಎಲ್ಲ ಶ್ರಮದಾನ ಬಹಳಷ್ಟು ಜನ ಮಾಡಿದ್ದಾರೆ. ಅದೇ ರೀತಿ ಕೂಡ ಎಲ್ಲರಿಗೂ ಕೂಡ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರೆಲ್ಲ ಸಹಕಾರ ನೀಡಿದ್ದಾರೆ ಅವರಿಗೆಲ್ಲ ಕಾಡ್ಯ ನಾಗದೇವರು ಹಾಗೆ. ಯಾಕಂದರೆ ಸಂತತಿ ಸಂಪತ್ತು ಆರೋಗ್ಯಕ್ಕೆ ನಾಗದೇವರ ಅಧಿಕಾರಿ ಅಂತ ಹೇಳಿ ಏನಾದರೂ ನಮ್ಮಿಂದ ಒಂಚೂರು ಹೆಚ್ಚು ಕಡಿಮೆ ಆದ ಕೂಡಲೇ ಸಂತತಿಗೆಲ್ಲ ತೊಂದರೆ ಬರೋದುಂಟು, ಅಥವಾ ಆರೋಗ್ಯ ಏರುಪೇರು ಆಗುವಂಥದ್ದುಂಟು, ಅಥವಾ ಇದ್ದ ಸಂಪತ್ತಲ್ಲಿ ನಾಶ ಆಗಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ಕೂಡ ಆರೋಗ್ಯ ಸಂತತಿ ಸಂಪತ್ತು ಇದೆಲ್ಲ ನಾಶ ಆಗಲಿಕ್ಕೆ ಸಾಧ್ಯ ಉಂಟು. ಅದೇ ರೀತಿ ಕೂಡ ಅಥವಾ ಏನಾದರೂ ಬೇರೆ ಯಾವುದೋ ಕಾರಣದಿಂದ ಕೂಡ ನಮಗೆ ಸಂತತಿ ಆಗಲಿಲ್ಲ ಅಥವಾ ಆರೋಗ್ಯ ಏರುಪೇರು ಆಯಿತು, ಆವಾಗ ನಾವು ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಕಾಡಿನಾಗನ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕಂತೆ. ಆವಾಗ ಏನು ಈ ದುರಿತಗಳು ಅಥವಾ ಕಾಯಿಲೆಗಳು ಏನಿದ್ರು ಕೂಡ ಅದು ಖಂಡಿತವಾಗಿ ಪರಿಹಾರ ಆಗಿಯೇ ಆಗ್ತದೆ. ಅದೇ ರೀತಿ ಕೂಡ ಅದರ ಸಂಕಟ ಬಂದಾಗ ವೆಂಕಟರಮಣ ಆಗಬಾರ್ದು. ನಾವು ಕಷ್ಟ ಬಂದಾಗ ಮಾತ್ರ ನಮ್ಮ ದೇವರ ಹತ್ರ ಹೋಗಿ ಪ್ರಾರ್ಥನೆ ಮಾಡಿಕೊಳ್ಳೋದು, ಮತ್ತೆ ನಾವು ಬಿಟ್ಟು ಬಿಡುವಂಥದ್ದು. ಅದೆಲ್ಲ ಆದರೆ ಖಂಡಿತ ಫಲ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿ ಕೂಡ ನಿರಂತರವಾಗಿ ನಾವು ದೇವರನ್ನ ನಂಬಿಕೊಂಡು ವಿಶ್ವಾಸದಿಂದ ಆ ಪೂಜೆಯನ್ನೆಲ್ಲ ಮಾಡಿಕೊಂಡು ಹಬ್ಬಗಳು ಪೂಜೆಗಳು ಏನೆಲ್ಲ ಉಂಟು ಅದಕ್ಕೆಲ್ಲ ನಾವು ಹೋಗಿ ಬಂದುಕೊಂಡು ಇದ್ದು, ವಿಶೇಷವಾಗಿ ನಾವು ಏನಾದರೂ ಕಷ್ಟ ಬಂದಾಗ ನಾವು ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡ್ರೆ ಪ್ರಕೃಷ್ಟೇತಿ ಪ್ರಾರ್ಥನೆ, ನಾವು ದೇವರ ಹತ್ರ ಏನು ಕೇಳ್ತೇವೆ ಖಂಡಿತವಾಗಿ ಅನುಗ್ರಹ ಮಾಡೇ ಮಾಡ್ತಾರೆ ಯಾವುದೋ ಒಂದು ರೂಪದಲ್ಲಿ. ಅದೇ ರೀತಿ ಕೂಡ ಆ ನಂಬಿಕೆ ವಿಶ್ವಾಸ ಇಟ್ಟುಕೊಂಡು ಬಹಳಷ್ಟು ಜನ ಇದಕ್ಕೆಲ್ಲ ಶ್ರಮ ವಹಿಸಿದ್ದೀರಿ. ಎಲ್ಲರಿಗೂ ಕೂಡ ನಾನು ಹೇಳೋದಿಷ್ಟೇ, ಅವರಿಗೆ ಕೈಕಾಲಿಗೆಲ್ಲ ಸುಖ ಕೊಡಲಿ, ಅವರವ್ರು ಮಾಡಕ್ಕಂಥ ಉದ್ಯೋಗ ವ್ಯವಹಾರದಲ್ಲಿ ಸರ್ವ ಅಭಿವೃದ್ಧಿಯನ್ನು ನಡೆಸಿಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡ್ಕಂತ. ಇನ್ನು ಅವಾಗೆಲ್ಲ ಹೇಳಿದರು ಈ ಕಾಡ್ಯ ನಾಗದೇವರು ನಡೆದು ಬಂದ ದಾರಿಯನ್ನು. ಅದೇ ರೀತಿ ಕೂಡ ಹಾಗೆ ಇನ್ನು ಮುಂದೆ ಕೂಡ ವಿಜೃಂಭಣೆಯಿಂದ ಎಲ್ಲರೂ ಕೂಡ ಐಕ್ಯಮತ್ಯದಲ್ಲಿ ಎಲ್ಲರೂ ಒಗ್ಗೂಡಿ ಈ ನಾಗದೇವರನ್ನ ಏನು ಕಾಲಕಾಲಕ್ಕೆ ಏನೆಲ್ಲ ಭೋಗಗಳೆಲ್ಲ ಉಂಟು ಅದನ್ನೆಲ್ಲ ಮಾಡುವಂಥದ್ದು ಯೋಗ ಭಾಗ್ಯವನ್ನು ಎಲ್ಲರಿಗೂ ಅನುಗ್ರಹ ಮಾಡಿಕೊಡಲಿ. ಎಲ್ಲರೂ ಮಾಡಕ್ಕಂಥ ಉದ್ಯೋಗ ವ್ಯವಹಾರದಲ್ಲಿ ಕೂಡ ಸರ್ವ ಅಭಿವೃದ್ಧಿ ನಡೆಸಿಕೊಟ್ಟು ಇನ್ನೂ ಹೆಚ್ಚಿನ ಸೇವೆ ಮಾಡಕ್ಕಂಥ ಯೋಗ ಭಾಗ್ಯವನ್ನು ಎಲ್ಲ ಭಕ್ತಾದಿಗಳಿಗೂ ಆ ಕಾಡ್ಯ ನಾಗದೇವರ ಅನುಗ್ರಹ ಮಾಡಿ ನಡೆಸಿಕೊಳ್ಳಿ ಅಂತ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೀರ್ಣೋದ್ಧಾರ ಸಮಿತಿಯ ನೇತೃತ್ವವನ್ನು ವಹಿಸಿ ಒಂದು ಉತ್ತಮ ಕಾರ್ಯಕ್ರಮಗಳನ್ನು ನೆರವೇರಿಸಿ ಕಾರ್ಯಕ್ರಮಕ್ಕೆ ಹಾಗೂ ಈ
ಜೀರ್ಣೋದ್ಧಾರದ ಕೆಲಸಕ್ಕೆ ದುಡಿದಂತಹ ಮಹನೀಯರಿಗೆ ಕೃತಜ್ಞತೆಯನ್ನು ಅರ್ಪಿಸಿ ದೇವರ ಅನುಗ್ರಹ ಎಲ್ಲರಿಗೂ ಪ್ರಾಪ್ತವಾಗಲಿ ಎನ್ನುವ ಶುಭಾಶಂಸನಿಗೆ ಅಧ್ಯಕ್ಷೀಯ ನುಡಿಗಳನ್ನಾಡಿದಂತಹ ವೆಂಕಟೇಶ ಆಚಾರ್ಯ ಬೈಲುಮನೆಯವರಿಗೆ ವಂದನೆಯನ್ನು ಸಲ್ಲಿಸಿಕೊಂಡಿದ್ದೇವೆ. ಇದೀಗ ನಮ್ಮ ಗರ್ಭಗುಡಿಗೆ ಹೂವಿನ ಅಲಂಕಾರದ ಒಂದು ಸ್ವಯಂ ಸೇವೆಯನ್ನು ಸಲ್ಲಿಸಿರುವಂತಹ ಪ್ರಸಾದ್ ಪೂಜಾರಿ ಗುಳಿಬೇಟು ತಾವು ವೇದಿಕೆಗೆ ಬಂದು ಗೌರವದ ಶಾಲನ್ನು ನಮ್ಮ ರಘುರಾಮ್ ಸೋಮಯ್ಯಜಿಯವರಿಂದ ಪಡೆದುಕೊಳ್ಳಬೇಕು. ಅದೇ ರೀತಿ ತಾಣದಿಂದ ಇಲ್ಲಿಯ ಕ್ಷೇತ್ರದವರೆಗೆ ಇವತ್ತು ಮೆರವಣಿಗೆ ಹಾಗೂ ಭಕ್ತಾದಿಗಳನ್ನು ಸ್ವಾಗತ ಮಾಡಲಿಕ್ಕೆ ನಮಗೆ ಸ್ವಚ್ಛತೆಯ ವಿಷಯದಲ್ಲಿ ನಾಗರಾಜ್ ಶೆಟ್ಟಿ ಮತ್ತು ತಂಡ ಎರಡು ಬದಿ ರಸ್ತೆಗಳನ್ನೆಲ್ಲ ಸ್ವಚ್ಛ ಮಾಡಿ ವಿಶೇಷವಾದ ಸಹಕಾರವನ್ನು ಮಾಡಿದ್ದಾರೆ. ನಾಗರಾಜ್ ಶೆಟ್ಟಿ ಗುಳಿಬೆಟ್ಟು ಮತ್ತು ಅವರ ತಂಡ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಇದರ ಅವರ ಧರ್ಮಪತ್ನಿ ಇದ್ದಾರೆ. ಅವರು ಈ ಸನ್ನಿಧಿಯ ಸುತ್ತಲಿಗೆ ಅಳವಡಿಸಿರುವಂತಹ ತಂತಿಬೇಲಿಯ ಮೆಶನ್ನು ಕೂಡ ನಾಗರಾಜ್ ಶೆಟ್ಟಿಯವರು ಪ್ರಾಯೋಜಿಸಿದ್ದಾರೆ. ಅವರಿಗೆ ವಿಶೇಷವಾದ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಪ್ರಸಾದ್ ಪೂಜಾರಿ ಗುಳಿಬೆಟ್ಟು ಅವ್ರ ಮನೆಯವರು ಇದ್ರೂ ಕೂಡ ಪಡೆದುಕೊಳ್ಬೋದು. ಬನ್ನಿ ಸಹೋದರನ್ ಬನ್ನಿ. ಬಂಧುಗಳೇ, ನಾವು ಸಮಿತಿಯಲ್ಲಿ ಇವತ್ತು 5,000ಗಿಂತ ಮೇಲ್ಪಟ್ಟು ಧನ ಸಹಾಯವನ್ನು ನೀಡಿದಂತಹ ಮಹನೀಯರನ್ನು ಗೌರವಿಸಿಕೊಂಡಿದ್ದೇವೆ. ಉಳಿದವರು ಅನ್ಯಸ ಭಾವಿಸಬಾರದು, ಸಮಯದ ಅಭಾವವೂ ಕೂಡ ಇದೆ. ಹಾಗಾಗಿ ಒಂದು 100 ರೂಪಾಯಿ ತಮ್ಮ ಯಥಾನುಶಕ್ತಿ ನೀಡಿದವರು ಕೂಡ ಈ ಕ್ಷೇತ್ರಕ್ಕೆ ದೊಡ್ಡವರೇ. ಅಂತಹ 100ರಿಂದ ಗರಿಷ್ಠ ತಮ್ಮ ವೈಯಕ್ತಿಕ ದೇಣಿಗೆಯನ್ನು ನೀಡಿದಂಥ ಎಲ್ಲ ಮಹನೀಯರಿಗೆ ಜೀರ್ಣೋದ್ಧಾರ ಸಮಿತಿ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದವನ್ನು ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ಈ ಒಂದು ಜೀರ್ಣೋದ್ಧಾರದ ಕಾರ್ಯಕ್ರಮದಲ್ಲಿ ತನ್ನನ್ನು ವಿಶೇಷವಾಗಿ ತೊಡಗಿಸಿಕೊಂಡಿರುವಂತಹ ಶೇಖರ್ ಸೇರಿಗಾರ್ ತಾಣ ತಾವು ವೇದಿಕೆಗೆ ಬಂದು ಅತಿಥಿಗಳಿಂದ ಗೌರವದ ಶಾಲನ್ನು, ಮಹೇಶ್ ಗುಳಿಬೆಟ್ಟು ಇವರು ಕೂಡ ವೇದಿಕೆಗೆ ಬಂದು ಗೌರವದ ಶಾಲು ಮತ್ತು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಹಾಗೆ ಭೋಜ ಪೂಜಾರಿ ಸ್ವಯಂ ಸೇವಕ ವಿಭಾಗದಲ್ಲಿ ಭೋಜ ಪೂಜಾರಿ ಗುಳಿಬೆಟ್ಟು, ಸುಂದರ್ ಪೂಜಾರಿ ಮೇಲ್ಮನೆ ತಾವು ಕೂಡ ವೇದಿಕೆಗೆ ಬಂದು ಗೌರವದ ಶಾಲು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು. ಅಭಿಷೇಕ್ ಸೇರಿಗಾರ್ ತಾಣ ತಾವು ಕೂಡ ವೇದಿಕೆಗೆ ಬರಬೇಕು. ಅಜಿತ್ ಪೂಜಾರಿ ಗುಳಿಬೆಟ್ಟು ತಾವು ಕೂಡ ಗೌರವದ ಅಜಿತ್ ಪೂಜಾರಿ, ಅಭಿಷೇಕ್, ರಘುರಾಮ್ ದೇವಾಡಿಗ ತನ್ನನ್ನು ವಿಶೇಷ ಕರಸೇವದ ಸ್ವಯಂ ಸೇವದಲ್ಲಿ ತೊಡಗಿಸಿಕೊಂಡವರು. ಇವರಿಗೆ ಗೌರವದ ಶಾಲು ಮತ್ತು ಸ್ಮರಣಿಕೆ. ಅಜಿತ್ ಪೂಜಾರಿ ಗುಳಿಬೆಟ್ಟು, ಶ್ರೀನಿವಾಸ್ ಪೂಜಾರಿ ಗುಳಿಬೆಟ್ಟು, ಗುತ್ತಿಗೆದಾರರು, ವಿದ್ಯುತ್ ಗುತ್ತಿಗೆದಾರರು. ಸುಧೀರ್ ಶೆಟ್ಟಿ ಗುಳಿಬೆಟ್ಟು ಹೆಚ್ಚು ಸಮಯ ತಮ್ಮ ಹಲವಾರು 70-75ಕ್ಕೂ ಮಿಕ್ಕಿ ಯುವಕರು ಈ ಜೀರ್ಣೋದ್ಧಾರದ ರಾತ್ರಿ ಹಗಲು ಕರಸೇವೆಯಲ್ಲಿ ಸ್ವಯಂ ಸೇವಕರಾಗಿ ದುಡಿದವರಿದ್ದಾರೆ. ಪ್ರತಿನಿಧಿಗಳನ್ನು ನಾವು ಇಲ್ಲಿ ಕರೀತಾ ಇದ್ದೇವೆ. ಸುಜಾತ ಶ್ರೀನಿವಾಸ್ ಅವರು ವೇದಿಕೆಗೆ ಬಂದು ತಮ್ಮ ಶ್ರೀನಿವಾಸ್ ಪೂಜಾರಿ ಅವರ ಪರವಾಗಿ ಗೌರವ ಶಾಲು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಕ್ಷೇತ್ರದ ಸನ್ನಿಧಿಯ ಗರ್ಭಗುಡಿಯ ಹಿಂಭಾಗದಲ್ಲಿ ಭೋಗದ ಕಾರ್ಯಕ್ರಮಕ್ಕಾಗಿ ನಿರ್ಮಿಸಿರುವಂತಹ ತಗಡು ಚಪ್ಪರ, ಈ ಕೆಲಸವನ್ನು ಇಲ್ಲಿಯ ಸ್ಥಳೀಯ ಯುವಕರೇ ಒಟ್ಟಾಗಿ ನಿರ್ಮಿಸಿದವರಿದ್ದಾರೆ. ಈ ಎಲ್ಲ ಇದರ ಒಂದು ಸೇವೆಯಲ್ಲಿ ತೊಡಗಿಸಿಕೊಂಡಂತಹ ಎಲ್ಲ ಸ್ವಯಂ ಸೇವಕರಿಗೆ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂಥ
ಧನ್ಯವಾದವನ್ನು ಸಲ್ಲಿಸಿಕೊಂಡು ಇದೀಗ ಸಭಾ ಕಾರ್ಯಕ್ರಮದ ವಂದನಾರ್ಪಣೆಗಾಗಿ ಉಪಾಧ್ಯಕ್ಷರಾಗಿರುವಂತಹ ಸುರೇಶ್ ಶೆಟ್ಟಿ ಗುಳಿಬೆಟ್ಟು ಇವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ತದನಂತರ ಚಾಣಕ್ಯ ಶಿಕ್ಷಣ ಪ್ರತಿಷ್ಠಾನದ ಸದಸ್ಯರಿಂದ ಗಾನ ಭಕ್ತಿ ಸಂಗೀತ ರಸಮಂಜರಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ. ಶ್ರೀ ಕಾಡಿನಾಗ ಕ್ಷೇತ್ರದಲ್ಲಿ ಇಂದಿನ ಈ ಜೀರ್ಣೋದ್ಧಾರ ಕಾರ್ಯಕ್ರಮವೆಲ್ಲ ಸಾಂಗವಾಗಿ ನೆರವೇರಿದ್ದು ಈಗ ಧಾರ್ಮಿಕ ಈ ಒಂದು ಸಭೆಯ ಕೊನೆಯ ಹಂತದಲ್ಲಿ ನಾವಿದ್ದೇವೆ. ಧನ್ಯವಾದ ಸಮರ್ಪಣೆ. ಕ್ಷೇತ್ರದ ಈ ಒಂದು ಸುಂದರ ಗುಡಿಯ ನಿರ್ಮಾಣಕ್ಕೆ ಸ್ಥಳಾವಕಾಶ ಮಾಡಿಕೊಟ್ಟು ತನ್ನ ಭೂಮಿಯಲ್ಲಿ ಅದರ ಬದಿಯಲ್ಲಿರುವಂಥ ಕಾಡಿ ಕ್ಷೇತ್ರವನ್ನಿಂದು ನಮ್ಮ ಈ ಒಂದು ಗ್ರಾಮಸ್ಥರಿಗೆ ಒಂದು ಕನಸು ಕಂಡಂತೆ ಸುಂದರ ಗುಡಿ ಮಾಡಲು ಅನುಮತಿ ನೀಡಿ ನಮ್ಮ ಸಮಿತಿಯ ಅಧ್ಯಕ್ಷರಾದಂಥ ವೆಂಕಟೇಶಾಚಾರ್ಯ ಬೈಲುಮನೆ ಮಹಾದಾನಿಗಳಿಗೆ ಇವರಿಗೆ ತುಂಬು ಹೃದಯದ ಕಾಡಿನಾಗ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಮಾನ್ಯ ವೆಂಕಟೇಶಾಚಾರ್ಯ ಅವರಿಗೆ ಶ್ರೀನಿವಾಸ್ ಪೂಜಾರಿ ಅವರು ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತೇನೆ. ಇಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಜೀರ್ಣೋದ್ಧಾರ ಸಮಿತಿಯ ಮುಖ್ಯವಾದ ಅಂಗ ಅಂದರೆ ಸಮರ್ಪಣೆ, ಅನ್ನದಾನ ಸಮರ್ಪಣೆಯಲ್ಲಿ ಈ ಪ್ರಸಾದ ವಿತರಣೆಗೆ ಅಡುಗೆ ಮಾಡಲು ಹಾಗೂ ಊಟದ ವ್ಯವಸ್ಥೆ ಮಾಡಿಕೊಡಲು ನಮಗೆ ಸಹಾಯ ಮಾಡಿದಂಥ ಹಿರಿಯರಾದ ಈ ಸ್ಥಳವಂದಿಗರಾದಂಥ ರಘುರಾಮ ಸೋಮೇಜಿಯವರು ಹಾಗೂ ಗಂಗಾಧರ ಸೋಮೇಜಿಯವರ ಕುಟುಂಬದವರಿಗೂ ಅನಂತ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ರಘುರಾಮ ಸೋಮಯ್ಯಜಿ ಅವರಿಗೆ ಶಶಿಕಾಂತ್ ಅವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು. ಹಾಗೆ ಗಂಗಾಧರ ಸೋಮಯ್ಯಜಿ ಅವರಿಗೆ ಹರಿಪ್ರಸಾದ್ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇನೆ. ಹಾಗೂ ಈ ಒಂದು ಜೀರ್ಣೋದ್ಧಾರ ಸಮಿತಿಗೆ ತಮ್ಮ ಶಕ್ತಿ ಮೀರಿ ಭಕ್ತಿಯಿಂದ ಧನ ಸಹಾಯ ಮಾಡಿದಂಥ ಎಲ್ಲ ಮಹಾದಾನಿಗಳಿಗೂ ಕಾಡಿನಾಗ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಈ ಒಂದು ನಮ್ಮ 1.5 ತಿಂಗಳ ಈ ಒಂದು ಜೀರ್ಣೋದ್ಧಾರ ಸಮಿತಿಯಲ್ಲಿ ರಾತ್ರಿ ಹಗಲನ್ನದೇ ಶ್ರಮವಹಿಸಿ ದುಡಿದಂಥ ಎಲ್ಲ ಮಹನೀಯರಿಗೂ ಹಾಗೂ ಮಹಿಳೆಯರಿಗೂ ಈ ಒಂದು ಕರಸೇವೆ ಮಾಡಿದಂಥ ಎಲ್ಲರಿಗೂ ಕಾಡಿನಾಗ ದೇವರ ಸಮಿತಿಯ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ವೇದಿಕೆಯಲ್ಲಿರುವಂಥ ನಮ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರಾದಂಥ ಸುಪ್ರಿಯ ಅವರಿಗೆ ಕಾಡಿನಾಗರ ದೇವರ ಸಮಿತಿಯ ಪರವಾಗಿ ಧನ್ಯವಾದವನ್ನು ಸಮರ್ಪಿಸುತ್ತಿದ್ದೇನೆ. ಉಪಾಧ್ಯಕ್ಷರಾಗಿರುವಂಥ ಸುಪ್ರಿಯಾ ಅವರಿಗೆ ಜಯಶೀಲ ಶೆಟ್ಟಿ ಬೈಲ್ಮನೆಯವರು, ಪ್ರಮೀಳಾ ರಘುರಾಮ್ ದೇವಾಡಿಗ ಇವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ಕಾಡಿನಾಗ ಸಮಿತಿಯ ಜೀರ್ಣೋದ್ಧಾರ ಸಮಿತಿಯ ಕೋಶಾಧಿಕಾರಿಯಾದಂಥ ಶ್ರೀನಿವಾಸ ಭಂಡಾರಿ ಅವರಿಗೆ ಕಾಡಿನಾಗ ದೇವರ ಪರವಾಗಿ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ. ಇವರಿಗೆ ಜಯಶೀಲ ಶೆಟ್ಟಿ ಬೈಲ್ಮನೆ ಇವರು ಗೌರವ ಸ್ಮರಣಿಕೆಯನ್ನು ಶ್ರೀನಿವಾಸ ಭಂಡಾರಿ ಅವರಿಗೆ ನೀಡಿ ಗೌರವಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ತಿದ್ದೇನೆ. ನಮ್ಮ ಕಾಡಿನಾಗೆ ಸಮಿತಿಯ ಗೌರವ ಅಧ್ಯಕ್ಷರಾದಂಥ ನಮ್ಮ ಹೆಮ್ಮೆಯ ಸೋಮೇಜಿಯವರಿಗೆ ಕಾಡಿನಾಗ ದೇವರ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸ್ಮರಣಿಕೆ ಕೊಡಿ ಸರ್. ಅರವಿಂದ್ ಅವರು ಗೌರವ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಸಮಿತಿಯ ಕ್ರಿಯಾಶೀಲ ಕಾರ್ಯದರ್ಶಿ ಆದಂಥ ಹರಿದಾಸ್ ಹೆಗ್ಡೆ ಮಂಜೂರ್ಬೆಟ್ಟು ಇವರಿಗೆ ಕಾಡಿನಾಗ ಸಮಿತಿಯ ಪರವಾಗಿ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ.
ಬೇಡದಾ? ಇಂದಿನ ನಮ್ಮ ಈ ಒಂದು ಕಾರ್ಯಕ್ರಮದ ಕಾಡಿನಾಗ ಜೀರ್ಣೋದ್ಧಾರದ ಅದ್ಧೂರಿಯ ಒಂದು ಮೆರವಣಿಗೆಯಲ್ಲಿ ಇಂದು ನಮ್ಮ ಸ್ವಯಂ ಸೇವಕರು ಇರಬಹುದು ಅಥವಾ ಎಲ್ಲ ಸಮಿತಿಯ ಸದಸ್ಯರು ಭಾಗವಹಿಸಿ ಇತರ ಭಜನಾ ತಂಡಗಳು ಅಮೃತ ಭಾರತಿ ಭಜನಾ ರಘುರಾಮ ದೇವಡಿಗೆ ಮತ್ತು ಸುದೀಪ್ ಅವರು ಇಬ್ಬರು ನಮಗೆ ಸಹಕಾರವನ್ನು ನೀಡಿ ಇಂದು ತಟರಾಯದ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ಹಾಗೂ ಭಜನಾ ತಂಡದವರಿಗೂ ಹಾಗೂ ಪುರ ಮೆರವಣಿಗೆ ಈ ಒಂದು ಅದ್ಧೂರಿಯ ಮೆರವಣಿಗೆಯಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇನ್ನೊಂದು ವಿಶೇಷತೆ ಏನಂದರೆ, ನಮಗೆ ಒಂದು ತಿಂಗಳ ಹಿಂದೆ ಮುಣಿಕಿಂಜೇಟಿನಲ್ಲಿ ನಾವು ಕಾಡಿಯ ಕಳಸಕ್ಕಾಗಿ ಬೀಳೆ ಕೊಟ್ಟಿದ್ದೇವೆ. ಅದನ್ನು ಒಂದು ತಿಂಗಳಿಂದ ಈ ಒಂದು 45 ಜನ ಒಟ್ಟುಗೂಡಿಸಿ ಆ ಒಂದು ನಿಷ್ಕ್ರಿಯ ಭಕ್ತಿಯಿಂದ ಆ ಒಂದು ಕಳಸವನ್ನು ಮುಣ್ಕಿಂಜೆಟ್ಟಿಯಿಂದ ತಾಣದವರೆಗೆ ತಂದು ಅಲ್ಲಿಂದ ಮೆರವಣಿಗೆಯಲ್ಲಿ ತರುವಂಥ ಒಂದು ಆ ಹೊರೆಯನ್ನು ಹೊತ್ತಂಥ ಇಲ್ಲಿನ ಅರ್ಚಕರಾದ ರಾಜು ಮತ್ತು ಅವರ ಭಾವದಂಟ ಶಂಕರ್ ಅವರು ಮತ್ತು ಅವರ ಮನೆಯವರಾದ ಇಲ್ಲಿ ಮೊದಲಿನ ಅರ್ಚಕರಾದಂಥ ತೇಜ ಅವರ ಧರ್ಮಪತ್ನಿ ಶ್ರೀಮತಿ ನರ್ಸಿ ಅವರು ಹಾಗೂ ಅವರ ಮಗಳು ಅಮ್ಮಣಿ ಮತ್ತು ಬೇಬಿ ಇವರ ಒಂದು ಈ ಸಹಕಾರವನ್ನು ನಾವು ಇವತ್ತು ಮರೀಲಿಕ್ಕಿಲ್ಲ. ಯಾಕಂದರೆ ನಮಗೆ ಕ್ಲಬ್ನ ಸಮಯದಲ್ಲಿ ಈ ರೀತಿ ಒಂದು ಒಗ್ಗೂಡಿಸಿ ಆ ಕಳಸವನ್ನು ನಮ್ಮ ಕಾಡಿ ಸಾನ್ನಿಧ್ಯಕ್ಕೆ ತಲುಪಿಸುವಲ್ಲಿ ಸಹಕಾರ ಮಾಡಿ ತಮ್ಮನ್ನು ಹರಸಿದ್ದಾರೆ. ಅದೇ ರೀತಿಯಲ್ಲಿ ಅವರಿಗೆ ಕಾಡಿನಾಗ ದೇವರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಕಾಡಿನಾಗ ದೇವರಿಗೆ ಸಂಬಂಧಪಟ್ಟವರೇ ಅವರು ರಾಘವೇಂದ್ರ ಮರಕಲ್ ಅಂತ ಅವರು ಈ ಒಂದು ಧ್ವನಿವರ್ಧಕ ಹಾಗೂ ಲೈಟಿಂಗ್ ಮತ್ತು ಶಾಮಿಯಾನ ಕುರ್ಚಿ ಎಲ್ಲ ವ್ಯವಸ್ಥೆಯನ್ನು ನಮಗೆ ಸಹಕಾರ ನೀಡಿ ಕ್ಲಬ್ನ ಸಮಯದಲ್ಲಿ ಪೂರೈಸಿರುತ್ತಾರೆ. ಅವರಿಗೆ ಈ ಒಂದು ಸಂಘದ ನಮ್ಮ ಸೇವಾ ಸಮಿತಿಯಿಂದ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ನಮಗೆ ಮೆರವಣಿಗೆ ಇದರಲ್ಲಿ ಹಾಗೂ ಎಲ್ಲ ರೀತಿಯ ಸಹಕಾರ ನೀಡಿದ ಹೆಬ್ರಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಗ್ರಾಮ ಪಂಚಾಯತ್ ಹೆಬ್ರಿ PDO ಅಧ್ಯಕ್ಷರು ಹಾಗೂ ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಿಗೂ ಕಾಡಿನಾಗ ಸಮಿತಿಯ ಪರವಾಗಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಊರ ಹಾಗೂ ಪರ ಊರ ಭಕ್ತಾಭಿಮಾನಿಗಳಿಗೆ ಇಂದು ಬಂದು ಪ್ರಸಾದ ಸ್ವೀಕರಿಸಿ ದೇವರ ಪಾತ್ರೆಗೆ ಅನುಗ್ರಹದಂಥ ಎಲ್ಲ ಭಕ್ತಾಭಿಮಾನಿಗಳಿಗೂ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕರಸೇವೆ ಮಾಡಿದಂಥ ಎಲ್ಲ ಮಾತೆಯರು, ಮಹಿಳೆಯರು ಹಾಗೂ ಪುರುಷರು ಮತ್ತು ಮಕ್ಕಳು ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೂ ಇನ್ನೊಂದು ವಿಶೇಷತೆ ಅಂದರೆ ನಾವು ಅವರಿಗೆ ಧನ್ಯವಾದ ಸಮರ್ಪಿಸಲೇಬೇಕು. ಯಾಕಂದರೆ ನಮಗೆ ಮುಣ್ಕಿಂಜೆಟ್ಟಿನಿಂದ ಹೆಬ್ರಿಯವರೆಗೆ ಕಾಡಿಯ ಕಳಸ ತರುವಲ್ಲಿ ವಾಹನ ವ್ಯವಸ್ಥೆ ಮಾಡಿದಂಥ ರೈತ ಸೇವಾ ಗ್ರಾಮೋದ್ಯೋಗ ಹೆಬ್ರಿ ಇದರ ಮಾಲೀಕರಾದ ಲಕ್ಷ್ಮೀನಾರಾಯಣವರು ಹಾಗೂ ರಾಮಾಂಜನೇಯ ರೈಸ್ ಮಿಲ್ ಇದರ ಮಾಲೀಕರಾದಂಥ ರಾಮ್ ಭಟ್ ಇವರಿಗೂ ಹಾಗೂ ಲಕ್ಷ್ಮಣ್ ಭಟ್ ಇವರಿಗೆ ಹಾಗೂ ನಮ್ಮ ಮೆರವಣಿಗೆಗೆ ಮೆರುಗು ನೀಡಿದಂಥ ಜೀಪನ್ನು ಕೊಟ್ಟು ಸಹಕರಿಸಿದಂಥ ಅಮೃತ್ ಕುಮಾರ್ ಬೇಳೆಂಜೆ ಇವರಿಗೂ ಕಾಡಿನಾಗ ದೇವರ ಪರವಾಗಿ ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇಲ್ಲಿಗೆ ನನ್ನ ಧನ್ಯವಾದ ಸಮರ್ಪಣೆಯನ್ನು ಮುಗಿಸುತ್ತಿದ್ದೇನೆ. ಕ್ಷಮೆ ಇರಲಿ. ನಮ್ಮ ಈ ಒಂದು ಸಭೆಯಲ್ಲಿ ಇಂದು ಪತ್ರಿಕಾ ಮಾಧ್ಯಮದವರಿದ್ದಾರೆ, ಬಾಲಚಂದ್ರ ರಾಯರು ಹಾಗೂ ಉದಯವಾಣಿಯ ಉದಯ್ ಶೆಟ್ಟು ಇವರಿಗೂ ಸಹ ನಾನು ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಿರೂಪಣೆ ಮಾಡಿದಂಥ ಪ್ರಸಾದ್ ಶೆಟ್ಟಿ ಹಾಗೂ ಹೊರಗಿನಿಂದಲೇ ಇಂದು ನಮಗೆ ಎಲ್ಲ ನಿರೂಪಣೆಯನ್ನು ನೀಡಿದಂಥ ನಮ್ಮ ಕಾರ್ಯದರ್ಶಿಯಾದ ಹರಿದಾಸ್ ಹೆಗ್ಡೆ ಇವರಿಗೂ
ಅನಂತ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಪ್ರತಾಪ್ ಶೆಟ್ಟಿ ಅವರಿಗೆ ಶಾಲು ಮತ್ತು ಕಿರು ಕಾಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ವಿನಂತಿ ಮಾಡಿಕೊಳ್ತಿದ್ದೀವಿ. ಸರಿ, ಓಕೆ. ಪ್ರತಾಪ್ ಶೆಟ್ಟಿ ದಯವಿಟ್ಟು ಆದಷ್ಟು ವೇಗವಾಗಿ ಹೋಗಬೇಕು. ಇಂದಿನ ನಮ್ಮ ಈ ಕಾಡೆ ಕಳಶ ಮೆರವಣಿಗೆಯಲ್ಲಿ ಚಂಡನಾದ ಮಾಡಿದಂಥ ಸುಖೇಶ್ ಶೆಟ್ಟಿ ಗುಳಿಬೇಟು ತಂಡ ಇವರಿಗೂ ಸಹ ಅನಂತ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇಲ್ಲಿಗೆ ನನ್ನ ಧನ್ಯವಾದ ಸಮರ್ಪಣೆ ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದುವರೆಗೆ ಸರ್ವರಿಗೂ ಧನ್ಯವಾದವನ್ನು ಅರ್ಪಿಸಿದಂಥ ಸುರೇಶ್ ಶೆಟ್ಟಿ ಗುಳಿಬೆಟ್ಟು ಇವರಿಗೂ ಕೂಡ ಅನಂತ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಕೊಂಬು ಸೇವೆಯನ್ನು ನೀಡಿದಂಥ ಶಂಕರ್ ಮತ್ತು ತಂಡ ಇವರಿಗೂ ಕೂಡ ಅನಂತ ವಂದನೆಗಳು. ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ಳುತ್ತಾ ಸಭಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ಅಲ್ಲಿ ಈ ಒಂದು ಗಾನ ನೃತ್ಯ ವೈಭವ ಈ ವೇದಿಕೆಯಲ್ಲಿ ಸಾಗಿ ಬರಲಿಕ್ಕಿದೆ. ವಂದನೆಗಳು. ಕಾರ್ಯಕ್ರಮದ ಯಶಸ್ವಿಗೆ ಇಲ್ಲಿವರೆಗೆ ನಮ್ಮೊಂದಿಗೆ ಉಪಸ್ಥಿತಿರುವಂತಹ ಸರ್ವ ಭಗವದ್ಭಕ್ತರಿಗೂ ಕೂಡ ಕಾಟಿನಾಗ ಜೀರ್ಣೋದ್ಧಾರ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಇನ್ನು ಕೆಲವೇ ಹೊತ್ತಿನಲ್ಲಿ ಕಾಟಿನಾಗ ಜೀರ್ಣೋದ್ಧಾರದ ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಚಾಣಕ್ಯ ಮೆಲೋಡೀಸ್ ಹೆಬ್ರಿ ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ತಂಡದವರಿಂದ ಭಕ್ತಿ ಸಂಗೀತ ರಸಮಂಜರಿ ಗಾನ ನಾಟ್ಯ ವೈಭವ ಕಾರ್ಯಕ್ರಮ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ವಿಶೇಷ ಆಕರ್ಷಣೆಯಾಗಿ 2 ವಿಧದ ಸ್ವರಗಳಲ್ಲಿ ಹಾಡಬಲ್ಲಂತಹ ಧ್ವನಿ ಅನುಕರಣೆ ಮಾಡುವಂತಹ ಕರುಣಾಕರ್ ಇವರ ಗಾನಸುಧೆಯು ಕೂಡ ಈ ಮಧ್ಯದಲ್ಲಿ ನಡೀಲಿಕ್ಕಿದೆ. ತದನಂತರದಲ್ಲಿ ಸ್ಥಳೀಯ ನೃತ್ಯ ಪ್ರತಿಭೆಗಳಿಂದಲೂ ಕೂಡ ನೃತ್ಯ ಕಾರ್ಯಕ್ರಮವಿದೆ. ಈ ಕಾರ್ಯಕ್ರಮಕ್ಕೆ ಎಲ್ಲ ಭಗವದ್ಭಕ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮವನ್ನು ಚೆಂದ ಕಾಣಿಸಿಕೊಡಬೇಕಾಗಿ ವಿನಂತಿಯನ್ನು ಮಾಡಿಕೊಳ್ಳುತ್ತಾ ತದನಂತರ ಕ್ಷೇತ್ರದ ಮುಂಭಾಗದಲ್ಲಿ ಸ್ಥಳೀಯ ಭಜನಾ ಮಂಡಳಿಯವರಿಂದ ಭಜನಾ ಸಂಗೀತನ ಕುಣಿತ ಭಜನಾ ಕಾರ್ಯಕ್ರಮವೂ ಕೂಡ ನಡೀಲಿಕ್ಕಿದೆ. ರಾತ್ರಿ ಅನ್ನ ಸಂತರ್ಪಣೆಯೂ ಕೂಡ ನಡೀಲಿಕ್ಕಿದೆ. ಇಂದಿನ ಮುಂದೆ ನಡೆಯುವಂತಹ ಕಾರ್ಯಕ್ರಮಗಳಿಗೆ ಭಗವದ್ಭಕ್ತರು ಉಪಸ್ಥಿತರಿದ್ದು ಸಪರಿವಾರ ಸಹಿತ ಕಾಡ್ಯನಾಗ ದೇವರ ಅನುಗ್ರಹಕ್ಕೆ ತಾವೆಲ್ಲ ಪಾತ್ರರಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ಳುತ್ತಿದ್ದೇವೆ. ಹಲೋ ಟೇಸ್ಟ್ ಚೇಕ್ ಚೂರು ಶಾರ್ಪ್ ಕೊರಲಿ ಒಂದು ಶಾರ್ಪ್ ಬೋರ್ಡ್ ಶಾರ್ಪ್ ಟೇಸ್ಟ್ ಹಲೋ ಚೇಕ್ ಟೇಸ್ಟ್ ಚೇಕ್ ಹಲೋ ಟೇಸ್ಟ್ ಚೇಕ್ ಚೂರು ಶಾರ್ಪ್ ಬೋರ್ಡು ಚೇಕ್ ಟೇಸ್ಟ್ ಚೇಕ್ ಹಲೋ ಚೇಕ್ ಎಸ್ ಹಲೋ ಟೇಸ್ಟ್ ಚೇಕ್ ಡಿಲೇ ಅಂತ ಬೋರ್ಡ್ ಹಾಕೊಂಡು ಹಲೋ ಟೇಸ್ಟ್ ಚೇಕ್ ಹಲೋ ಟೇಸ್ಟ್ ಚೇಕ್ ಹಲೋ 1 2 3 ಮೈಕ್ ಚೆಕ್ ಹಲೋ ಟೇಸ್ಟ್ ಚೇಕ್ ಚೂರು ಎಕ್ಕೋ ಬೋರ್ಡು ಹಲೋ ಟೇಸ್ಟ್ ಚೇಕ್ ಹಲೋ ಟೇಸ್ಟ್ ಚೇಕ್ ಹಲೋ
Hello, test check, 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 test check, check. Hello, hello, test check, check, check. Hello, hello. तुषार बोर्ड अंचूर चूर बेजा उन्नंड हेलो हेलो टेस्ट चेक 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 हेलो चेक टेस्ट चेक चेक हेलो 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 चेक चेक हेलो टेस्ट चेक चेक यस बराबर check test check hello hello test test check 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 hello test check 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 hello 1 2 3 mic check hello check test check 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 hello हेलो टेस्ट चेक चलो वाल्यूम बोर्ड ಒಂದು ಮೈಕ್ಗೆ हेलो हेलो चेक टेस्ट चेक हेलो हेलो चेक चेक डिले साका हेलो टेस्ट चेक चेक टेस्ट चेक 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 टेस्ट चेक चेक check 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 त्याचा उद्धार तू केला जो शरण तुला आला त्याचा उद्धार तू केला check hello hello check mic check 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 hello hello mic check hello hello check check hello 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 check ಲೇಟ್ ಉಂಡು ಅವು ಕೈತವೆ ರಿಪೀಟ್ ಕೊರ್ಲಿ ಫಾಸ್ಟ್ ರಿಪೀಟ್ ಫಾಸ್ಟ್ hello hello check check hello check hello hello mic check 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 hello 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 check hello hello mic check hello ಡಿಲೇ ದೂರ ಉಂಡು ಕೈತರ ಬರಕ್ ಡಿಲೇ ಚೂರು ಜಾಸ್ತಿ ಬರ ಕರೆಕ್ಟ್ ಆಗ್ಬಿಡು ಡಿಲೇ ಕೊರ ಡಿಲೇ ಕೊರ hello 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 mic check hello hello mic check hello 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 check hello hello ಮಾನಿಟರ್ ಕೊರ್ಲಿ timings tole majela ka baran monitor la hello mic check hello hello अब आप पल प्ले मॉनिटर कर ले कल जस्ट हेलो 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 माइक चेक हेलो 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 माइक चेक 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 हेलो हेलो माइक चेक चेक माइक चेक हेलो हेलो माइक चेक हेलो 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 चेक 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 हेलो हेलो hello mic check hello hello mic check check hello hello mic check hello hello mic check hello hello monitor repeat ಆಮೇಲೆ ರೆಡ್ ಬಾಕ್ಸ್ ಅಲ್ಲಿ ಮಾತ್ರ ಓಪನ್ ನೆಕ್ ಕೊಂಚು hello hello mic check 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 hello 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 mic check check test check hello hello चूर शार्प कर ले हेलो 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 टेस्ट check 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 yes check check hello 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 test check 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 hello 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 check mic check hello hello check test check check check
ಚೆಕ್ ಒಂಚೂರು ಫೀಡ್ಬ್ಯಾಕ್ ಕೊಡ್ಲಿ ಫೀಡ್ಬ್ಯಾಕ್ ಹಲೋ 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 ಚೆಕ್ ಮೈಕ್ ಚೆಕ್ ಹಲೋ 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 ಮೈಕ್ ಚೆಕ್ ಹಲೋ ಮೈಕ್ ಚೆಕ್ ಡಿಲೇ ಚೂರ್ ಕಂಟಿನ್ಯೂ ಪಡ ಸರ್ ಒಂಚೂರು ಕಂಟಿನ್ಯೂ ಹಲೋ ಮೈಕ್ ಚೆಕ್ ಒಂಚೂರು ಕಂಟಿನ್ಯೂ ಹಲೋ 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 ಚೆಕ್ ಹಲೋ ಚೆಕ್ ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನಾ ಕಾರ್ಯಕ್ರಮದ ಅಂಗವಾಗಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಸ್ತುತಪಡಿಸುವವರಿದ್ದಾರೆ ಚಾಣಕ್ಯ ಮೆಲೋಡಿಸ್, ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಅಂಗಸಂಸ್ಥೆ. ಇದರ ತಂಡದವರಿಂದ ಭಕ್ತಿ ಸಂಗೀತ ರಸಮಂಜರಿ ಗಾನ ನಾಟ್ಯ ವೈಭವ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಆಗಮಿಸಿರುವಂತಹ ಉದಯ್ ಕುಮಾರ್ ಶೆಟ್ಟಿ ಮತ್ತು ತಂಡದವರನ್ನ, ಚಾಣಕ್ಯ ಮೆಲೋಡಿಸ್ ಹೆಬ್ರಿ ಇವರನ್ನ ಕಾಡ್ಯನಾಗ ದೇವರ ಜೀರ್ಣೋದ್ಧಾರ ಸಮಿತಿ ಹೆಬ್ರಿ ಮತ್ತು ಸರ್ವ ಭಗವದ್ಭಕ್ತರು ಮತ್ತು ಕಲಾಭಿಮಾನಿಗಳ ಪರವಾಗಿ ಆದರಪೂರ್ವಕವಾಗಿ ತಮ್ಮನ್ನ ಸ್ವಾಗತಿಸಿಕೊಳ್ಳುತ್ತಿದ್ದೇವೆ. ಒಂದು ಗಟ್ಟಿ ಗೌರವಪೂರ್ವಕ ಚಪ್ಪಾಳೆಯನ್ನ ಚಾಣಕ್ಯ ಮೆಲೋಡಿಸ್ ಸಂಸ್ಥೆಗೆ ತಾವೆಲ್ಲ ನೀಡಬೇಕಾಗಿ ವಿನಂತಿಸ್ತಾ, ಉಪಸ್ಥಿತರಿರುವಂತಹ ಎಲ್ಲ ಕಲಾಭಿಮಾನಿಗಳು ಕೂಡ ಸ್ವಾಗತವನ್ನು ಬಯಸ್ತಾ ವೇದಿಕೆಯನ್ನ ಚಾಣಕ್ಯ ಮೆಲೋಡಿಸ್ ಹೆಬ್ರಿ ಇವರಿಗೆ ಭಕ್ತಿ ಸಂಗೀತ ರಸಮಂಜರಿ ಕಾರ್ಯಕ್ರಮಕ್ಕಾಗಿ ಅನುವು ಮಾಡಿಕೊಡುತ್ತಿದ್ದಾರೆ. ಚೆಕ್ ಮೈಕ್ ಚೆಕ್ ಹಲೋ ಹಲೋ ಚೆಕ್ ಚೆಕ್ ಹಲ್ ಮೈಕ್ ಚೆಕ್ ಚೆಕ್ ಹಲ್ ಚೆಕ್ ಚೆಕ್ ಹಲ್ ಚೆಕ್ ಹಲ್ ಚೆಕ್ 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 ಹಲ್ 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 ಚೆಕ್ ಹಲ್ ಚೆಕ್ ಹಲ್ ಹಲ್ ಚೆಕ್. ಧನ್ಯವಾದಗಳು ಪ್ರಸಾದ್ ಅವರೇ. ಶ್ರೀ ಕಾಡ್ಯನಾಗದೇವರು ಬಲ್ಲೆ ಹೆಬ್ರಿ ಇಲ್ಲಿ ನಡೀತಕ್ಕಂಥ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದ ಅಂಗವಾಗಿ ಇಂದು ಚಾಣಕ್ಯ ಮೆಲೋಡಿಸ್, ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಹೆಬ್ರಿ ತಂಡದಿಂದ ಭಕ್ತಿ ಗಾನ ವೈಭವ ಕಾರ್ಯಕ್ರಮ ಈ ವೇದಿಕೆಯಲ್ಲಿ ಇದೀಗ ಸಾಗಿ ಬರಲಿಕ್ಕಿದೆ. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಯಕ್ಷಗಾನ, ನಾಟ್ಯ ವೈಭವ, ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ಹಾಗೂ ಇನ್ನಿತರ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ನಮ್ಮ ಕಾರ್ಯಕ್ರಮದಲ್ಲಿ ಸಾಗಿ ಬರಲಿಕ್ಕಿದ್ದು, ದಯವಿಟ್ಟು ಎಲ್ಲ ಆಗಮಿಸಿದವರು ಕೊನೆಯ ತನಕ ಇದ್ದು ಕಾರ್ಯಕ್ರಮವನ್ನು ನೋಡಿ ನಮ್ಮ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಬೇಕಾಗಿ ನಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡು, ವಕ್ರ ತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರುಮೇ ದೇವ ಸರ್ವಕಾರ್ಯೇಷು ಸರ್ವದ ವಿಘ್ನ ನಿವಾರಕ ವಿನಾಯಕನನ್ನ ನಮಿಸ್ತಾ ಶ್ರೀ ಕ್ಷೇತ್ರ ಕಾಡ್ಯನಾಗ ದೇವರನ್ನ ಭಕ್ತಿಯಿಂದ ನಮಿಸಿಕೊಂಡು ನಮ್ಮ ತಂಡದ ಹೆಮ್ಮೆಯ ಕಲಾವಿದ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನ ಪಡೆದಿರತಕ್ಕಂಥ ಡ್ಯುಯಲ್ ವಾಯ್ಸ್ ಖ್ಯಾತಿಯ ನಮ್ಮ ವಿಶೇಷವಾಗಿ ಎಸ್ ಜಾನಕಿ ಅವರ ಧ್ವನಿಯನ್ನ ಅನುಕರಣೆ ಮಾಡುವವರು, ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಹಲವಾರು ಕಾರ್ಯಕ್ರಮಗಳಲ್ಲಿ ತನ್ನ ಗಾನ ಮಾಧುರ್ಯದಿಂದ ಜನಪರಿಚಿತರಾಗಿರ್ತಕ್ಕಂಥ ಹೆಮ್ಮೆಯ ಗಾಯಕ ಕರುಣಾಕರ್ ಮಂಗಳೂರು ಈ ಕಾರ್ಯಕ್ರಮದ ವಿಶೇಷವಾಗಿ ಇವತ್ತು ನಮ್ಮ ಜೊತೆಗಿದ್ದಾರೆ. ಗಣಪತಿ ಸ್ತುತಿಯನ್ನ ಹಾಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಬೇಕು ಅಂತ ಅವರನ್ನ ಪ್ರೀತಿಯಿಂದ ಕೇಳಿಕೊಳ್ತಿದ್ದೇನೆ. ವಂದಿಪೆ ಶ್ರೀ ಗಣನಾಥನೇ ಮಂದರ ಮಂದಹಾಸ ವದನನೇ ಭಕ್ತಿ ಪುಷ್ಪಗಳರ್ಪಿಸುವೆ ತವ ಪಾದ ಚರಣಕ್ಕೆ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ
ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಮಾಯ ವಿನಾಶಕ ಮೂಷಿಕವಾನ ಮಾತಮವಾನಿ ಪಾರ್ವತಿ ನಂದನ ಮಾಯ ವಿನಾಶಕ ಮೂಷಿಕವಾನ ಮಾತಮವಾನಿಯ ಪಾರ್ವತಿ ನಂದನ ಮಹಾಗಣಪತಿ ಪರಮದಯಾಗಣ ಮಹಾಗಣಪತಿ ಪರಮದಯಾಗಣ ಶಂಭೋ ನಂದನ ಕರೆವೆನು ನಾ ಶಂಭೋ ನಂದನ ಕರೆವೆನು ನಾ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಗಜಮುಖದವನೇ ಗಣಗಳಿಗೊಡೆಯನೆ ಮೊದಲ ಪೂಜೆಯನು ಪಡೆಯುವ ದೇವನೇ ಗಜಮುಖದವನೇ ಗಣಗಳಿಗೊಡೆಯನೆ ಮೊದಲ ಪೂಜೆಯನು ಪಡೆಯುವ ದೇವನೇ ಆತ್ಮಲಿಂಗವ ದರೆಯಲಿ ಇತ್ತವನೇ ಆತ್ಮಲಿಂಗವ ದರೆಯಲಿ ಇತ್ತವನೇ ಬಾಲಗಣೇಶನ ಕರೆವೆನು ನಾ ಬಾಲಗಣೇಶನ ಕರೆವೆನು ನಾ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಓಂಕಾರನಾದ ಲೋಲ ಹೇ ಗಣಪ ಓಂಕಾರ ರೂಪ ಹೇ ಗಣಪ ಓ ಎನ್ನುವ ಗಣಪ ಕರೆದಾಗ ಓ ಎನ್ನುವ ಗಣಪ ಧನ್ಯವಾದಗಳು ಕರುಣಾಕರ್ ಮಂಗಳೂರವರಿಗೆ. ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಹೆಬ್ರಿ ಇದರ ಚಾಣಕ್ಯ ಮೆಲೋಡೀಸ್ ತಂಡದಿಂದ ಸಾಗಿ ಬರ್ತಕ್ಕಂಥ ಭಕ್ತಿ ಗಾನ ವೈಭವ ಕಾರ್ಯಕ್ರಮದ ಮುಂದಿನ ನೃತ್ಯವನ್ನ ಮಾಡಲಿಕ್ಕೆ ಬರ್ತಿದ್ದಾರೆ ನಮ್ಮ ಚಾಣಕ್ಯ ಭರತನಾಟ್ಯ ಕೇಂದ್ರದ ವಿದ್ಯಾರ್ಥಿನಿ ಪವಿತ್ರ ಅವರು. ಪುಷ್ಪಾಂಜಲಿ ಅನ್ನುವಂಥ ಗೀತೆಗೆ ಇದೀಗ ನಿಮ್ಮ ಮುಂದೆ ಭರತನಾಟ್ಯ.
ದೀಂ ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ತದ್ದೀಂ ತದ್ದಗದೀಂ ತಜ್ಜೊಡು ದೀಂ ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ತದ್ದೀಂ ತದ್ದಗದೀಂ ತಜ್ಜೊಡು ದೀಂ ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ತದ್ದೀಂ ತದ್ದಗದೀಂ ತಜ್ಜೊಡು ದೀಂ ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ಜೊಡು ತಗದಾಂ ಜೊಡು ತದ್ದೀಂ ತದಿಮಿಕಿಟದಾಂ ಜೊಡು ತದ್ದೀಂ ತದಿಮಿಕಿಟದಾಂ ತದಾಂ ತದೀಂ ತದೋಂ ತಡೋಂ ತಾಂ ದೀಂ ತದ್ದೀಂ ತಕಿಟ ತಗದೀಂ ದೀಂ ತಟ್ಟೋಂ ತದ್ದೀಂ ತದೀಂ ಜೊಡುದಾಂ ಜೊಡುದಾಂ ಜೊಡು ತದ್ದಿದ್ದಿಮಿಕಿಟ ದಿನದಾಂ ತದಿಗಿಡ ತೋತಾಂ ದಿದ್ದಿಮಿಕಿಟ ದಿಲ್ಲತ್ತಾಂ ತದ್ದಿಂಗಿಡ ತೋತಾಂ ದಿಮಿಕಿಟ ದಿಲ್ಲತ್ತಾಂ ತದ್ದೀಂ ತದಿಗಿಡ ತೋತಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ತದ್ದೀಂ ತದ್ದಗದೀಂ ಜೊಡು ದೀಂ ತತ್ತಾಂ ತಗಿಡ ತಗದಾಂ ದೀಂ ಜೊಡು ತಗದೀಂ ದೀಂ ತದ್ದೀಂ ಜೊಡು ತಗದೀಂ ದೀಂ ತದ್ದೀಂ ಜೊಡು ತಗದೀಂ ದೀಂ ತದ್ದೀಂ 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 ಧನ್ಯವಾದಗಳು ಪವಿತ್ರ ಅವರಿಗೆ. ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಹೆಬ್ರಿ ಇದರ ತಂಡದಿಂದ ಸಾಗಿ ಬರ್ತಕ್ಕಂಥ ಭಕ್ತಿ ಗಾನ ವೈಭವದ ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ತಂಡದ ಹೆಮ್ಮೆಯ ಗಾಯಕ ಪ್ರಸಾದ್ ಹೆಬ್ರಿ ಅವರು. ಗುರುವಿನ ಮಂತ್ರಾಕ್ಷತೆ ಅನ್ನುವಂಥ ಗೀತೆ ಇದೀಗ ನಿಮ್ಮ ಮುಂದೆ. Hello, testing. ತುಂಗಾತೀರ ನಿಲಯಂ ಸದ್ಭಕ್ತ ಹೃದಯಾಧೀಶಂ ಸುಬುಧೇಂದ್ರ ಶ್ರೀ ಪೂಜಿತಂ ಮಂತ್ರಾಲಯ ಪುರ ನಿವಾಸ ವಂದೇ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮಂ ವಂದೇ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮಂ. ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ
ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದೆ ನಿನ್ನ ಪಾದಕ್ಕೆ ಭಕ್ತರ ಹೃದಯೇಂದ್ರ ವರದೇಂದ್ರ ಮಂತ್ರಾಲಯ ಚಂದ್ರನೇ ಮಾಡಿದ ಪಾಪ ಮನ್ನಿಸು ಓ ಗುರು ಕಲಿಯುಗದ ಕಾಮಧೇನು ಕಹಿ ನೋವನಿ ಮರೆಸು ಈ ಬಾಳ ಮನ್ನೆಣಿಸು ದಯ ತೋರು ಕಲ್ಪ ತರುವೆ ಮಂತ್ರಾಲಯ ಶ್ರೀ ಕರುಣಾಲಯ ಶ್ರೀ ಗುರುರಾಯರ ಶುಭಾಲಯ ಮನ್ನ ಮಾಡಿದ ಪಾಪ ಮನ್ನಿಸು ಓ ಗುರುವೆ ಕಲಿಯುಗದ ಕಾಮಧೇನು ನೋವನಿ ಮರೆಸು ಈ ಬಾಳ ಮನ್ನೆಡಿಸು ದಯ ತೋರ ಕಲ್ಪ ತರುವೆ ಶ್ರೀ ಗುರುವಿನ ಭಕ್ತಿಯೇ ನಮಗೆಂದು ಶ್ರೀರಕ್ಷೆಯೇ ಸತ್ಯದ ಹಾದಿಯಲ್ಲಿ ಅಭಯವ ನೀಡು ಗುರುವೇ ಶ್ರೀ ಗುರುವಿನ ಭಕ್ತಿಯೇ ನಮಗೆಂದು ಶ್ರೀರಕ್ಷೆಯೇ ಸತ್ಯದ ಹಾದಿಯಲ್ಲಿ ಅಭಯದ ನೀಡು ಗುರುವೇ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದೆ ನಿನ್ನ ಪಾದಕ್ಕೆ ಭಕ್ತರ ಹೃದಯೇಂದ್ರ ವರ ನೀಡು ವರದೇಂದ್ರ ಮಂತ್ರಾಲಯ ಚಂದ್ರನೇ ಮನವೆಂಬ ಮಂದರಿದೆ ಮನೆ ಮಾಡಿ ನೀ ನೆನೆಸು ಓ ಎನ್ನ ಯೋಗೀಂದ್ರನೇ ಬದುಕೆಂಬ ಬಂಧನದಿ ಭಯ ನೀಗು ಈ ಗುರುವೆ ಭಕ್ತ ಜನ ದೇವೇಂದ್ರನೇ ಮಂತ್ರಾಲಯ ಶ್ರೀ ಕರುಣಾಲಯ ಶ್ರೀ ಗುರುರಾಯರ ಶುಭಾಲಯ ಮನವೆಂಬ ಮಂದಿರದೆ ಮನೆ ಮಾಡಿ ನೀ ನೆಲೆಸು ಓ ಎನ್ನ ಯೋಗೀಂದ್ರನೇ ಬದುಕೆಂಬ ಬಂಧನದಿ ಭಯ ನೀಗು ಶ್ರೀ ಗುರುವೆ ಭಕ್ತ ಜನ ದೇವೇಂದ್ರನೇ ಆಯುಗದ ಪ್ರಹ್ಲಾದರೇ ಈ ಯುಗದ ಗುರುರಾಯರು ಕಲಿಯುಗದ ಗುರುತೀರ್ಥರೇ ನರಹರಿಯ ಪ್ರಿಯರಾಯರು ಆಯುಗದ ಪ್ರಹ್ಲಾದರೇ ಈ ಯುಗದ ಗುರುರಾಯರು ಕಲಿಯುಗದ ಗುರುರಾಯರೇ ನರಹರಿಯ ಪ್ರಿಯರಾಯರು ಗುರುವಿನ ಮೈನ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದೆ ನಿನ್ನ ಪಾದಕ್ಕೆ ಭಕ್ತರ ಹೃದಯೇಂದ್ರ ವರ ನೀಡು ವರದೇಂದ್ರ ಮಂತ್ರಾಲಯ ಚಂದ್ರನೇ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದೆ ನಿನ್ನ ಪಾದಕ್ಕೆ ಭಕ್ತರ ಹೃದಯೇಂದ್ರ ವರ ನೀಡು ವರದೇಂದ್ರ ಮಂತ್ರಾಲಯ ಚಂದ್ರನೇ
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು ಪ್ರಸಾದ್ ಹೆಬ್ರಿ ಅವರಿಗೆ. ಶ್ರೀ ಕಾಡ್ಯ ನಾಗದೇವರ ಸನ್ನಿಧಾನದಲ್ಲಿ ನಡೆತಕ್ಕಂಥ ಜೀರ್ಣೋದ್ಧಾರ ಪುನರ್ಪ್ರತಿಷ್ಠಾ ಕಾರ್ಯಕ್ರಮದ ಅಂಗವಾಗಿ ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ತಂಡದಿಂದ ಸಾಗಿ ಬರ್ತಕ್ಕಂಥ ಭಕ್ತಿ ಗಾನ ವೈಭವದ ಮುಂದಿನ ನೃತ್ಯ ಪ್ರದರ್ಶನಕ್ಕಾಗಿ ಚಾಣಕ್ಯ ಭರತನಾಟ್ಯ ಕೇಂದ್ರದ ವಿದ್ಯಾರ್ಥಿನಿಯರಾಗಿರ್ತಕ್ಕಂಥ ಶಾರ್ವಿ ಮತ್ತು ದಿಶಾಲಿ ಅವರನ್ನ ವೇದಿಕೆ ಗಮನಿಸಿದ್ದಾರೆ. मूषिकवाहन मोदकहस्त चामरकर्ण विलम्बित सूत्र वामन रूप महेश्वर पुत्र दीन विनायक पाद नमस्ते. मूषिकवाहन मोदकहस्त चामरकर्ण विलम्बित सूत्र वामन ನಮ್ಮ ಭರತನಾಟ್ಯ ತರಬೇತಿ ಕೇಂದ್ರದ ಶಾರ್ವಿ ಮತ್ತು ಜಿಶಾಲಿ ಅತಿ ಕಿರಿಯ ವಿದ್ಯಾರ್ಥಿಗಳು ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ಪ್ರೋತ್ಸಾಹಿಸಿ ಅನ್ನತಕ್ಕಂಥ ವಿನಂತಿಯನ್ನು ಮಾಡಿಕೊಂಡು ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಿದ್ದಾರೆ. ನಮ್ಮ ತಂಡದ ಹೆಮ್ಮೆಯ ಕಲಾವಿದ, ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ವಿಶೇಷವಾಗಿ ತನ್ನ ಧ್ವನಿಯ ಮೂಲಕ ಹಲವಾರು ಅಭಿಮಾನಿಗಳನ್ನು ಹೊಂದಿರತಕ್ಕಂಥ ಎಸ್ ಜಾನಕಿಯವರ ಧ್ವನಿಯನ್ನು ಅನುಕರಣೆ ಮಾಡತಕ್ಕಂಥ ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ವಿಶೇಷವಾಗಿ 1000ಕ್ಕೂ ಮಿಕ್ಕಿ ರಸಮಂಜರಿ ಕಾರ್ಯಕ್ರಮಗಳಲ್ಲಿ ತನ್ನ ಧ್ವನಿ ಮಾಧುರ್ಯವನ್ನು ಜನರಿಗೆ ಉಣಬಡಿಸಿದಂಥ ಹೆಮ್ಮೆಯ ಗಾಯಕ ಇದೀಗ ನಿಮ್ಮ ಮುಂದೆ 2 ಧ್ವನಿಯ ಹಾಡನ್ನು ತಾನು ಓರ್ವನೇ ಹಾಡಿ ನಿಮ್ಮನ್ನೆಲ್ಲ ಒಂದು ಸಂಗೀತ ಲೋಕಕ್ಕೆ ಕೊಂಡೊಯ್ಯಲಿಕ್ಕಿದ್ದಾರೆ. ಶಿಲೆಗಳು ಸಂಗೀತವ ಹಾಡುವ ಹಾಡಿಗೆ ಇದೀಗ ಧ್ವನಿ ಕರುಣಾಕರ್ ಮಂಗಳೂರು. ಚೆಕ್ ಮೈಕ್ ಚೆಕ್ ಹಲೋ ಹಲೋ ಸ್ವಲ್ಪ ಶಾರ್ಪ್ ಮಾಡಿ ಹಲೋ ಚೆಕ್ ಚೆಕ್
ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಾನೆ ಶಿಲೆಗಳ ಸಂಗೀತವ ಹಾಡಿವೆ. ಕುಣಿಯುವ ಕಾಲ್ಗೆಜ್ಜೆ ಗಲಗಲೆನ್ನುವುದು ಅರಳಿದ ಕಳ್ಬೆಳಕು ಫಳ ಫಳ ಹೊಳೆದಂತೆ. ಕುಣಿಯುವ ಕಾಲ್ಗೆಜ್ಜೆ ಗಲಗಲೆನ್ನುವಂತೆ ಅರಳಿದ ಕಳ್ಬೆಳಕು ಫಳ ಫಳ ಹೊಳೆದಂತೆ. ಆ ಶಿಲ್ಪಿಯ ಹೊಂಗನಸಿನ ಸೌಂದರ್ಯದ ಕಣ್ಣಿಕೆಯರು ಪರಮಾಮುಗೆದು ಶರಣು ಮಗುದೆಯಲಿ ಶ್ರೀಹರಿ ಸುರಿಸುತ್ತ ಸಂಗೀತವ ಹಾಡಿವೆ. ಶಿಲೆಗಳ ಸಂಗೀತವ ಹಾಡಿವೆ. ಶಿಲೆಗಳ ಸಂಗೀತವ ಶಿಲೆಗಳ ಸಂಗೀತವ ಶಿಲೆಗಳ ಸಂಗೀತವ. ಶಿಲೆಗಳು ಸಂಗೀತವ ಹಾಡಿವೆ. ಬೇಲೂರ ಗುಡಿಯಲ್ಲಿ ಕೇಶವನೆದುರಲ್ಲಿ ಅನುದಿನ ಅನುಕ್ಷಣ ಕುಣಿಯುತ್ತಲೇ ಶಿಲೆಗಳು ಸಂಗೀತವ ಹಾಡಿವೆ. ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಕಾರಿಸಾದ ಪದ ಸಾದ ಗರಿಸದ ಸರಿದ ಪರಿದ ಪದ ಸ. ಶಿಲೆಯಲೆ ಕಲೆಯನ್ನು ಸೆರೆ ಹಿಡಿದ ಕಲೆಯನ್ನು ಶಿಲೆಯಲ್ಲಿ ಅರಳಿಸಿದ ಉಳಿಯಿಂದ ಮೀಟಿ ಹೊಸನಾದ ಹೊಸ ರೂಪ ತಂದ ಕಲೆಗಾರನ ಉಳಿಯಿಂದ ಮೀಟಿ ಹೊಸನಾದ ಹೊಸ ರೂಪ ತಂದ ಕಲೆಗಾರನ ಯಾವ ರೀತಿ ಈಗ ನಾನು ಹಾಡಿ ಹೊಗಳುವುದು ಕುಣಿಯುವುದು ಎನ್ನುತ್ತ ಸಂಗೀತವ ಹಾಡಿವೆ. ಶಿಲೆಗಳು ಸಂಗೀತವ ಹಾಡಿವೆ. ಗರಿಸ ಗರಿಸದ ಸರಿ ಗರಿಗ ಸರಿಗ ದಬ ದಬ ಸರಿ ಸರಿದ ಪರಿ ಸ ಗಗ 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 ಸರಿ ರಿ ದಸ ಸ ದ ಗಗ ಬ ಬ ಬ ಬ ಬ ಬ ಬ ಬ ಬ ಬಗರಿ ರಿ ಸ ದ ಬ ಬ ಬಗರಿ ಸರಿ ರಿ ಸ ಗ ಗರಿ ಪ ಗ ದ ಸ ದ ದ ಸ ಸ ಸ ದ ದ ದ ಸ ಸ ದ ದ ದ ರಿ 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 ದ ದ ದ ರಿ 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 ಗರಿ ಗ ರಿ ಸರಿ ಸ ದ ಸ ದ ಪ ದ ಗರಿ ಗ ಗರಿ ಸರಿ ರಿ ಸ ದ ಸರಿ ಸರಿ ದ ಪ ದ ಆ. ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು ಕರುಣಾಕರ್ ಮಂಗಳೂರವರಿಗೆ. ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಹೆಬ್ರಿ ತಂಡದಿಂದ ಸಾಗಿ ಬರ್ತಕ್ಕಂಥ ಭಕ್ತಿ ಗಾನ ವೈಭವ ಈ ಕಾರ್ಯಕ್ರಮದ ಮುಂದಿನ ನೃತ್ಯ ಪ್ರದರ್ಶನಕ್ಕಾಗಿ ಆಗಮಿಸಿದ್ದಾರೆ ನಮ್ಮ ಚಾಣಕ್ಯ ಭರತನಾಟ್ಯ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು. ಧನ್ಯ, ನಿಮಿಷಾ, ಶಾಲ್ಮಲಿ, ಸಮೃದ್ಧಿ, ಸಾನ್ವಿತಾ, ನಾಗ ನಾಗ ಅನ್ನುವಂತಕ್ಕಂಥ ಗೀತೆಗೆ ಇದೀಗ ನೃತ್ಯ ಮಾಡಲು ಬರ್ತಿದ್ದಾರೆ ನಮ್ಮ ತಂಡದ ವಿದ್ಯಾರ್ಥಿಗಳು.
भाग्यदायकं गर्भसूते रक्षकं नागनागं आश्रयेऽहं गर्भसूते रक्षकं नागनागं आश्रयेऽहं नागनागं 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 आश्रयेऽहं नागनागं 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 आश्रयेऽहं नागनागं 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 आश्रयेऽहं नागनागं 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 आश्रयेऽहं पातालं स्वर्गमर्त्यं त्रैलोकवासिनं पातालं स्वर्गमर्त्यं त्रैलोकवासिनं क्षेत्रपालभुजङ्गेशं नागनागं आश्रयेऽहं क्षेत्रपालभुजङ्गेशं नागनागं आश्रयेऽहं नागनागं 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 आश्रयेऽहं ವಿಶೇಷವಾಗಿ ಶ್ರೀ ಕಾಡ್ಯನಾಗ ದೇವರ ಸನ್ನಿಧಾನದಲ್ಲಿ ನಾಗ ಒಂದು ಗೀತೆಗೆ ಭರತನಾಟ್ಯ ಪ್ರದರ್ಶನವನ್ನು ನೀಡಿದಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿಕೊಂಡು ಇದೀಗ ನಮ್ಮ ಚಾಣಕ್ಯ ಮೆಲೋಡಿಸ್ ತಂಡದ ಹೆಮ್ಮೆಯ ಗಾಯಕ ಪ್ರಸಾದ್ ಹೆಬ್ರಿ ಅವರು ನಿಮ್ಮ ಮುಂದೆ ಕೊರಗಜ್ಜ ಒಂದು ದೇವರ ಒಂದು ಭಕ್ತಿ ಗೀತೆಯನ್ನು ನಿಮ್ಮ ಮುಂದೆ ಹಾಡಲಿಕ್ಕೆ ಬರ್ತಿದ್ದಾರೆ. ಪ್ರಸಾದ್ ಹೆಬ್ರಿ. check, check, test check, 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 test check, 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 test check. మాయారూపుడు ఈ తుడునాడ మన్నెడు భక్తిదాతుడరే ఉదిపాయరు మాయారూపుడు ఈ తుడునాడ మన్నెడు భక్తిదాతుడరే ఉదిపాయరు అజ్జా ಅಜ್ಜಾ ಸ್ವಾಮಿ ಎನ್ನ ಕೊರಗಜ್ಜ ಅಪ್ಪನಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಡ ಚಕ್ಕುನಿ ಇರೆಗ ಪ್ರೀತಿದ ಕಾಣಿಕೆ ಅಪ್ಪನಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಡ ಚಕ್ಕುನಿ ಇರೆಗ ಪ್ರೀತಿದ ಕಾಣಿಕೆ ಮಾಯಾರೂಪಡು ಈ ತುಳುನಾಡ ಮಣ್ಣೆಡೆ ಭಕ್ತಿದಾತುಡರಿ ಉದಿಪಾಯರೆ
ಕಾರ್ಣಿಕದ ಶಕ್ತಿ ಈರಜ್ಜ ಕಷ್ಟ ಪಂಪಿ ದೊಂಬುಡು ನೆರಳಾದ ಭಕ್ತರು ಕಾರ್ಣಿಕದ ಶಕ್ತಿ ಈರಜ್ಜ ಕಷ್ಟ ಪಂಪಿ ದೊಂಬುಡು ನೆರಳಾದ ಭಕ್ತರು உடனு திஞ்சது சுகிப்புவே கை முகிது இரனு நட்டுவே உடனு திஞ்சது சுகிப்புவே கை முகிது இரனு நட்டுவே ಈರೆ ಈ ಜೀವಗು ಬೆರಿಸಾಯ ಈರೆ ಈ ಜೀವಗು ಬೆರಿಸಾಯ ಅಜ್ಜ 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 ಸ್ವಾಮಿ ಎನ್ನ ಕುರಗಜ್ಜ ಅಜ್ಜ ಅಜ್ಜ ಸ್ವಾಮಿ ಎನ್ನ ಕುರಗಜ್ಜ ಅಪ್ಪನಿ ಸಿಂಗಾರ ಈರನ ಬಂಗಾರ ಅಮೂರ್ತ ಬೀಡ ಚಕ್ಕಲಿ ಇರೆಗೆ ಪ್ರೀತಿದ ಕಾಣಿಕೆ ಮಾಯಾರೂಪುಡು ಈ ತುಳುನಾಡ ಮಣ್ಣೆಡೆ ಭಕ್ತಿದ ತುಡರಿ ಉದಿಪ நம்பி பக்தரன் கை பத்துது நடப்பாயரி ஈரே உடலுக்கு பல்பாயரி நம்பி பக்தரன் கை பத்துது நடப்பாயரி ஈரே உடலுக்கு பல்பாயரி ಧರ್ಮದ ಮಣ್ಣೆಡೆ ಅಧರ್ಮ ಗೊಪ್ಪುನಗ ಮಾಯಕಾರೆ ಅಜ್ಜ ಸತ್ಯದ ಗೇನ ಕೊರಿಯರಿ ಧರ್ಮದ ಮಣ್ಣೆಡೆ ಅಧರ್ಮ ಗೊಪ್ಪುನಗ ಮಾಯಕಾರೆ ಅಜ್ಜ ಸತ್ಯದ ಗೇನ ಕೊರಿಯರಿ ಅಜ್ಜ ಪಂದಿಲೆತ್ತಿಂಡ ಓ ಪಂದು ಕಾಪುನ ಅಜ್ಜ ಪಂದು ಎತ್ತಿಂಡ ಓ ಪಂದು ಕಾಪುನ ಅಜ್ಜ ಎನ್ನ ಕೊರಗಜ್ಜ ಅಜ್ಜ ಎನ್ನ ತನಿಯಜ್ಜ ಮಾಯಾರೂಪಡು ಈ ತುಳುನಾಡ ಮಣ್ಣೆಡೆ ಭಕ್ತಿದ ತುಡರಿ ಉದಿಪಾಯರು ಮಾಯಾರೂಪಡು ಈ ತುಳುನಾಡ ಮಣ್ಣೆಡೆ ಭಕ್ತಿದ ತುಡರಿ ಉದಿಪಾಯರು ಅಪ್ಪನಿ ಸಿಂಗಾರ ಈರನೆ ಬಂಗಾರ ಅಮೂರ್ತ ಬೀಡ ಚಕ್ಕಲಿ ಹಿರೆಗೆ ಪ್ರೀತಿದ ಕಾಣಿಕೆ ಅಪ್ಪನಿ ಸಿಂಗಾರ ಈರನೆ ಬಂಗಾರ ಅಮೂರ್ತ ಬೀಡ ಚಕ್ಕಲಿ ಹಿರೆಗೆ ಪ್ರೀತಿದ ಕಾಣಿಕೆ ಥ್ಯಾಂಕ್ ಯು ಸ್ವಾಮಿ ಕೊರಗಜ್ಜ ದೇವಿಯರ್ನ ಭಕ್ತಿದ ಸುದೀಪನು ಭಕ್ತಿದ ಸುದಿತ್ತು ನೆಂಚಿನ ನಮ್ಮ ತಂಡದ ಗಾಯಕಿ ಪ್ರಸಾದ್ ಹೆಬ್ರಿ ಮೊರೆಗೆ ಸೋಲ್ಮೆನಿಸಲ್ಲ ಇಂತ ಮತ್ತೊಂದು ಚಾಣಕ್ಯ ಮೆಲೋಡೀಸ್ ಹೆಬ್ರಿ ತಂಡದಿಂದ ಇದೀಗ ಸಾಗಿ ಬರತಕ್ಕಂತಹ ಗಾನ ನಾಟ್ಯ ವೈಭವದ ಮುಂದಿನ ನೃತ್ಯ ಪ್ರದರ್ಶನಕ್ಕಾಗಿ ಚಾಣಕ್ಯ ಭರತನಾಟ್ಯ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಾದ ಧನ್ಯ ಸಾನ್ವಿತಾ ನಿಮಿಷ ಇದೀಗ ನಿಮ್ಮ ಮುಂದೆ.
कृष्ण राधिकापते जनविमोचना कृष्ण जन्ममोचना गरुडवाहना कृष्ण गोपिकापते नयनमोहना कृष्ण नीरजेक्षणा जय जनार्दना कृष्ण राधिकापते जनविमोचना कृष्ण जन्ममोचना सुजन बांधवा कृष्ण सुंदराकृते मदन कोमला कृष्ण माधवा हरे वसुमतीपते कृष्ण वासवानुजा वरगुणाकरा कृष्ण वैष्णवाकृते सुरुचिरानना कृष्ण शौर्यवारिदे मुरहरा विभो कृष्ण मुक्तिदायका विमलपालका कृष्ण वल्लभीपते कमललोचना कृष्ण काम्यदायका जय जनार्दना कृष्ण राधिकापते जनविमोचना कृष्ण जन्ममोचना कामसुन्दरा कृष्ण पाहि सर्वदा नरकनाशना कृष्ण नरसहायका देवकीसुता कृष्ण कारुण्याम्बुधे कंसनाशना कृष्ण द्वारकास्थिता पावनात्मका कृष्ण देहि मङ्गलम् त्वत्पदाम्बुजं कृष्ण श्यामकोमलम् भक्तवत्सला कृष्ण काम्यदायका पालिसेन्ननु कृष्ण श्रीहरि नमो जय जनार्दना कृष्ण राधिकापते जनविमोचना कृष्ण जन्ममोचना भक्तदासना कृष्ण हरसुनी सदा कादु निंತೆನಾ कृष्ण सलहेಯ विभो गरुडवाहना कृष्ण गोपिकापते नयनमोहना कृष्ण नीरजेक्षणा जय जनार्दना कृष्ण राधिकापते जनविमोचना कृष्ण जन्ममोचना गरुडवाहना कृष्ण गोपिकापते नयनमोहना कृष्ण नीरजेक्षणा जय जनार्दना कृष्ण राधिकापते जनविमोचना कृष्ण जन्ममोचना जय जनार्दना कृष्ण राधिकापते जनविमोचना कृष्ण जन्ममोचना ಜೋರಾದ ಚಪ್ಪಾಳೆ. ಪುಟಾಣಿಗಳಿಗೆ ಧನ್ಯವಾದವನ್ನು ಸಲ್ಲಿಸಿಕೊಂಡು ಚಾಣಕ್ಯ ಸಂಸ್ಥೆ ಕಳೆದ 11 ವರ್ಷಗಳಿಂದ ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ಸಂಗೀತ, ಭರತನಾಟ್ಯ, ಯಕ್ಷಗಾನ, ಬೇರೆ ಬೇರೆ ಕಲಾ ಪ್ರಕಾರಗಳನ್ನು ಗ್ರಾಮೀಣ ಭಾಗದಲ್ಲಿ ತರಬೇತಿ ನೀಡುತ್ತಾ ಹಲವಾರು ಪ್ರತಿಭೆಗಳಿಗೆ ವೇದಿಕೆ ನೀಡುತ್ತಾ ಬಂದಿರತಕ್ಕಂಥ ಸಂಸ್ಥೆ. ಈ ನಿಟ್ಟಿನಲ್ಲಿ ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೆ ನಿರಂತರ ಪ್ರೋತ್ಸಾಹ ನೀಡುವವರು, ನಮ್ಮ ಕಾರ್ಯಕ್ರಮಗಳನ್ನು ನೋಡಿ ಬೆಂತಟ್ಟುವವರು ಈ ಒಂದು ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ಹರಿದಾಸ್ ಹೆಗಡೆಯವರು ಈ ಕಾರ್ಯಕ್ರಮದ ಬಗ್ಗೆ ವಿಶೇಷವಾಗಿ ಪ್ರೋತ್ಸಾಹ ನೀಡಿ ನಮಗೆ ಕಾರ್ಯಕ್ರಮಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ನಮ್ಮ ಚಾಣಕ್ಯ ಸಂಸ್ಥೆಯ ಪರವಾಗಿ ವಿಶೇಷವಾದ ಕೃತಜ್ಞತೆಯನ್ನು ಸಲ್ಲಿಸಿಕೊಂಡು ಇದೀಗ ಮುಂದಿನ ಕಾರ್ಯಕ್ರಮ ನಮ್ಮ ದಕ್ಷಿಣ ಉತ್ತರ ಕನ್ನಡ ಜಿಲ್ಲೆಯ ಅಷ್ಟೇ ಅಲ್ಲದೆ ಜಗತ್ತಿನ ಅತ್ಯಂತ ಶ್ರೀಮಂತ ಸಮೃದ್ಧ ಕಲೆಯಾಗಿರುವಂತಹ ಯಕ್ಷಗಾನ ಪ್ರದರ್ಶನದ ಒಂದು ನಾಟ್ಯ. ಎಲ್ಲ ಕಲೆಗಳು ಒಳಗೊಂಡಿರುವಂತಹ, ಎಲ್ಲ ಕಲೆಗಳ ತಾಯಿ ಎನಿಸಿಕೊಂಡಿರುವಂತಹ ನಮ್ಮ ಕರಾವಳಿ ಕರ್ನಾಟಕದ ಕಲಾ ಅಸ್ಮಿತೆಯೂ ಆಗಿರುವಂತಹ ಯಕ್ಷಗಾನ ಪ್ರದರ್ಶನದ ಒಂದು ನಾಟ್ಯ. ಭಗವಾನ್ ಶ್ರೀ ಮಹಾವಿಷ್ಣುವಿನ ವಿವಿಧ ಅವತಾರಗಳನ್ನು ವರ್ಣಿಸುತ್ತಾ ತಮ್ಮ ನಾಟ್ಯ ಹಾಗೂ ಅಭಿನಯದಿಂದ ನಮ್ಮನ್ನೆಲ್ಲ ಕಲಾ ಔತಣವನ್ನು ಕೊಡಲಿಕ್ಕೆ ಬರ್ತಾ ಇದ್ದಾರೆ. ಚಾಣಕ್ಯ ಶಿಕ್ಷಣ ಮತ್ತು ಪ್ರತಿಷ್ಠಾನ ಇದರ ಅಂಗಸಂಸ್ಥೆಯಾಗಿರುವ ಚಾಣಕ್ಯ ಯಕ್ಷಗಾನ ತರಬೇತಿ ಕೇಂದ್ರ, ಇದರ ಹೆಮ್ಮೆಯ ಕಲಾವಿದೆಯರಾಗಿರುವ
ಕುಮಾರಿಯರಾದ ದೀಶಾ, ಚಾರ್ವಿ, ಪ್ರಕೃತಿ, ಮಾನ್ಯ ಇವರು. ಹರೇ ರಮಣ ಗೋವಿಂದ ನಾರಾಯಣ ಗಡ್ಗದ ತಾ ಗಡ್ಗ ದರಗಡ ಗಡ್ಗದಿತ್ತ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ತಾತಯ್ಯತ್ತದಿಲ್ಲತ್ತ ತರಗಿಡತಾಂ ಹರೇ ರಮಣ ಗೋವಿಂದ ನಾರಾಯಣ ಹರೇ ಕೇಶವ ಮಾಧವ ಕೃಷ್ಣ ಮುಕುಂದ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ರಂಗಯ್ಯ ಮುರಾರೇ ಕೃಷ್ಣಯ್ಯ ಮುರಾರೇ ಗೋವಿಂದ ಮುರಾರೇ ಹೇ ಗೋಪಾಲಕ ಹೇ ಕೃಪಾ ಜಲನಿಧಿ ಹೇ ಸಿಂಧು ಕನ್ಯಾಪದೇ ಹೇ ರಾಮಾನುಜ ಹೇ ಜಗತ್ರಯ ಗುರು ಹೇ ಪುಂಡರೀಕಾಕ್ಷಮ ಹೇ ಕೌಸಾಂತಕ ಹೇ ಗಜೇಂದ್ರ ಶುಭಕೃತ ಹೇ ರಾಮ ಹೇ ಮಾಧವ ಹೇ ಹರಿ ನಾರಾಯಣ ಗೋವಿಂದ ದಿನದ ದಯತ ತೈ ತೈ ದಯತ ತೈ ತೈ ದಯತ ತೈ 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 ಹರಿನಾರಾಯಣ ಗೋವಿಂದ ಅಚ್ಯುತನಂದ ಗೋವಿಂದ ಆಪತ್ ಬಾಂಧವ ಗೋವಿಂದ ಅನಾಥ ರಕ್ಷಕ ಗೋವಿಂದ ಮತ್ಸ್ಯಾವತಾರ ಗೋವಿಂದ ಮತ್ಸ್ಯಾವತಾರ ಗೋವಿಂದ ಕೂರ್ಮಾವತಾರ ಗೋವಿಂದ ಕ್ರೋಢಕಾರ ಗೋವಿಂದ ಕ್ರೋಢಕಾರ ಗೋವಿಂದ ನರಸಿಂಹ ರೂಪ ಗೋವಿಂದ
ರಾಮ ಕೃಷ್ಣ ಗೋವಿಂದ ಗೋಪಾಲ ತಾದಿದ್ದಂ 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 ರಾಮ ಕೃಷ್ಣ ಗೋವಿಂದ ಗೋಪಾಲ ಹೇ ಗೋವಿಂದ ಗೋಪಾಲ ಧನ್ಯವಾದಗಳು. ನಮ್ಮ ಚಾಣಕ್ಯ ಯಕ್ಷಗಾನ ತರಬೇತಿ ಕೇಂದ್ರದ ಗುರುಗಳಾಗಿರ್ತಕ್ಕಂಥ ಪ್ರಕಾಶ್ ನಾಯಕ್ ಪೆಲತೂರ್ ಅವರ ನಿರ್ದೇಶನದಲ್ಲಿ ಮೂಡಿಬರ್ತಕ್ಕಂಥ ಈ ಒಂದು ಯಕ್ಷ ನೃತ್ಯ ಕಾರ್ಯಕ್ರಮಕ್ಕೆ ನೃತ್ಯವನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಸಲ್ಲಿಸಿಕೊಂಡು ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ಇದರ ಆಶಯದಲ್ಲಿ ಸಾಗಿ ಬರ್ತಕ್ಕಂಥ ಭಕ್ತಿ ಗಾನ ನೃತ್ಯ ವೈಭವದ ಈ ಒಂದು ಕಾರ್ಯಕ್ರಮದ ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಿದ್ದಾರೆ ನಮ್ಮ ತಂಡದ ಹೆಮ್ಮೆಯ ಗಾಯಕ ಕರುಣಾಕರ್ ಮಂಗಳೂರು ಅವರು. ಸತ್ಯಂ ಶಿವಂ ಸುಂದರಂ. ईश्वर सत्य है, सत्य है, शिव है, शिव है सुंदर, जीवन जात जाकर है सत्यम शिवम सुंदरम, सत्यम शिवम सुंदरम, सत्यम शिवम सुंदरम, सुंदरम शिवम सुंदरम, सत्यम शिवम सुंदरम, सुंदरम सुंदरम, सत्यम शिवम, सत्यम शिवम सुंदरम, सत्यम शिवम सुंदरम,
ईश्वर सत्य है, सत्य ही शिव है, शिव ही सुंदर है। सत्यम शिवम सुंदरम, 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 सत्यम शिवम सुंदरम। Thank you. Thank you. ಜೋರಾದ ಚಪ್ಪಾಳೆ ಬರಬೇಕು. ಕರುಣಾಕರ್ ಮಂಗಳೂರವರಿಗೆ ಒಂದು ಹೆಣ್ಣಿನ ಧ್ವನಿಯಲ್ಲಿ ಹಾಡುವುದಂದ್ರೆ ಸುಲಭದ ಮಾತಲ್ಲ. ಅದನ್ನು ಸೇಮ್ ಟು ಸೇಮ್ ಅನುಕರಣೆ ಮಾಡಿ ಹಾಡ್ತಾರೆ ಅಂತ ಹೇಳಿದರೆ ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯಿಂದ ಅಭಿನಂದನೆ ಸಲ್ಲಿಸಿಕೊಂಡು ಇದೀಗ ಚಾಣಕ್ಯ ಮೆಲೋಡೀಸ್ ತಂಡದ ಮುಂದಿನ ನೃತ್ಯ ಪ್ರದರ್ಶನ ನಮ್ಮ ಚಾಣಕ್ಯ ಭರತನಾಟ್ಯ ಕೇಂದ್ರದ ವಿದ್ಯಾರ್ಥಿನಿ ಆಗಿರ್ತಕ್ಕಂಥ ಶಾಲ್ಮಲಿ ಇದೀಗ ನಿಮ್ಮ ಮುಂದೆ.
त्रिपुरसंहारक विपरीतरूप त्रिपुरसंहारक विपरीतरूप विपुल कलियवतार दास दास श्री पुरंदर विठ्ठल दास दास श्री पुरंदर विठ्ठलन शेष शयन सर्वेश दास दास श्री पुरंदर विठ्ठलन शेष शयन सर्वेश स स मा म ग ग म ग ग म ग ग म मा म नि नि द द नि द द नि द द नि स स मा म ग ग म ग ग म ग ग म मा म नि नि द द नि द द नि द द नि स स मा म ग म ग ग म ग स ग स नि स म ग स नि द नि स नि द म ग म द नि स रि स नि द नि स रि स नि द ब नि स रि ग रि स नि रि स नि द ब म ब द नि हरि नारायण हरि गोविंद जय जय पयर परमानंद नारायण हरि गोविंद 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 ಜೋರಾದ ಚಪ್ಪಾಳೆ ಬರಬೇಕು. ಅತ್ಯಂತ ಅಂದವಾಗಿ ಅಭಿನಯದ ಮೂಲಕ ಭರತನಾಟ್ಯವನ್ನು ಮಾಡಿರುವಂಥ ಶಾಲ್ಮನಿಗೆ ಮತ್ತೊಮ್ಮೆ ದೊಡ್ಡ ಚಪ್ಪಾಳೆಯನ್ನು ಅವಳನ್ನು ನೀಡಿ ಅವಳಿಗೆ ಹರಿಸ್ಬೇಕಂತ ಕೇಳಿಕೊಂಡು ಮುಂದೆ ಚಾಣಕ್ಯ ಯಕ್ಷಗಾನ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು ಇದೀಗ ನಿಮ್ಮ ಮುಂದೆ ಒಂದು ಯಕ್ಷಗಾನ ನೃತ್ಯ ಪ್ರದರ್ಶನಕ್ಕೆ ನಿಮ್ಮ ಮುಂದೆ ಆಗಮಿಸುತ್ತಿದ್ದಾರೆ. ಪ್ರಕಾಶ್ ನಾಯಕ್ ಪೆಲತೂರ್ ಅವರ ದಕ್ಷ ನಿರ್ದೇಶನದಲ್ಲಿ ಮೂಡಿಬಂದಂಥ ಈ ಒಂದು ಯಕ್ಷ ನೃತ್ಯ ಕಾರ್ಯಕ್ರಮ ಇದೀಗ ನಿಮ್ಮ ಮುಂದೆ.
ಧನ್ಯವಾದಗಳು ಯಕ್ಷಗಾನ ತರಬೇತಿ ಕೇಂದ್ರದ ಕಿರಿಯ ವಿದ್ಯಾರ್ಥಿಗಳಿಗೆ. ಇದೀಗ ನಿಮ್ಮ ಮುಂದೆ ಒಂದು ಭಕ್ತಿ ಗೀತೆಯನ್ನು ಹಾಡಲಿಕ್ಕೆ ಬರ್ತಿದ್ದಾರೆ ನಮ್ಮ ಚಾಣಕ್ಯ ಮೆಲೋಡೀಸ್ನ ವಿದ್ಯಾರ್ಥಿ ಕೃಷ್ಣ ಪ್ರಸಾದ್ ಭಟ್. ಕುಲವೋ ರಂಗ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯುವ ಗೊಲ್ಲನಂತೆ ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಗೋಕುಲದಲ್ಲಿ ಹುಟ್ಟಿದನಂತೆ ಗೋವುಗಳನ್ನು ಕಾಯ್ದನಂತೆ ಕೊಳಲನೂದಿ ಮೃಗ ಪಕ್ಷಿಗಳ ಮರಳು ಮಾಡಿದನಂತೆ ತರಳತನದಿ ವರಳನೆಗೈ ಮರವ ಮುರಿದು ಮತ್ತೆ ಹಾರಿ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ತೆರೆದು ಬಾಯಿಯೊಳಗಿರೆಳು ಲೋಕವ ಇರಿಸಿ ತಾಯಿಗೆ ತೋರ್ದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಗೊಲ್ಲತಿಯರ ಮನೆಗೆ ಪೊಕ್ಕು ಕಳ್ಳತನವ ಮಾಡಿದನಂತೆ ಒಲ್ಲದ ಪುತನಿಯ ವಿಷವನುಂಡು ಮೆಲ್ಲನೆ ತೃಣನ ಕೊಂದನಂತೆ ಪಕ್ಷಿ ತನ್ನ ವಾಹನನಂತೆ ಹಾವು ತನ್ನ ಹಾಸಿಗೆಯಂತೆ ಮುಕಣ ತನ್ನ ಮೊಮ್ಮಗನಂತೆ ಮುದ್ದು ಮುಖದ ಚೆಲ್ವನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು
ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಕರಡಿ ಮಗಳ ತಂದನಂತೆ ಶರದಿ ಮಗಳು ಮಡದಿಯಂತೆ ಧರಣಿಯನ್ನು ಬೇಡಿದನಂತೆ ಈರಳು ಲೋಕದ ಒಡೆಯನಂತೆ ಹಡಗಿನಿಂದಲಿ ಬಂದನಂತೆ ಕಡಲ ದಡೆಯಲಿ ನಿಂದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಒಡನೆ ಮಧ್ವರಿಗೊಲಿದನಂತೆ ಒಡೆಯ ಹಯವದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೆಂದರಿಯಲಾಗದು ಗೋವ ಕಾಯ್ವ ಗೊಲ್ಲನಂತೆ ದೇವಲೋಕದ ಪಾರಿಜಾತ ಹೂವ ಸತಿಗೆ ತಂದನಂತೆ ಆವ ಕುಲವೋ ರಂಗ ಅರಿಯಲಾಗದು ಆವ ಕುಲವೋ ರಂಗ ಅರಿಯಲಾಗದು ಅರಿಯಲಾಗದು ಅರಿಯಲಾಗದು. ಥ್ಯಾಂಕ್ ಯು. ಧನ್ಯವಾದಗಳು. ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನ ತಂಡದಿಂದ ಸಾಗಿ ಬರ್ತಕ್ಕಂಥ ಭಕ್ತಿ ಗಾನ ವೈಭವದ ಮುಂದಿನ ನೃತ್ಯ ಪ್ರದರ್ಶನವನ್ನು ಮಾಡಲಿಕ್ಕೆ ಬರ್ತಿದೆ ನಮ್ಮ ಚಾಣಕ್ಯ ಭರತನಾಟ್ಯ ಕೇಂದ್ರದ ವಿದ್ಯಾರ್ಥಿಗಳಾದ ಶಾರ್ವಿ ಹಾಗೂ ದಿಶಾಲಿ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರಿ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರಿ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರಿ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಶೂಲಕಾಣಿ ನಂದಿಯ ಕೋಲು ಪತಾಕೆ ಕಾಣಿ ಮತ್ತೊಂದೊಂದು ಪಾದದ ಶೌರ್ಯಕಾಣಿ ನಂದಿಯ ಕೋಲು ಪತಾಕೆ ಕಾಣಿ ಮತ್ತೊಂದೊಂದು ಪಾದದ ಶೌರ್ಯಕಾಣಿ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರಿ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಭಿಕ್ಷಕ್ಕೆ ಬಂದ ನೀಡು ಬಾರಿ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ
ಒಲ್ಲಾನಂತೆ ಕಾಣೆ ಮನೆ ಮನೆ ದಪ್ಪನೆ ದಿಮ್ಮಿ ಸಾಲೆ ಆತ ಹಣವನ್ನು ಕೊಟ್ಟರು ಒಲ್ಲಾನಂತೆ ಕಾಣೆ ದನಿ ಬಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ದನಿ ಬಣ್ಣ ನೀಡಬೇಕಂತೆ ಕಾಣೆ ಗೌರಿ ಮನಸ ಬಿಟ್ಟಿರಲಾರನಂತೆ ಕಾಣೆ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರಿ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರಿ ತಂಗಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಇವನಂಥ ಚೆಲ್ವರಿಲ್ಲ ನೋಡು ಬಾರಿ ಧನ್ಯವಾದಗಳು ಪುಟಾಣಿಗಳಿಗೆ. ಈ ಒಂದು ನಮ್ಮ ಕಾರ್ಯಕ್ರಮದ ನಂತರ ಸ್ಥಳೀಯ ಪ್ರತಿಭೆಗಳಿಂದ ನೃತ್ಯ ವೈವಿಧ್ಯ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈಗಾಗಲೇ ಹಲವಾರು ಜನ ಹೆಸರನ್ನು ನೋಂದಾಯಿಸಿದ್ದಾರೆ. ಯಾರಾದರೂ ನೃತ್ಯ ಪ್ರದರ್ಶನ ನೀಡಲಿಕ್ಕೆ ಆಸಕ್ತಿ ಇರುವವರು ತಮ್ಮ ಹೆಸರನ್ನು ಇಲ್ಲಿ ನೋಂದಾಯಿಸಬಹುದು, ಕೌಂಟರ್ನಲ್ಲಿ ನೋಂದಾಯಿಸಬಹುದು ಅಂತ ಹೇಳಿಕೊಂಡು ಇದೀಗ ಚಾಣಕ್ಯ ಮೆಲೋಡೀಸ್ ತಂಡದ ಮುಂದಿನ ಗೀತೆಯನ್ನು ಹಾಡಲಿಕ್ಕೆ ಬರ್ತಿದ್ದಾರೆ ನಮ್ಮ ತಂಡದ ಹೆಮ್ಮೆಯ ಗಾಯಕ ಕರುಣಾಕರ್ ಮಂಗಳೂರು ಹಾಗೂ ಪ್ರಸಾದ್ ಹೆಬ್ರಿ. ಶ್ರೀ ಮಂಜುನಾಥ ಚಿತ್ರದಿಂದ ಒಂದು ಭಕ್ತಿ ಗೀತೆ ಇದೀಗ ನಿಮ್ಮ ಮುಂದೆ. ಶಾರ್ಪ್ ಕೊಡಿ, ಶಾರ್ಪ್ ಕೊಡಿ. ಹಲೋ ಹಲೋ ಟೆಸ್ಟ್ ಚೆಕ್ 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 ತುಂಬಾ ಬೇಸ್ ಬರ್ತಾನೆ. ಹಲೋ ಹಲೋ ಟೆಸ್ಟ್ ಚೆಕ್ 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 ಹಲೋ ಹಲೋ ಟೆಸ್ಟ್ 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 ಹಲೋ ಟೆಸ್ಟ್ ಚೆಕ್ ಟೆಸ್ಟ್ ಚೆಕ್ 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 check 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 ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜನುಮಾನಂದ ಗುರು ತಂದ ಪುಣ್ಯದಿಂದ ಜಗದಾನಂದ ನಿಸರಿ ಸರಿಗ ಮಮರಿಸ ನಿಸರಿಸ ಧನಿ ಪಮ ಗಮರಿಸ ಆನಂದ ಪರಮಾನಂದ ಪರಮಾನಂದ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನಿರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ ಬೆಲ್ಲದ ಕಣದೊಳಗೆ ದೇವಿನ ಎಲೆ ಇರುವ
ಗುರುವು ತಂದ ಪುಣ್ಯದಿಂದ ಜನಮಾನಂದ ಸರಿ ಸರಿಗ ಮಮರಿ ಸರಿ 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 ಪಮಗ ಮರಿಸ ಆನಂದ ಪರಮಾನಂದ ಪರಮಾನಂದ. ದಾನ ಧರ್ಮಗಳ ಫಲದಲ್ಲಿ ಆ ಮಗನು ಸರಿ ಸರಿಗ ಮಮರಿ ಸರಿ ಸರಿ ಸದನಿ ಪಮಗ ಮರಿಸ ಆನಂದ ಪರಮಾನಂದ 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 ಪರಮಾನಂದ. ಥ್ಯಾಂಕ್ ಯು. ಜೋರಾದ ಚಪ್ಪಾಳೆ ಮೂಲಕ ಕರುಣಾಕರ್ ಮಂಗಳೂರು ಹಾಗೂ ಪ್ರಸಾದ್ ಹೆಬ್ರಿಯನ್ನ ಗೌರವಿಸಿಕೊಂಡು ಇದೀಗ ಚಾಣಕ್ಯ ಡ್ಯಾನ್ಸ್ ಅಕಾಡೆಮಿ ತಂಡದ ವಿದ್ಯಾರ್ಥಿಗಳಿಂದ ಇದೀಗ ನಿಮ್ಮ ಮುಂದೆ ಒಂದು ಆಕರ್ಷಕವಾಗಿರ್ತಕ್ಕಂಥ ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ धरती हे अंबर तुझे गुण गाती, हे तारे हे वारे तुझे नाम घेती. ही धरती हे अंबर तुझे गुण गाती, हे तारे हे वारे तुझे नाम घेती. विश्वाचा पालक तू नायक गणांचा, गुणातीत गुणमय तू गुरु ज्ञानदाता. विश्वाचा पालक तू नायक गणांचा, गुणातीत गुणमय तू गुरु ज्ञानदाता. मोरया रे मोरया रे मोरया रे बाप्पा मोरया. 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 जो शरण तुला आला त्याचा उद्धार तू केला. जो शरण तुला आला त्याचा उद्धार तू केला. चला मिळून सारे बोला बाप्पा मोरया बाप्पा मोरया. बाप्पा मोरया बाप्पा मोरया. दृष्टी तुझीच रे देवा, दृष्टी तुझीच रे देवा. दृष्टी तुझीच रे देवा, दृष्टी तुझीच रे देवा. दुनिया तुझीच रे देवा. बाप्पा मोरया बाप्पा मोरया. बाप्पा मोरया मोरया रे मोरया रे मोरया रे बाप्पा मोरया.
एकदंत वक्रतुंड गौरीपुत्र मोरया विद्येचा दाता तू गजानना मोरया रिद्धी सिद्धीचा अधिपती गणेशाय मोरया एकदंत वक्रतुंड गौरीपुत्र मोरया. ಜೋರಾದ ಚಪ್ಪಾಳೆ ಬರಬೇಕು. ಆಕರ್ಷಕವಾಗಿ ನೃತ್ಯ ಪ್ರದರ್ಶನವನ್ನು ನೀಡಿದ ಚಾಣಕ್ಯ ಡ್ಯಾನ್ಸ್ ಅಕಾಡೆಮಿ ತಂಡದ ವಿದ್ಯಾರ್ಥಿಗಳಿಗೆ ವಂದನೆಯನ್ನು ಸಲ್ಲಿಸಿಕೊಂಡು ಇದೀಗ ನಿಮ್ಮ ಮುಂದೆ ನೃತ್ಯ ಪ್ರದರ್ಶನಕ್ಕೆ ಬರ್ತಾ ಇದ್ದಾರೆ ಚಾಣಕ್ಯ ಭರತನಾಟ್ಯ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳು. ಧನ್ಯ, ಶಾಲ್ಮಲಿ, ಸಾನ್ವಿತಾ, ಸಮೃದ್ಧಿ, ಶಾಲ್ವಿ ಇದೀಗ ನಿಮ್ಮ ಮುಂದೆ ಜಾನಪದ ನೃತ್ಯಕ್ಕೆ ಹೆಜ್ಜೆ ಹಾಕಲಿಕ್ಕೆ ಬರ್ತಾ ಇದ್ದಾರೆ. ಹೆಬ್ರಿ ಅನಂತ ಪದ್ಮನಾಭ ಹಾಗೂ ಅರ್ಧನಾರೀಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಶ್ವರರಾದ ತಾರನಾಥ್ ಬಲ್ಲಾಳ್ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಶಿಶುನಾಳಧೀಶನೇ ತಿದ್ದಿ ಮಾಡಿದ ಕೊಡ ಬುದ್ಧಿವಂತರು ತಿಳಿದು ನೋಡಬೇಕಾದ ಕೊಡ ಬುದ್ಧಿವಂತರು ತಿಳಿದು ನೋಡಬೇಕಾದ ಕೊಡ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ಏನು ಕೊಡ ಏನು ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ ಹುಬ್ಬಳ್ಳಿ ಮಾಟ ಎಂಥ ಚಂದುಳ್ಳ ಕೊಡವ. ಧನ್ಯವಾದಗಳು ಚಾಣಕ್ಯ ಭರತನಾಟ್ಯ ತರಬೇತಿ ಕೇಂದ್ರದ ವಿದ್ಯಾರ್ಥಿಗಳಿಗೆ. ಇದೀಗ ನಿಮ್ಮ ಮುಂದೆ ಚಾಣಕ್ಯ ಮೆಲೋಡೀಸ್ ತಂಡದ ಹೆಮ್ಮೆಯ ಗಾಯಕ ಪ್ರಸಾದ್ ಹೆಬ್ರಿ ಒಂದು ಗೀತೆಯನ್ನು ಹಾಡಲಿಕ್ಕೆ ಬರ್ತಿದ್ದಾರೆ. ರಾ ಎಂದ ಮಾತ್ರಕ್ಕೆ ಅನ್ನತಕ್ಕಂಥ ಗೀತೆ ಇದೀಗ ನಿಮ್ಮ ಮುಂದೆ. Check, check, test, check, test, check, check. जो शार्प पड़ेगा, test, check, check, check. ರಾಯಂದ್ರ ಮಾತ್ರದೊಳು ರಕ್ತ ಮಾಂಸದೊಳಿದ್ದ ಆಯಸ್ತವಾದ ಅತಿ ಪಾಪವನ್ನು ಮಾಯ ಮಾಡಿ ಮತ್ತೆ ಮಾಯಂದೆನಲು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕಪಾಟವಾಗಿ ಕಾಯುವ ಮಂತ್ರ. ಶ್ರೀರಾಮ ಜಯ ರಾಮ ರಮಣೀಯ ನಾಮ ರಘುರಾಮ. ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕ ಚರಗಣ್ಕರಿಗೆ ಪುನೀತರಾಗೋಣ. ಅಗಣಿತ ಗುಣಗಳ ಅಶ್ರಿತ ವತ್ಸಲ ದೀನ ದಯಾಳು ಹರಿ ಸರ್ವೋತ್ತಮ ದಶಮುಖ ವರ್ತನ ದಶರಥ ರಾಮ ಮಾರುತ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣ ಕೆಳಗಿ ಪುನೀತರಾಗೋಣ. ಜಾನಕಿ ಮನೋಹರ ಜ್ಞಾನದಾತ ಕರುಣಾ ಸಾಗರ ಕೋದಂಡ ರಾಮ. ಭಕ್ತಿ ಪ್ರಿಯನೇ ಮುಕ್ತಿದಾಯಕ ಭಕ್ತಿ ಜನ ಶ್ರೀಮಂದಾರನೇ. ರಾಮ ಎಂಬುವ ಎರಡು ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲವೇನು
ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಕೆರಗಿ ಪುನೀತರಾಗೋಣ. ಧರೆಯೊಳು ನಾವಾಗಿ ಸರಿಸಾಟಿ ಇಲ್ಲವೆಂದು ಪರಮ ವೇದಗಳೆಲ್ಲ ಹೊಗಳುತ್ತಿವೆ. ಚಿತ್ತ ಕಾಯಗಳ ಪವಿತ್ರ ಮಾಡು ಬರಿಯ ಭಕ್ತವರ ಹನುಮಂತ ನೊಬ್ಬ ತಾಬಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಶಂಕರ ಚಕ್ರಧರ ವಿಷ್ಣು ಮುಕುಂದ. ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕಚ್ಚರ ಕೆಳಗಿ ಪುನೀತರಾಗೋಣ. ಅಗಣಿತ ಗುಣಗಳ ಅಶ್ರಿತ ವತ್ಸಲ ದೀನ ದಯಾಳು ಹರಿ ಸರ್ವೋತ್ತಮ ದಶಮುಖ ವರ್ತನ ದಶರಥ ರಾಮ ಮಾರುತ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕಚ್ಚರಣ ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ. ಶ್ರೀ ಜೈ ರಾಮ್ ಜೈ ಶ್ರೀರಾಮ್ 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 ಜೈ ಶ್ರೀರಾಮ್. ಧನ್ಯವಾದಗಳು ಪ್ರಸಾದ್ ಹೆಬ್ರಿ ಅವರಿಗೆ. ಮುಂದೆ ನಮ್ಮ ಚಾಣಕ್ಯ ಭರತನಾಟ್ಯ ಕೇಂದ್ರದ ವಿದ್ಯಾರ್ಥಿನಿ ಪವಿತ್ರ ಅವರಿಂದ ಒಂದು ಭರತನಾಟ್ಯ. ದೇವಾ
மகாராணி அலைமகள் கலைமகள் பணிகேவாணி அலைமகள் கலைமகள் பணிகேவாணி அமுதலைய இனிய முத்தமிழ் வளர்த்த அமுதலைய இனிய முத்தமிழ் வளர்த்த ಧನ್ಯವಾದಗಳು ಪವಿತ್ರ ಅವರಿಗೆ. ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದಿಂದ ಸಾಗಿ ಬರ್ತಕ್ಕಂಥ ಭಕ್ತಿ ಗಾನ ವೈಭವದ ಮುಂದಿನ ಕೊನೆಯ ಒಂದು ಸೆಮಿ ಕ್ಲಾಸಿಕಲ್ ಡ್ಯಾನ್ಸ್ ರಾಮನ ಕುರಿತಾಗಿ ಒಂದು ಅದ್ಭುತ ನೃತ್ಯ ಪ್ರದರ್ಶನ ಇದೀಗ ನಿಮ್ಮ ಮುಂದೆ. रामाय रामभद्राय रामचन्द्राय वेदसे रघुनाथाय नाथाय सीताय पतये नमः. ರಾಮ ನಾಮ ಹಾಡಿರೋ ರಾಮ ಬರುವನು, ಅವನ ಹಿಂದೆ ಹನುಮನು ನಿತ್ಯ ಇರುವನು. ಜಯ ಶ್ರೀರಾಮ್ ಜಯ ಶ್ರೀರಾಮ್. ವಿಶ್ವರೂಪಿ ವಿಶ್ವವ್ಯಾಪಿ ರಾಮಚಂದ್ರನು, ವಿಶ್ವಕ್ಕೆಲ್ಲ ಮಾದರಿ ಶ್ರೀರಾಮನು. ಜಯ ಶ್ರೀರಾಮ್ ಜಯ ಶ್ರೀರಾಮ್. ವೇದ ವೇದಾಂತ ಓಂಕಾರ, ರಾಮನಾಮ ಎಲ್ಲೆಲ್ಲೂ ಸಂಚಾರ, ಹಾಡೋ ಹಾಡೋ ಜೈಕಾರ. ಜಯ ಶ್ರೀರಾಮ ರಾಮ 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 ರಾಮ. 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 ಗುರಿಯನೆಂದು ತಪ್ಪಿಲ್ಲ ಬಿಟ್ಟಿರುವ ಬಾಣ, ಹನುಮಂತ ಸೀತಮ್ಮ ಲಕ್ಷ್ಮಣನೇ ಪ್ರಾಣ. ಏನಾದರೂ ತಪ್ಪಲಿಲ್ಲ ಕೊಟ್ಟಿರುವ ಮಾತು, ಎಂಜಲನ್ನೇ ತಿಂದವನು ಭಕ್ತಿಗೆ ಸೋತು. ದಶ ದಿಶೆಯಲ್ಲೂ ಇವ ಮಹಾರಾಜ, ಯುಗ ಪುರುಷಾನೇ ಈ ಗುಣ ತೇಜ. ಜೈ ಶ್ರೀರಾಮ ಎಂದು ಬರೆದಾಗ ಪ್ರತಿ ಜನುಮಾನು ಶುಭ ಶುಭ ಯೋಗ. ನಂಬಿ ಬಂದವರ ಆಧಾರ, ರಾಮ ಅಂದ್ರೆ ಪಾಪಗಳ ಪರಿಹಾರ. ಬಾರೋ ಹಾಕೋ ಜೈಕಾರ. ಜೈ ಶ್ರೀರಾಮ ರಾಮ 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 ರಾಮ. ಜೈ ಶ್ರೀರಾಮ ರಾಮ ರಾಮ
ಧನ್ಯವಾದಗಳು. ಅತ್ಯದ್ಭುತ ಪರ್ಫಾರ್ಮೆನ್ಸ್ ನೀಡಿದ ಚಾಣಕ್ಯ ಡ್ಯಾನ್ಸ್ ಅಕಾಡೆಮಿಯ ವಿದ್ಯಾರ್ಥಿಗಳಿಗೆ. ಇದೀಗ ನಮ್ಮ ಚಾಣಕ್ಯ ಮೆಲೋಡಿಸ್ ತಂಡದ ಕೊನೆಯ ಒಂದು ಗೀತೆ, ಅತ್ಯದ್ಭುತವಾಗಿ ಈ ಗೀತೆಯನ್ನು ಪ್ರೆಸೆಂಟ್ ಮಾಡಲಿಕ್ಕಿದ್ದಾರೆ ನಮ್ಮ ಚಾಣಕ್ಯ ಮೆಲೋಡಿಸ್ ತಂಡದ ಹೆಮ್ಮೆಯ ಗಾಯಕ ಕರುಣಾಕರ್ ಮಂಗಳೂರು ಹಾಗೂ ಪ್ರಸಾದ್ ಹೆಬ್ರಿ ಅವರು ಕೊನೆಯ ಗೀತೆಯನ್ನು ಹಾಡಲಿಕ್ಕಿದ್ದಾರೆ. ಈ ನಂತರ ನಮ್ಮ ಸ್ಥಳೀಯ ಪ್ರತಿಭೆಗಳಿಂದ ಆಕರ್ಷಕ ನೃತ್ಯ ಪ್ರದರ್ಶನ ಈ ವೇದಿಕೆಯಲ್ಲಿ ಮೂಡಿಬರಲಿಕ್ಕಿದೆ. ಜೈ ಜೈ ಹನುಮಾನ್ ಅನ್ನುವಂಥ ಗೀತೆ ಭಾರಿ ವಿಶೇಷವಾಗಿ ಈ ಹಾಡು ಎಲ್ಲರ ಮನದಲ್ಲಿ ಕಿವಿಗಳಲ್ಲಿ ಭಾರಿ ವಿಶೇಷ ಸದ್ದನ್ನು ಮಾಡಿರ್ತಕ್ಕಂಥ ಈ ಗೀತೆ ಜೈ ಜೈ ಹನುಮಾನ್. ಬಂಧುಗಳೇ, ಈ ಹಾಡು ಹಾಡುವಾಗ ನೀವೆಲ್ಲರೂ ದೇವರು ಕೊಟ್ಟ 2 ಕೈಗಳನ್ನ ಒಮ್ಮೆ ಮೇಲೆತ್ತಬೇಕು. ಎಲ್ಲರೂ ಪ್ರೀತಿಯಿಂದ. ಎಸ್, ಇದು ತುಂಬಾ ಖುಷಿ ಆಗ್ತಾ ಇರುವುದು. ನಾನು ಹೇಳಿದ ಹಾಗೆ ನೀವು ಹೇಳಿದ್ರೆ ಸಾಕು, ಕೆಳಗೆ ಹಾಕ್ಲಿಕ್ಕಿಲ್ಲ ಕೈ, ಯಾಕೆಂದ್ರೆ ಸ್ವಲ್ಪ ಎಕ್ಸರ್ಸೈಸ್ ಮಾಡಿದ ಹಾಗೆ ಆಗ್ತದೆ. ಓಕೆನಾ? ರೆಡಿ ಇದ್ದೀರಲ್ಲ? ಹಾಡ್ಬೇಕು ಮಾತ್ರ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಇನ್ನೊಂದ್ಸಲ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕಿ, ಆಂಜನೇಯ ಬಲಭೀಮ, ಭಕ್ತವರ ತುಳಿತ ಬಲಧಾಮ, ಹನುಮಂತ ಎಮ್ಮ ರಕ್ಷಿಸೋ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ. ಹಾಡ್ಬೇಕು. ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್. ಪವನ ಪುತ್ರ ಹನುಮಾನ್ ಕೆ. ಎಸ್, ಈ ಹಾಡನ್ನ ನಾವು ಹಾಡುವಾಗ ನೀವು ಸಹ ಹಾಡಬೇಕು. ಓಕೆ? मनोजवं मारुततुल्य वेगं जितेन्द्रियं बुद्धिमता वरिष्ठं वातात्मजं वानरयुद्धमुख्यं श्रीरामदूतं शिरसा नमामि. बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वं च हनुमत्स्मरणात् भवेत्. हाडಬೇಕು. जय जय हनुमान जय गुरु. जय जय हनुमान. जय जय हनुमान जय गुरु जय जय पवमान. 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 पौरपुत्र हनुमान की जय. ಅಜನೇಯ ಜೈ, ಬಲಭೀಮ ಜೈ, ಭಕ್ತವರ ಅತುಳಿತ ಬಲಧಾಮ ಜೈ, ಹನುಮಂತ ಜೈ, ಎಮ್ಮ ರಕ್ಷಿಸೋ, ಜೈ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवमान. जय जय हनुमान जय गुरु जय जय पवमान. पौरपुत्र हनुमान की जय. ಅಜನೇಯ ಜೈ, ಬಲಭೀಮ ಜೈ, ಭಕ್ತವರ ಅತುಳಿತ ಬಲಧಾಮ ಜೈ, ಹನುಮಂತ ಜೈ, ಎಮ್ಮ ರಕ್ಷಿಸೋ, ಜೈ, ರಾಮ ವಿರೋಧಿಗಳನ್ನು ಶಿಕ್ಷಿಸೋ. जय जय हनुमान जय गुरु जय जय पवमान. जय जय हनुमान जय गुरु जय जय पवमान. पौरपुत्र हनुमान की जय. जय हनुमान जय पवमान. ಬುದ್ಧಿರ್ಬಲ ಧೈರ್ಯಗಳ ಕರುಣಿಸ್. जय जय हनुमान जय गुरु जय जय पवमान. जय जय हनुमान जय गुरु जय जय पवमान. जय जय हनुमान जय गुरु जय जय पवमान. वाग्भटुत्व हरिस्मरणे करुणिस्. जय जय हनुमान जय गुरु जय जय पवमान. जय राम दर्शन भाग्य करुणिस्. जय जय हनुमान जय गुरु जय जय पवमान.
ಬುದ್ಧಿರ್ಬಲಗ ಧೈರ್ಯಗಳ ಕರುಣಿಸ್ ನಿರ್ಭಯೋಚ್ಚ ಆರೋಗ್ಯ ಕರುಣಿಸ್ ವಾಕ್ಪಟುತ್ವ ಹರಿಸ್ಮರಣೆ ಕರುಣಿಸ್ ಶ್ರೀರಾಮ ದರ್ಶನ ಭಾಗ್ಯ ಕರುಣಿಸ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ जय जय हनुमान जय गुरु जय जय पवमान पवन पुत्र हनुमान की जय आंजनेय जय बल भीमा जय भक्तवर अतुलित बलधाम जय हनुमंत जय यम रक्षिसो जय राम विरोधिಗಳನ್ನು ಶಿಕ್ಷಿಸೋ जय जय हनुमान जय गुरु जय जय पवमान जय जय हनुमान जय गुरु जय जय पवमान पवन पुत्र हनुमान की जय जय हनुमान जय हनुमान राम स्मरण कोडु श्री राम जय जय राम राम सेವೆಯ कोडु श्री राम जय जय राम ರಾಮಾಯಣದ ಕಥೆಯೊಳು ಬಂದು ಕೂಡು जय जय हनुमान जय गुरु जय जय पवमान जय जय हनुमान जय गुरु जय जय पवमान राम स्मरण कोडु श्री राम जय राम राम सेವೆಯ कोडु श्री राम जय जय राम ರಾಮಾಯಣದ ಕಥೆಯೊಳು ಬಂದು ಕೂಡು जय जय हनुमान जय गुरु जय जय पवमान जय जय हनुमान जय गुरु जय जय पवमान दास केशवित मारुत हनुम हनुमंत गुणवंत मारुत राजा बलवंत दास केशवित मारुत हनुम दास ग्रेसर बल भीमा जय जय हनुमान जय गुरु जय जय पवमान जय जय हनुमान जय गुरु जय जय पवमान पवन पुत्र हनुमान की जय आंजनेय जय बल भीमा जय भक्तवर अतुलित बलधाम जय हनुमंत जय यम रक्षिसो जय राम विरोधिಗಳನ್ನು ಶಿಕ್ಷಿಸೋ जय जय हनुमान जय गुरु जय जय पवमान जय जय हनुमान जय गुरु जय जय पवमान पवन पुत्र हनुमान की जय ಆಂಜನೇಯ ಜೈ ಬಲ ಭೀಮ ಜೈ ಭಕ್ತವರ ಅತುಳಿತ ಬಲಧಾಮ ಜೈ ಹನುಮಂತ ಜೈ ಯಮ ರಕ್ಷಿಸೋ ಜೈ ರಾಮ ವಿರೋಧಿಗಳನ್ನು ಶಿಕ್ಷಿಸೋ ಜೈ ಜೈ ಹನುಮಾನ್ ಜೈ ಗುರು ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಹನುಮಾನ್ ಜೈ ಜೈ ಹನುಮಾನ್ ಜೈ ಗುರು ಜೈ ಜೈ ಪವಮಾನ್ पवन पुत्र हनुमान की जय पवन पुत्र हनुमान हनुमान की ಧನ್ಯವಾದಗಳು. ಎಸ್ ಥ್ಯಾಂಕ್ ಯು. ಡ್ಯುಯಲ್ ವಾಯ್ಸ್ ಖ್ಯಾತಿಯ ಕರುಣಾಕರ್ ಮಂಗಳೂರವರಿಗೆ ಹಾಗೂ ಪ್ರಸಾದ್ ಹೆಬ್ರಿಯವರಿಗೆ. ಆತ್ಮೀಯರೇ, ಕಳೆದ 5-6 ವರ್ಷಗಳಿಂದ ಹೆಬ್ರಿ ತಾಲೂಕು ಕೇಂದ್ರವಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಅದಕ್ಕಿಂತ 4-5 ವರ್ಷಗಳ ಹಿಂದೆಯೇ ಹೆಬ್ರಿಯಂತಹ ಈ ಗ್ರಾಮೀಣ ಭಾಗದಲ್ಲಿ ಚಾಣಕ್ಯ ಎನ್ನುವಂತಹ ಟ್ಯೂಷನ್ ತರಗತಿಯನ್ನು ಆರಂಭಿಸಿ ಈ ಭಾಗದ ಸ್ಥಳೀಯ ವ್ಯಕ್ತಿಗಳಿಗೆ SSLC PUC ಇಂಥ ಮುಂತಾದ ಪದವಿಗಳನ್ನು ಪಡೆಯಬೇಕಾದಂತಹ ಅನಿವಾರ್ಯತೆಯ ಸಂದಿಗ್ಧತೆಯ ಪರಿಸ್ಥಿತಿಯಲ್ಲಿ ಅವರಿಗೆ ಆ ಒಂದು ಅವಕಾಶವನ್ನು ಮಾಡಿಕೊಟ್ಟು, ಜೊತೆಗೆ ಈ ಭಾಗದ ಎಲ್ಲ ವಿದ್ಯಾರ್ಥಿಗಳಿಗೆ ಶಿಕ್ಷಣದ ತರಬೇತಿಯನ್ನು ನೀಡ್ತಾ ಸಾಗಿ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಈ ಭಾಗದ ವಿದ್ಯಾರ್ಥಿಗಳಲ್ಲಿ ಸಾಂಸ್ಕೃತಿಕ ಸಂಪನ್ನತೆಯನ್ನು ತುಂಬಬೇಕು ಎನ್ನುವಂಥ ಆಶಯದ ಮೇಲೆ ಚಾಣಕ್ಯ ಶಿಕ್ಷಣ ಮತ್ತು ಕಲಾ ಪ್ರತಿಷ್ಠಾನ ಎನ್ನುವಂತಹ ಸಂಸ್ಥೆಯನ್ನು ಆರಂಭಿಸಿ ಈ ಭಾಗದ ವಿದ್ಯಾರ್ಥಿಗಳನ್ನು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಹಲವಾರು ವಿಭಾಗಗಳಲ್ಲಿ ತರಬೇತಿಗೊಳಿಸ್ತಾ ಕೇವಲ ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಸಾಂಸ್ಕೃತಿಕ ಸಂಪನ್ನ ದಾರಿ ಎರೆಯುತ್ತಿರುವಂತಹ ಚಾಣಕ್ಯ ಶಿಕ್ಷಣ ಕಲಾ ಮತ್ತು ಕಲಾ ಪ್ರತಿಷ್ಠಾನದ ಇಷ್ಟು ಹೊತ್ತು ನೀಡಿದಂತಹ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಾಕ್ಷೀಭೂತರಾಗಿ ನಮ್ಮನ್ನು ಹುರಿತುಂಬಿಸಿದಿರಿ. ತಮ್ಮೆಲ್ಲರಿಗೂ ಕೂಡ ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಪರವಾಗಿ ಅನಂತ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಜೊತೆಗೆ ಈ ಒಂದು ಅವಕಾಶವನ್ನು ನೀಡಿದ್ದಕ್ಕಾಗಿ ಶ್ರೀ ಕಾಡ್ಯ ನಾಗದೇವರು ಬಲ್ಲೆ ಹೆಬ್ರಿ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಸಮಿತಿಯ ಸರ್ವ ಪದಾಧಿಕಾರಿಗಳಿಗೂ ಚಾಣಕ್ಯ ಶಿಕ್ಷಣ ಮತ್ತು ಕಲಾ ಪ್ರತಿಷ್ಠಾನದ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ, ಇಷ್ಟು ಹೊತ್ತು ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಗಾನ ವೈಭವದ ಮುಖಾಂತರವಾಗಿ ನಮ್ಮೆಲ್ಲರನ್ನ ರಂಜಿಸಿದ
ಚಾಣಕ್ಯ ಶಿಕ್ಷಣ ಮತ್ತು ಕಲಾ ಪ್ರತಿಷ್ಠಾನದ ಅಧ್ಯಕ್ಷರು ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರು ಹಾಗೂ ಚಾಣಕ್ಯ ಶಿಕ್ಷಣ ಪ್ರತಿಷ್ಠಾನದ ಪ್ರಾಂಶುಪಾಲರಾಗಿರುವಂತಹ ವೀಣಾ ಯು ಶೆಟ್ಟಿ ಅವರಿಗೂ ಕೂಡ ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಶ್ರೀ ಕಾಡ್ಯ ನಾಗದೇವರು ಬಲ್ಲೆ ಹೆಬ್ರಿ ಇದರ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಸಮಿತಿಯ ಪದಾಧಿಕಾರಿಗಳಿಂದ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದಾನೆ. ಕಾಡ್ಯ ನಾಗದೇವರು ಇದರ ಪುನರ್ ಪ್ರತಿಷ್ಠಾಪನೆಯ ಸಮಿತಿಯ ಶ್ರೀ ಎಚ್ ರಘುರಾಮ್ ಸೋಮಯಾಜಿ ಸರ್ ಅವರು, ಎಚ್ ಗಂಗಾಧರ ಸೋಮಯಾಜಿ ಸರ್ ಅವರು ಗೌರವಾಧ್ಯಕ್ಷರು, ವೆಂಕಟೇಶ್ ಆಚಾರ್ಯ ಅಧ್ಯಕ್ಷರು, ಶ್ರೀ ಎಂ ಹರಿದಾಸ್ ಹೆಗಡೆ ಕಾರ್ಯದರ್ಶಿಗಳು, ಶ್ರೀಯುತ ಶ್ರೀನಿವಾಸ ಭಂಡಾರಿ ಕೋಶಾಧಿಕಾರಿಗಳು ಹಾಗೂ ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಇಷ್ಟು ಹೊತ್ತು ಸಾಂಸ್ಕೃತಿಕ ರಸದೌತಣವನ್ನು ನೀಡಿರುವಂತಹ ಚಾಣಕ್ಯ ಶಿಕ್ಷಣ ಕಲಾ ಪ್ರತಿಷ್ಠಾನ ಹೆಬ್ರಿ ಇದರ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡಿ ಗೌರವಿಸುವಂತೆ ವಿನಂತಿಸಿಕೊಳ್ತಾ ಇದ್ದಾನೆ. ಅತ್ಯಂತ ಶಾಸ್ತ್ರೋಕ್ತವಾಗಿ ನಿನ್ನೆ ಹಾಗೂ ಇಂದಿನ ದಿನ ಶ್ರೀ ಕಾಡ್ಯ ನಾಗದೇವರ ಜೀರ್ಣೋದ್ಧಾರ ಹಾಗೂ ಪುನರ್ ಪ್ರತಿಷ್ಠಾಪನಾ ಕಾರ್ಯ ಅತ್ಯಂತ ಸಾಂಗವಾಗಿ ನಡೆದು ಬಂದು ಮಧ್ಯಾಹ್ನದ ಸಾರ್ವಜನಿಕ ಭೋಜನ ಕಾರ್ಯಕ್ರಮ ಕೂಡ ಅತ್ಯಂತ ಯಶಸ್ವಿಯಾಗಿ ಸಂಪನ್ನಗೊಂಡು ಇಷ್ಟು ಹೊತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ನಿಮ್ಮೆಲ್ಲರನ್ನ ರಂಜಿಸುವಂತ ಕೆಲಸವನ್ನ ಕಾಡ್ಯ ನಾಗದೇವರ ಪುನರ್ ಪ್ರತಿಷ್ಠಾಪನಾ ಸಮಿತಿ ಮಾಡ್ಕೊಂಡು ಬಂದಿದೆ. ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು ಅಂತ ವಿನಂತಿಸಿಕೊಳ್ತಾ ಸಮಿತಿಯ ಎಲ್ಲ ಪದಾಧಿಕಾರಿಗಳು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಅವರಿಗೆ ಗೌರವದ ಸ್ಮರಣಿಕೆಯನ್ನು ನೀಡುವಂತೆ ವಿನಂತಿಸಿಕೊಳ್ತಾ ಇದ್ದಾನೆ. ತಮ್ಮೆಲ್ಲರ ಗಟ್ಟಿ ಚಪ್ಪಾಳೆಯ ಕೃತಜ್ಞತೆಯ ನಡುವೆ ಇಷ್ಟೊತ್ತು ನಮ್ಮೆಲ್ಲರನ್ನ ರಂಜಿಸಿದ, ಅದರಲ್ಲೂ ವಿಶೇಷವಾಗಿ ಈ ಭಾಗದ ಸ್ಥಳೀಯ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕವಾಗಿ ವೇದಿಕೆಯನ್ನ ನೀಡುತ್ತಿರುವ, ಅವರಲ್ಲಿರುವ ಸಾಂಸ್ಕೃತಿಕ ಪ್ರತಿಭೆಯನ್ನು ಬೆಳಗುತ್ತಿರುವ ಚಾಣಕ್ಯ ಶಿಕ್ಷಣ ಮತ್ತು ಕಲಾ ಪ್ರತಿಷ್ಠಾನದ ಅಧ್ಯಕ್ಷರಾಗಿರುವ ಶ್ರೀಯುತ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ಗೌರವದ ಸ್ಮರಣಿಕೆ, ಜೊತೆಗೆ ಇವತ್ತು ನಮ್ಮನ್ನ ಭಕ್ತಿ ಲಹರಿಯಲ್ಲಿ ತೇಲಾಡಿಸಿದ ಪ್ರಸಾದ್ ಹೆಬ್ರಿ ಅವರಿಗೆ, ಜೊತೆಗೆ ಕರುಣಾಕರ್ ಮಂಗಳೂರು ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ. ಹಾಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಯೋಜನಾಧಿಕಾರಿ ಶ್ರೀಮತಿ ಲೀಲಾವತಿಯವರು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬಂದು ನಮ್ಮ ಗೌರವದ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗುವರೆ ವಿನಂತಿಸಿಕೊಳ್ತಾ ಇದ್ದಾವೆ. ಶ್ರೀಮತಿ ಲೀಲಾವತಿಯವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನಾಧಿಕಾರಿ ಇವರನ್ನು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಅಮಿತಾ ಕುಲಾರ್ ಅವರು ಕೂಡ ವೇದಿಕೆಗೆ ಬರುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಅಂದವಾದ ಧ್ವನಿ ವರ್ಧಕದ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ರಾಘವೇಂದ್ರ ಸೌಂಡ್ಸ್ ಅವರಿಗೆ ವಿಶೇಷವಾದ ಧನ್ಯವಾದ. ಯಾವುದೇ ಒಂದು ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅದು ಧ್ವನಿವರ್ಧಕ ಇರಬೇಕಂತ ಚೆನ್ನಾಗಿ ಆ ರೀತಿ ನಿಟ್ಟಿನಲ್ಲಿ ಬಹಳ ಅತ್ಯಂತವಾದಿ ಅಂದವಾದ ಧ್ವನಿವರ್ಧಕದ ವ್ಯವಸ್ಥೆಯನ್ನು ಮಾಡಿದವರಿಗೆ ಧನ್ಯವಾದಗಳು. ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಮ್ಮ ಕಾರ್ಯಕ್ರಮದ ಯಶಸ್ವಿಗೆ ಸಹಕಾರಿಯಾದವರು ನಮ್ಮ ತಂಡದ ನಮ್ಮ ಯಕ್ಷಗಾನ ಗುರುಗಳಾಗಿರ್ತಕ್ಕಂಥ ಪ್ರಕಾಶ್ ನಾಯ್ಕ್ ಅವರು, ಹಾಗೆ ವಿಶೇಷವಾಗಿ ಮುಖವರ್ಣಿಕೆಯನ್ನು ಮಾಡಿರತಕ್ಕಂಥ ಶೀಲಾ ಮೇಡಮ್ ಅವರಿಗೆ ಮತ್ತು ಎಲ್ಲ ನಮ್ಮ ಚಾಣಕ್ಯ ತಂಡದ ಪೋಷಕರಿಗೆ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ನಮಗೆ ವಿಶೇಷವಾಗಿ ಅವಕಾಶ ಕಲ್ಪಿಸಿಕೊಟ್ಟಂಥ ಈ ಸಮಿತಿಯ ಕಾರ್ಯದರ್ಶಿ ಆಗಿರ್ತಕ್ಕಂಥ ಹರಿದಾಸ್ ಹೆಗಡೆ ಅವರಿಗೆ ವಿಶೇಷವಾದ ಧನ್ಯವಾದವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಸಮಿತಿಯ ಎಲ್ಲ ಸರ್ವ ಸದಸ್ಯರಿಗೆ, ಅಧ್ಯಕ್ಷರಿಗೆ ಎಲ್ಲರಿಗೂ ಕೂಡ ನಮ್ಮ ಚಾಣಕ್ಯ ಸಂಸ್ಥೆಯ ಪರವಾಗಿ ಧನ್ಯವಾದವನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ಶ್ರೀಯುತ ಲಕ್ಷ್ಮೀನಾರಾಯಣ ನಾಯಕ್ರವರು ರೈತ ಸೇವಾ ಕನ್ಯಾನ ಇವರನ್ನು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಳಿಗ್ಗೆ ವಾಹನದ ವ್ಯವಸ್ಥೆಯನ್ನ ನೀಡುವುದರ ಜೊತೆಗೆ ಸರ್ವ ರೀತಿಯಲ್ಲೂ ಸಕಲ ಸಹಕಾರವನ್ನು ಇತ್ತವರು ಇವರನ್ನು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರಮಾಡಿಕೊಂಡು ಪ್ರೀತಿಯಿಂದ
ಅವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ತಾ ಇದ್ದಾವೆ. ಹಾಗೆ ಶ್ರೀಯುತ ರಘುರಾಮ್ ಶೆಟ್ಟಿ ಅವರು ನಿವೃತ್ತ BSNL ಉದ್ಯೋಗಿಯವರು, ಅವರನ್ನು ಕೂಡ ಅಧಿಕಾರಿಗಳು ಅವರನ್ನು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ನಮ್ಮ ಈ ಕಾರ್ಯಕ್ರಮಕ್ಕೆ ಸರ್ವ ರೀತಿಯಲ್ಲೂ ಸಹಕಾರವನ್ನು ನೀಡಿದವರು. ಶ್ರೀಯುತ ರಘುರಾಮ್ ಶೆಟ್ಟಿಯವರು ನಿವೃತ್ತ BSNL ಅಧಿಕಾರಿಯವರು, ಅವರನ್ನು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಂಡು ಅವರಿಗೂ ಕೂಡ ಪ್ರೀತಿಯ ಗೌರವದ ಸ್ಮರಣಿಕೆಯನ್ನು ನೀಡಿ ಗುರುತಿಸಿ ಗೌರವಿಸಿಕೊಳ್ತಾ ಇದ್ದಾವೆ ಅವರ ಸಹಾಯ ಸಹಕಾರಕ್ಕಾಗಿ. ಧನ್ಯವಾದಗಳು ಸರ್. ಧನ್ಯವಾದಗಳು ಸರ್. ಹಲೋ, ಇದೀಗ ಸ್ಥಳೀಯ ಮಕ್ಕಳಿಂದ ಸಾಂಸ್ಕೃತಿಕ ವೈವಿಧ್ಯ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ವೃಂದ ಹಾಗೂ ಸಾನ್ನಿಧ್ಯ ಇವರ ತುಳುನಾಡ ನೃತ್ಯಕ್ಕಾಗಿ ಅವರನ್ನು ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ತಮ್ಮೆಲ್ಲರ ಗಟ್ಟಿ ಚಪ್ಪಾಳೆ ನಡುವೆ ಕೇವಲ 3 ಕಾರ್ಯಕ್ರಮಗಳು ಮಾತ್ರ, ಆ ಬಳಿಕದಲ್ಲಿ ಭಜನಾ ಕಾರ್ಯಕ್ರಮ ಭಕ್ತಿಪೂರ್ವಕವಾಗಿ ಮೂಡಿ ಬರಲಿಕ್ಕಿದೆ. ಕೊನೆಯ ತನಕ ತಮ್ಮೆಲ್ಲರ ಸಹಕಾರವನ್ನ, ತಮ್ಮೆಲ್ಲರ ಉಪಸ್ಥಿತಿಯನ್ನ, ಇರುವಿಕೆಯನ್ನ ನಿರೀಕ್ಷಿಸಿಕೊಳ್ತಾ ಇದ್ದಾವೆ. ಮದುವಡೆ பொருளு பொருளு துணுநாடு அசார எசழுத தாமர நம்ம பாசே அப்பொருளு பொருளு பொருளு துணுநாடு அரசார எசழுத தாமர நம்ம பாசே ಕೇದಗಿ ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ತುಳುವೆರೆ ಬಂಗಾರು ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳುದ ತಾಮರ ನಮ್ಮ ಭಾಷೆ ಎಸಳುದ ತಾಮರ ನಮ್ಮ ಭಾಷೆ ಅಚ್ಚ ಉಡಾಣ ಪಾಡೆ ನಾಲಿ God said body.
ಸಂಪಿಗೆ ಜಾಜಿ ಮಲ್ಲಿಗೆ ಕಮ್ಮೆನಗೆ ಕೊಡುವೆರೆ ಬಂಗಾರ ಮನಸ್ಸು ತಮ್ಮನ ಮಲ್ಮಾಡದ ಪೊರ್ಲು ತುಲೆ ನುಡು ಪೊರ್ಲು ಪೊರ್ಲು ಈ ತುಳುನಾಡು ಸಾರ ಎಸಳದ ತಾಮರೆ ನಮ್ಮ ಭಾಷೆ ಪೊರ್ಲು 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 ಈ ತುಳುನಾಡು ಸಾರ ಎಸಳದ ತಾಮರೆ ನಮ್ಮ ಭಾಷೆ ಆತ್ಮೀಯರೇ, ಈ ಒಂದು ಕಾರ್ಯಕ್ರಮದ ಸಲುವಾಗಿ ಕಳೆದ ಹಲವಾರು ದಿನಗಳಿಂದ ಈ ಕಾರ್ಯಕ್ರಮದ ಯಶಸ್ಸಿಗಾಗಿ ನಮ್ಮೊಂದಿಗೆ ದುಡಿತಾ ಇರುವವರು ಶ್ರೀಯುತ ಸುಂದರ್ ಪೂಜಾರಿ ಅವರು. ಇವರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಇವರಿಗೆ ಈ ಸಮಿತಿಯ ಪದಾಧಿಕಾರಿಗಳು ಪ್ರೀತಿಯ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಶ್ರೀಯುತ ಸುದೇಶ್ ಗುಳಿಬೆಟ್ಟು ಅವರು, ಶ್ರೀಯುತ ವಸಂತ್ ಶೆಟ್ಟಿ ನಡುಬೀಡು ಅವರು, ಗಣೇಶ್ ಗುಳಿಬೆಟ್ಟು ಅವರು, ನಿತಿನ್ ಗುಳಿಬೆಟ್ಟು ಅವರು ಹಾಗೂ ಅಜಿತ್ ಗುಳಿಬೆಟ್ಟು ಅವರು ಇವರು ವೇದಿಕೆಯ ಮೇಲ್ಭಾಗಕ್ಕೆ ಬರಬೇಕು. ಈ ಸಮಿತಿಯ ಪದಾಧಿಕಾರಿಗಳಿಂದ ಪ್ರೀತಿಯ ಸ್ಮರಣಿಕೆಯನ್ನ ಸ್ವೀಕರಿಸಿಕೊಂಡು ಹೋಗಬೇಕು ಅಂತ ವಿನಂತಿಸ್ತಾ ಇದ್ದಾನೆ. ದಯವಿಟ್ಟು ವೇದಿಕೆ ಮೇಲ್ಭಾಗಕ್ಕೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗುವಂತೆ ವಿನಂತಿಸಿಕೊಳ್ತಾ ಇದ್ದಾವೆ. ಸುಂದರ ಪೂಜಾರಿ ಅವರು, ಸುದೇಶ್ ಗುಳಿಬೆಟ್ಟು ಅವರು, ವಸಂತ್ ಶೆಟ್ಟಿ ನಡುಬೀಡು ಅವರು, ಗಣೇಶ್ ಗುಳಿಬೆಟ್ಟು ಅವರು, ನಿತಿನ್ ಗುಳಿಬೆಟ್ಟು ಅವರು, ಅಜಿತ್ ಗುಳಿಬೆಟ್ಟು ಅವರು ಹಾಗೂ ಚಂಡೆಯ ವಿಭಾಗದಲ್ಲಿ ಸಹಕರಿಸಿದ ಚಂಡೆಯ ಬಳಗದವರನ್ನು ಕೂಡ ವೇದಿಕೆಯ ಮೇಲ್ಭಾಗಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಈ ಒಂದು ಕಾಡ್ಯ ನಾಗದೇವರ ಪ್ರತಿಷ್ಠಾಪನೆಯ ಹಾಗೂ ಪುನರ್ ಪ್ರತಿಷ್ಠೆಯ ಈ ಕಾರ್ಯಕ್ರಮದಲ್ಲಿ ಸತತ ಕೆಲವು ದಿನಗಳಿಂದ ಇದರ ತಯಾರಿಯ ಹಿಂದೆ ದುಡಿದವರು, ಶ್ರಮದಾನದ ಜೊತೆಗೆ ತನು ಮನಧನದ ಸಹಕಾರವನ್ನು ಇತ್ತವರು, ಇವರೆಲ್ಲರಿಗೂ ಪ್ರೀತಿಯ ಸ್ಮರಣಿಕೆಯನ್ನು ನೀಡಿ ಗೌರವಿಸಿಕೊಳ್ಳುವಂತ ಹೊತ್ತು ಶ್ರೀಯುತ ಸುಂದರ ಪೂಜಾರಿ ಅವರು ವೇದಿಕೆ ಮೇಲ್ಭಾಗಕ್ಕೆ ಬರಬೇಕು. ಸುದೇಶ್ ಗುಳಿಬೆಟ್ಟು ಅವರು, ವಸಂತ್ ಶೆಟ್ಟಿ ನಡುಬೀಡು ಅವರು, ಗಣೇಶ್ ಗುಳಿಬೆಟ್ಟು ಅವರು, ನಿತಿನ್ ಗುಳಿಬೆಟ್ಟು ಅವರು, ಅಜಿತ್ ಗುಳಿಬೆಟ್ಟು ಅವರು ಇವರೆಲ್ಲರೂ ಕೂಡ ಸಮಿತಿಯ ಪರವಾಗಿ
ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಹಾಗೆ ಚಂಡೆಯವರು ಕೂಡ ವೇದಿಕೆ ಮೇಲ್ಭಾಗಕ್ಕೆ ಬರುವಂತೆ ವಿನಂತಿಸ್ತಾ ಇದ್ದೇವೆ. ಚಂಡೆಯವರು ದಯವಿಟ್ಟು, ಚಂಡೆಯವರು ಬನ್ನಿ ಪ್ಲೀಸ್. ಸಾಯಿನಾದಂ ಚಂಡೆ ಬಳಗ ಇದರ ಸುಕೇಶ್ ರವರು ವೇದಿಕೆಯ ಮೇಲ್ಭಾಗಕ್ಕೆ ಬಂದು ಪ್ರೀತಿಯ ಸ್ಮರಣಿಕೆಯನ್ನು ಸ್ವೀಕರಿಸಿಕೊಂಡು ಹೋಗಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ಧನ್ಯವಾದಗಳು ಸರ್ ತಮ್ಮ ತುಂಬು ಹೃದಯದ ಸಹಕಾರಕ್ಕಾಗಿ. ಎಸ್, ಸ್ಥಳೀಯ ಪ್ರತಿಭೆಗಳಿಗೆ ಅವಕಾಶ ನೀಡುವ ಸಲುವಾಗಿ ಇದೀಗ ಭರತನಾಟ್ಯದ ಮೂಲಕ ನಿಮ್ಮನ್ನು ರಂಜಿಸುವರೆ ತನುಶ್ರೀ ಶೆಟ್ಟಿ ಹಾಗೂ ದೀಪಶ್ರೀ ಪೂಜಾರಿ ಇವರನ್ನ ವೇದಿಕೆಯ ಮೇಲ್ಭಾಗಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾವೆ. शिवाभरणं घोररूपं पञ्च इन्द्रियतारकं शिवाभरणं घोररूपं पञ्च इन्द्रियतारकं नित्यं जाग्रस्थिते निष्ठं नागनागम् आश्रयेऽहम्